ಮೂಡು ಮರ್ಕಂಜ ತಂಡ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪ್ರಥಮ ಓವರಿನ ಮುಕ್ತಾಯಕ್ಕೆ 7 ರನ್ಗಳನ್ನು ಗಳಿಸಿಕೊಂಡು ಅತ್ಯುತ್ತಮ ಆರಂಭವನ್ನು ಪಡೆದುಕೊಳ್ತಾ ಇದೆ ಯಂಗ್ ಫ್ರೆಂಡ್ಸ್ ಮೂಡು ಮರ್ಕಂಜ. ಇದೀಗ ದ್ವಿತೀಯ ಓವರನ್ನು ಎಸೆಯಲು ಯುವ ಶಕ್ತಿ ನಾವೂರು ತಂಡದ ಪರವಾಗಿ ಮತ್ತೋರ್ವ ಅನುಭವಿ ಎಸೆತಗಾರ ಸಿಯಾಮ್. ದ್ವಿತೀಯ ಓವರಿನ ಪ್ರಥಮ ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಆರಂಭಿಕ ದಾಂಡಿಗ ಸುಬ್ರಹ್ಮಣ್ಯ ಅವರ ಕಡೆಗೆ ಉತ್ತಮವಾಗಿರ್ತಕ್ಕಂಥ ಲೋವರ್ ಫುಲ್ ಟಾಸ್ ಆಗಿ ಬಂದಿತ್ತು. ಸೊಗಸಾದ ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ, ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಹೈದರ್ ಬೆಳ್ಳಾರೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಒಂಟಿ ಬಳಿಕ ಅವಳಿ ಬಳಿಕ ತ್ರಿವಳಿ ಕೂಡ ಸುಲಭವಾಗಿದೆ. ಸುಂದರತೆ ಹೊಡೆತ. ಈ ಮೂಲಕ ತಂಡದ ಮೊತ್ತ 2 ಅಂಕಿಯತ್ತ 10ಕ್ಕೆ ಏರಿಕೆ. ಪವರ್ ಪ್ಲೇ ಚಾಲ್ತಿಯಲ್ಲಿರುವ ಕಾರಣ ಲೋವರ್ ಫುಲ್ ಟಾಸ್ ಆಗಿ ಬಂದ ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿದ್ರು. ಉತ್ತಮವಾಗಿರ್ತಕ್ಕಂಥ ಹೊಡೆತ ಕೂಡ ಬಂದಿತ್ತು. ತಂಡದ ಮೊತ್ತ 10ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ಸಿಯಾಮ್. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇದೆ. ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ಗೂಟ ರಕ್ಷಕನ ವೈಫಲ್ಯ. 1+1 2 ರನ್ನಿನ ಸೇರ್ಪಡೆಯಾಗಿದೆ. ಪ್ರಥಮ ಓವರ್ನಲ್ಲಿ ನಿಧಾನಗತಿ ಆರಂಭವನ್ನ ಪಡೆದುಕೊಂಡಿದ್ದಂತಹ ಯಂಗ್ ಫ್ರೆಂಡ್ಸ್ ಮೂಡು ಮರ್ಕಂಜ ದ್ವಿತೀಯ ಓವರಿನ ಪ್ರಥಮ ಎಸೆದ ಮುಕ್ತಾಯಕ್ಕಾಗಲೇ 5 ರನ್ನನ್ನು ಕಲೆ ಹಾಕಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 12ಕ್ಕೆ ಏರಿಕೆಯಾಗಿದೆ. ಈ ಬಾರಿ ಡೌನ್ ದ ಲೆಗ್ ಸೈಡ್ ಮತ್ತೊಂದು ಅಗಲ ಎಸೆತ. ಸತತವಾಗಿ 2 ಅಗಲ ಎಸೆತ. ಆರಂಭಿಕ ಹಂತದಿಂದಲೇ ಕೊಂಚ ಮಟ್ಟಿನಲ್ಲಿ ಲಯವನ್ನ ಕಳೆದುಕೊಂಡಂತಹ ಸಿಯಾಮ್ ಈ ಬಾರಿ ಸುಂದರತೆ ಎಸೆದ ಕ್ಲೀನ್ ಬೌಲ್ಡ್ ಮೂಲಕ ಗಾಂಗೆಯ ಟ್ರೋಫಿ 2023ರ ಪ್ರಥಮ ವಿಕೆಟ್ ಇಲ್ಲಿ ನೆಲಕ್ಕುರುಳಿದೆ. ಪ್ರಥಮ ವಿಕೆಟ್ ಅನ್ನು ಪಡೆದುಕೊಂಡಂತಹ ಎಸೆತಗಾರ ಸಿಯಾಮ್ ಈ ಮೂಲಕ ಆರಂಭಿಕ ಆಘಾತವನ್ನು ಅನುಭವಿಸಿದೆ. ಹೊಸ ದಾಂಡಿಗ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಲಿಖಿತ್ ರವರ ಆಗಮನವಾಗಿದೆ. ಮತ್ತೋರ್ವ ಅನುಭವಿ ಆಲ್ರೌಂಡ್ ಆಟಗಾರ ಯಂಗ್ ಫ್ರೆಂಡ್ಸ್ ಮೂಡು ಮರ್ಕಂಜ ತಂಡದ ಪರವಾಗಿ 1.2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 13, 1 ವಿಕೆಟ್ ನಷ್ಟಕ್ಕೆ ಯಂಗ್ ಫ್ರೆಂಡ್ಸ್ ಮೂಡು ಮರ್ಕಂಜ ಅತ್ಯುತ್ತಮವಾದ ಆರಂಭವನ್ನಂತೂ ಪಡೆದುಕೊಂಡಿದೆ. 6 ಓವರ್ಗಳ ಈ ಪಂದ್ಯಾಟ. ಈಗಾಗಲೇ ಈ ಒಂದು ಪಂದ್ಯಾಟದ ವೀಕ್ಷಣೆಗಾಗಿ ಶ್ರೀಯುತ ನವೀನ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ಇದರ ಸರ್ವ ಪದಾಧಿಕಾರಿಗಳ ಪರವಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇದೀಗ ಮತ್ತೊಮ್ಮೆ ವಿಕೆಟ್ ಅನ್ನು ಪಡೆದುಕೊಂಡಂತ ಆತ್ಮವಿಶ್ವಾಸದೊಂದಿಗೆ ತೃತೀಯ ಬಾರಿ ಎಸೆಯಬೇಕಾಗಿದೆ ಸಿಯಾ ಟು ಲಿಖಿತ್. ಪ್ರಥಮ ಎಸೆತ ಬಹಳಷ್ಟು ಲಯಬದ್ಧವಾಗಿತ್ತು. ನೆಲಮಟ್ಟದಲ್ಲಿ ಬಂದಂತಹ ಚೆಂಡು ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಆರಂಭಿಕ ಹಂತದಲ್ಲಿ ಲಯವನ್ನ ಕಳೆದುಕೊಂಡ ಸಿಯಾಮ್ ಮತ್ತೆ ತನ್ನ ಲಯಕ್ಕೆ ಮರಳುತ್ತಾ 4ನೇ ಬಾರಿ ಎಸೆಯಬೇಕಾಗಿದೆ. ಸುಂದರತೆ ದಾಳಿ, ದೊಡ್ಡ ಹೊಡೆತ. ಈ ಬಾರಿ ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ 1 ಬೌನ್ಸ್ ಬಳಿಕ ಆರಿಫ್ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾದಾಗ ಲಿಖಿತ್ ಕೂಡ ದ್ವಿತೀಯ ಎಸೆತದಲ್ಲೇ ತನ್ನ ವೈಯಕ್ತಿಕ ಖಾತೆಯನ್ನು ಆರಂಭಗೊಳಿಸಿ ತಂಡದ ಮೊತ್ತ 14. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 2 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಸಿಯಾಮ್ ಸೊಗಸಾದ ದಾಳಿಗೆ ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಮತ್ತೊಮ್ಮೆ ಅಸ್ರು ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ಚುರುಕಿನ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ 15. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಸಿಯಾಮ್. ಉತ್ತಮವಾಗಿರತಕ್ಕಂಥ ಹೊಡೆತ. ಮತ್ತೊಮ್ಮೆ ಅದೇ ಜಾಗವನ್ನು ಗುರುತಿಸಿಕೊಂಡ್ರು. ಅಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ವೈಫಲ್ಯ. ಆರಿಫ್ ಬಾಕಿಲ ವಿಕೆಟ್ಗಳ ಮಧ್ಯೆ ಬಹಳಷ್ಟು ಹೊಂದಾಣಿಕೆ, ಚುರುಕಿನ ಓಡಾಟ. 2 ರನ್ಗಳನ್ನು ಕಲೆ ಹಾಕುವುದರೊಂದಿಗೆ ಓವರ್ ನಂಬರ್ 2 ಮುಕ್ತಾಯ. ಪವರ್ ಪ್ಲೇ ಕೂಡ ಇಲ್ಲಿ ಮುಕ್ತಾಯವಾಗಿದೆ. ತಂಡದ ಮೊತ್ತ 17. ಓವರ್ ಒಂದಕ್ಕೆ ಸರಾಸರಿ 8.5ರಂತೆ ರನ್ ಗಳಿಸಿಕೊಂಡು ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಳ್ತಾ ಇದೆ ಯಂಗ್ ಫ್ರೆಂಡ್ಸ್ ಮೂಡು ಮರ್ಕಂಜ ತಂಡ. ಹಾಗೇನೆ ಗಮನಿಸಿಕೊಳ್ಳಿ, ದ್ವಿತೀಯ ಪಂದ್ಯವನ್ನು ಆಡುವಂತಹ ಯಂಗ್ ಸ್ಟಾರ್ ವಾಮದ ಪದವು ಮತ್ತು ಎಂಎಂಸಿ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಗಮನಿಸಿಕೊಳ್ಳಿ, ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಮುಂಚಿತವಾಗಿ, ಈ ಪಂದ್ಯದ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಮುಂಚಿತವಾಗಿ
ಯಂಗ್ ಸ್ಟಾರ್ ವಾಮದ ಪದವು ಮತ್ತು ಎಂಎಂಸಿ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ಆದಷ್ಟು ಬೇಗ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸುತ್ತಾ ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಹಾಗೇನೆ ಗಮನಿಸಿಕೊಳ್ಳಿ, ಎಲ್ಲ ತಂಡಗಳ ಕಪ್ತಾನರ ಗಮನಕ್ಕೆ, ನಾಣ್ಯ ಚಿಮ್ಮುಗೆಗೆ ಆಗಮಿಸುವ ಮುಂಚಿತವಾಗಿ ತಂಡದೊಂದಿಗೆ ಸಮಾಲೋಚನೆಯನ್ನು ಮಾಡಿ ನಾಣ್ಯ ಚಿಮ್ಮುಗೆಯಾಗಿ ಬನ್ನಿ. ನಾಣ್ಯ ಚಿಮ್ಮುಗೆ ಆದ ತಕ್ಷಣ ನಾಣ್ಯ ಚಿಮ್ಮುಗೆಯನ್ನು ಗೆದ್ದ ಕಪ್ತಾನ ತಂಡದ ಆಯ್ಕೆಯನ್ನು ಕೂಡ ಇಲ್ಲೇ ತಿಳಿಸಬೇಕಂತ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಸೆತಗಾರಿಕೆ ಭಾಗದಲ್ಲಿ ಅಸ್ರು ಮುಡೂರ್ ಮತ್ತೋರ್ವ ಅನುಭವಿ ಎಸೆತಗಾರ, ಸುಳ್ಯ ತಾಲೂಕಿನ ಪ್ರತಿಷ್ಠಿತ ಆಯ್ದ ಆಟಗಾರನ ಒಳಗೊಂಡಿರತಕ್ಕಂತಹ ಯುವ ಶಕ್ತಿ ನಾವೂರು ತಂಡ ಇದೀಗ ಪ್ರಥಮ ಪಂದ್ಯದಲ್ಲಿ ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡಿಕೊಂಡು ಎಸೆತಗಾರಿಕೆ ಭಾಗದಲ್ಲಿ ಅಸ್ರು ಮುಡೂರ್, ಸ್ಟ್ರೈಕ್ ವಿಭಾಗದಲ್ಲಿ ಯಂಗ್ ಫ್ರೆಂಡ್ಸ್ ಬೂಡು ಮರ್ಕಂಜ ತಂಡದ ಆರಂಭಿಕ ದಾಂಡಿಗ ಶಶಿಕಾಂತ್, ಮರ್ಕಂಜ ಪರಿಸರದ ಅತ್ಯುತ್ತಮ ಆಟಗಾರನ ಒಳಗೊಂಡಿರತಕ್ಕಂತಹ ಯಂಗ್ ಫ್ರೆಂಡ್ಸ್ ಬೂಡು ಮರ್ಕಂಜ ತಂಡ ಇದೀಗ ತೃತೀಯ ಓವರ್ನ ಪ್ರಥಮ ಎಸೆತ ಬಹಳಷ್ಟು ಲಯಬದ್ಧವಾಗಿತ್ತು. ಅತ್ಯುತ್ತಮವಾದ ಲೆಗ್ ಸ್ಪಿನ್ ಎಸೆತಗಾರಿಕೆ, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಸತತವಾಗಿ 4 ವರ್ಷಗಳಿಂದಲೂ ನಿರಂತರವಾಗಿ ಪಂದ್ಯಾಕೂಟದಲ್ಲಿ ಪಾಲ್ಗೊಳ್ತಾ ಇದೆ ಯಂಗ್ ಫ್ರೆಂಡ್ಸ್ ಬೂಡು ಮರ್ಕಂಜ. ಸೊಗಸಾದ ಎಸೆತ, ಉತ್ತಮವಾಗಿರತಕ್ಕಂಥ ಎಸೆತಕ್ಕೆ ರಕ್ಷಣಾತ್ಮಕ ಶೈಲಿ ಆಟ, 1 ರನ್ನಿಗೆ ಸೀಮಿತವಾಗಿದೆ. 2.2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 18. ಆರಂಭವಂತೂ ಅತ್ಯುತ್ತಮವಾಗಿ ಪಡೆದುಕೊಂಡಿದೆ ಯಂಗ್ ಫ್ರೆಂಡ್ಸ್ ಬೂಡು ಮರ್ಕಂಜ. ಮತ್ತೊಮ್ಮೆ ಅಸ್ರು 3ನೇ ಬಾರಿ. ಸೊಗಸಾದ ದಾಳಿ, ನೆಲಮಟ್ಟದಲ್ಲಿ ಬಂದಿತ್ತು ಚೆಂಡು, ಪ್ರತ್ಯುತ್ತರ ನೀಡುವಲ್ಲಿ 1 ಡೌನ್ ಬ್ಯಾಟ್ಸ್ಮನ್ ಲಿಖಿತ್ ವೈಫಲ್ಯ, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮತ್ತೊಮ್ಮೆ 4ನೇ ಬಾರಿ ತನ್ನ ಓವರನ್ನು ಮುಂದುವರಿಸುತ್ತಾ ಅಸ್ರು ಮುಡೂರ್. ಸೊಗಸಾದ ದಾಳಿಗೆ ಬಲವಾದ ಹೊಡೆತ, ಆದರೆ ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಆರೀಫ್ ಬಾಕಿಲ್ ಅವರ ಕೈ ಸೇರಿದಾಗ ವಿಕೆಟ್ ನಂಬರ್ 2 ಪತನವಾಗಿದೆ. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಯಂಗ್ ಫ್ರೆಂಡ್ಸ್ ಬೂಡು ಮರ್ಕಂಜ ತಂಡದ ಪರವಾಗಿ ಅಂಕಣಕ್ಕಿಳಿದಂತಹ ಲಿಖಿತ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ಆದರೆ ಚೆಂಡು ನಿರೀಕ್ಷಿತ ದೂರವನ್ನ ಕ್ರಮಿಸದ ಕಾರಣ ಇಲ್ಲಿ ವಿಕೆಟ್ ನಂಬರ್ 2 ಪತನವಾಗಿದೆ. ಹೊಸ ದಾಂಡಿಗ ಶರತ್ ರವರ ಆಗಮನವಾಗಿದೆ. ಹೊಸ ದಾಂಡಿಗ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಯಂಗ್ ಫ್ರೆಂಡ್ಸ್ ಬೂಡು ಮರ್ಕಂಜ ತಂಡದ ಪರವಾಗಿ ಮತ್ತೋರ್ವ ಅನುಭವಿ ಆಲ್ರೌಂಡ್ ಆಟಗಾರ ಶರತ್ ತನ್ನ ಒಬ್ಬರನ್ನ ಮುಂದುವರಿಸುತ್ತಾ 5ನೇ ಬಾರಿ ಅಸ್ರು ಮುಡೂರ್. ಸೊಗಸಾದ ಎಸೆತಗಾರಿಕೆ, ಕಲಾತ್ಮಕ ಶೈಲಿ ಹೊಡೆತ, ಕವರ್ಸ್ ವಿಭಾಗದಲ್ಲಿತ್ತು ಚೆಂಡು, ಆದರೆ 1 ರನ್ನಿಗೆ ಸೀಮಿತವಾಗಿದೆ. ಎದುರಿಸಿದಂತಹ ಪ್ರಥಮ ಎಸೆತದಲ್ಲೇ ವೈಯಕ್ತಿಕ ಖಾತೆಯನ್ನು ಆರಂಭಗೊಳಿಸಿದಂತಹ ಶರತ್ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 19. ಅಂತಿಮ ಬಾರಿ ಎಸೆಯಬೇಕಾಗಿದೆ ಅಸ್ರು. ಸೊಗಸಾದ ಎಸೆತಗಾರಿಕೆ, ಮತ್ತೊಮ್ಮೆ ಅಷ್ಟೇ ಉತ್ತಮವಾದ ಹೊಡೆತ. ಮಿಡ್ ಆಫ್ ವಿಭಾಗದಲ್ಲಿ ಹೈದರ್ ಬೆಳ್ಳಾರೆ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಇದರೊಂದಿಗೆ ಓವರ್ ನಂಬರ್ 3 ಮುಕ್ತಾಯ. 3 ಓವರ್ ಮುಕ್ತಾಯಕ್ಕೆ ಸರಾಸರಿ 6.67 ರಂತೆ 20 ರನ್ಗಳನ್ನು ಗಳಿಸಿಕೊಂಡಿದೆ ಯಂಗ್ ಫ್ರೆಂಡ್ಸ್ ಬೂಡು ಮರ್ಕಂಜ ತಂಡ. ದ್ವಿತೀಯ ಓವರಿನ ಮುಕ್ತಾಯಕ್ಕೆ 17 ರನ್ಗಳನ್ನು ಗಳಿಸಿಕೊಂಡು ಸುಭದ್ರ ಸ್ಥಿತಿಯಲ್ಲಿತ್ತು, ಆದರೆ 3ನೇ ಓವರನ್ನ ಕೈಗೆತ್ತಿಕೊಂಡಂತ ಅಸ್ರು ಅತ್ಯುತ್ತಮವಾದಂತಹ ಎಸೆತಗಾರಿಕೆ, ಕೇವಲ 3 ರನ್ ನೀಡಿ 1 ವಿಕೆಟ್ ಅನ್ನು ಕಬಳಿಸುವ ಮೂಲಕ ಮತ್ತೆ ವಾಪಸ್ ತನ್ನ ಪಂದ್ಯಾಕೂಟದಲ್ಲಿ ಮಾಡಿಕೊಳ್ಳುವಲ್ಲಿ ಯುವ ಶಕ್ತಿ ನಾವೂರು ಎಸೆತಗಾರಿಕೆ ಭಾಗದಲ್ಲಿ ತನ್ನ ವೈಯಕ್ತಿಕ ಕೂಟದ ದ್ವಿತೀಯ ಓವರ್ ತಂಡದ ಪರವಾಗಿ 4ನೇ ಓವರ್ನ ಎಸೆಯಲು ಯತೀಂದ್ರ ಅಡ್ಕಾರ್. ಸೊಗಸಾದ ಎಸೆತಗಾರಿಕೆ, ಉತ್ತಮವಾಗಿರತಕ್ಕಂಥ ಹೊಡೆತ ಸ್ವೀಪ್ ಶಾಟ್ ಮೂಲಕ ಇಲ್ಲಿ ಬಲವಾದ ಮನವಿ ಇತ್ತು ರನ್ಔಟ್ಗೆ, ಆದರೆ ವಿಕೆಟ್ಗಳ ಮಧ್ಯೆ ಬಹಳಷ್ಟು ಹೊಂದಾಣಿಕೆಯ ಚುರುಕಿನ ಓಡಾಟ. 1 ರನ್ ಕಲೆ ಹಾಕುವ ಮೂಲಕ ಶಾರ್ಟ್ ಫೈನಲ್ ವಿಭಾಗದಲ್ಲಿ ಚೆಂಡನ್ನು ದಂಡಿಸಿದ್ರು, ಆದರೆ ಇಲ್ಲಿ 1 ರನ್ ಕಲೆ ಹಾಕುವ ಮೂಲಕ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 21. 4ನೇ ಓವರ್ನ ಚಾಲ್ತಿಯಲ್ಲಿದೆ ತನ್ನ ವೈಯಕ್ತಿಕ ಕೂಟದ ದ್ವಿತೀಯ ಓವರಿನ ಹಾಗೂ ತಂಡದ ಪರವಾಗಿ 4ನೇ ಓವರ್ನ ದ್ವಿತೀಯ ಎಸೆತ. ಮತ್ತೊಮ್ಮೆ ಯತೀಂದ್ರ ಸೊಗಸಾದ ಎಸೆತಗಾರಿಕೆ, ಆದರೆ ಈ ಬಾರಿ ಗೂಟರಕ್ಷಕನ ವೈಫಲ್ಯ. ಓರ್ವ ಅತ್ಯುತ್ತಮ ಗೂಟರಕ್ಷಕ ನಿರ್ಣಾಯಕರಿಂದ ಬೈಸ್ ಮೂಲಕ ಮತ್ತೊಂದು ರನ್ನ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ, ಅತಿರಿಕ್ತ ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 22ಕ್ಕೆ ಏರಿಕೆಯಾಗಿದೆ. ಅಂತಿಮ 4 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಈ ಬಾರಿ ಲಯಬದ್ಧವಾದ ಎಸೆತಗಾರಿಕೆ, ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನದಲ್ಲಿ ಎಡವಿದಂತಹ ಆರಂಭಿಕ ದಾಂಡಿಗ ಶಶಿಕಾಂತ್ ತಂಡದ ಮೊತ್ತ 22ರಲ್ಲಿದೆ. ಇದೀಗ ಮತ್ತೊಮ್ಮೆ ಯತೀಂದ್ರ ಸೊಗಸಾದ ಎಸೆತಗಾರಿಕೆ, ಔಟ್ಸೈಡ್ ಆಫ್ ದಿ ಲೆಗ್ ಸಂಪಿತ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ನೇರ ಥ್ರೋದ ಅವಶ್ಯಕತೆ ಇತ್ತು. ಇಲ್ಲಿ ಮತ್ತೊಮ್ಮೆ ಹೊಂದಾಣಿಕೆ ವೈಫಲ್ಯ, ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ ಕಂಡುಕೊಳ್ತಾ ಇದೆ ಯುವ ಶಕ್ತಿ ನಾವೂರು. ಕೇವಲ ಸುಲಭವಾಗಿ 1 ರನ್ ಗಳಿಸಿಕೊಳ್ಳಬಹುದಿತ್ತು, ಆದರೆ ಇಲ್ಲಿ ಓವರ್ ಥ್ರೋ ಮೂಲಕ 2 ಅಂಕಗಳನ್ನು ಹೆಚ್ಚುವರಿಯಾಗಿ ಬಿಟ್ಟುಕೊಟ್ಟು ಒಟ್ಟಾರೆಯಾಗಿ 3 ರನ್ಗಳನ್ನು ಗಳಿಸಿಕೊಂಡಿದೆ. ತಂಡದ ಮೊತ್ತ 25. ಕ್ಷೇತ್ರ ರಕ್ಷಣೆಯ ಸಣ್ಣ ಸಣ್ಣ ತಪ್ಪುಗಳು ಕೂಡ ಇಂತಹ ಒಂದು ಪ್ರತಿಷ್ಠಿತ ಪಂದ್ಯಾಕೂಟಗಳಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಕೂಡ ತಂದುಕೊಡಬಹುದು. ಇಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಯತೀಂದ್ರ ಸೊಗಸಾದ ಎಸೆತಗಾರಿಕೆ, ಇಲ್ಲಿ ಕ್ಲೀನ್ ಬೌಲ್ ಮೂಲಕ
ಇನ್ಸೈಡ್ ಎಡ್ಜ್ ಆಗಿ ನೇರವಾಗಿ ಗೂಟವನ್ನ ಸ್ಪರ್ಶಿಸಿದಂತ ಚೆಂಡು, ಇದರೊಂದಿಗೆ ವಿಕೆಟ್ ನಂಬರ್ 3 ಪತನವಾಗಿದೆ. ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಂತಹ ಶರತ್ ಕೂಡ ವೈಫಲ್ಯಗೊಂಡಾಗ ಇಲ್ಲಿ ಮತ್ತೊಂದು ವಿಕೆಟ್ ಕಳೆದುಕೊಳ್ತಾ ಇದೆ ಯಂಗ್ ಫ್ರೆಂಡ್ಸ್ ಬೋರ್ಡ್ ಮರ್ಕಂಜ. ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಅನುಭವಿ ದಾಂಡಿಗ, ಎಡಗೈ ದಾಂಡಿಗ ಗಿರೀಶ್ ಆಗಮನವಾಗಿದೆ. ಗಿರೀಶ್ ಅವರ ಜೊತೆಗೂಡುತ್ತಾ ಶಶಿಕಾಂತ್. ಆರಂಭಿಕ ದಾಂಡಿಗನಾಗಿ ತನ್ನ ಜವಾಬ್ದಾರಿಯನ್ನು ಇದುವರೆಗೆ ನಿಭಾಯಿಸಿದಂತಹ ಶಶಿಕಾಂತ್ ಅಂತಿಮ ಹಂತದಲ್ಲಿ ದೊಡ್ಡ ಹೊಡೆತಗಳ ನಿರೀಕ್ಷೆಯಲ್ಲಿದೆ ಯಂಗ್ ಫ್ರೆಂಡ್ಸ್ ಬೋರ್ಡ್ ಮರ್ಕಂಜ ತಂಡ. ಈಗಾಗಲೇ 25 ರನ್ಗಳನ್ನು ಗಳಿಸಿಕೊಂಡಿದೆ. ಅಂತಿಮ ಬಾರಿ ಎಸೆಯಬೇಕಾಗಿದೆ ಯತೀಂದ್ರ ಅಡ್ಕಾರ್. ಗಮನಿಸಿಕೊಳ್ಳಿ, ಮುಂದಿನ ಪಂದ್ಯಾಟದ ಹಸ್ತಾಕ್ಷರ ಪ್ರಕ್ರಿಯೆಗಾಗಿ ಇದು ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಯಂಗ್ ಸ್ಟಾರ್ ವಾಮದ ಪದವು ಮತ್ತು ಎಂಎಂಸಿ ಸುಬ್ರಹ್ಮಣ್ಯ ಈ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನ ಮುಂಚಿತವಾಗಿ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಹಾಗೆಯೇ ಈ ಪಂದ್ಯದ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ ನಾಣ್ಯ ಚಿಮ್ಮುಗೆಗಾಗಿ ಕಪ್ತಾನರು ವೇದಿಕೆ ಬಳಿ ಆಗಮಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ನೇರ ಪ್ರಸಾರವಂತೂ ಬಹಳಷ್ಟು ಅತ್ಯುತ್ತಮ ಗುಣಮಟ್ಟದ ನೇರ ಪ್ರಸಾರವನ್ನು ನೀಡುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಕೂಡ ಗಳಿಸಿಕೊಳ್ತಾ ಇದೆ 10 ಮೀಡಿಯಾ. ಈ ಪಂದ್ಯಾಟದ ನೇರ ಪ್ರಸಾರವನ್ನ ಕೂಡ ತಾವು ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡಬಹುದು. 10 ಮೀಡಿಯಾವನ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಂದ್ಯಾಕೂಟದ ಬಗ್ಗೆ ತಮ್ಮ ಮೆಚ್ಚುಗೆಗಳನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಬಹುದು. ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರಪ್ರಥಮ ಬಾರಿಗೆ ಸುಬ್ರಹ್ಮಣ್ಯಕ್ಕೆ ಆಗಮಿಸಿರತಕ್ಕಂತಹ 10 ಮೀಡಿಯಾ ಒಂದು ಅತ್ಯುತ್ತಮ ರೀತಿಯಲ್ಲಿ ಪಂದ್ಯಾಕೂಟದ ಎಲ್ಲ ಸುಂದರ ಕ್ಷಣಗಳನ್ನು ತನ್ನ ಕ್ಯಾಮರಾದ ಕಣ್ಣುಗಳ ಮೂಲಕ ಸೆರೆ ಹಿಡಿಯುವಲ್ಲಿ ಯಶಸ್ಸುಗೊಂಡಾಗ ಈ ಪಂದ್ಯಾಕೂಟದ ಮೆರುಗನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ನೇರ ಪ್ರಸಾರ 4 ಓವರ್ನ ಮುಕ್ತಾಯವಾಗಿದೆ. ತಂಡದ ಮೊತ್ತ 26.5 ರನ್ ಗಳಿಸಿಕೊಂಡಿದೆ ಯಂಗ್ ಫ್ರೆಂಡ್ಸ್ ಬೋರ್ಡ್ ಮರ್ಕಂಜ ತಂಡ. ಎಸೆಗಾರಿಕೆ ಭಾಗದಲ್ಲಿ ಸ್ಲಾಗ್ ಓವರ್ ಅನ್ನ ಕೈಗೆತ್ತಿಕೊಂಡ ಎಸೆತಗಾರ ಶಾಕೀರ್ ಕಂಚಿಲ್ಪಾಡಿ, ಮತ್ತೋರ್ವ ಅನುಭವಿ ಆಟಗಾರ. ಈಗಾಗಲೇ ತಿಳಿಸಿದಂತೆ ಸುಳ್ಯ ತಾಲೂಕಿನ ಆಯ್ದ ಪ್ರತಿಷ್ಠಿತ ಆಟಗಾರನ ಒಳಗೊಂಡಿರತಕ್ಕಂತಹ ತಂಡ ಇದು. ಪ್ರತಿಷ್ಠಿತ ಜಾಂಜಿಗರ್ಸ್ ಸುಳ್ಯ ಆವೃತ್ತಿ ಗಾಂಗೆಯ ಟ್ರೋಫಿ ಆವೃತ್ತಿ 1ರ ದ್ವಿತೀಯ ಆವೃತ್ತಿ 2ರಲ್ಲಿ ಬಹುಶಃ ದ್ವಿತೀಯ ಬಹುಮಾನವನ್ನು ತನ್ನ ಬಗಲಿಗೆ ಹಾಕಿಕೊಂಡಂತ ತಂಡವಿದು. ಇಲ್ಲಿ ಯುವ ಶಕ್ತಿ ನಾವೂರು ತಂಡದ ಪ್ರಾಯೋಜಕತ್ವದಲ್ಲಿ ಆಡಿದಾಗ ಇಲ್ಲಿ ಪ್ರಥಮ ಎಸೆದ ಬಹಳಷ್ಟು ಉತ್ತಮವಾಗಿತ್ತು. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಎಡಗೈ ದಾಂಡಿಗ ಗಿರೀಶ್ ಅವರನ್ನ ವಂಚಿಸ್ತಾ ಇದೆ ಚೆಂಡು. ಮತ್ತೊಮ್ಮೆ ಶಾಕೀರ್. ಈ ಬಾರಿ ಲೆಗ್ ಬಿಫೋರ್ ಗಾಗಿ ಬಲವಾದ ಮನವಿ ಇತ್ತು, ಆದರೆ ಚೆಂಡು ಡೌನ್ ದ ಲೆಗ್ ಸೈಡ್. ಇಲ್ಲಿ ರನ್ಔಟ್ಗೆ ಕೂಡ ಸುಲಭವಾದ ಅವಕಾಶವಿತ್ತು. ಕೈ ಚೆಲ್ಲಿದ್ರು ಶಾಕೀರ್. ಲೆಗ್ ಬೈಸ್ ಮೂಲಕ 1 ರನ್ ಸೇರ್ಪಡೆಯಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 27. ಈಗಾಗಲೇ 4.2 ಓವರ್ ಮುಕ್ತಾಯವಾಗಿದೆ. 3ನೇ ಬಾರಿ ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಶಾಕೀರ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತನ್ನ ಓವರ್ ಅನ್ನು ಮುಂದುವರಿಸುತ್ತಾ 3ನೇ ಬಾರಿ ಎಸೆಯಬೇಕಾಗಿದೆ. ಸ್ಟ್ರೈಕಿಂಗ್ ಭಾಗದಲ್ಲಿ ಶಶಿಕಾಂತ್ ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ಆದರೆ ಬ್ಯಾಟಿನ ಮೇಲಂಚಿಗೆ ಬಡಿದಂತ ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿದೆ. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮತ್ತೊಮ್ಮೆ ಶಾಕೀರ್ ಸೊಗಸಾದ ಹೊಡೆತ, ಆದರೆ ಚೆಂಡು ಬಹಳಷ್ಟು ಹೊತ್ತು ಗಾಳಿಯಲ್ಲಿದೆ. ಅಸ್ರು ಓರ್ವ ಅತ್ಯುತ್ತಮ ಕ್ಷೇತ್ರ ರಕ್ಷಕ ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿದ್ರು. ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದು ಅಂತಿಮ ಹಂತದವರೆಗೆ ಕ್ರೀಸ್ನಲ್ಲಿ ನಿಂತು ಸ್ಲಾಗ್ ಓವರ್ ನಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ಆದರೆ ಚೆಂಡು ನಿರೀಕ್ಷಿತ ದೂರವನ್ನ ಕ್ರಮಿಸಲು ನೇರವಾಗಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಅಸ್ರು ಮುಡೂರು ಕೈ ಸೇರಿದಾಗ ವಿಕೆಟ್ ನಂಬರ್ 4 ಪತನವಾಗಿದೆ. ಶಶಿಕಾಂತ್ ರವರ ರೂಪದಲ್ಲಿ ಹೊಸ ದಾಂಡಿಗನ ಆಗಮನವಾಗಿದೆ ಗಗನ್. ಮತ್ತೋರ್ವ ಅನುಭವಿ ದಾಂಡಿಗ ಗಗನ್ ರವರ ಜೊತೆಗೂಡುತ್ತ ಗಿರೀಶ್. ತಂಡದ ಮೊತ್ತ 27ರಲ್ಲಿದೆ. ಅಂತಿಮ 2 ಎಸೆತ ಬಾಕಿ ಇದೆ 5ನೇ ಓವರ್ನ ಮುಕ್ತಾಯಕ್ಕೆ. ಆರಂಭಿಕ 2 ಓವರ್ನಲ್ಲಿ 17 ರನ್ ಗಳಿಸಿಕೊಂಡಿತ್ತು, ಆದರೆ ಮುಂದಿನ 2.4 ಓವರಲ್ಲಿ ಗಳಿಸಿಕೊಂಡಿದ್ದು ಕೇವಲ 10 ರನ್ಗಳನ್ನ. ಬಹಳಷ್ಟು ಅತ್ಯುತ್ತಮವಾದ ಲಯಬದ್ಧವಾದ ಎಸೆತಗಾರಿಕೆ. 3ನೇ ಓವರ್ನಲ್ಲಿ ಅಸ್ರು ತನ್ನ ಕೈ ಚಳಕವನ್ನ ತೋರ್ಪಡಿಸಿದ್ರು. ಇದೀಗ ಮತ್ತೊಮ್ಮೆ ಶಾಕೀರ್ ಸೊಗಸಾದ ಎಸೆತಗಾರಿಕೆ, ರಿವರ್ಸ್ ಗೆ ಪ್ರಯತ್ನವನ್ನ ಪಟ್ಟರು, ಆದರೆ ಅವಕಾಶವಿಲ್ಲ. ಅಂತಿಮ 1 ಚೆಂಡು ಬಾಕಿ ಇದೆ 5ನೇ ಓವರಿನ ಮುಕ್ತಾಯಕ್ಕೆ. ಅತ್ಯುತ್ತಮವಾಗಿ ಪಂದ್ಯದ ಮೇಲೆ ವಾಪಸನ್ನು ಮಾಡಿಕೊಳ್ಳುವಲ್ಲಿ ಸಫಲತೆಯನ್ನ ಕಂಡುಕೊಂಡಂತ ಯುವ ಶಕ್ತಿ ನಾವೂರು. ಸೊಗಸಾದ ದಾಳಿ, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮತ್ತೊಮ್ಮೆ ವಿಕೆಟ್ಗಳ ಮಧ್ಯೆ 1 ರನ್ನಿಗಾಗಿ ಓಡಾಟ. ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆ ವೈಫಲ್ಯ, ಅನಗತ್ಯ ಓವರ್ ಥ್ರೋ. 1 ರನ್ ಅನ್ನ ಕಲೆ ಹಾಕಿದಾಗ ಓವರ್ ನಂಬರ್ 5 ಮುಕ್ತಾಯ. 5 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 28. ದಯವಿಟ್ಟು ಗಮನಿಸಿಕೊಳ್ಳಿ, ಮುಂದಿನ ಪಂದ್ಯವನ್ನು ಆಡುವಂತಹ ಯಂಗ್ ಸ್ಟಾರ್ ವಾಮದ ಪದವು ಮತ್ತು ಎಂಎಂಸಿ ಸುಬ್ರಹ್ಮಣ್ಯ ತಂಡದ ಆಟಗಾರರಿಗೆ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಆದಷ್ಟು ಬೇಗ ತಮ್ಮ ತಂಡದ ಸರ್ವ ಸದಸ್ಯರು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಒಂದು ವೇಳೆ ನಿಗದಿತ ಸಮಯಕ್ಕೆ ಸರಿಯಾಗಿ ಆಯೋಜಕರ ಕರೆಗೆ ಸ್ಪಂದನೆಯನ್ನು ನೀಡದೆ ತಾವು ಆಗಮಿಸದೇ ಇದ್ದಲ್ಲಿ ಮುಂದೆ ಸಂಘಟಕರು ಕೈಗೊಳ್ಳುವಂತ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಗಮನಿಸಿಕೊಳ್ಳಿ.
ಎಸೆಗಾರಿಕೆ ಭಾಗದಲ್ಲಿ ಈಚು ಅಂತಿಮ ಓವರನ್ನ ಕೈಗೆತ್ತಿಕೊಂಡ ಎಸೆಗಾರ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು ಚೆಂಡು. ಈ ಬಾರಿ ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಪ್ರಥಮ ಎಸೆತದಲ್ಲೇ 1+1 2 ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ 30ಕ್ಕೆ ಏರಿಕೆಯಾಗಿದೆ. ಸರಾಸರಿ 6 ರಂತೆ ರನ್ ಗಳಿಸಿಕೊಳ್ತಾ ಇದೆ ಯಂಗ್ ಫ್ರೆಂಡ್ಸ್ ಬೋಡು ಮರ್ಕಂಜ. ಮತ್ತೊಮ್ಮೆ ತನ್ನ ಓವರ್ನ ಮುಂದುವರಿಸುತ್ತಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಇಚ್ಚು. ಈ ಬಾರಿ ಹೈ ಫುಲ್ ಟಾಸ್ ಆಗಿತ್ತು. ನಿರ್ಣಾಯಕರಿಂದ ನೋ ಬಾಲ್ ಎನ್ನುವಂತಹ ತೀರ್ಪು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 1+1 2 ರನ್ನಿನ ಸೇರ್ಪಡೆಯಾಗಿದೆ. ಹಾಗೇನೆ ಇಲ್ಲಿ ಫ್ರೀ ಹಿಟ್ ಕೂಡ ಲಭ್ಯವಾಗ್ತಾ ಇದೆ. ಫ್ರೀ ಹಿಟ್ಗೆ ಇಲ್ಲಿ ಅವಕಾಶವಿದೆ. ನೋ ಬಾಲ್ ಅದರ ಜೊತೆಗೆ 2 ರನ್ ಹೆಚ್ಚು ಬಾರಿ 1+1 2 ರನ್ ಸೇರ್ಪಡೆಯಾಗಿದೆ. ಇಲ್ಲಿ ಫ್ರೀ ಹಿಟ್ಗೆ ಕೂಡ ಅವಕಾಶವಿದೆ. ಡೆತ್ ಓವರ್ ನಲ್ಲಿ ಈ ರೀತಿಯ ಅವಕಾಶಗಳು ಲಭಿಸಿದಾಗ ಖಂಡಿತವಾಗಿ ಕೂಡ ಬ್ಯಾಟ್ಸ್ಮನ್ಗಳು ದೊಡ್ಡ ಹೊಡೆತಕ್ಕೆ ಕೈ ಹಾಕುವಂತ ಸಾಧ್ಯತೆ ಇದೆ. ತಂಡದ ಮೊತ್ತ 32ಕ್ಕೆ ಏರಿಕೆಯಾಗಿದೆ. ಕೇವಲ 5 ಓವರ್ ಮುಕ್ತಾಯವಾಗಿದೆ. ಅಂತಿಮ 6 ಚೆಂಡಿನಾಟ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ನಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಇಚ್ಚು ಸಂಪೂರ್ಣವಾಗಿ ತನ್ನ ಲಯವನ್ನು ಕಳೆದುಕೊಳ್ಳುತ್ತಾ ಇದೀಗ ಪ್ರಥಮ ಬಾರಿ ಎಸೆಯಬೇಕಾಗಿದೆ. ಸೌಂದರತೆ ದಾಳಿ ಫ್ರೀ ಹಿಟ್ ನಲ್ಲೂ ಕೂಡ ತನ್ನ ಕೈ ಚಳಕವನ್ನು ತೋರ್ಪಡಿಸಿದ್ದು. ಇಲ್ಲಿ ಚೆಂಡನ್ನ ಬೈಸ್ ಮೂಲಕ 1 ರನ್ನಿನ ಸೀಮಿತವಾಗಿದೆ. ತಂಡದ ಮೊತ್ತ 33ಕ್ಕೆ ಏರಿಕೆಯಾಗಿದೆ. 5ನೇ ಓವರ್ 5.1 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ ಇದೀಗ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ಇಚ್ಚು. ಸೌಂದರತೆ ದಾಳಿ ಈ ಬಾರಿ ನೆಲಮಟ್ಟದಲ್ಲಿ ಬಂದಂತಹ ಲಯಬದ್ಧವಾದ ಚೆಂಡು. ಯಾವುದೇ ರನ್ನಿಗೆ ಅವಕಾಶವಿಲ್ಲ. 5.2 ಓವರ್ ಮುಕ್ತಾಯ 33 ರನ್ಗಳನ್ನು ಗಳಿಸಿಕೊಂಡಿದೆ. ಇದೀಗ 3ನೇ ಬಾರಿ ಎಸೆಯಬೇಕಾಗಿದೆ ಇಚ್ಚು. ಇದೀಗ 3ನೇ ಬಾರಿ ಸೊಗಸಾದ ಎಸೆತಗಾರಿಕೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಆದರೆ ನೇರವಾಗಿ ಹಂಸಾರ್ ಅವರ ಕೈ ಸೇರಿದಾಗ ಇಲ್ಲಿ ಗಿರೀಶ್ ಅವರ ಇನ್ನಿಂಗ್ಸ್ ಕೂಡ ಮುಕ್ತಾಯವಾಗಿದೆ. ಅಂತಿಮ ಓವರಿನಲ್ಲಿ ಸಿಕ್ಸರ್ ಬೌಂಡರಿಗೆ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡವಿದ್ರು. ಇಲ್ಲಿ ವಿಕೆಟ್ ನಂಬರ್ 5 ಪತನವಾಗ್ತಾ ಇದೆ. ತಂಡದ ಮೊತ್ತ 33. ಅಂತಿಮ 3 ಚೆಂಡಿನಾಟ ಬಾಕಿಗಿದೆ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ. ಆರಂಭಿಕ 2 ಓವರ್ನಲ್ಲಿ 17 ರನ್ ಗಳಿಸಿದಾಗ ಸುಲಭವಾಗಿ 40 ರನ್ಗಳ ಗಡಿಯನ್ನು ದಾಟಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ಆ ಬಳಿಕ ಅತ್ಯುತ್ತಮವಾದಂತಹ ಎಸೆತಗಾರಿಕೆಯ ಮೂಲಕ ಎದುರಾಳಿ ತಂಡವನ್ನ ಕಟ್ಟಿ ಹಾಕಿದಂತಹ ಯುವ ಶಕ್ತಿ ನಾವೂರು ತಂಡ ಅಂತಿಮ 3 ಎಸೆತ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ 4ನೇ ಬಾರಿ ಇಚ್ಚು ತನ್ನ ಓವರ್ನ ಮುಂದುವರಿಸುತ್ತಾ ಸ್ಟ್ರೈಕಿಂಗ್ ನಲ್ಲಿ ನವೀನ್. ಈ ಬಾರಿ ಸೌಂದರತೆಯ ದಾಳಿ. ಉತ್ತಮವಾಗಿರತಕ್ಕಂತಹ ಓಡಾಟ ವಿಕೆಟ್ಗಳ ಮಧ್ಯೆ. ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಮತ್ತೊಂದು ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ 34. ಅಂತಿಮ 2 ಚೆಂಡಿನಾಟ ಬಾಕಿ ಇದೆ. ಮತ್ತೊಮ್ಮೆ ಇಚ್ಚು ನೆಲಮಟ್ಟದಲ್ಲಿ ಬಂದ ಚೆಂಡು. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಆದರೆ ನೇರವಾಗಿ ಆರೀಫ್ ಓರ್ವ ಅತ್ಯುತ್ತಮ ಕ್ಷೇತ್ರ ರಕ್ಷಕ ನೇರವಾಗಿ ಆರೀಫ್ ರವರ ಕೈ ಸೇರಿದಾಗ ಇಲ್ಲಿ ಗಗನ್ ರವರ ಇನ್ನಿಂಗ್ಸ್ ಕೂಡ ಮುಕ್ತಾಯವಾಗಿದೆ. ಅಂತಿಮ 1 ಚೆಂಡಿನಾಟ ಬಾಕಿ ಇದೆ. ಹೊಸ ದಾಂಡಿಗ ನವೀನ್. ಹೊಸ ದಾಂಡಿಗ ನವೀನ್ ರವರ ಆಗಮನವಾಗಿದೆ. ನವೀನ್ ರವರ ಜೊತೆಗೂಡುತ್ತಾ ಮತ್ತೊಂದು ಕಡೆ ಚೇತನ್. ಅಂತಿಮ 1 ಎಸೆತ ಬಾಕಿ ಇದೆ. 34 ರನ್ ಇದುವರೆಗೆ ಗಳಿಸಿಕೊಂಡಿದೆ ಯಂಗ್ ಫ್ರೆಂಡ್ಸ್ ಬೋಡು ಮರ್ಕಂಜ. 6 ಓವರ್ಗಳ ಈ ಪಂದ್ಯಾಟವಿದು. ಅಂತಿಮ ಬಾರಿ ಎಸೆಯಬೇಕಾಗಿದೆ ಇಚ್ಚು ತನ್ನ ಓವರನ್ನು ಮುಂದುವರಿಸುತ್ತಾ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ಅಂತಿಮ 1 ಚೆಂಡಿನಾಟ ಬಾಕಿ. ಸೊಗಸಾದ ಎಸೆತ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಸ್ಟಂಪ್ ಔಟ್ ಮೂಲಕ ವಿಕೆಟ್ ನಂಬರ್ 7 ಪತನವಾಗಿದೆ. 7 ವಿಕೆಟ್ ಪತನಕ್ಕೆ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯ. ತಂಡದ ಮೊತ್ತ 34. 35 ರನ್ನಿನ ವಿಜಯದ ಗುರಿಗಿದೆ 36 ಎಸೆತಗಳ ಮುಂದೆ. ದಯವಿಟ್ಟು ಗಮನಿಸಿಕೊಳ್ಳಿ, ಮುಂದಿನ ಪಂದ್ಯಾಟದ ಹಸ್ತಾಕ್ಷರ ಪ್ರಕ್ರಿಯೆಗಾಗಿ ಇಲ್ಲಿ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಯಂಗ್ ಸ್ಟಾರ್ ವಾಮದ ಪದವು ಮತ್ತು ಎಂಎಂಸಿ ಸುಬ್ರಹ್ಮಣ್ಯ ಸರ್ವ ಸದಸ್ಯರು ಆದಷ್ಟು ಬೇಗ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಈಗಾಗಲೇ ಪಂದ್ಯಾಟದ ನಿಯಮಗಳನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ. ಒಂದು ಪಂದ್ಯ ನಡೆಯುವಂತಹ ಸಂದರ್ಭದಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತಹ 2 ತಂಡಗಳ ಆಟಗಾರರು ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಹಾಗೇನೆ ಒಂದು ಇನ್ನಿಂಗ್ಸ್ ಮುಕ್ತಾಯ ತಕ್ಷಣ 2 ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗೆಯಾಗಿ ವೇದಿಕೆಯ ಬಳಿ ಬಂದು ನಾಣ್ಯ ಚಿಮ್ಮುಗೆ ಆದ ತಕ್ಷಣ ವೇದಿಕೆಯ ಮುಂಭಾಗದಲ್ಲಿ ತಮ್ಮ ಆಯ್ಕೆಯನ್ನು ಕೂಡ ತಿಳಿಸಬೇಕು. ಇವಿಷ್ಟು ಪಂದ್ಯಾಟದ ನಿಯಮಾವಳಿಗಳು. ಸಮಯಕ್ಕೆ ಮತ್ತು ಶಿಸ್ತಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡುವಂತಹ ಗಾಂಗೆಯ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟವಿದು. ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಯಂಗ್ ಸ್ಟಾರ್ ವಾಮದ ಪದವು ಮತ್ತು ಎಂಎಂಸಿ ಸುಬ್ರಹ್ಮಣ್ಯ. ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ನಿರ್ಧರಿತ 6 ಓವರ್ಗಳಲ್ಲಿ 34 ರನ್ ಕಲೆ ಹಾಕಿ 35 ರನ್ನಿನ ವಿಜಯದ ಗುರಿಗಿದೆ. 36 ಎಸೆತಗಳ ಮುಂದೆ ಕ್ಷೇತ್ರ ರಕ್ಷಣೆಗೆ ಸಜ್ಜಾಗ್ತಾ ಇದೆ ಯಂಗ್ ಫ್ರೆಂಡ್ಸ್ ಬೋಡು ಮರ್ಕಂಚ ತಂಡ. ಹಾಗೇನೆ
ಆದಷ್ಟು ಬೇಗ ಆರಂಭಿಕ ದಾಂಡಿಗರನ್ನ ಯುವಶಕ್ತಿ ನಾವೂರು ತಂಡದ ಆರಂಭಿಕ ದಾಂಡಿಗರು ಅಂಕಣವನ್ನ ಪ್ರವೇಶಿಸಬೇಕು. ಪ್ರಥಮ ಇನ್ನಿಂಗ್ಸ್ 22 ನಿಮಿಷಗಳ ಒಳಗಾಗಿ ಮುಕ್ತಾಯವಾಗಿದೆ. ಅಭಿನಂದನೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದೇವೆ ಯುವಶಕ್ತಿ ನಾವೂರು ತಂಡಕ್ಕೆ. ದ್ವಿತೀಯ ಇನ್ನಿಂಗ್ಸ್ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಇಂದಿನ 2 ದಿನಗಳ ಕಾಲ ನಡೆಯುವಂತಹ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಆಂಗ್ಲ ಭಾಷೆಯಲ್ಲಿ ವೀಕ್ಷಕ ವಿವರಣೆಯನ್ನು ನೀಡುವಂತಹ ಸತೀಶ್ ಸರ್ ಮಂಗಳೂರು ಇವರನ್ನ ಪ್ರಥಮ ದಿನದಾಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಈ ದ್ವಿತೀಯ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆಯನ್ನು ಆಂಗ್ಲ ಭಾಷೆಯಲ್ಲಿ ನೀಡಲಿಕ್ಕಿದ್ದಾರೆ. ಸತೀಶ್ ಸರ್ ಮಂಗಳೂರು ಮತ್ತೊಮ್ಮೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಗಾಂಗೆಯ ಟ್ರೋಫಿ 2023ಕ್ಕೆ ಸ್ವಾಗತವನ್ನು ನೀಡ್ತಾ ಇದ್ದೇವೆ. On the board, 14 for the loss of 1 wicket. Appeal for leg before again. Ball is just going down, and one more single in the form of leg bye. With that leg bye, score moves on to 15 on the board. 15 for the loss of 1 wicket in the over number 3 is in progress. Subramanya. Right arm over the wicket, ball toss. Full toss, swings at one, down to the fine leg region. It's going to be a opportunity for the fielder to collect the ball just inside the fence, but ample time for the batter to complete that couple of runs. Of course, in the morning there is no wind at all in the ground, so that it's very difficult for the batter to get the distance right. And here is again, went for the reverse sweep. Is Plum in front of wicket. Is gone, went for the reverse stroke, finding himself right in front of middle stump, and umpire Harish Padil has got no hesitation in his mind, raising his finger. Wicket number 2, which is back into pavilion at the score of 17 on the board for the loss of 2 wickets. ಎಂಎಂಸಿ ಸುಬ್ರಹ್ಮಣ್ಯ ಹಾಗೂ ಯಂಗ್ ಫ್ರೆಂಡ್ಸ್ ವಾಮದ ಪದವು ತಂಡದ ನಾಯಕರು ಆದಷ್ಟು ಬೇಗ ಇಲ್ಲಿ ಬರಬೇಕು ನನ್ನ ಚಿಮ್ಮಿಗಾಗಿ. ಫಾರ್ ದ ನೆಕ್ಸ್ಟ್ ಮ್ಯಾಚ್ ಐ ರಿಕ್ವೆಸ್ಟ್ 2 teams captain please to be reported immediately in the presentation dais for the tossing ceremony. I request the president of Gaangeya Cricketers, Subramanya, please do the tossing ceremony. I request respected Ravindra Kumar Rudrapada, the president of Gaangeya Cricketers, Subramanya, to kindly complete the formalities of tossing ceremony in our presentation dais. ದಯಮಾಡಿ ಅಲ್ಲಿ ಪ್ರೆಸೆಂಟೇಷನ್ ಡಯಸ್ ಅಲ್ಲಿ ನಿಂತವರು ಸ್ವಲ್ಪ ಬದಿಗೆ ಸರಿಬೇಕು ಪ್ಲೀಸ್. ಸ್ವಲ್ಪ ಅಲ್ಲಿ ಟಾಸಿಂಗ್ ಸೆರೆಮನಿ ಆಗ್ತಾ ಇದೆ. ದಯಮಾಡಿ ಅಲ್ಲಿ ಆಟಗಾರರು ಸ್ವಲ್ಪ ಅಲ್ಲಿ ಬದಿಗೆ ಸರಿಬೇಕು. ಎಸ್. So meanwhile, runs which is coming here, and 18 on the board, and appeal for run out. 18 for the loss of 2 wicket in the over number 3 is in progress. Subramanya. Final time in this over. Scoreboard is 19. 19 2 ವಿಕೆಟ್ ನಷ್ಟಕ್ಕೆ 3ನೇ ಓವರ್ನ ಚಾಲ್ತಿಯಲ್ಲಿ. Subramanya. Right arm over the wicket to the new batsman. Siab nicely reverse sweeping the ball down to deep backward point region before the fielder from deep cover point to run across his left to field the ball. Ample time for the batter to complete that couple of runs. With that couple of runs covered, now moves on to 21 on the board. 21 for the loss of 1 wicket. ಯಂಗ್ಸ್ಟರ್ ವಾಮದ ಪದವ ತಂಡದ ನಾಯಕ ಆದಷ್ಟು ಬೇಗ ಬರಬೇಕು. ತಮಗಾಗಿ ಎದುರಾಳಿ ತಂಡದ ನಾಯಕ ಕಾಯ್ತಿದ್ದಾರೆ. ದಯಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು. ಯಂಗ್ಸ್ಟರ್ ವಾಮದ ಪದವು ತಂಡದ ನಾಯಕ ಅಮನ್, ಯಂಗ್ಸ್ಟರ್ ತಂಡದ ಅಮನ್ ಕ್ಯಾಪ್ಟನ್, ಪ್ಲೀಸ್ ಬಿ ರಿಪೋರ್ಟೆಡ್ ಹಿಯರ್ ಇಮಿಡಿಯೇಟ್ಲಿ. ಇಟ್ಸ್ ಅ ಫೈನಲ್ ಕಾಲ್ ಫಾರ್ ಯು ಟು ರಿಪೋರ್ಟ್ ಹಿಯರ್. Beautifully bowled, perfect one, but the ball just going to miss the off stump, and looks like the batsman just survived because that moving delivery pitched in a line, but because of that leg cutter, the impact of the line just going to miss the off stump, and batsman just survived from that leg before wicket. One more addition, scoreboard numbers on to 22 on the board
for the loss of 2 wickets. This time swept that one very nicely down to square leg region for a single, and with that single Skobana moves on to 23 on the board. Now tossing ceremony is going on here, and our respected president Ravindra Kumar Rudrapada sir just completing the formalities of toss. This time he lofted that one down to mid-wicket region. He'll go to be a first sixer of the tournament. Yes, it does. Absolutely first sixer of the tournament, which just came from the bat of Harif. It's not so easy in the morning to get the distance, but he got that one right from the middle of the bat with some power, with some timing. He got the distance, and scoreboard jumps into 29 on the board. That means just 6 runs required for the victory. Went for the reverse sweep, but didn't got enough bat onto that, and before that short third-man fielder will go into field that one. Ample time for the batter to complete the single. So with that single, Skobana moves on to 30 on the board. Just 5 more runs required for the victory. Again, going for the drive. They're going on the single, but going against that one. So for the next match, the toss which is on by the captain of youngster Wamadapadau, Aman, and he elected to field first. Beautifully plays it down mid-wicket region for a single. Will they come back for the second? Yes, they come back for the second because of a little bit fumble from the fielder in the deep. And with that couple of runs, Skobana moves on to 32 on the board. That means just 4 minutes left in this game. 2 overs remaining, 12 balls, and they have to get only 3 runs to win this match. Some kind of miracle bowling which is badly required for the team. Young friends Budu Gaangeya, if they wanted to back into this game, the wait and see how well they're going to come back. This time, he looks like going to finish the match in a style. Yes, he does. The second sixer. And the match which is completed. Magnificent stroke. Naveen is brought into attack, but first ball itself, the batter Arif got his second sixer, and the second sixer of this tournament and of the match. And they have finished the match in a style. Congratulations, Yoshakti Naur, for their wonderful performance, highly dominated performance from the fielding department, batting department, and deserve the victory. Congratulations for the winner. So, for the all cricket lovers, I would like to welcome all of cricket lovers for this prestigious cricket tournament. Meanwhile, so man of the match which goes to the man who is responsible for the dismantling the batting department with its outstanding bowling performance with 1 over 6 runs and 3 wickets. Ichu of Yoshakti Naur, who judged as a man of the match. May I request Ichu, please come and collect your man of the match award from our chief guest. ದಯಮಾಡಿ ಇಚ್ಚು ಅವರು ಆಗಮಿಸಬೇಕು. ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಮುಖ್ಯ ಅತಿಥಿ ಗಣ್ಯರಿಂದ ಮುಖ್ಯ ವೇದಿಕೆಯಲ್ಲಿ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ. ದಯವಿಟ್ಟು ಇಚ್ಚು ಆಫ್ ಯುವಶಕ್ತಿ ನಾವೂರ್ ದಯಮಾಡಿ ವೇದಿಕೆ ಬರಬೇಕು. ಇಚ್ಚು ಆಫ್ ಯುವಶಕ್ತಿ ನಾವೂರ್ ವೇದಿಕೆ ಬಂದು ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ. So meanwhile, just I am mentioning about one of the most prestigious cricket tournament, Gaangeya Trophy 2023, which is proudly organized by Gaangeya cricketer Subramanya, Kadapata Loko, South Kendra, in the sweet memory of late Krishna Kumar Rudra Prada, and South Kendra district as well as Kasaragod district, and invited 20 teams
participating in this most prestigious cricket tournament. And just now, the first match which is completed. Now we are going to the second match of this tournament. And 10 Media, the one more very popular live telecast YouTube channel having a live telecast of this cricket tournament. And once again, those who are late tuned to that 10 Media 10 Media YouTube channel. And good morning, everyone. Welcome for the prestigious cricket tournament on behalf of organizers and myself, Satish Salyan in English. And after that, he's got a bounty for that stroker. इस चौके के साथ स्कोर बढ़कर अब पहुंच चुका है 7 रनों पर बिना किसी नुकसान के, 7 without loss, and a perfect struck came from the bat of Vineet. और इस चौके के साथ 7 रनों पर स्कोर बोर्ड पहुंच चुका। पहला ओवर उनकी पारी का प्रगति पर, और गेंदबाज सुरेश गेंदबाजी इस वक्त आगे बढ़ाते हुए दाहिने हाथ राउंड द विकेट गेंदबाजी करते हुए ये गेंद ड्राइव किया इस वक्त खूबसूरती के साथ लॉन्ग ऑन की दिशा में। इस बार फील्डर वहां पर मौजूद, एकमात्र रन बल्लेबाज को मिलेगा। इससे पहले कि गेंद को फील्ड करने के बाद थ्रो करे, फील्डर बल्लेबाज के पास मौका था 1 रन प्राप्त करने का। 8 रन बिना किसी नुकसान के, 8 विदाउट लॉस इन द फर्स्ट ओवर फॉर एमएमसी सुब्रमण्य। इस वक्त पहला ओवर उनकी पारी का प्रगति पर, यह गेंद उछाला इस वक्त लॉन्ग ऑन की दिशा में, और इस बार क्या छूट चुका और गेंद सीमा रेखा से बाहर 4 रनों के लिए। बेहतरीन स्ट्रोक इस वक्त खेला था जरूर, लेकिन भाग्यशाली रहे बल्लेबाज की कैच इस वक्त छूट चुका है लॉन्ग ऑन फील्डर द्वारा। और न सिर्फ फील्डर ने कैच छोड़ा बल्कि चौका भी इस वक्त प्रदान करते हुए चौके के साथ स्कोर बढ़कर पहुंच चुका है 12 रनों पर। इट्स 12 विदाउट लॉस in the over number first. First over has been game student. In fact, first over completed and 12 without loss. Scorpions Kings Kollamogro will takes over Friends Yelimale in the next match, and because of that I request all the players of these two teams to please report to the stage immediately to make a sign in the official chart for the next match. और पहला ओवर पूर्ण हो चुका है, बेहतर शुरुआत यहाँ पर कर चुका है एमएमसी सुब्रमण्य, 12 रन जोड़ चुका है बिना किसी नुकसान के, 12 विदाउट लॉस आफ्टर द कंप्लीशन ऑफ फर्स्ट ओवर। शाकिर गेंदबाजी इस वक्त शुरू करते हुए और सामना करने के लिए तैयार। इस बार विनीत एक बेहतर शुरुआत इस वक्त कर चुका है एमएमसी सुब्रमण्य। पहले ओवर की समाप्ति के बाद 12 रन यहाँ पर जोड़ चुका है। सुबह का वक्त लगभग 10 यहाँ पर बचते हुए, और धूप की तीव्रता इस बढ़ते हुए वक्त के साथ साथ यहाँ पर बढ़ती हुई, और निस्संदेह यहाँ पर ऐसा कहना पड़ेगा एक बेहतरीन क्रिकेट श्रृंखला गांगेया ट्रॉफी 2023 की शानदार शुरुआत आज सुबह हो चुकी है भव्य उद्घाटन समारोह के बाद, और इस श्रृंखला का दूसरा मैच यहाँ पर खेला जाता है। गेंदबाज की गेंद, ये गेंद बॉल्ड आउट, फर्स्ट बॉल एंड ही गॉट द बैक टू मच स्ट्रेट लाइन। और विनीत गेंद को उछालना चाहते थे लेकिन अंतिम अक्षर में गेंद की लाइन पर नहीं आ पाए, और गेंद सीधे मिडल और लेग स्टंप पर जा टकराती है, और अपनी पहली गेंद पर शाकिर यहाँ पर विकेट प्राप्त कर चुके हैं। तो 12 रनों पर पहला विकेट इस वक्त खो चुका है एमएमसी सुब्रमण्य। इट्स 12 फॉर द लॉस ऑफ 1 विकेट। विनीत डिपार्ट्स फॉर 5 एंड वी आर जस्ट वेटिंग फॉर द नंबर 3 बैट्समैन। डेनियल नंबर 3 बल्लेबाज के तौर पर इस वक्त मैदान पर उतरते हुए, और शाकिर अपनी पहली गेंद पर यहाँ पर विकेट प्राप्त कर चुके हैं। तो इस वक्त डेनियल स्ट्राइकर एंड की ओर कदम बढ़ाते हुए, शाकिर उनको इस वक्त गेंदबाजी करेंगे, और फील्डिंग में यहाँ पर ऐसा कहना पड़ेगा 2 फील्डर मात्र 20 गज के दायरे के बाहर तैनात, डीप एक्स्ट्रा कवर और लॉन्ग ऑन ठीक सीमा रेखा के पास इस वक्त मौजूद है। और गेंदबाज शाकिर इस वक्त डेनियल के लिए दाहिने हाथ राउंड द विकेट। ये गेंद लेग स्टंप से बाहर की ओर निकलती हुई गेंद को इस वक्त छोड़ दिया, लेग स्टंप से काफी बाहर की ओर निकल रही थी। वाइड का इशारा अंपायर का, और वाइड के रन के साथ स्कोर बढ़कर पहुंच चुका है 13 रनों पर 1 विकेट के नुकसान पर। 13 फॉर द लॉस ऑफ 1 विकेट। इस बार ड्राइव किया खूबसूरती के साथ, जस्ट गॉट टू द राइट ऑफ द पिच ऑफ दैट बॉल एंड ड्रिवन दैट वन परफेक्टली। गेंद को लॉन्ग ऑफ पर जब तक फील्ड किया जाता 1 रन का इजाफा यहाँ पर हो चुका है। 1 रन के इजाफे के साथ स्कोर बढ़कर पहुंच चुका है 14 रनों पर। दूसरा ओवर इस वक्त प्रगति पर, एक बेहतर ओवर अब तक साबित हो चुका है शाकिर का, जिसमें 1 विकेट वो प्राप्त कर चुके हैं, और अपनी अगली गेंद लेकर इस वक्त तैयार। फील्डिंग में कुछ हद तक जमावट यहाँ पर करते हुए, एक्स्ट्रा कवर पॉइंट मिड ऑन
मिड विकेट, स्क्वायर लेग और शॉर्ट फाइन लेग 20 गज के दायरे के अंदर तैनात और शॉर्ट थर्ड मैन भी इस वक्त मौजूद। लेग स्टंप से बाहर, वाइड का इशारा। One more run added to the total and with that single run the scoreboard moving up to 15। इस बार लेग स्टंप से बाहर की ओर निकलती हुई रन के लिए दौड़ पड़े, निशाना इस वक्त टकरा चुका है और इसी के साथ विकेट यहां पर गिर चुका है रन आउट के रूप में। नॉन स्ट्राइकर रन के बल्लेबाज इससे पहले कि स्ट्राइकर एंड पर पहुंचे, सीधा थ्रो इस वक्त स्टंप्सों को बिखेर कर ले जाता हुआ और इसी के साथ विकेट नंबर 2 यहां पर गिर चुका है। डेनियल की पारी यहां पर समाप्त और दूसरा विकेट यहां पर गिर चुका है, जबकि कुल मिलाकर इस वक्त स्कोर है 15 रन। इट्स 15 फॉर द लॉस ऑफ 2 विकेट इन द ओवर नंबर 2 इन प्रोग्रेस फॉर MMC Subramanya in the match number 2 of Gaangeya Trophy 2023। Mahesh, the number 4 batsman, is now coming out to the middle और स्ट्राइकर की ओर वो इस वक्त कदम बढ़ाते हुए। कुल मिलाकर दूसरा ओवर उनकी पारी का यहां पर प्रगति पर रहा और 2 विकेट होने के बावजूद 15 रनों पर स्कोर इस वक्त रुक चुका है। शाकिर, गेंदबाजी इस वक्त आगे बढ़ाते हुए नए बल्लेबाज महेश इस वक्त सामना करने के लिए तैयार। फील्डिंग में कुछ हद तक जमावट करने के बाद अपनी ओर की अगली गेंद लेकर इस वक्त तैयार था। इन हाथ राउंड द विकेट गेंदबाजी करते हुए रिवर्स शॉट गेंद को खेलना चाहा, नॉट क्वाइट मिड विकेट, इन फैक्ट दे गॉन थ्रू फॉर अ क्विक सिंगल एंड गेट इट कंटेम्प्ट एट लास्ट और लेग बाय का इशारा अंपायर का। और यहां तक कुल रन संख्या का सवाल है, इस वक्त 16 रनों पर स्कोर बोर्ड पहुंच चुका है। 16 फॉर द लॉस ऑफ 2 विकेट इन द ओवर नंबर 2 इन प्रोग्रेस। एक लंबा ओवर इस वक्त शाकिर का यहाँ पर प्रगति पर रहा और अपनी ओर की अगली गेंद लेकर इस वक्त शाकिर तैयार था। इन्हें हाथ ओवर द विकेट गेंदबाजी करते हुए यह गेंद ड्राइव करना चाहा, बल्ले का बाहरी किनारा, शॉर्ट थर्ड मैन पर रन के लिए दौड़ पड़े और तेजी के साथ एक रन यहाँ पर पूर्ण कर चुके हैं। अंतिम क्षण में थ्रो जरूर पहुंचा फील्डर का स्टंप्सों पर, लेकिन इससे पहले बल्लेबाज एक रन पूर्ण कर चुके थे और एक रन के साथ स्कोर बढ़कर अब पहुंच चुका है 17 रनों पर 2 विकेट के नुकसान पर। इट्स 17 फॉर द लॉस ऑफ 2 विकेट इन द ओवर नंबर 2 इन प्रोग्रेस। शाकिर एक बार फिर से गेंदबाज यहां पर आगे बढ़ाते हुए ये गेंद इस बार एनफील्ड क्लियर करते हुए गेंद को खेला, लॉन्ग ऑफ पर गेंद वहां पर जब तक फील्ड हो बल्लेबाज के पास मौका 2 रन यहां पर प्राप्त करने का। इस बार गेंद को स्कूप किया था एनफील्ड क्लियर करते हुए और जब तक गेंद को लॉन्ग ऑफ पर फील्डर फील्ड करके थ्रो करे, बल्लेबाज के पास मौका था 2 रन प्राप्त करने का। 7 रन इस ओवर में बने, 7 runs scored in this over, 2 overs completed and after completion of 2 overs except they lost their 2 wicket, they are looking in a good situation। 19 for the loss of 2 wicket after completion of 2 overs। ಫ್ರೆಂಡ್ಸ್ ಎಲಿಮಲೆ ಹಾಗೂ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮಗ್ರು ತಂಡದ ನಡುವೆ ಮುಂದಿನ ಪಂದ್ಯ ನಡೆಯಲಿದೆ. ಆದ್ದರಿಂದ ಎರಡೂ ತಂಡದ ಆಟಗಾರರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಅಫಿಷಿಯಲ್ ಹಾಳೆಯಲ್ಲಿ ತಮ್ಮ ತಂಡದ ಸದಸ್ಯರ ಹಸ್ತಾಕ್ಷರಗಳನ್ನು ನೋಂದಾಯಿಸಬೇಕಾಗಿ ವಿನಂತಿ. ದಯವಿಟ್ಟು ಎರಡೂ ತಂಡದ ಆಟಗಾರರು ಗಮನಿಸಬೇಕು. अरशद बजाल इस वक्त गेंदबाजी यहाँ पर शुरू करते हुए और तीसरा ओवर यहाँ पर शुरू होता हुआ MMC सुब्रमण्य की पारी में। ओवर की पहली गेंद, ये गेंद ड्राइव किया इस वक्त एक्स्ट्रा कवर फील्डर के हाथों में गेंद और इसी के साथ ये विकेट यहाँ पर गिर चुका है। He just checked the shot at the last movement, played that one square of the wicket, but Khan finds the gap. And extra cover fielder took the catch just inside the 20-yard circle. और इसी के साथ ये विकेट नंबर 3 यहाँ पर गिर चुका है। तन्नू की पारी समाप्त, तीसरा विकेट गिर चुका है 19 रनों के योग पर। इट्स 19 फॉर द लॉस ऑफ 3 विकेट्स। So Chetan, number 5 batsman, is now comes out to the middle. और
वो इस वक्त सामना करेंगे अरशद की गेंदों का। तो शाकिर की तरह अरशद भी अपनी पहली गेंद पर विकेट यहाँ पर प्राप्त कर चुके हैं और नए बल्लेबाज चेतन इस वक्त सामना करने के लिए तैयार अरशद की गेंदों का। अरशद फील्डिंग में कुछ हद तक जमावट करने के बाद अपनी ओर की अगली गेंद लेकर तैयार। बाएं हाथ राउंड द विकेट इस वक्त गेंदबाजी करते हुए ये गेंद इस बार ड्राइव किया खूबसूरती के साथ। गेंद पहुंची इस वक्त लॉन्ग ऑफ की दिशा में। फील्डर वहां पर मौजूद, एकमात्र रन बल्लेबाज को मिलेगा और एक रन के साथ स्कोर बढ़कर पहुंच चुका है 20 रनों पर। 20 फॉर द लॉस ऑफ 3 विकेट एट द स्टार्ट ऑफ द थर्ड ओवर इन फैक्ट। और अरशद इस वक्त गेंदबाजी आगे बढ़ाते हुए। महेश इस वक्त सामना करने के लिए तैयार। फील्डिंग में कुछ हद तक जमावट करते हुए एक्स्ट्रा कवर फील्डर को थोड़ा सा स्क्वायर इस वक्त तैनात किया गया है। और ओवर की अगली गेंद, ये गेंद इस बार हल्के से गेंद को स्टीयर कर दिया बैकफुट पर जाने के बाद गली की दिशा में। और जब तक गेंद को वहां पर फील्ड किया जाता, 1 रन का इजाफा यहाँ पर हो चुका है। 1 रन के इजाफे के साथ स्कोर बढ़कर अब पहुंच चुका है 21 रनों पर 3 विकेट के नुकसान पर। 21 फॉर द लॉस ऑफ 3 विकेट इन द ओवर नंबर 3 इन प्रोग्रेस। अर्शद की गेंद, ये गेंद इस बार रन साइड पर गेंद को खेलना चाहता, चूंकि गेंद पहुंची शॉर्ट फाइन लेग पर 22 के रूप में। 1 रन बल्लेबाज दौड़कर पूर्ण कर चुके। इससे पहले की गेंद को शॉर्ट फाइन लेग पर फील्ड किया जाता और 1 रन के साथ स्कोर बढ़कर पहुंच चुका है 22 रनों पर। 22 फॉर द लॉस ऑफ 3 विकेट्स नाउ इन द ओवर नंबर 3 इन प्रोग्रेस। और अरशद ये गेंद इस बार ऑन साइड पर उछालना चाहा, प्लम्ब इन फ्रंट घोषित और इसी के साथ एक और विकेट यहां पर गिर चुका है। The batsman just wanted to heave the ball on the onside area at the last moment, लेकिन गेंद मिड स्टंप को कंसंट्रेट कर आते हुए लाइन पर टिपा खाए और सीधे जाकर पैरों पर टकराए और अंपायर हरीश पटेल को कोई दिक्कत ही यहाँ पर नहीं हुई उन्हें आउट घोषित करने में। और इसी के साथ चौथा विकेट गिर चुका है। महेश की पारी समाप्त 22 रनों पर। चौथा विकेट यहाँ पर खो चुका है एमएमसी सुब्रमण्य। नाउ दे आर 22 फॉर द लॉस ऑफ 4 विकेट्स। सुदर्शन नए बल्लेबाज इस वक्त सामना करने के लिए तैयार अरशद की गेंदों का। और अरशद इस वक्त गेंदबाजी आगे बढ़ाते हुए ये गेंद ऑफ स्टंप पर आती हुई गेंद को साइड पर इस वक्त खेलना चाहता, अंतिम क्षण में गेंद को छोड़ दिया। देखा कि गेंद स्टंप से काफी दूरी पर निकल रही है और वाइड का इशारा अंपायर का। और 1 रन के साथ 23 रनों पर स्कोरबोर्ड पहुंच चुका है। यह गेंद स्वीप करना चाहा इस बार, चूंकि गेंद की लाइन पर नहीं आ पाए। परिवर्तन के तौर पर कुछ हद तक धीमी गेंद इस वक्त अरशद ने फेंकी थी और आखिरकार बल्लेबाज को इस गेंद पर रन नहीं मिला। बेहतर ओवर की समाप्ति अरशद की, जिसमें 4 रन न सिर्फ उन्होंने प्रदान किए। 3 overs completed and after 3 overs MMC Subramanya are 23 for the loss of 4 wickets after completion of 3 overs। 3 overs left in overall calculation and there rings 3 ओवर का खेल बाकी। और देखते हैं इन बचे हुए 3 ओवर में उनके बल्लेबाज और कितने रन यहाँ पर बटोर पाते हैं। पहले ओवर में 12 रन बने, तब ऐसा लग रहा था एमएमसी सुब्रमण्य के बल्लेबाज गेंदबाजों पर छा जाएंगे, लेकिन उसके बाद शाकिर और अरशद दोनों ने बेहतरीन 2 ओवर फेंके, जिसमें सिर्फ 11 रन उन्होंने प्रदान किया कुल मिलाकर 2 ओवर में। और धीरे धीरे इस वक्त गेंदबाज सिचुएशन को अंडर कंट्रोल करते हुए, परिस्थिति को अपने नियंत्रण में लेते हुए चौथा ओवर यहाँ पर शुरू होता हुआ। शाकिर अपना दूसरा ओवर इस वक्त लेकर तैयार और चौथा ओवर यहाँ पर शुरू होता हुआ। First ball. This time, just wanted to lob that one, not connected that one properly. In fact, he gets in a single for that stroke. Friends, ಎಲಿಮಲೆ ಹಾಗೂ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮಗರು ತಂಡದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಅಫಿಷಿಯಲ್ ಹಾಳೆಯಲ್ಲಿ ತಮ್ಮ ತಂಡದ ಸದಸ್ಯರ ಹಸ್ತಾಕ್ಷರಗಳನ್ನು ನೋಂದಾಯಿಸಬೇಕಾಗಿ ವಿನಂತಿ. 2 ತಂಡದ ಆಟಗಾರರು ಗಮನಿಸಬೇಕು, ದಯವಿಟ್ಟು ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ ಹಸ್ತಾಕ್ಷರಕ್ಕಾಗಿ. Shakir की गेंद ऑफ स्टंप पर आती हुई, caught behind and this time he's gone. He's got a big nick on that at the last moment. Just wanted to follow that one, missing the line completely. He's got a nick on that and wicketkeeper behind the stumps made no mistake. One more wicket fall and they are looking in trouble now for the first time in this match. 24 for 5 for MMC Subramanya.
रक्षित नए बल्लेबाज के रूप में इस वक्त क्रीज पर कदम बढ़ाते हुए, और जहां तक सवाल है इस वक्त स्ट्राइकर रन का, तो रक्षित इस वक्त सामना करने के लिए तैयार, जबकि शाकिर इस वक्त गेंदबाजी यहाँ पर आगे बढ़ाते हुए, और 2 विकेट अब तक शाकिर प्राप्त कर चुके हैं। अपने दूसरे ओवर की तीसरी गेंद लेकर इस वक्त तैयार दाहिने हाथ के बल्लेबाज रक्षित के लिए। ये गेंद रिवर्स शॉट गेंद को खेलना चाहा, गेंद पहुंची इस वक्त शॉर्ट मिड विकेट पर, 1 रन मिलेगा इस बीच, और 1 रन के साथ स्कोर बढ़कर अब पहुंच चुका है 25 रनों पर। 25 कम्स अप फॉर एमएमसी सुब्रमण्या इन द ओवर नंबर 4 इन प्रोग्रेस। शाकिर अपनी ओर की अगली गेंद लेकर इस वक्त तैयार, दाहिने हाथ ओवर द विकेट गेंदबाजी करते हुए। ये गेंद इस बार नॉट क्वाइट मिड विकेट, इनफैक्ट चांस फॉर मिड ऑफ फील्डर, और इस कैच को लपकने में सफल, बल्ले के बीचों बीच गेंद को कनेक्ट करने में असफल रहे। गेंद टॉप एज पर टकराने के बाद हवे में उछली और मिड ऑफ पर इस कैच को लपक लिया गया फील्डर द्वारा, और एक और विकेट यहां पर गिर चुका है। नाउ दे आर लुकिंग डीप इन ट्रबल, नाउ इट्स 25 for 6 in the over number 4 in progress in their innings. At one stage they were 12 without loss after first over, and now fantastic comeback made by the bowlers of youngster Mohammad Pado. After being conceding 12 runs in the first over, they come back very well in the next 4 overs, and now they are 25 for 6 for MMC Subramanya, and now the number 8 batsman is now comes out to the middle. ಅಲ್ಲಿ ಮರ್ಕಂಜ ತಂಡದ ಕೆಲವು ಸದಸ್ಯರಲ್ಲಿ ಸೀಮಾರೇಖೆಯ ಒಳಗಡೆ ಇದ್ದಾರೆ, ದಯವಿಟ್ಟು ಅವರು ಸೀಮಾರೇಖೆ ಹೊರಗಡೆ ಹೋಗಬೇಕಾಗಿ ವಿನಂತಿ, ದಯವಿಟ್ಟು. So 25, this time straight into the hands of extra cover feeder. First ball, a golden duck dismissal for the batsman. He just played that one but can't find the gap, और extra cover fielder के हाथों में गेंद पहुंचे सीधे, straight forward catch, and one more wicket fallen. 25 for 7 now. What a dramatical collapse happened in the innings of MMC Subramanya after being scoring 12 runs in the first over. The bowlers of youngster Mohammad Pado came back fantastically, and now MMC Subramanya are now in trouble. 25 for 7. तो शाकिर इस वक्त अपना चौथा विकेट प्राप्त कर चुके हैं, और हैट्रिक गेंद लेकर इस वक्त तैयार अपने कोटे की अंतिम गेंद, दाहिने हाथ ओवर द विकेट, और देखना है कि शाकिर अपना हैट्रिक परिपूर्ण कर पाते हैं या नहीं। दाहिने हाथ ओवर द विकेट, ये गेंद इस बार अच्छी गेंद थी, बल्ले का बाहरी किनारा, शॉट थर्ड मैन पर मिसफील्ड वहां पर, और 1 रन के साथ दोनों बल्लेबाज अपना छोड़ बदल चुके हैं, और 1 रन के साथ स्कोर अब बढ़कर पहुंच चुका है 26 रनों पर 7 विकेट के नुकसान पर। 26 for the loss of 7 wickets, 4 overs completed, 2 overs remaining in overall calculation in their innings. Just 12 balls left in their innings. 26 for the loss of 7 wickets for MMC Subramanya. और 5वां ओवर इस वक्त देखना ही है कि कौन से गेंदबाज इस वक्त 5वां ओवर यहाँ पर फेंकते हैं। निजाम गेंदबाज यहाँ पर शुरू करते हुए, और 5वां ओवर शुरू होता हुआ इस वक्त एमएमसी सुब्रमण्या की पारी में। फील्डिंग में कुछ हद तक जमावट इस वक्त करने के बाद निजाम अपने कोटे की पहली गेंद लेकर इस वक्त तैयार, दाहिने हाथ राउंड द विकेट इस वक्त गेंदबाजी करते हुए। ओवर की पहली गेंद लेग स्पिन गेंदबाजी, ऑफ स्टंप से काफी बाहर, नो बॉल का इशारा, बीमर गेंद थी, 1 रन का इजाफा, फ्री हिट गेंद इस वक्त बल्लेबाज के लिए, और निजाम अपनी ओर की अगली गेंद लेकर इस वक्त तैयार, दाहिने हाथ राउंड द विकेट गेंदबाजी करते हुए दाहिने हाथ के बल्लेबाज के लिए। यह गेंद बेहतर गेंद थी, एब्सोल्युटली फैंटास्टिक वन, मच स्ट्रेट लाइन, गेंद को ऑन साइड पर उछालना चाहा, चूंकि गेंद के लाइन पर नहीं आ पाए, और गेंद सीधे पहुंची विकेट कीपर के हाथों में, रन बल्लेबाज को नहीं मिला। फिर से एक बार निजाम, गेंदबाजी इस वक्त
आगे बढ़ाते हुए दाहिने हाथ राउंड द विकेट गेंदबाजी करते हुए ये गेंद फुल टॉस, जस्ट वांटेड टू पुल दैट वन, अगेन मिसेस, और गेंद सीधे पहुंची विकेट कीपर के हाथों में। हालांकि काफी ढीली गेंद थी इस वक्त, लेकिन इस ढीली गेंद का फायदा उठाने में असफल है और रन इस गेंद पर बल्लेबाज को नहीं मिला। निजाम फिर से एक बार तैयार, फुल टॉस, इस बार नो बॉल का इशारा, एक बार फिर से बीमर गेंद थी और एक रन का इजाफा। इट्स 28 नाउ फॉर द लॉस ऑफ 7 विकेट्स इन द ओवर नंबर 5 इन प्रोग्रेस। निजाम फिर से एक बार तैयार, ये गेंद बिल्कुल बेहतर गेंद थी इस वक्त, बिल्कुल जमीन के सहारे गेंद पहुंची इस वक्त डीप बैकवर्ड स्क्वायर लेग पर। दूसरे रन के लिए बल्लेबाज दौड़ पड़े, थ्रो पहुंचा इससे पहले कि थ्रो पहुंचे बल्लेबाज के पास मौका था 2 रन प्राप्त करने का और इन 2 रनों के साथ स्कोर बढ़कर अब पहुंच चुका 30 रनों पर 7 विकेट के नुकसान पर। 30 फॉर द लॉस ऑफ 7 विकेट्स इन द ओवर नंबर 5 इन प्रोग्रेस। निजाम अपनी ओवर की अगली गेंद लेकर तैयार, यह गेंद उछालना चाहा, फॉलो थ्रू में इस कैच को लपक लिया गेंदबाज ने और इसी के साथ एक और विकेट यहां पर गिर चुका है। ऐसा कहना पर नॉट क्वाइट गेट दैट वन राइट फ्रॉम द मिडल ऑफ द बैट एट द लास्ट में द बॉल गॉट स्टॉपेज और फॉलो थ्रू में इस कैच को एक बेहतर जजमेंट के साथ इस वक्त गेंदबाज लपकते हुए 8वां विकेट गिर चुका है। 30 फॉर द लॉस ऑफ 8 विकेट्स। So number 10 batsman is now comes out to the middle, Ashok, और वो इस वक्त स्ट्राइकर एंड की ओर कदम बढ़ाते हुए और निजाम जो कि इस वक्त गेंदबाजी करेंगे दाहिने हाथ के बल्लेबाज अशोक के लिए। चार गेंदें इस ओवर में अब तक निजाम फेंक चुके हैं और अपनी 5वीं गेंद लेकर इस वक्त तैयार रहा। अशोक इस वक्त सामना करते हुए निजाम की गेंदों का और निजाम गेंदबाजी यहां पर आगे बढ़ाते हुए दाहिने हाथ राउंड द विकेट गेंदबाजी करते हुए दाहिने हाथ के बल्लेबाज के लिए इस वक्त तैयार रहा। ये गेंद इस बार स्क्वायर ऑफ द विकेट, खूबसूरती के साथ गेंद को खेला, लॉन्ग ऑफ की दिशा में, 1 रन मिलेगा, वहां पर अल्ताफ फील्डर है, 1 रन 2 रन मिले यहाँ पर, बेहतर फील्डिंग वहां पर लॉन्ग ऑफ पर फील्डर द्वारा और 2 रन के साथ स्कोर बढ़कर इस वक्त पहुंच चुका। तो अंपायर ने इशारा किया कि एक फील्डर को 20 गज के दायरे के अंदर इस वक्त बुला लिया जाए क्योंकि उनके निगदित समय जो कि यहाँ पर समाप्त हो चुका है और स्कोर इस वक्त है 32 रन। 32 नाउ फॉर द लॉस ऑफ 8 विकेट्स। लास्ट टाइम इन दिस ओवर निजाम कम्स, दाहिने हाथ राउंड द विकेट इस वक्त गेंदबाजी करते हुए ये गेंद स्वीप किया, खूबसूरती के साथ गेंद पहुंची स्क्वायर लेग की दिशा में, 1 रन मिला। 33 for the loss of 8 wickets and 5 overs have been bowled. Last over now remaining in their innings. गांगेया क्रिकेटर सुब्रमण्य ने इस बेहतरीन श्रृंखला का यहाँ पर आयोजन किया है गांगेया ट्रॉफी 2023 के नाम पर और दिवंगत कृष्ण कुमार रुद्रपादा इनके मधुर याद यहाँ पर आयोजन किया गया है। 2 दिनों तक ये श्रृंखला चलेगी, आज और कल, और प्रतिष्ठित 20 टीमें इस टूर्नामेंट में, इस प्रतियोगिता में इस वक्त हिस्सा ले रही है और मैच नंबर 2 इस टूर्नामेंट के अंतर्गत यहाँ पर खेला जाता हुआ और गेंदबाज अमन गेंदबाजी इस वक्त शुरू करते हुए ओवर की पहली गेंद लेकर तैयार। लेग स्पिन गेंद, इस बार गेंद को ऑन साइड पर उछालना चाहता, नॉट क्वाइट मिडली गेट द लास्ट मोमेंट, लेकिन 1 रन उन्हें जरूर मिला, स्कोर बढ़कर 1 रन के साथ पहुंच चुका है 34 रनों पर। 34 फॉर द लॉस ऑफ 8 विकेट्स। जस्ट 5 balls now left in their innings. Aman bowls. Full toss, pull that one this time and he finds the gap as well. In fact, he gets at least couple for that. A long chase for the fielder. It might be cut out just in that. In fact, they come back for the 3rd run and this time get it comfortably. So fantastic running between the wicket. In fact, looking for the 4th but won't get it. और 3 रन इस वक्त उनके खाते में जुड़ चुके हैं। बेहतरीन स्ट्रोक इस वक्त खेला था, फुल टॉस गेंद पर ऑन साइड पर डीप बैक स्कोर लगा और डीप फाइन लेग के बीच में फील्डर ने और स्कोर इन 3 रनों के साथ बढ़कर पहुंच चुका है 37 रनों पर। 37 फॉर द लॉस ऑफ 8 विकेट्स।
4 balls now remaining in their innings और अमन गेंदबाजी यहाँ पर आगे बढ़ाते हुए दाहिना तो ओवर द विकेट फुल टॉस एक बार फिर से, लेकिन इस बार गेंद का फायदा उठाने में सफल और गेंद सीधे पहुंची विकेट कीपर के हाथों में, रन बल्लेबाज को नहीं मिला। स्कोर रुक चुका है 37 रन 8 विकेट के नुकसान पर और अमन एक बार फिर से गेंदबाजी यहाँ पर आगे बढ़ाते हुए दाहिना तो ओवर द विकेट गेंदबाजी करते हुए बेहतर गेंद थी। एब्सोल्युटली द बॉल केम अलोंग द कार्पेट एट द लास्ट मोमेंट एंड वेंट इनटू द हैंड्स ऑफ विकेट कीपर आफ्टर बीटिंग द बैट्समैन। रन्स बल्लेबाज को नहीं मिला। 2 गेंदें अब उनकी पारी में बाकी, जस्ट 2 balls नाउ रिमाइनिंग इन देयर इनिंग्स और अमन ने इस वक्त गेंदबाजी यहाँ पर आगे बढ़ाते हुए दाहिने हाथ ओवर द विकेट। यह गेंद ढीली गेंद थी, ऑफ स्टंप पर आती हुई, ऑफ स्टंप से काफी बाहर की ओर निकलती हुई, वाइड का इशारा। 38 for the loss of 8 wickets. 2 balls now left in overall calculation in their innings और अमन गेंदबाजी यहाँ पर आगे बढ़ाते हुए दाहिना तो ओवर द विकेट। ये गेंद इस बार गेंद को रिवर्स शॉट खेलना चाहा, गेंद पहुंची शॉर्ट स्क्वायर लेग पर, 1 रन मिलेगा। लेग बाय डिक्लेयर्ड बाय अंपायर। द स्कोरबोर्ड मूविंग अप टू 39 for the loss of 8 wickets now. The last ball left in their innings और अंतिम गेंद लेकर अमन इस वक्त तैयार। द लास्ट बॉल फॉर देयर इनिंग्स इज नाउ कमिंग अप और अमन इस वक्त गेंदबाजी करेंगे दाहिने हाथ के बल्लेबाज के लिए। ये गेंद इस बार ऑन साइड पर गेंद को उछालना चाहा, नॉट क्वाइट मिडविकेट एट द लास्ट मोमेंट, इट्स गॉट इनसाइड एज ऑन दैट। इन फैक्ट जस्ट वी हैव टू वेट फॉर द अंपायर, इट्स ऑफ द लेग, इन फैक्ट लेग बाय डिक्लेयर्ड बाय अंपायर एंड द इनिंग्स इज अप फॉर एमएमसी Subramanya. They finished with 40 for the loss of 8 wickets in the stipulated 6 overs and now the target for youngster Wamoth Padawi is 41. They have to score for victory. They have to score 41 in 6 overs with the required run rate of 6.83 runs per over. They have to score for victory. 41. They have to score in the stipulated 36 deliveries with the help of 10 wickets. The present equation shows for them and let's see can they reach the target or not. ಫ್ರೆಂಡ್ಸ್ ಎಲಿಮಲೆ ಹಾಗೂ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮಗರು ತಂಡದ ಎಲ್ಲ ಸದಸ್ಯರಿಗೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ತಮ್ಮ ಹಸ್ತಾಕ್ಷರಗಳನ್ನು ಅಫಿಷಿಯಲ್ ಹಾಳೆಯಲ್ಲಿ ದಾಖಲಿಸಬೇಕಾಗಿ ವಿನಂತಿ. So 41 the target and they have to score just under 7 runs per over. That means in exactly calculation it's going to be 6.83 runs per over with the help of 10 wickets. They have to score for victory. 41 they have to score. The stipulated 36 overs, that means in 6 overs and the inning starts now with Rija Shatwal. तब तक उनकी पारी की शुरुआत होगी यहाँ पर एक छोटे से अंतराल के बाद. तब तक एक छोटा सा ब्रेक लेते हैं और छोटे से ब्रेक के बाद हम आपके सामने एक बार फिर से उपस्थित होंगे मेरे एक और काबिल दोस्त शुभान सुकुमार के साथ राज्य भाषा कन्नड़ में जब यंगस्टर वामत पदों की पारी की शुरुआत होगी एक छोटे से अंतराल यानी ब्रेक के बाद. एंड नाउ इट्स टाइम फॉर ब्रेक. थैंक यू, धन्यवाद. ಧನ್ಯವಾದಗಳು ಗೋಪಿ ಸರ್. ಇದೀಗ ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭಗೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ 40 ರನ್ಗಳನ್ನು ಕಲೆ ಹಾಕಿದಂತಹ ಎಂಎಂಸಿ ಸುಬ್ರಹ್ಮಣ್ಯ ಎದುರಾಳಿ ಯಂಗ್ಸ್ಟಾರ್ ವಾಮದ ಪದವು ತಂಡಕ್ಕೆ ನಿರ್ಧರಿತ 36 ಎಸೆತಗಳ ಮುಂದೆ 41 ರನ್ನಿನ ವಿಜಯದ ಗುರಿಗಿದೆ. ಹಾಗೇನೆ ಮುಂದಿನ ಪಂದ್ಯದ ಹಸ್ತಾಕ್ಷರ ಪ್ರಕ್ರಿಯೆಗೆ ಇದು ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಫ್ರೆಂಡ್ಸ್ ಏನೆಕಲ್ಲು ಮತ್ತು ಫ್ರೆಂಡ್ಸ್ ಎಲಿಮಲೆ ಮತ್ತು ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮುಗ್ರ ಎರಡು ತಂಡಗಳ ಆಟಗಾರರಿಗೆ ಹಸ್ತಾಕ್ಷರ ಪ್ರಕ್ರಿಯೆ ಮತ್ತು ಕಪ್ತಾನರಿಗೆ ನಾಣ್ಯ ಚಿಮ್ಮುಗೆಯಾಗಿ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಫ್ರೆಂಡ್ಸ್ ಎಲಿಮಲೆ ಮತ್ತು ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮುಗ್ರ. ಐದು ನಿಮಿಷಗಳ ಒಳಗಾಗಿ ಹಸ್ತಾಕ್ಷರ ಪ್ರಕ್ರಿಯೆ ಮತ್ತು ನಾಣ್ಯ ಚಿಮ್ಮುಗೆಗೆ ಆಗಮಿಸದೇ ಇದ್ದಲ್ಲಿ ಮುಂದೆ ಸಂಘಟಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ಫ್ರೆಂಡ್ಸ್ ಎಲಿಮಲೆ ಮತ್ತು ಸ್ಕಾರ್ಪಿಯನ್ ಕಿಂಗ್ಸ್ ತಂಡದ ಆಟಗಾರರು ಬದ್ಧರಾಗಿರಬೇಕು. ಎಸೆತಗಾರಿಕೆ ಭಾಗದಲ್ಲಿ ಸುದರ್ಶನ್ ಪ್ರಥಮ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ. ಎಂಎಂಸಿ ಸುಬ್ರಹ್ಮಣ್ಯ ತಂಡವನ್ನ ಪ್ರತಿನಿಧಿಸಿದಾಗ ಶೈಕ್ ವಿಭಾಗದಲ್ಲಿ ಹರ್ಷದ್ ಬಜಾಲ್, ನಾನ್ ಶೈಕ್ ವಿಭಾಗದಲ್ಲಿ ಶಾಕೀರ್ ಅನುಭವಿ ದಾಂಡಿಗರು. ಪ್ರಥಮ ಎಸೆತ ದ್ವಿತೀಯ ಇನ್ನಿಂಗ್ಸ್ನ ಚಾಲ್ತಿಯಲ್ಲಿ ಪ್ರಥಮ ಎಸೆತ
ಅರೌಂಡ್ ದ ವಿಕೆಟ್ ಮುಖೇನವಾಗಿ ಉತ್ತಮವಾಗಿರ್ತಕ್ಕಂಥ ಎಸೆತ, ಬಹಳಷ್ಟು ಲಯಬದ್ಧವಾಗಿತ್ತು. ಪ್ರಥಮ ಎಸೆತವೇ, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಸುದರ್ಶನ್ ಆರಂಭಿಕ ಹಂತದಿಂದಲೇ ಅತ್ಯುತ್ತಮ ಲಯವನ್ನ ಕಂಡುಕೊಂಡಂತ ಎಡಗೈ ಎಸೆತಗಾರ. ಇದೀಗ ಮತ್ತೊಮ್ಮೆ ದ್ವಿತೀಯ ಬಾರಿ ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ ಅರ್ಷದ್ ಬಜಾಲ್ ಕಡೆಗೆ 41 ರನ್ನಿನ ವಿಜಯದ ಗುರಿಗಿದೆ. ಇದೀಗ ಮತ್ತೊಮ್ಮೆ ದ್ವಿತೀಯ ಬಾರಿ ಸೊಗಸಾದ ಎಸೆತಗಾರಿಕೆ, ಬಲವಾದ ಹೊಡೆತ, ಪವರ್ ಪ್ಲೇ ಕೂಡ ಚಾಲ್ತಿಯಲ್ಲಿದೆ. ಈ ಬಾರಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಅತ್ಯುತ್ತಮವಾದ ಹೊಡೆತ, ಯಾವುದೇ ಕ್ಷೇತ್ರ ರಕ್ಷಕರಿಗೆ ಅವಕಾಶವಿಲ್ಲ. ಪವರ್ ಪ್ಲೇ ಚಾಲ್ತಿಯಲ್ಲಿತ್ತು. ಒಬ್ಬ ಕ್ಷೇತ್ರ ರಕ್ಷಕ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ, ಮತ್ತೋರ್ವ ಲಾಂಗ್ ಆಫ್ ವಿಭಾಗದಲ್ಲಿ 4 ರನ್ನಿನೊಂದಿಗೆ ಪಂದ್ಯಾಟದಲ್ಲಿ ಬೌಂಡರಿಯೊಂದಿಗೆ ತನ್ನ ಇನ್ನಿಂಗ್ಸ್ ಅನ್ನು ಕೂಡ ಆರಂಭಗೊಳಿಸಿದಂತಹ ಹರ್ಷದ್. ಇದರೊಂದಿಗೆ ಯಂಗ್ ಸ್ಟಾರ್ ವಾಮದ ಪದವು ತಂಡದ ವೈಯಕ್ತಿಕ ಖಾತೆ ಕೂಡ ಆರಂಭವಾಗಿದೆ. ತಂಡದ ಮೊತ್ತ 4, 2 ಎಸೆತ ಮುಕ್ತಾಯವಾಗಿದೆ. ಇದೀಗ 3ನೇ ಬಾರಿ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಸುದರ್ಶನ್ ತನ್ನ ಓವರನ್ನು ಮುಂದುವರಿಸುತ್ತಾ ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಮತ್ತೊಮ್ಮೆ ಎಡಗೈ ದಾಂಡಿಗ ಅರ್ಷದ್ ಬಚಾಲ್ ಕಡೆಗೆ 3ನೇ ಬಾರಿ ಪ್ರಥಮ ಓವರ್ನ ಚಾಲ್ತಿಯಲ್ಲಿದೆ. ಮತ್ತೊಮ್ಮೆ ಉತ್ತಮವಾಗಿರ್ತಕ್ಕಂಥ ಎಸೆತ. ಈ ಬಾರಿ ವಿಕೆಟ್ಗಳ ಮಧ್ಯೆ ಅದು ಬಹಳಷ್ಟು ಚುರುಕಿನ ಓಡಾಟ. ಹರ್ಷದ್ ಬಜಾಲ್ ಜೊತೆಗೂಡುತ್ತಾ ಈ ಬಾರಿ ಶಾಕೀರ್. ವಿಕೆಟ್ಗಳ ಮಧ್ಯೆ ಬಹಳಷ್ಟು ಹೊಂದಾಣಿಕೆ ಓಡಾಟ. ಮತ್ತೊಂದು ರನ್ನಿನ ಸೇರ್ಪಡೆಯಾದ ಆರಂಭಿಕ 3 ಎಸೆತ 5 ರನ್ ಗಳಿಸಿಕೊಂಡಿದೆ. ಇನ್ನು 36 ರನ್ನಿನ ವಿಜಯದ ಗುರಿ ಇದೆ. ಇನ್ನುಳಿದ 33 ಎಸೆತಗಳ ಮುಂದೆ ಇದೇ ರೀತಿ ಸ್ಟ್ರೈಕ್ ರೋಟೇಟ್ ಅನ್ನು ಸುಲಭವಾಗಿ ಮಾಡಿಕೊಂಡದ್ದೇ ಆದಲ್ಲಿ ಪಂದ್ಯವನ್ನ ಗೆದ್ದುಕೊಳ್ಳಬಹುದಾಗಿದೆ. ಅದೇ ರೀತಿ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ಳಬೇಕಾದರೆ ಎಂಎಂಸಿ ಸುಬ್ರಹ್ಮಣ್ಯ ತಂಡ ನಿರಂತರವಾಗಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಗಳಿಸಿಕೊಳ್ಳಬೇಕಾಗಿದೆ. ಇದೀಗ 4ನೇ ಬಾರಿ ಮತ್ತೊಮ್ಮೆ ಸುದರ್ಶನ್. ಶಾಕೀರ್ ಈ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ. ಮಿಡ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 6ಕ್ಕೆ ಏರಿಕೆಯಾಗಿದೆ. ಪ್ರಥಮ ಓವರಿನ ಚಾಲ್ತಿಯಲ್ಲಿದೆ. 4 ಎಸೆತ ಮುಕ್ತಾಯವಾಗಿದೆ. ಎದುರಿಸಿದಂತಹ ಪ್ರಥಮ ಎಸೆತದಲ್ಲಿ 1 ಅಂಕವನ್ನ ಕಲೆ ಹಾಕುವ ಮೂಲಕ ತನ್ನ ವೈಯಕ್ತಿಕ ಖಾತೆಯನ್ನು ಆರಂಭಗೊಳಿಸಿದ ಶಾಕೀರ್ ಇದೀಗ ಮತ್ತೊಮ್ಮೆ ಸ್ಟ್ರೈಕ್ ವಿಭಾಗದಲ್ಲಿ ಅರ್ಷದ್ ಬಚಾಲ್. 5ನೇ ಬಾರಿ ಎಸೆತಗಾರಿಕೆ ವಿಭಾಗದಲ್ಲಿ ಸುದರ್ಶನ್ ತನ್ನ ಓವರನ್ನು ಮುಂದುವರಿಸುತ್ತಾ ಸೊಗಸಾದ ಎಸೆತಗಾರಿಕೆ, ಬಲವಾದ ಹೊಡೆತ, ನೇರವಾಗಿ ಲಾಂಗ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಣೆಯ ಕೈ ಸೇರಿದಾಗ ಇಲ್ಲಿ ಪ್ರಥಮ ಆಘಾತವನ್ನು ಅನುಭವಿಸ್ತಾ ಇದೆ ಯಂಗ್ ಸ್ಟಾರ್ ವಾಮದ ಪದವು ತಂಡ. ನೆಲಮಟ್ಟದಲ್ಲಿ ಬಂದಂತಹ ಚೆಂಡಿಗೆ ಸಿಕ್ಸರ್ ಹೊಡೆಯುವಂತಹ ತವಕದಲ್ಲಿ ಎಡವಿದಂತಹ ಆರಂಭಿಕ ದಾಂಡಿಗ ಹರ್ಷದ್ ಬಜಾಲ್ ನೇರವಾಗಿ ಲಾಂಗ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಕನ ಕೈಗೆ ಚೆಂಡನ್ನು ನೀಡಿದಾಗ ವಿಕೆಟ್ ನಂಬರ್ 1 ಪತನವಾಗಿದೆ. ಬೌಂಡರಿಯೊಂದಿಗೆ ತನ್ನ ಇನ್ನಿಂಗ್ಸ್ ಅನ್ನು ಕಟ್ಟಿದಂತಹ ಹರ್ಷದ್ ಪ್ರಥಮ ಓವರ್ನಲ್ಲಿ ಪವರ್ ಪ್ಲೇಯ ಭರಪೂರ ಲಾಭವನ್ನೆತ್ತುವಂತಹ ಪ್ರಯತ್ನದಲ್ಲಿ ಎಡವಿದ್ರು. ಇಲ್ಲಿ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಲ್ತಾಫ್ ವಾಲ್ಪಾಡಿ ಕಳೆದ ಪ್ರಥಮ ಆವೃತ್ತಿಯ ಇತಿಹಾಸವನ್ನ ಗಮನಿಸಿಕೊಳ್ಳುವುದಾದರೆ ಒಂದೆಡೆಯಿಂದ ಬ್ಯಾಟ್ಸ್ಮನ್ಗಳು ಸಿಕ್ಸರ್ಗಳನ್ನು ಸಿಡಿಸುವಲ್ಲಿ ವೈಫಲ್ಯವನ್ನುಗೊಂಡಾಗ ಸೆಮಿಫೈನಲ್ ನಲ್ಲಿ RSB ಕಾರ್ಕಳ ತಂಡದ ಪರವಾಗಿ ಆಡಿದಂತ ಈ ಆಟಗಾರ ಇದೇ ಮೈದಾನದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ನ ಸಿಡಿಸಿದಂತ ಹ್ಯಾಟ್ರಿಕ್ ಸಿಕ್ಸರ್ ಆ ಪಂದ್ಯಾಕೂಟದಲ್ಲಿ ಕೇವಲ ಸಿಡಿಸಿದಂತ ಒಬ್ಬ ದಾಂಡಿಗ ಅಂದ್ರೆ ಅದು ಅಲ್ತಾಫ್ ವಾಲ್ಪಾಡಿ. ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತವರು ಅತ್ಯುತ್ತಮ ಆಟಗಾರ. 2 ತಂಡಗಳು ಕೂಡ ಬಲಿಷ್ಠ ಆಟಗಾರನ ಒಳಗೊಂಡಂತಹ ತಂಡಗಳು. ಇದೀಗ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಂಡಾಗ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಲ್ತಾಫ್ ವಾಲ್ಪಾಡಿ. ಅಂತಿಮ 1 ಎಸೆತ ಬಾಕಿಗಿದೆ. ಪ್ರಥಮ ಓವರಿನ ಮುಕ್ತಾಯಕ್ಕೆ 6 ರನ್ಗಳನ್ನು ಗಳಿಸಿಕೊಂಡು 1 ವಿಕೆಟ್ ಅನ್ನು ಈಗಾಗಲೇ ಕಳೆದುಕೊಂಡಿದೆ. ಇದೀಗ ಅಂತಿಮ ಬಾರಿ ಎಸೆತಗಾರಿಕೆ ಭಾಗದಲ್ಲಿ ಸುದರ್ಶನ್ ತನ್ನ ಓವರ್ನ ಮುಂದುವರಿಸುತ್ತಾ ಅಂತಿಮ ಬಾರಿ ಸೊಗಸಾದ ಎಸೆತ. ಈ ಬಾರಿ ಶಾರ್ಟ್ ಫೈಲ್ ಭಾಗದ ರನ್ಔಟ್ಗಾಗಿ ಬಲವಾದ ಮನವಿ, ನೇರ ಥ್ರೋ ಬಂದಿತ್ತು. ಆದರೆ ಶಾಕೀರ್ ವಿಕೆಟ್ಗಳ ಮಧ್ಯೆ ಬಹಳಷ್ಟು ವೇಗವಾಗಿ ಓಡಬಲ್ಲಂತ ಓರ್ವ ಆಟಗಾರ 1 ರನ್ ಅನ್ನು ಕಲೆ ಹಾಕಿದಾಗ ಓವರ್ ನಂಬರ್ 1 ಮುಕ್ತಾಯವಾಗಿದೆ. ಪ್ರಥಮ ಓವರಿನ ಮುಕ್ತಾಯಕ್ಕೆ ಯಂಗ್ ಸ್ಟಾರ್ ವಾಮದ ಪದವು ತಂಡ ಗಳಿಸಿಕೊಂಡಿದೆ 7. ಇನ್ನುಳಿದ 30 ಎಸೆತಗಳ ಮುಂದೆ 34 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 6.8ರಂತೆ 6.8ರಂತೆ ರನ್ ಗಳಿಸಿಕೊಳ್ಳಬೇಕಾಗಿದೆ. ಪಂದ್ಯವನ್ನ ಗೆದ್ದುಕೊಳ್ಳಬೇಕಾದರೆ ಯಂಗ್ ಸ್ಟಾರ್ ವಾಮದ ಪದವು. ಈಗಾಗಲೇ ಪಂದ್ಯಾಕೂಟವನ್ನ ವೀಕ್ಷಿಸಲು ಲಕ್ಷ್ಮಿ ಸ್ಟುಡಿಯೋ ಇದರ ಮಾಲಕರಾಗಿರತಕ್ಕಂಥ ಶ್ರೀಯುತ ರಾಮ್ ಕುಮಾರ್ ರವರು ಆಗಮಿಸಿದ್ದಾರೆ. ಅವರಿಗೆ ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಇದರ ವತಿಯಿಂದ ಆಯೋಜನೆಗೊಂಡಿರತಕ್ಕಂತಹ ಗಾಂಗೆಯ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಆಯೋಜಕರ ಹಾಗೂ ನೆರೆದಿರತಕ್ಕಂಥ ಸರ್ವ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾ
ಇದೀಗ ದ್ವಿತೀಯ ಓವರಿನ ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ದ್ವಿತೀಯ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ ಮುನೀಸ್ ಎಸೆತಗಾರಿಕೆ ಭಾಗದಲ್ಲಿ ದ್ವಿತೀಯ ಓವರ್ ಅನ್ನ ಕೈಗೆತ್ತಿಕೊಂಡಂತ ಎಸೆತಗಾರ 30 ಎಸೆತಗಳ ಮುಂದೆ 34 ರನ್ಗಳನ್ನು ತಡೆ ಹಿಡಿಯಬಲ್ಲರೆ ಎಸೆತಗಾರರು. ಕಠಿಣ ಗುರಿ ಇದೆ ಎಸೆತಗಾರರ ಮುಂದೆ, ಆದರೆ ಕ್ರಿಕೆಟ್ನಲ್ಲಿ ಎಲ್ಲವೂ ಕೂಡ ಸಾಧ್ಯವಿದೆ. ಒಂದು ವೇಳೆ ವಿಕೆಟ್ಗಳ ಮೇಲೆ ವಿಕೆಟ್, ಒಂದೆರಡು ವಿಕೆಟ್ಗಳನ್ನು ನಿರಂತರವಾಗಿ ಪಡೆದುಕೊಂಡದೇ ಆದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಬಹುದು ಎಂಎಂಸಿ ಸುಬ್ರಹ್ಮಣ್ಯ. ಅದೇ ರೀತಿ ಸುಲಭವಾಗಿ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಂಡದೇ ಆದಲ್ಲಿ ಯಂಗ್ ಸ್ಟಾರ್ ವಾಮದ ಪದವು ತಂಡ ಕೂಡ ಗೆಲುವಿನ ದಡ ಸೇರಬಹುದು. ಬಹಳಷ್ಟು ಲಯಬದ್ಧವಾದ ಎಸೆತಗಾರಿಕೆ, ಸ್ಟಂಪ್ ಔಟ್ ಗಾಗಿ ಮನವಿ ಇತ್ತು, ಆದರೆ ತಿರಸ್ಕಾರ. ಇದರೊಂದಿಗೆ ದ್ವಿತೀಯ ಓವರಿನ ಪ್ರಥಮ ಎಸೆತ ಕೂಡ ಡಾಟ್ ಬಾಲ್ ಆಗಿ ಪರಿವರ್ತನೆ ಆಗ್ತಾ ಇದೆ. 29 ಎಸೆತ 34 ರನ್ನಿನ ಅವಶ್ಯಕತೆ ಇದೆ. ಎಸೆತಗಾರರಿಂದ ಬಹಳಷ್ಟು ಡಾಟ್ ಬಾಲ್ ಅನ್ನು ಎಸೆಯಬೇಕಾಗಿದೆ. ಅದರ ಜೊತೆಗೆ ವಿಕೆಟ್ಗಳ ಮೇಲೆ ವಿಕೆಟ್, ಕ್ಷೇತ್ರ ರಕ್ಷಕರಿಂದ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಪ್ರದರ್ಶನ ಬಂದದ್ದೇ ಆದಲ್ಲಿ ಮಾತ್ರ ಎದುರಾಳಿ ತಂಡದ ಮೇಲೆ ಒತ್ತಡವನ್ನು ಹೇರಬಹುದು ಎಂಎಂಸಿ ಸುಬ್ರಹ್ಮಣ್ಯ. ಅದೇ ರೀತಿ ಬ್ಯಾಟ್ಸ್ಮನ್ಗಳು ಜವಾಬ್ದಾರಿಯುತ ಆಟ, ಒಂಟಿ ಮತ್ತು ಅವಳಿ ಅಂಕಗಳನ್ನ ಸುಲಭವಾಗಿ ಗಳಿಸಿಕೊಂಡದ್ದೇ ಆದಲ್ಲಿ ಪ್ರಥಮ ಪಂದ್ಯವನ್ನ ಗೆದ್ದುಕೊಳ್ಳಬಹುದಾಗಿದೆ ಯಂಗ್ ಸ್ಟಾರ್ ವಾಮದ ಪದವು. ಬಹಳಷ್ಟು ಜಿಲ್ಲೆಯ ಪ್ರತಿಷ್ಠಿತ ಆಟಗಾರರ ಒಳಗೊಂಡಿರತಕ್ಕಂಥ ಬಲಿಷ್ಠ ತಂಡವಾಗಿ ಗುರುತಿಸಿಕೊಳ್ತಾ ಇದೆ ಯಂಗ್ ಸ್ಟಾರ್ ವಾಮದ ಪದವು. ಉತ್ತಮವಾಗಿರತಕ್ಕಂಥ ಎಸೆತಕ್ಕೆ ಉತ್ತಮವಾಗಿರತಕ್ಕಂಥ ಹೊಡೆತ ಕೂಡ ಬಂದಿತ್ತು. ಈ ಬಾರಿ 1 ರನ್ನಿಗೆ ಸೀಮಿತವಾಗಿದೆ. ಪ್ರತಿಷ್ಠಿತ ಅಮರ್ ಅಕ್ಬರ್ ಅಂತೋನಿ ಟ್ರೋಫಿಯಲ್ಲಿ ಸತತವಾಗಿ 2 ವರ್ಷಗಳು ಕೂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂತಹ ಯಂಗ್ ಸ್ಟಾರ್ ವಾಮದ ಪದವು ಇಲ್ಲಿ ಗಾಂಗೆಯ ಟ್ರೋಫಿ 2023ರ 4ನೇ ವರ್ಷದ ಪಂದ್ಯಾಕೂಟದಲ್ಲಿ ದ್ವಿತೀಯ ಪಂದ್ಯವನ್ನು ಆಡ್ತಾ ಇದೆ. ಪಂದ್ಯಾಕೂಟದಲ್ಲಿ ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಮುನೀಸ್ ತನ್ನವರನ್ನ ಮುಂದುವರಿಸುತ್ತಾ 3ನೇ ಬಾರಿ ಫುಲ್ ಟಾಸ್ ಆಗಿ ಬಂದಿತ್ತು. ಬಿಗಿ ಪ್ರಹಾರ, ಇದು ಶಾಕೀರ್ ಕ್ಷೇತ್ರ ರಕ್ಷಕರಿಲ್ಲದ ಜಾಗವನ್ನ ಸರಿಯಾದ ರೀತಿಯಲ್ಲಿ ಗುರುತಿಸಿಕೊಂಡ್ರು. ಅದೇ ರೀತಿ ಕೂಡ ಫುಲ್ ಟಾಸ್ ಆಗಿ ಬಂದಿತ್ತು. ಚೆಂಡು ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಬೌಂಡರಿಯ ಗೆರೆಯನ್ನ ಕ್ರಮಿಸಿಕೊಂಡಾಗ 4 ರನ್ಗಳನ್ನು ಕಲೆ ಹಾಕಿದೆ. ತಂಡದ ಮೊತ್ತ 2 ಅಂಕಿಯತ್ತ 12. ತಂಡದ ಮೊತ್ತ 12ಕ್ಕೆ ಏರಿಕೆಯಾಗಿದೆ. ಅಂತಿಮ 3 ಎಸೆತ ಬಾಕಿ ಇದೆ. ಅಂತಿಮ ಕರೆಗೆದು ಹಸ್ತಾಕ್ಷರ ಪ್ರಕ್ರಿಯೆಗೆ ಮತ್ತು ನಾಣ್ಯ ಚುಮ್ಮಗೆಗಾಗಿ ಫ್ರೆಂಡ್ಸ್ ಎಲಿಮಲೆ ಮತ್ತು ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮಗುರ. ಇದಕ್ಕೆ ಬಲವಾದ ಮನವಿ, ಲೆಗ್ ಬಿಫೋರ್ ಗಾಗಿ ಬಲವಾದ ಮನವಿ ಇತ್ತು. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಚೆಂಡು ಲೆಗ್ ಬೈಸ್ ರೂಪದಲ್ಲಿ 1 ಅಂಕವನ್ನ ಪಡೆದುಕೊಳ್ತಾ ಇದೆ ಯಂಗ್ ಸ್ಟಾರ್ ವಾಮದ ಪದವು. ತಂಡದ ಮೊತ್ತ 13. ಗಮನಿಸಿಕೊಳ್ಳಿ, ಪ್ರತಿಷ್ಠಿತ ಪಂದ್ಯಾಟವಿದು. ಸಮಯಕ್ಕೆ ಸರಿಯಾಗಿ ಪಂದ್ಯಾಕೂಟದಲ್ಲಿ ಭಾಗವಹಿಸಿ ಶಿಸ್ತು ಮತ್ತೆ ಸಮಯಕ್ಕೆ ಬಹಳಷ್ಟು ಪ್ರಾತಿನಿಧ್ಯವಿದೆ. ಹಾಗಾಗಿ ಮುಂದಿನ ವರ್ಷ ಕೂಡ ತಮಗೆ ಅವಕಾಶಗಳು ಲಭಿಸಬೇಕಾದಲ್ಲಿ ತಂಡದ ಆಯೋಜಕರ ತೀರ್ಮಾನಗಳಿಗೆ ಬದ್ಧರಾಗಬೇಕು. ಇಲ್ಲಿ ಸುಲಭ ಚೆಂಡಾಗಿತ್ತು, ಆದರೆ ಅವಕಾಶವನ್ನ ಕಳೆದುಕೊಂಡಂತಹ ಅಲ್ತಾಫ್ ವಾಲ್ಪಾಡಿ. ತಂಡದ ಮೊತ್ತ 13ರಲ್ಲಿದೆ. ಪ್ರಥಮ ಓವರ್ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಮುನೀಸ್ ತನ್ನ ಓವರ್ನ ಮುಂದುವರಿಸಿದ ಅಂತಿಮ ಬಾರಿ ತೀರ್ಪುಗಾರರನ್ನ ಬಿಟ್ಟು ದ್ವಿತೀಯ ಓವರ್ನ ಚಾಲ್ತಿಯಲ್ಲಿದೆ. ಸೊಗಸಾದ ಎಸೆತ, ಸತತವಾಗಿ 2 ಡಾಟ್ ಬಾಲ್. ಅನುಭವಿ ದಾಂಡಿಗ ಅಲ್ತಾಫ್ ವಾಲ್ಪಾಡಿ ಅವರನ್ನ ಕೂಡ ವಂಚಿಸ್ತಾ ಇದೆ ಚೆಂಡು. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ದ್ವಿತೀಯ ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ 13. ಪ್ರಥಮ ಓವರಿನಲ್ಲಿ 7 ರನ್ಗಳನ್ನು ಗಳಿಸಿಕೊಂಡಿತು ಯಂಗ್ ಸ್ಟಾರ್ ವಾಮದ ಪದವು. ದ್ವಿತೀಯ ಓವರಿನಲ್ಲಿ 3ನೇ ಎಸೆತದಲ್ಲಿ ಬೌಂಡರಿಯನ್ನು ಬಿಟ್ಟುಕೊಟ್ಟರೂ ಕೂಡ ಮುನೀಸ್ ಅತ್ಯುತ್ತಮವಾದ ವಾಪಸಾತಿ 6 ರನ್ಗಳನ್ನು ದ್ವಿತೀಯ ಓವರಿನಲ್ಲಿ ಕಲೆ ಹಾಕುವ ಮೂಲಕ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 13ರಲ್ಲಿದೆ. ಇನ್ನೂ ಕೂಡ 28 ರನ್ನಿನ ವಿಜಯದ ಗುರಿ ಇದೆ 24 ಎಸೆತಗಳ ಮುಂದೆ. ಇದೀಗ 3ನೇ ಓವರ್ನ ಚಾಲ್ತಿಯಲ್ಲಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಬಹಳಷ್ಟು ಜಿದ್ದಿನ ಹೋರಾಟದ ನಿರೀಕ್ಷೆಯಲ್ಲಿದೆ. 24 ಎಸೆತಗಳ ಮುಂದೆ 28 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 7ರಂತೆ ರನ್ ಗಳಿಸಬೇಕಾಗಿದೆ. ಪ್ರತಿಷ್ಠಿತ 2 ಬಲಿಷ್ಠ ತಂಡಗಳು ಅಂಕಣದಲ್ಲಿದ್ದಾಗ ಈ ತಂಡಗಳಿಗೂ ಕೂಡ ಗೆಲುವಿನ ಸಮಾನ ಅವಕಾಶವಿದೆ. ಶಾಕೀರ್ ಅಂತಿಮ ಹಂತದವರೆಗೂ ಕ್ರೀಸನ್ನು ಆಕ್ರಮಿಸಿಕೊಂಡದೇ ಆದಲ್ಲಿ ಸುಲಭವಾಗಿ ಪಂದ್ಯವನ್ನು ಗೆದ್ದುಕೊಳ್ಳಬಹುದು ಯಂಗ್ ಸ್ಟಾರ್ ವಾಮದ ಪದವು. ಕೇವಲ ಎಸೆತಗಾರರ ಪಾಲಿಗೆ ಮಾತ್ರವಲ್ಲ, ಕ್ಷೇತ್ರ ರಕ್ಷಕರ ಪಾಲಿಗೂ ಕೂಡ ಸವಾಲನ್ನು ಒಡ್ಡಬಲ್ಲಂತಹ, ವಿಕೆಟ್ಗಳ ಮಧ್ಯೆ ಚುರುಕಾಗಿ ಓಡಬಲ್ಲಂತಹ ದಾಂಡಿಗ ಶಾಕೀರ್ ಅವರ ವಿಕೆಟ್ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ಳಲಿಕ್ಕಿದೆ ಎಂಎಂಸಿ ಸುಬ್ರಹ್ಮಣ್ಯ ತಂಡಕ್ಕೆ. ಎಸೆತಗಾರಿಕೆ ಭಾಗದಲ್ಲಿ ವಿನೀತ್ ಮತ್ತೋರ್ವ ಎಡಗೈ ಎಸೆತಗಾರ ರೈಟ್ ಲೆಫ್ಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ. ಉತ್ತಮವಾಗಿರತಕ್ಕಂಥ ಎಸೆತ, ಮನವಿ ಇತ್ತು ಲೆಗ್ ಬಿಫೋರ್ಗಾಗಿ.
ಪುರಸ್ಕಾರವಿಲ್ಲ. ಲೆಗ್ ಬೈಸ್ ರೂಪದಲ್ಲಿ ಒಂದು ಅಂಕವನ್ನ ಕಲೆ ಹಾಕಿದೆ ಯಂಗ್ ಸ್ಟಾರ್ ವಾಮದ ಪದವು. ತಂಡದ ಮೊತ್ತ 14ಕ್ಕೆ ಏರಿಕೆಯಾಗಿದೆ. 2.1 ಓವರ್ ಮುಕ್ತಾಯವಾಗಿದೆ. ನಿರಂತರವಾಗಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಕಬಳಿಸಿಕೊಳ್ಳಬೇಕಾಗಿದೆ ಎಂಎಂಸಿ ಸುಬ್ರಹ್ಮಣ್ಯ. ಇದೀಗ ದ್ವಿತೀಯ ಬಾರಿ ಸೊಗಸಾದ ಎಸೆತಗಾರಿಕೆಗೆ ಬಲವಾದ ಮನವಿಗೆ ಪುರಸ್ಕಾರ ಲಭಿಸ್ತಾ ಇದೆ. ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಂತಹ ಅಲ್ತಾಫ್ ಅಲ್ಪಾಡಿ ರನ್ ಅನ್ನ ಗಳಿಸಿಕೊಳ್ಳುವಲ್ಲಿ ವೈಫಲ್ಯತೆಯನ್ನ ಕಂಡುಕೊಂಡ್ರು. ಬಹಳಷ್ಟು ಡಾಟ್ ಬಾಲ್ ಅನ್ನ ಕೂಡ ಎದುರಿಸಿದ್ರು. ಪಂದ್ಯದ ನಿರ್ಣಾಯಕ ಘಟ್ಟದಲ್ಲಿ ಅನುಭವಿ ದಾಂಡಿಗ ಅಲ್ತಾಫ್ ಅಲ್ಪಾಡಿ ಅವರ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಇದರೊಂದಿಗೆ ಅಗತ್ಯ ಸಂದರ್ಭದಲ್ಲಿ ವಿಕೆಟ್ ಅನ್ನ ಕಬಳಿಸಿದಂತ ವಿನೀತ್ ಪಂದ್ಯಕ್ಕೆ ಕೊಂಚ ಮಟ್ಟಿನ ತಿರುವು ಕೂಡ ಲಭಿಸುವ ಸಾಧ್ಯತೆಯಲ್ಲಿ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಂತಹ ದಾಂಡಿಗ ನೌಷದ್ ರವರ ಜೊತೆಗೂಡುತ್ತಾ ಶಾಕೀರ್. ಒಂದೆಡೆಯಿಂದ ಶಾಕೀರ್ ಒಂದು ಕಡೆ ಕ್ರೀಸ್ ಅನ್ನು ಆಕ್ರಮಿಸಿಕೊಂಡಲ್ಲಿ ಮತ್ತೊಂದು ಕಡೆಯಿಂದ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಯಂಗ್ ಸ್ಟಾರ್ ವಾಮದ ಪದವು. ಪಂದ್ಯದ ಮೇಲೆ ಇನ್ನೂ ಕೂಡ ಹಿಡಿತವನ್ನ ಸಾಧಿಸಿಕೊಳ್ಳುವಂತ ಸಾಧ್ಯತೆಯಲ್ಲಿ ಈ ತಂಡಗಳು ಕೂಡ ಹೊಸ ದಾಂಡಿಗರು ಕ್ರೀಸ್ ಅನ್ನು ಆಕ್ರಮಿಸಿಕೊಂಡಾಗ ಎಸೆತಗಾರರು ಅವರ ಮೇಲೆ ಒತ್ತಡವನ್ನ ಹೇರಿ ಮತ್ತಷ್ಟು ವಿಕೆಟ್ಗಳನ್ನು ಕಬಳಿಸಿಕೊಳ್ಳಬೇಕಾಗಿದೆ. ಪಂದ್ಯದ ಮೇಲೆ ವಾಪಸ್ ಹತ್ಯೆ ಮಾಡಲು ಎಂಎಂಸಿ ಸುಬ್ರಹ್ಮಣ್ಯ ತಂಡ, ಮೂಡಬಿದ್ರೆ ಪರಿಸರ ಕಂಡಂತ ಒಂದು ಅತ್ಯುತ್ತಮ ತಂಡ ಎಂಎಂಸಿ ಸುಬ್ರಹ್ಮಣ್ಯ ತಂಡದ ಪ್ರಾಯೋಜಕತ್ವದಲ್ಲಿ ಆಡಿದಾಗ ಇಲ್ಲಿ ಎದುರಾಳಿ ಯಂಗ್ ಸ್ಟಾರ್ ವಾಮದ ಪದವು. ತಂಡದ ಮೊತ್ತ 14ರಲ್ಲಿದೆ. ಮತ್ತೊಮ್ಮೆ 3ನೇ ಬಾರಿ ಎಸೆಯಬೇಕಾಗಿದೆ ವಿನೀತ್. ಹೊಸ ದಾಂಡಿಗ ನೌಷದ್ ರವರ ಕಡೆಗೆ ಪವರ್ ಪ್ಲೇ ಅಂತೂ ಮುಕ್ತಾಯವಾಗಿದೆ. ಇದೀಗ ಮತ್ತೆ 3ನೇ ಬಾರಿ ಎಸೆಯಬೇಕಾಗಿದೆ ವಿನೀತ್ ನೌಷದ್ ರವರ ಕಡೆಗೆ. ಸೊಗಸಾದ ಎಸೆತಗಾರಿಕೆಗೆ ಕಲಾತ್ಮಕ ಶೈಲಿಯ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಬಹಳಷ್ಟು ಚುರುಕಿನ ಓಡಾಟ, ಚುರುಕಿನ ಕ್ಷೇತ್ರ ರಕ್ಷಣೆ. 1 ರನ್ನಿಗೆ ಸೀಮಿತವಾಗಿದೆ. ಪ್ರತಿಯೊಂದು ಎಸೆತ ಕೂಡ ಬಹಳಷ್ಟು ಮಹತ್ವವನ್ನಂತೂ ಇಲ್ಲಿ ಪಡೆದುಕೊಳ್ತಾ ಇದೆ. ಕಾರಣ 2 ಬಲಿಷ್ಠ ತಂಡಗಳು ಪ್ರಥಮ ಪಂದ್ಯದಲ್ಲಿ ಜಯಕ್ಕಾಗಿ ಹೋರಾಟವನ್ನು ನಡೆಸಿದಾಗ ಇದು ನಾಕ್ಔಟ್ ಮಾದರಿಯ ಪಂದ್ಯಾಟ. ಇಲ್ಲಿ ದ್ವಿತೀಯ ಅವಕಾಶವಿಲ್ಲ. ಪ್ರತಿಯೊಂದು ಪಂದ್ಯಗಳು ಕೂಡ ಮಾಡು ಇಲ್ಲವೇ ಮಡಿ ಪಂದ್ಯದಂತೆ. ಇದೀಗ ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ವಿನೀತ್ ತನ್ನ ಓವರನ್ನು ಮುಂದುವರಿಸುತ್ತಾ 4ನೇ ಬಾರಿ ಶಾಕೀರ್ ರವರ ಕಡೆಗೆ. ಈ ಬಾರಿ ಸೌಂದರತೆ ದಾಳಿ ಶಾಕೀರ್ ಅವರನ್ನ ಕೂಡ ವಂಚಿಸ್ತಾ ಇದೆ ಚೆಂಡು. ಪ್ರತಿಯೊಂದು ಡಾಟ್ ಬಾಲ್ ಕೂಡ ಯಂಗ್ ಸ್ಟಾರ್ ವಾಮದ ಪದವು ದಾಂಡಿಗರ ಮೇಲೆ ಒತ್ತಡವನ್ನ ತಂದೊಡ್ಡಲಿಕ್ಕಿದೆ. ಇಲ್ಲಿ ಪಂದ್ಯದ ಮೇಲೆ ನಿಧಾನಗತಿಯಲ್ಲಿ ಹಿಡಿತವನ್ನ ಸಾಧಿಸಿಕೊಳ್ತಾ ಇದೆ ಎಂಎಂಸಿ ಸುಬ್ರಹ್ಮಣ್ಯ. ಅಂತಿಮ 2 ಎಸೆತ ಬಾಕಿ ಇದೆ 3ನೇ ಓವರಿನ ಮುಕ್ತಾಯಕ್ಕೆ. ಮುಂದಕ್ಕೆ ಬಾರಿಸುವಂತಹ ಪ್ರಯತ್ನ ಈ ಬಾರಿ ಇದು ಶಾಕೀರ್. ಲಾಂಗ್ ಆನ್ ಮತ್ತು ಡೀಪ್ ಮಿಡ್ ವಿಕೆಟ್ ವಿಭಾಗದ ಕ್ಷೇತ್ರ ರಕ್ಷಕರ ಮಧ್ಯೆ ಸಾಕಷ್ಟು ಅಂತರವಿತ್ತು. ಸರಿಯಾದ ಜಾಗವನ್ನು ಗುರುತಿಸಿಕೊಂಡ್ರು. 1 ಬೌನ್ಸ್ ಓವರ್ ದ ರೋಪ್. ಬೌಂಡರಿಯನ್ನ ನಿರ್ಣಾಯಕ ಘಟ್ಟದಲ್ಲಿ ಗಳಿಸಿಕೊಳ್ತಾ ಆಗಿದೆ ಯಂಗ್ ಸ್ಟಾರ್ ವಾಮದ ಪದವು. ಈಗಾಗಲೇ ತಿಳಿಸಿದಂತೆ ಎಲ್ಲಿಯವರೆಗೆ ಶಾಕೀರ್ ಕ್ರೀಸ್ ಅನ್ನು ಆಕ್ರಮಿಸಿಕೊಳ್ತಾರೋ ಅಲ್ಲಿಯವರೆಗೆ ಎದುರಾಳಿ ತಂಡಕ್ಕೆ ಅಪಾಯವಂತೂ ಕಟ್ಟಿಟ್ಟ ಬುತ್ತಿ. ಅಂತಿಮ 1 ಎಸೆತ ಬಾಕಿ ಇದೆ ಎಸೆತಗಾರಿಕೆ ಭಾಗದಲ್ಲಿ ವಿನೀತ್. ಸೊಗಸಾದ ಎಸೆತಗಾರಿಕೆ, ಬಲವಾದ ಮನೆವಾದರೆ ಈ ಬಾರಿ ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು. ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ 20. 1 ಬೌಂಡರಿ ಕೂಡ ಪಂದ್ಯದ ಗತಿಯನ್ನ ಬದಲಾಯಿಸುವತ್ತ ಇಲ್ಲಿ ಅಂತಿಮ ಬಾರಿ ವಿನೀತ್. ಸೊಗಸಾದ ಎಸೆತಗಾರಿಕೆಗೆ ಅಕ್ರಾಸ್ ಮಾದರಿಯ ಹೊಡೆತ, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 21. ಮತ್ತೆ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ತಾರೆ ಯಂಗ್ ಸ್ಟಾರ್ ವಾಮದ ಪದವು. ಇನ್ನುಳಿದ 18 ಎಸೆತ 20 ರನ್ನಿನ ಅವಶ್ಯಕತೆ ಇದೆ. ಯಾವ ರೀತಿ ಮುಂದಿನ 3 ಓವರ್ನಲ್ಲಿ ಈ ತಂಡಗಳು ಸೆಣಸಾಡಬಹುದು ಅನ್ನೋದನ್ನ ಆಂಗ್ಲ ಭಾಷೆಯಲ್ಲಿ ವಿವರಿಸಲು ಸತೀಶ್ ಸಾಲಿಯಾನ್ ಮಂಗಳೂರು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನ ವೀಕ್ಷಿಸಲು ಗಾಂಗೆಯ ತಂಡದ ಹಿರಿಯ ಆಟಗಾರರು ಸುಬ್ರಹ್ಮಣ್ಯದ ಉದ್ಯಮಿಗಳಲ್ಲಿ ಓರ್ವರಾಗಿರತಕ್ಕಂಥ ವೇಣುಗೋಪಾಲ್ ಎನ್ಎಸ್ ರವರು ಆಗಮಿಸಿದ್ದಾರೆ. ಅವರನ್ನ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಯೋಜಕರ ಪರವಾಗಿ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. Thank you very much, Sukumar. And the match is seems to be a very interesting between these two teams because MMC Subramanya, they never looks like they will going to give up this match very cheaply for one of the strongest contender, youngster Wamadapadav. But having Shakir in the middle, it's going to be very interesting. And the bowler
Sudarshan brought into attack and starts with a good delivery. And so far as the bowling performance of the MMC Subramanya is outstanding. And because of that, even Wamada Padav has got some fantastic batting department. But still, there looks like a little bit under pressure. And the reason behind, the MMC bowlers absolutely bowled some tidy line and length. But job which is not yet over. Scoreboard is 22 on the board. The target is which is a 41. Still, they have to get another 19 more runs to win this match in remaining 17 deliveries. Again, Sudarshan, right arm over the wicket, beautifully bowled. Once again, wicketkeeper is really making so many mistakes behind the stump because each and every run going to be very crucial in this juncture. They need not do that mistakes, especially when playing against the teams like young star Wamadapada. One more extra, one more single. With that single, scoreboard moves on to 23 on the board. 23 for the loss of 2 wicket. Shakir back on strike now. Sudarshan, left arm over the wicket he balls and again round the wicket, little correction, and nicely swept that one down to short fine leg region for a single. With that single, scoreboard moves on to 24 on the board. Of course, the previous over, that boundary which is came from the bat of Shakir might be a little bit opportunity which is created for Wamada Padav to back into this game. And here is again now Shad will go in to face the next delivery from Sudarshan. Left arm. Round the wicket. This time it's going to be a suicider. It's going to be a suicider. And wicket number 3 which is back into pavilion. Shakir desperately wanted to go into the striker's end. But Naushad is realizing it's absolutely no chance at all for the run, isn't it? After Naushad pushing the ball on the carpet, ball went straight to the hands of a bowler, and bowler Sudarshan just grabbing the opportunity to make that run out. And wicket number 3 which is back into pavilion. This is the right time for team MMC Subramanya to back into this game. If MMC Subramanya will going to restrict their runs, it's going to be one of the biggest upset of the day number 1. Because having such a formidable team what youngster Wamada Padav has got, sometime cricket is everybody talking about. It's an unpredictable game, and this will going to be a perfect example if MMC Subramanya will going to depend this total against Wamada Padav. But Shakir, just like I mentioned, a formidable batting department. The Chetan is a new batsman in one more of recognized player for the side. And wait and see how will they going to contribute. Again, this time, gone! My goodness! Shakir is a batsman, looks like he will going to be out. The Shakir is a batsman, he's stump out. Absolutely right. Absolutely right, because the wicketkeeper might be a little bit fumble, but that time I think Shakir very close to the striker's end. And those batsmen are very close to the striker's end. Then he will going to be the dismisser, and he is definitely going to be a batsman is back into pavilion. What a fantastic comeback, and Sudarshan has got a lovely wicket. It's really a big fish in the net for MMC Subramanya. Now looks like they're in under pressure. Just have a look at the way that Shakir is got out. He wanted to get the placement more down to mid wicket, just coming down the track using his feet, misses the line completely, and once he missed the ball, and wicketkeeper behind the stump, slight fumble, but he's recovered quickly to get that wicket of Shakir. So stump out, that means the new batsman have to take the strike. That is Harris, and Harris is one more fantastic performer, and especially his hard hitting is concerned, and especially known as one of the finisher. He's a match finisher, and wait and see how he'll go into finish the match. But Sudarshan, after getting a wicket, he looks so confident. Left arm, round the wicket, bowls. This time nicely driven down to long off region for a single. Not more than a single. The fielder is so quick in from the deep long off region. Fantastic over which is comes in and there from Sudarshan. Absolutely good one. After completion of 4 overs, chasing 41 to win this match. Still match is evenly poised. Youngster Wamada Padav, the man is to get 25. That means 16 more runs required for the victory in 2 overs, and required run rate exactly 8 runs per over. This over which certainly is going to be very crucial for MMC Subramanya as well as for youngster Wamada Padav. Youngster Wamada Padav, at least they wanted to get 8 to 10 runs in that over, and at the same time
Team MMC Subramanya wanted one good over, which is consist of 5 to 6 runs. It's going to be very, very interesting, and gate will definitely going to open too much for Team MMC Subramanya, and where things will not definitely going difficult for Team Vamadapadav. Ashok brought into attack with some responsibility. I want to see the field set here for Harris in the bowling of Ashok. One fielder is in the deep in the square leg. One fielder almost in the mid wicket. There is no long on, but there is a long off in a straight version. There is a deep cow point. That is what we're talking about. The 5 fielders outside the circle. Mid wicket is there. Wideish long on is there. Inside the circle, short fine leg. One at short mid wicket. Short. That is a backward point. Short backward point, and one fielder at the short extra cover. And Ashok will go into ball. 16 to get from 12 balls. Right arm over the wicket to Harris. Harris went for the reverse sweep. Not quite able to get that one right from the middle of the bat. But they're charging for the second run. In comes the throw. Fantastic piece of fielding there by the fielder. Harris wants the second. Chetan not interested. Rightly so, because throw which came very quickly to the hands of the wicket keeper. So that batsman have to settle for the single. So 15 to get. 11 to go. What a match. What a good comeback. What a fighting back here by MMC Subramanya. Absolutely. They are giving a lot of trouble for the opposition team. Again, down the leg stump going to be wide. This is what the bowler had to restrict. Each and every run is going to be very crucial. The pressure will going to be released. And coming down, the 27 on the board. 27 on the board. 14 more runs required for the victory. A little bit correction. Yes. Driven that one. And again the ball is in there for a while. Chetan didn't got that one from the middle of the bat. Mistiming the ball. Ball is in there for a while. Catch it is a call. But extra fielder couldn't manage to complete the catch ball, which is landed safely. 28 on the board. 13 runs required. 9 balls remaining. 4 time in this over. Ashok. Balls. This time, they're going for the single. Chance of. Oh my goodness. Can you believe this? Golden opportunity which is missed out by Ashok. Absolutely. Harris is almost given up, isn't it? After he pushing the ball straight to the hands of a bowler. Bowler couldn't manage to find the stumps. He misses the stump. And Harris survives. 29 on the board. 3 balls. This time ball is in there and is gone. Chetan back into pavilion. Ashok strikes for the juicy full toss. Absolutely juicy full toss, and Chetan wanted to get that one over the deep mark on, but he's choosing the longest part of the ground against the direction of the wind, and he just pays the penalty for that. 8 ball now, 12 runs required for the victory. What a match. MMC Subramanya are straight away giving absolutely unbelievable fight back for the team youngster Vamadapadav in this prestigious Gaangeya Trophy 2023, which is proudly organized by Gaangeya cricketers Subramanya, and 4th year successful cricket tournament in the memory of late Krishna Kumar Rudrapada. And what a fantastic tournament. And morning itself, it's been outstanding match is in progress. 8 ball, 12 runs required for the victory. What a match. The new batsman in is the captain of the side. Aman back into strike now. Can the captain will going to play the captain role? Needed to be if he wanted his team to win the match. ಸ್ಕಾರ್ಪಿಯನ್ ಕಿಂಗ್ ಹಾಗೂ ಫ್ರೆಂಡ್ಸ್ ಎಲೆಮಲೆ ಈ 2 ತಂಡದ ನಾಯಕರು ಆದಷ್ಟು ಬೇಗ ಇಲ್ಲಿ ನಮ್ಮ ವೇದಿಕೆ ಹತ್ರ ಬರಬೇಕು ನನ್ನ ಚಿಮಿಕೆಗಾಗಿ. ಸ್ಟಾರ್ಟ್ ಅಗೇನ್ ದ ಸೆಕೆಂಡ್ ವೈಡ್ ಆಫ್ ದಿಸ್ ಓವರ್. ದಿಸ್ ಇಸ್ ವಾಟ್ ಅಶೋಕ್ ರಿಯಲಿ ಮೇಕಿಂಗ್ ಅ ಮಿಸ್ಟೇಕ್ ಹಿಯರ್, ಬಟ್ ಇಟ್ ಇಸ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ರನ್ ಇನ್ ದಿಸ್ ಕಂಡೀಷನ್ ಫಾರ್ youngster Vamadapadav. 1 more wide, scoreboard 30, 11 required. 8 ball, 11 runs required for the victory. Ashok
Right about the wicket. Aman went for the big shot. Going for the swing. Chance of run out, but wide throw coming from the wicket keeper behind the stump. And leg by call by umpire. One more addition. With the addition of that single, Skobana moves on to 31 on the board. 10 required. 7 balls remaining. And Harris back on strike. This is going to be a very interesting contest. Last ball remaining. What Harris will going to do here? What Ashok will going to do here? He definitely wanted one good ball, but Harris wanted one good stroke. This time, beautifully bowled. What we're talking about, all along the ground, all along the carpet, he bowled that line. Now last over, 6 ball, and 10 runs required for the victory. Will it go into a big upset of this tournament? Why not? If the bowlers of MMC Subramanya if they're able to get one good over, they will definitely going to be the one of the best performance, I want to say, against one of the best team. Now pressure is on, not for the fielding team but for the batting team. ಎರಿಮಲೆ ತಂಡದ ನಾಯಕ ಆದರ್ಶ್ ಬೇಗ ಇಲ್ಲಿ ಬರಬೇಕು. ಹಾಗೆ ಸ್ಕಾರ್ಪಿಯನ್, ಎಸ್ ಥ್ಯಾಂಕ್ ಯು ನನ್ನ ಮೆಚ್ಚುಗೆಗಾಗಿ. ಸೊ ಲಾಸ್ಟ್ ಓವರ್, ball is in the hands of Naveen. Starts with the beamer. Oh my goodness, can you believe this? But as Aman, I don't know why he's not trying for the stroke, because even the no ball he can go for the big shot, but he missed it completely. No ball call, free hit delivery, and 9 required. 6 ball, 9 runs required for the victory. As for the time, I think they exceeded the time, so that one fielder they need to put inside the ring, as per the rules and regulation of the cricket is concerned. And this is what the timing is always important. The discipline is so important. The need to complete the matches within your stipulated time. This is going to be a huge mistake, and will cost a lot in this condition. Now, free hit delivery. Right arm over the wicket. Full toss. Lofted. High up in there. The mid wicket will go to take the catch. But here is a batsman cross off for a valuable couple of runs. Because of that free hit delivery, Aman survives. Not only survives, he picked up a couple of runs. With that couple of runs, Kovan moves on to 34 on the board. That means 7 runs required from 5 balls. 7 required from 5 balls. Went for the reverse sweep. Dotted delivery. A fantastic bowling performance. 4 balls, 7 required. So 7 required from 4 balls, and it's been a really So if the match will go into ended in a tie, then winner will go into decide by tossing the coin. So that very interesting here. Very good comeback here by the bowler Naveen. Here is again Naveen. Right arm over the wicket. Balls, nice chance here. Oh, ball is landed safely, but just a single. Just a single. With that single, Skobana moves on to 35. Now 6 required, and 3 balls remaining. What a match. Harris, as far as the danger man is concerned, this man will be definitely the danger man for the opposition team. Harris, 6 required from 3 balls, 5 for the tie, 6 for the win. If the match will go into ended in a tie, then a toss will go into decide the winner. Oh madam, what a match. What a match here. MMC Subramanya really not given up this match. Naveen taking his own time. Deep cow point. Deep long off. Deep wideish long on. Almost in the mid wicket, between long on and mid wicket, because of one punishment. One at square leg. Inside the ring, 5 fielders. Here is Naveen. Bowsari swings at one, but not really able to cross that infield. Just a single. Just a single. 5 required. 2 balls remaining. Fantastic. Fantastic effort there from Naveen.
absolutely is not giving a single opportunity for the batter. Even he bowled one no ball in this particular over, but still he took the things back, and he really back in this game now. Do or die situation. 5 required from 2 balls. Captain Aman is on strike. Going for the try, missing it completely. Now I think it's going to be a very difficult. 1 ball, 5 runs required for the victory. Can you believe this? This is what I'm talking about. You cannot underestimate cricket. Cricket is game of glorious uncertainty. It's unpredictable. It's a small leakage can sink a big ship. And here is a ship, which is what I'm talking about. The big ship, the team, youngster, Wamada Padav is almost 90% ship which is already sink into the sea. But one player can lift that ship by hitting 1-6, and only they can win the match. But here is MMC Subramanya, looking for one big upset of this tournament. So Navin is a man who definitely looking for that big upset. One good delivery which is required for the victory for MMC Subramanya, but one big shot which is badly required for team youngster Wamadapodav. The new batsman just came into middle Nizam. Nizam will go into do the magic here. But I want to say getting a 6 in this morning session is not easy. At the same time, it's not difficult. And everything is possible. Anything can be possible. 5 required for the victory. Last ball. Navin balls. Right arm. Over the wicket. Lofted it. It's going and going and going. And long off fielder takes a catch. MMC Subramanya are defeated one of the strongest opponent. Youngster Wamadapodav in the first round itself. Absolutely unbelievable result we can expecting. We are not really expecting that kind of result. Having such a formidable team. Youngster Wamadapodav, unfortunately, they are going back. But you need to appreciate the opposition team. As far the true spirit of the cricket is concerned, the winning and losing is part of cricket. But you need to appreciate these young boys of Subramanya. Absolutely fantastic performance. This is what I want to see in the cricket field. Of course, the winning, they are not really impressed with the result, youngster Wamadapodav, but definitely they need to congratulate the opposition because they played a better cricket than what youngster Wamadapodav has played. Having Ashad Bajal, having Chetan, having Shakir, having Harris, anyone can imagine, no one can imagine that they will going to be the loser. But this is what I am called the cricket is all about. Absolutely fantastic. Congratulations, MMC Subramanya. And I request now it's a time to announce the Man of the Match award. Runs conceded by him. After first over, Friend Serimale are 3 for the loss of 1 wicket.
ಅದೇ ರೀತಿ ಯುವಶಕ್ತಿ ನಾವೂರು ತಂಡದ ಇಚ್ಚು ಈಗಾಗಲೇ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸಂಘಟಕರಿಂದ ಈಗಾಗಲೇ ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ. So 3 for the loss of 1 wicket. First over completed. In fact, second over started. First ball and a wicket fallen. It's 3 for the loss of 2 wicket. In fact, और गेंदबाज यहाँ पर आगे बढ़ाते हुए मनोज, यह गेंद इस बार बीमर गेंद थी. गेंद पहुंची शॉर्ट थर्ड मैन पर. नो बॉल का इशारा और नो बॉल के इस रन के साथ स्कोर बढ़कर पहुंच चुका है. इस वक्त 2 रनों के साथ स्कोर बढ़कर पहुंच चुका है 5 रनों पर. 2 विकेट के नुकसान पर 5 for the loss of 2 wickets. फ्री हिट गेंद इस वक्त दाहिने हाथ के बल्लेबाज सामना करने के लिए तैयार. और ये गेंद इस बार गेंद को उछाला डीप मिड विकेट पर. फील्डर गेंद के नीचे आते हुए और इस कैच को लपकने में सफल, लेकिन वहां पर फ्री हिट गेंद होने की वजह से बल्लेबाज यहां पर बाल बच चुके हैं. और 2 रन इस बीच बल्लेबाज और टीम के खाते में जुड़ चुका है. स्कोर बढ़कर पहुंच चुका है 7 रनों पर 2 विकेट के नुकसान पर. 7 for the loss of 2 wicket in the over number 2 in progress. गेंदबाज की ओर की अगली गेंद, ये गेंद लेग स्टंप पर आती हुई गेंद को उछालना चाह, नॉट क्वाइट मिड विकेट. In fact, they crossed over for the single, directed and up goes the finger from score leg umpire. 1 more wicket fallen. इस बार जोखिम भरा रन चुराना चाहता और सीधा निशाना इस वक्त लगता हुआ स्टंप्सों पर. और तीसरा विकेट यहाँ पर गिर चुका है. So friends, Elimale looking in trouble now. 7 for the loss of 3 wicket in the over number 2 in progress. And the new batsman is Jivan is now coming out to the middle. और जहाँ तक एक साझेदारी यानी पार्टनरशिप का सवाल है, इस वक्त एक पार्टनरशिप की उन्हें सख्त ज़रूरत है. 3 चोटी के बल्लेबाजों को सिर्फ 7 रनों पर खो चुका है इस वक्त. फ्रेंड्स, Elimale, they are looking in trouble now. और दूसरा पावर प्ले ओवर यहाँ पर जो कि प्रगति पर डीप मिड विकेट और वाइडिश लॉन्ग ऑन इस वक्त तैनात. और अपनी ओर की अगली गेंद लेकर गेंदबाज इस वक्त तैयार. दाहिने हाथ ओवर द विकेट, गेंद को उछालना चाहता. इस वक्त गेंद पहुंची बल्लेबाज को वंचित करने के बाद विकेट कीपर के हाथों में रन्स यहाँ पर नहीं मिलेंगे. तो स्कोर इस वक्त रुक चुका है 7 रनों पर 3 विकेट के नुकसान पर. गेंदबाज की ओर की अगली गेंद, ये गेंद इस बार गेंद को छोड़ दिया अंतिम क्षण में, लेग स्टंप से बाहर की ओर निकलती हुई. वाइड का इशारा और वाइड के रन के साथ स्कोर बढ़कर अब पहुंच चुका है 8 रनों पर 3 विकेट के नुकसान पर. 8 for the loss of 3 wicket. Next one from the bowler. This time driven that one down to mid off. In fact, he's got a single for that. और जब तक थ्रो पहुंचे नॉन स्ट्राइक रन पर बल्लेबाज के पास मौका था 1 रन प्राप्त करने का और 1 रन के साथ स्कोर बढ़कर पहुंच चुका है 9 रनों पर 3 विकेट के नुकसान पर. दूसरा ओवर इस वक्त प्रगति पर. और इस बीच गेंदबाज मनोज की गेंद, यह गेंद ड्राइव किया इस बार खूबसूरती के साथ लॉन्ग ऑन पर. नॉट मोर देन अ सिंगल लग गई ना. और इस 1 रन के साथ स्कोर बढ़कर पहुंच चुका है 2 अंकों पर. 10 रन 3 विकेट के नुकसान पर. 2 ओवर की समाप्ति यहां पर हो चुकी है. 2 overs completed, 10 runs on the board for losing 3 wicket. Friends, दिलीप गेंदबाजी इस वक्त शुरू करते हुए. 3rd over starts in friends Elimale's innings. The scoreboard is 10 for the loss of 3 wicket at the start of the 3rd over. In fact, 2 ओवर के खेल के पश्चात तो फील्डिंग के प्रतिबंध हट चुके हैं. पावर प्ले समाप्त हो चुका है और फील्डर इस वक्त मैदान पर छा चुके हैं. लॉन्ग ऑन डीप मिड विकेट, डीप बैकवर्ड स्क्वायर लेग ऑफ साइड पर लॉन्ग ऑफ और एक्स्ट्रा कवर के दरमियान एक फील्डर तैनात ठीक सीमा रेखा के पास. और गेंदबाज दिलीप ओवर की पहली गेंद लेकर इस वक्त तैयार. दाहिने हाथ ओवर द विकेट इस वक्त गेंदबाजी करते हुए. दाहिने हाथ के बल्लेबाज सामना करते हुए ये गेंद ड्राइव किया इस वक्त बैक टू द बॉलर की दिशा में. प्लेसमेंट कुछ खास सही नहीं. स्कोर इस वक्त रुक चुका 10 रन 3 विकेट के नुकसान पर. फिर से एक बार गेंदबाज
गेंदबाज यहाँ पर आगे बढ़ाते हुए दाहिने हाथ ओवर द विकेट ये गेंद ड्राइव किया इस वक्त एक बार फिर से बेहतर फील्डिंग एब्सोल्युटली फैंटास्टिक ऑन हिज फॉलो थ्रू दिस इज एन आउटस्टैंडिंग फील्डिंग परफॉर्मेंस शोन बाय द बॉलर हिमसेल्फ ऑन हिज फॉलो थ्रू जैसे ही गेंद उनकी दाईं ओर गई तेजी के साथ गेंद पर झपकते हुए क्लीन पिकअप करते हुए गेंद को इस वक्त बैक टू द बॉलर की दिशा में काफी तेज रफ्तार के साथ उन्होंने फेंका और स्ट्राइकर एंड बल्लेबाज को इस वक्त क्रीज पर वापस लौटने का कोई मौका नहीं बेहतरीन फील्डिंग गेंदबाज दिलीप द्वारा फॉलो थ्रू में और इसी के साथ रनआउट के रूप में विकेट यहां पर गिर चुका है 10 फॉर द लॉस ऑफ 4 विकेट फ्रेंड्स एलिमले आर नाउ लुकिंग डीप इन ट्रबल और नए बल्लेबाज दीपक का आगमन यहाँ पर होता हुआ निस्संदेह जैसा कि मैं पहले भी फरमा चुका इस वक्त एक साझेदारी यानी पार्टनरशिप की सख्त जरूरत है फ्रेंड्स एलिमले को और यहाँ पर नए बल्लेबाज का आगमन हो चुका है दीपक का और देखते हैं दीपक का किस तरीके की बल्लेबाजी यहाँ पर अपनाते हैं तो गेंदबाज इस वक्त यार दिलीप दाहिने हाथ ओवर द विकेट गेंदबाजी करते हुए दाहिने हाथ के बल्लेबाज दीपक के लिए यह गेंद इस बार गेंद को मोड़ना चाहता अंतिम क्षण में चूके वाइड का इशारा लेग स्टंप से बाहर की ओर निकलती हुई और 1 रन के साथ स्कोर बढ़कर अब पहुंच चुका है कुल मिलाकर 11 रनों पर 4 विकेट के नुकसान पर 11 फॉर द लॉस ऑफ 4 विकेट इन द ओवर नंबर 3 इन प्रोग्रेस गेंदबाज की ओर की अगली गेंद इस बार ड्राइव किया बैक टू द बॉलर की दिशा में गेंदबाज की दाईं ओर से इस वक्त गेंद निकली थी लंगोन पर और जब तक गेंद को लंगोन फील्डर द्वारा फील्ड किया जाता 1 रन का इजाफा यहाँ पर हो चुका रन अभी भी सिंगल्स के रूप में बनते हुए फ्रेंड्स एलिमले के लिए और जहाँ तक सवाल चौके और छक्कों का तो अब तक कोई भी चौका या छक्का उनकी पारी में नहीं लगा है और एक बेहतरीन गेंदबाजी का सिलसिला यहाँ पर जारी रखते हुए स्कॉर्पियन किंग्स कोल्लामगरू के गेंदबाज और दिलीप अपनी ओर की अगली गेंद लेकर इस वक्त तैयार दाहिने हाथ ऊपर द विकेट गेंदबाजी करते हुए यह गेंद एक्स्ट्रा क्विकर गेंद थी गेंद को ठीक तरह से खेल नहीं पाए विकेट कीपर चूके शॉर्ट थर्ड मैन पर गेंद पहुंची जहां पर गेंद को फील्ड कर लिया गया और इस बीच 1 रन का इजाफा यहां पर हो चुका 13 रन 4 विकेट के नुकसान पर 13 फॉर द लॉस ऑफ 4 विकेट और दिलीप एक बार फिर से गेंदबाज यहां पर आगे बढ़ाते हुए दाहिने हाथ ओवर द विकेट यह गेंद ड्राइव किया बैक टू द बॉलर की दिशा में बेहतर फील्डिंग इस वक्त गेंद को रोकने में सफल फॉलो थ्रू में और आखिरकार बल्लेबाज को इस गेंद पर कोई रन नहीं मिला 13 रनों पर स्कोर बोर्ड रुक चुका है फिर से एक बार दिलीप गेंदबाजी आगे बढ़ाते हुए दाहिने हाथ ओवर द विकेट यह गेंद लेग स्टंप पर आती हुई वाइड का इशारा और वाइड के रन के साथ स्कोर बढ़कर पहुंच चुका है 14 रनों पर गंगेया ट्रॉफी 2023 इस मेगा श्रृंखला के अंतर्गत इस टूर्नामेंट इस प्रतियोगिता का तीसरा मैच यहां पर शुरू हो चुका है और गेंदबाज दिलीप इस वक्त तैयार टॉप एज गेंद पहुंची शॉट थर्ड मैन पर रिवर्स शॉट खेलना चाहता ठीक तरह से खेल नहीं पाया लेकिन 1 रन उन्हें जरूर मिला और इनके साथ स्कोर बढ़कर अब पहुंच चुका है 15 रनों पर 4 विकेट के नुकसान पर 3 ओवर के समाप्ति 3 overs completed 15 runs on the board 4 wicket lost still the batsmen of friends Elimale switching for the right track और जहां तक सवाल है चौथे ओवर का तो देखते हैं चौथा ओवर कौन से गेंदबाज यहां पर शुरू करते हैं और इससे पहले कि चौथा ओवर प्रारंभ हो बिफोर द स्टार्ट ऑफ द 4th ओवर आगे का आंखों देखा सुनाने के लिए अब मैं राजभाषा कन्नड़ में सुकुमार को यहां पर बुलाना चाहता हूं आगे का आंखों देखा सुनाने के लिए आइए सुकुमार धन्यवाद थैंक यू ಧನ್ಯವಾದಗಳು ಗೋಪಿ ಸರ್ ಮತ್ತೆ ಪಂದ್ಯಾಟವನ್ನು ಮುಂದುವರಿಸುತ್ತಾ ಈ ಬಾರಿ ಅಷ್ಟು ಉತ್ತಮ ಹಿಟ್ ವಿಕೆಟ್ ಮೂಲಕ ವಿಕೆಟ್ ನಂಬರ್ 5 ಪತನಗೊಳ್ತಾ ಇದೆ ನಿಧಾನಗತಿ ಆರಂಭವನ್ನು ಪಡೆದುಕೊಂಡಂತಹ ಫ್ರೆಂಡ್ಸ್ ಎಲಿಮಲೆ ತಂಡ ಒಂದು ಕಡೆಯಿಂದ ಬ್ಯಾಟ್ಸ್ಮನ್ಗಳ ಬೇಜವಾಬ್ದಾರಿಯುತ ಆಟ ಅದರ ಜೊತೆಗೆ ಎಸೆತಗಾರ ಬಹಳಷ್ಟು ಲಯಬದ್ಧವಾದ ಎಸೆತಗಾರಿಕೆ ವಿಕೆಟ್ಗಳ ಮೇಲೆ ವಿಕೆಟ್ಗಳನ್ನು ಕಳೆದುಕೊಂಡಾಗ ಆರಂಭಿಕ ಆಘಾತದಿಂದ ಇನ್ನೂ ಕೂಡ ಚೇತರಿಸಿಕೊಳ್ಳುವಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡಂತಹ ಫ್ರೆಂಡ್ಸ್ ಎಲಿಮಲೆ ತಂಡ 3.2 ಓವರ್ ಮುಕ್ತಾಯಕ್ಕೆ 15 ರನ್ಗಳನ್ನು ಗಳಿಸಿಕೊಂಡು ಈಗಾಗಲೇ 5 ವಿಕೆಟ್ ಅನ್ನು ಕಳೆದುಕೊಂಡಿದೆ 2 ಸ್ಥಳೀಯ ತಂಡಗಳು ಫ್ರೆಂಡ್ಸ್ ಎಲಿಮಲೆ ಮತ್ತೊಂದು ಕಡೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮಗುರ ಸುಳ್ಯ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ತಂಡವಾಗಿ ಗುರುತಿಸಿಕೊಂಡಂತ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮಗುರ ಒಂದು ಕಡೆಯಾದರೆ ಮತ್ತೊಂದು ಕಡೆ ಫ್ರೆಂಡ್ಸ್ ಎಲಿಮಲೆ ತಂಡ ಪ್ರಥಮವಾಗಿ ಎದುರಾಳಿ ತಂಡದಿಂದ ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಪಡೆದುಕೊಂಡಾಗ ಆರಂಭಿಕ ಹಂತದಿಂದಲೇ ವಿಕೆಟ್ಗಳನ್ನು ಕಳೆದುಕೊಂಡಂತಹ ತಂಡ ಇನ್ನೂ ಕೂಡ ಚೇತರಿಕೆಯ ಹಾದಿಯನ್ನು ಕಂಡುಕೊಳ್ಳುವಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದೆ 15 ರನ್ 5 ವಿಕೆಟ್ ಅನ್ನು ಕಳೆದುಕೊಂಡಿದೆ 3.2 ಓವರ್ ಮುಕ್ತಾಯವಾಗಿದೆ ಎಸೆತಗಾರಿಕೆ ಭಾಗದಲ್ಲಿ 4ನೇ ಓವರ್ ಅನ್ನ
ಕೈಗೆತ್ತಿಕೊಂಡ ಎಸೆಗಾದ ರೋಹಿತ್ ತನ್ನ ವೈಯಕ್ತಿಕ ಕೋಟದ ದ್ವಿತೀಯ ಓವರ್ನ ಕೂಡ ಕೈಗೆತ್ತಿಕೊಂಡಾಗ ಇದುವರೆಗೆ ರೋಹಿತ್ ವೈಯಕ್ತಿಕ ಕೋಟದಲ್ಲಿ 1.2 ಓವರನ್ನು ಎಸೆದು ಕೇವಲ 3 ರನ್ ನೀಡಿ 2 ವಿಕೆಟ್ ಅನ್ನು ಕಬಳಿಸಿದಾಗ ತಂಡದ ಪರವಾಗಿ ಅತ್ಯುತ್ತಮ ಎಸೆತಗಾರನೆಂದು ಗುರುತಿಸಿಕೊಂಡಾಗ 3ನೇ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ತೀರ್ಪುಗಾರನ ಬಿಟ್ಟು ಹೊಸ ದಾಂಡಿಗ. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಎಸೆತ ಲೆಗ್ ಬಿಫೋರ್ಗಾಗಿ ಬಲವಾದ ಮನವಿಗಿತ್ತು, ನಿರ್ಣಾಯಕರಿಂದ ತಿರಸ್ಕಾರ. ದಯವಿಟ್ಟು ಫ್ರೆಂಡ್ಸ್ ಎಲಿಮಲೆ ತಂಡದ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ವೇದಿಕೆಯ ಬಳಿ ಬನ್ನಿ. ಹಾರೀಸ್ ಹೊಸದಾಂಡಿಗ. ಈ ಬಾರಿ ಮತ್ತೊಂದು ಸೊಗಸಾದ ದಾಳಿಯಿತ್ತು. ಗೂಟ ರಕ್ಷಕ ಮತ್ತು ಬ್ಯಾಟ್ಸ್ಮನ್ ಅನ್ನು ವಂಚಿಸಿದಂತಹ ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ, ವಿಕೆಟ್ಗಳ ಮಧ್ಯೆ ಬಹಳಷ್ಟು ಚುರುಕಿನ ಓಡಾಟ. ಅಗಲ ಎಸೆತದ ಮೂಲಕ 1+2 ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 18ಕ್ಕೆ ಏರಿಕೆಯಾಗಿದೆ. 3.3 ಓವರ್ ಮುಕ್ತಾಯಕ್ಕೆ 4ನೇ ಬಾರಿ ಎಸೆಯಬೇಕಾಗಿದೆ. ಮತ್ತೊಮ್ಮೆ ರೋಹಿತ್ ಸೊಗಸಾದ ಎಸೆತಗಾರಿಕೆ, ಮತ್ತೊಮ್ಮೆ ನೆಲಮಟ್ಟದಲ್ಲಿ ಬಂದಂತಹ ಚೆಂಡು. ಗೂಟ ರಕ್ಷಕನ ವೈಫಲ್ಯ, ರನ್ ಔಟ್ಗಾಗಿ ಮನವಿ ಇತ್ತು, ಆದರೆ ನಿರ್ಣಾಯಕರಿಂದ ತಿರಸ್ಕಾರ ಕೂಡ ಲಭಿಸ್ತಾಗಿದೆ. ಇದರೊಂದಿಗೆ ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ 3.4 ಓವರ್ ಮುಕ್ತಾಯಕ್ಕೆ 5ನೇ ಬಾರಿ ಎಸೆಯಬೇಕಾಗಿದೆ. ಮತ್ತೊಮ್ಮೆ ರೋಹಿತ್ ಮತ್ತೊಮ್ಮೆ 5ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ರೋಹಿತ್. ಈ ಬಾರಿ ಜೀವನಿಂದ ಸ್ವಿಚ್ ಹಿಟ್ ನ ಪ್ರಯೋಗ, ಉಲ್ಟಾ ದಂಡಿನ ಪ್ರಯೋಗ, ಸೊಗಸಾದ ಹೊಡೆತ, 1 ಬೌನ್ಸ್ ಮೂಲಕ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಮತ್ತೊಂದು ಬೌಂಡರಿ ದಾಖಲಾಗಿದೆ. ನಿರ್ಣಾಯಕ ಘಟ್ಟದಲ್ಲಿ 4 ರನ್ ಗಳಿಸಿಕೊಂಡಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 23ಕ್ಕೆ ಏರಿಕೆಯಾಗಿದೆ. ಈಗಾಗಲೇ ಪಂದ್ಯಾಟಕ್ಕೆ ಮತ್ತೋರ್ವ ಗಣ್ಯ ಅತಿಥಿಗಳು KSS ಕಾಲೇಜು ಸುಬ್ರಹ್ಮಣ್ಯ ಇದರ ನಿವೃತ್ತ ಪ್ರಾಂಶುಪಾಲರಾಗಿರತಕ್ಕಂಥ ಶ್ರೀಯುತ ರಂಗಯ್ಯ ಶೆಟ್ಟಿಗರಿಗಾಗಲೇ ನಮ್ಮೊಂದಿಗಿದ್ದಾರೆ. ಅವರನ್ನ ಈ ಒಂದು ಗಾಂಗೆಯ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸಂಘಟಕರ ಪರವಾಗಿ ಹಾಗೆಯೇ ನೆರೆದಿರತಕ್ಕಂಥ ಸರ್ವ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಂದ್ಯಾಟವನ್ನು ಮುಂದುವರಿಸುತ್ತಾ ಈಗಾಗಲೇ 4 ಓವರ್ ಮುಕ್ತಾಯವಾಗಿದೆ. ಪ್ರಥಮ ಇನ್ನಿಂಗ್ಸಿನ ಚಾಲ್ತಿಯಲ್ಲಿ 23 ರನ್ಗಳನ್ನು ಇದುವರೆಗೆ ಗಳಿಸಿಕೊಂಡಿದೆ. ಓವರೊಂದಕ್ಕೆ ಸರಾಸರಿ 5.75 ರನ್ ಗಳಿಸಿಕೊಳ್ತಾ ಇದೆ. ಫ್ರೆಂಡ್ಸ್ ಎಲಿಮಲೆ ತಂಡ ಆರಂಭಿಕ ಹಂತದಿಂದಲೂ ಒತ್ತಡವನ್ನು ಕಂಡುಕೊಂಡಂತಹ ತಂಡ ಇದೀಗ 5ನೇ ಓವರ್ನ ಎಸೆಯಲು ಎಸೆತಗಾರಿಕೆ ವಿಭಾಗದಲ್ಲಿ ಉದಯ, ಮತ್ತೋರ್ವ ಅನುಭವಿ ಎಸೆತಗಾರ ಸ್ಟ್ರೈಕ್ ವಿಭಾಗದಲ್ಲಿ ಹ್ಯಾರೀಸ್. ಪ್ರಥಮ ಚೆಂಡು ಉತ್ತಮವಾಗಿರ್ತಕ್ಕಂಥ ಹೊಡೆತ, ಆಫ್ ಸೈಡ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರು ಇಲ್ಲದ ಜಾಗವನ್ನು ಗುರುತಿಸಿಕೊಂಡಂತಹ ದಾಂಡಿಗ. ಉತ್ತಮವಾಗಿರತಕ್ಕಂಥ ಹೊಡೆತ, ಬೌಂಡರಿಯೊಂದಿಗೆ ಓವರ್ ನಂಬರ್ 5 ಪ್ರಾರಂಭಗೊಳ್ತಾ ಇದೆ. 6 ಓವರಿನ ಈ ಪಂದ್ಯಾಟದಲ್ಲಿ ಸ್ಲಾಗ್ ಓವರ್ ಆಗಿ ಗುರುತಿಸಿಕೊಳ್ತಾ ಇದೆ. 5ನೇ ಓವರ್ 4 ರನ್ ಕಲೆ ಹಾಕಿದಾಗ ತಂಡದ ಮೊತ್ತ ಚೇತರಿಕೆಯ ಹಾದಿಯನ್ನು ಇದೀಗ ಕಂಡುಕೊಳ್ತಾ ಇದೆ. 27 ರನ್ಗಳನ್ನು ಗಳಿಸಿಕೊಂಡಿದೆ. ಉದಯ ಅವರನ್ನ ಬೌಂಡರಿಯ ಮೂಲಕ ಸ್ವಾಗತಿಸಿದಂತಹ ದಾಂಡಿಗ ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಬಲವಾದ ಮನವಿಗೆ ಪುರಸ್ಕಾರ. ಕಳೆದ ಎಸೆತದಲ್ಲಿ ಬೌಂಡರಿಯನ್ನು ಸಿಡಿಸಿದಂತಹ ಹ್ಯಾರೀಸ್ ಮರು ಎಸೆತದಲ್ಲಿ ಸ್ವಿಚ್ ಹಿಟ್ಗೆ ಪ್ರಯತ್ನವನ್ನ ಪಟ್ಟರು, ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಲೆಗ್ ಬಿಫೋರ್ ಮೂಲಕ ವಿಕೆಟ್ ನಂಬರ್ 6 ಕೂಡ ನೆಲಕ್ಕುರುಳುತ್ತಾ ಇದೆ. ಇದರೊಂದಿಗೆ ಮತ್ತಷ್ಟು ಸಂಕಷ್ಟದಲ್ಲಿ ಸ್ಲಾಗ್ ಓವರ್ನಲ್ಲಿ ಪ್ರಥಮ ಎಸೆತದಲ್ಲಿ ಬೌಂಡರಿಯನ್ನು ಅಟ್ಟಿದಾಗ ಒಂದು ಉತ್ತಮವಾಗಿ ಅಂತಿಮ ಹಂತದಲ್ಲಿ ರನ್ ಅನ್ನು ಗಳಿಸಿಕೊಳ್ಳಬಹುದು ಅನ್ನುವ ನಿರೀಕ್ಷೆ ಇದ್ದಾಗ ಮರು ಎಸೆತದಲ್ಲಿ ವಿಕೆಟ್ ನೆಲಕ್ಕುರುಳದೆ ಇಲ್ಲಿ ಮತ್ತೆ ಒತ್ತಡದಲ್ಲಿದೆ. ಫ್ರೆಂಡ್ಸ್ ಎಲಿಮಲೆ ತಂಡದ ಮೊತ್ತ 27, 6 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಉದಯ ಹೊಸ ದಾಂಡಿಗನ ಆಗಮನವಾಗಿದೆ. ಬಾತೀಶ್ ಎಡಗೈ ದಾಂಡಿಗ. ಈ ಬಾರಿ ನಿರ್ಣಾಯಕರಿಂದ ನೋ ಬಾಲ್ ಎನ್ನುವಂತಹ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. 1+1 2 ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ 29ಕ್ಕೆ ಏರಿಕೆಯಾಗಿದೆ. 4.2 ಓವರ್ ಮುಕ್ತಾಯವಾಗಿದೆ.
ಅಂತಿಮ 10 ಎಸೆತದ ಆಟ ಬಂತು ಬಾಕಿ ಇದೆ. ಕಳೆದ ಪಂದ್ಯವನ್ನು ನೋಡುವುದಾದರೆ 41 ರನ್ನುಗಳನ್ನು ಕೂಡ ಗಳಿಸಿಕೊಳ್ಳುವಲ್ಲಿ ಬಲಿಷ್ಠ ತಂಡ ಯಂಗ್ಸ್ಟಾರ್ ವಾಮದಪದವು ಕೂಡ ಎಡವಿತ್ತು. ಇಲ್ಲಿ ಕೂಡ ನಿರ್ಣಾಯಕ ಘಟ್ಟದಲ್ಲಿ ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಂತಹ ಜೀವನ್, ಚೆಂಡು ಬಹಳಷ್ಟು ಹೊತ್ತು ಗಾಳಿಯಲ್ಲಿದೆ, ಆದರೆ ಫ್ರೀ ಹಿಟ್ಗೆ ಇಲ್ಲಿ ಅವಕಾಶ ಇತ್ತು. ಸರಿಯಾದ ರೀತಿಯಲ್ಲಿ ಚೆಂಡನ್ನು ಗುರುತಿಸಿಕೊಂಡಿದ್ರು ಕಾರ್ತಿಕ್, ಆದರೆ ವಿಕೆಟ್ಗಳ ಮಧ್ಯೆ ಬಹಳಷ್ಟು ಚುರುಕಿನ ಓಡಾಟ. 2 ರನ್ನಿನೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 31ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ಉದಯ ತನ್ನ ಓವರ್ನ ಮುಂದುವರಿಸುತ್ತಾ ಸೊಗಸಾದ, ಆದರೆ ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು, ಬಹಳಷ್ಟು ದುಬಾರಿಯಾಗಿ ಪರಿಣಮಿಸ್ತಾ ಇದೆ. ಉದಯರವರ 5ನೇ ಓವರ್, ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದ 4ನೇ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಅದೇ ರಾಗ ಅದೇ ಹಾಡು, ಮತ್ತೊಂದು ಅತಿರಿಕ್ತ ರನ್ನಿನ ಸೇರ್ಪಡೆ, ಸತತವಾಗಿ 2 ಅಕಲ ಎಸೆತಗಳು, ತಂಡದ ಮೊತ್ತ 33ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ಉದಯ ಈ ಬಾರಿ ಸೊಗಸಾದ ಕಂಬ್ಯಾಕ್, ಉತ್ತಮವಾಗಿರ್ತಕ್ಕಂಥ ಕಂಬ್ಯಾಕ್, ಆದರೆ ಲೆಗ್ ಬೈಸ್ ರೂಪದಲ್ಲಿ ಮತ್ತೊಂದು ರನ್ನ ಸೇರ್ಪಡೆಯಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 34. ಅಂತಿಮ 2 ಎಸೆತ ಬಾಕಿ ಇದೆ. ಎಸ್ತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಉದಯ ತನ್ನ ಓವರನ್ನ ಮುಂದುವರಿಸಿದ ತಂಡದ ಮೊತ್ತ 34. 5ನೇ ಬಾರಿ ಎಸೆಯಬೇಕಾಗಿದೆ ದಾಂಡಿಗ ಬಾತೀಶ್ ಅವರ ಕಡೆಗೆ. ಈ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ, ಕ್ಲೀನ್ ಬೌಲ್ಡ್, ಸುಲಭವಾದ ಚೆಂಡಾಗಿತ್ತು, ಆದರೆ ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ಬಾತೀಶ್ ವೈಫಲ್ಯರಾದಾಗ ವಿಕೆಟ್ ನಂಬರ್ 7 ಪತನವಾಗಿದೆ. 34 ರನ್ ಗಳಿಸಿಕೊಂಡಿದೆ. ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ ಇನ್ನೂ ಕೂಡ 7 ಚೆಂಡಿನಾಟ ಬಾಕಿ ಇದೆ. ಹೊಸ ದಾಂಡಿಗ ಫಯಾಜ್, ಮತ್ತೋರ್ವ ಹೊಸ ದಾಂಡಿಗ ಫಯಾಜ್ ರವರ ಆಗಮನವಾಗಿದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಎಸೆಗಾರಿಕೆ ಭಾಗದಲ್ಲಿ ಉದಯ. 4ನೇ ಪಂದ್ಯವನ್ನಾಡುವಂತಹ ಶ್ರೀದೇವಿ ಕೊಡ್ಡಿಯಡ್ಕ ಮತ್ತು ಶಿವಹರಿ ಹರಿಹರ 2 ತಂಡಗಳ ಆಟಗಾರರು ಆದಷ್ಟು ಬೇಗ ವೇದಿಕೆಯ ಬಳಿ ಬಂದು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮುಕ್ತಾಯಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಿವಹರಿ ಹರಿಹರ ಮತ್ತು ಶ್ರೀದೇವಿ ಕೊಡ್ಡಿಯಡ್ಕ 2 ತಂಡಗಳ ಆಟಗಾರರು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ವೇದಿಕೆಯ ಬಳಿ ಬಂದು ಮುಕ್ತಾಯಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಇನ್ನಿಂಗ್ಸ್ನ ಮುಂಚಿತವಾಗಿ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ. ಈ ಬಾರಿ ಡೌನ್ ದ ಲೆಗ್ ಸೈಡ್ ಮತ್ತೊಂದು ಅಗಲ ಎಸೆತ, ಮತ್ತಷ್ಟು ರನ್ಗಳನ್ನು ಹೆಚ್ಚುವರಿಯಾಗಿ ಬಿಟ್ಟುಕೊಟ್ಟಾಗ ತಂಡದ ಮೊತ್ತ 35ಕ್ಕೆ ಏರಿಕೆಯಾಗಿದೆ. ಉದಯ ಮತ್ತೊಮ್ಮೆ ಅಂತಿಮ ಬಾರಿ. ಈ ಬಾರಿ ಮತ್ತೊಂದು ಅಗಲ ಎಸೆತ, ಸತತವಾಗಿ ಅಗಲ ಎಸೆತ, 4 ಓವರ್ನವರೆಗೂ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸಿತ್ತು ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ. ಆದರೆ ಇಲ್ಲಿ 5ನೇ ಓವರ್ ಬಹಳಷ್ಟು ದುಬಾರಿಯಾಗಿತ್ತು. ಮತ್ತೊಂದು ಚೆಂಡು ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಶಾರ್ಟ್ ಥರ್ಡ್ ಮೈನ್ ವಿಭಾಗದಲ್ಲಿ ಚೆಂಡನ್ನು ಹೊಡೆಯುವ ಮೂಲಕ 1 ಅಂಕವನ್ನ ಕಲೆ ಹಾಕಿದಾಗ ದುಬಾರಿಯಾಗಿರತಕ್ಕಂತಹ 5ನೇ ಓವರ್ ಮುಕ್ತಾಯವಾಗಿದೆ. ಬರೋಬ್ಬರಿ 14 ರನ್ ಅನ್ನು ಬಿಟ್ಟುಕೊಟ್ಟಂತಹ ಉದಯ ಪ್ರಥಮ ಇನ್ನಿಂಗ್ಸಿನ ದುಬಾರಿ ಓವರ್ ಆಗಿ ಪರಿಣಮಿಸ್ತಾ ಇದೆ. ಇಲ್ಲಿ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 37ಕ್ಕೆ ಏರಿಕೆಯಾಗಿದೆ. ಇನ್ನು ಕೂಡ ಅಂತಿಮ 6 ಎಸೆತ ಬಾಕಿ ಇದೆ. ಕನಿಷ್ಠ 6ರಿಂದ 8 ರನ್ಗಳನ್ನು ಗಳಿಸಿಕೊಂಡದೇ ಆದಲ್ಲಿ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಕೂಡ ಇಲ್ಲಿ ಕಲೆ ಹಾಕಬಹುದಾಗಿದೆ. ಫ್ರೆಂಡ್ಸ್, ಎಲ್ಲಿಮಲೆ ತಂಡ ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿ ಕಾರ್ತಿಕ್ ರೈಟ್ ಅಮರ್ ಒಂದು ವಿಕೆಟ್. ಸೊಗಸಾದ ಎಸೆತಗಾರಿಕೆ, ಕ್ಲೀನ್ ಬೌಲ್ಡ್. ಇದರೊಂದಿಗೆ ಫಯಾಜ್ ರವರ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ಎದುರಿಸಿದಂತಹ ಪ್ರಥಮ ಎಸೆತದಲ್ಲೇ ಶೂನ್ಯ ಸಂಪಾದನೆಯೊಂದಿಗೆ ಡೆತ್ ಓವರಿನ ಪ್ರಥಮ ಎಸೆತದಲ್ಲಿ ವಿಕೆಟ್ ಕಳೆದುಕೊಳ್ತಾ ಇದೆ. ಫ್ರೆಂಡ್ಸ್, ಎಲ್ಲಿಮಲೆ ತಂಡದ ಮೊತ್ತ 37ರಲ್ಲಿದೆ. 8 ವಿಕೆಟ್ ಅನ್ನು ಕೂಡ ಕಳೆದುಕೊಳ್ತಾ ಇದೆ. ಅಂತಿಮ 5 ಚೆಂಡಿನ ಆಟ ಬಾಕಿ ಇದೆ. ಹೊಸದಾಂಡಿಗ ಸುಜನ್, ಸಿಯಾಬ್, ಹೊಸ ದಾಂಡಿಗ ಸಿಯಾಬ್ ರವರ ಆಗಮನವಾಗಿದೆ. ಅಂತಿಮ 5 ಚೆಂಡಿನಾಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ನಲ್ಲಿ. ಆ 5ನೇ ಓವರ್ ಬಹಳಷ್ಟು ದುಬಾರಿಯಾಗಿ ಪರಿಣಮಿಸಿತು. 37 ರನ್ಗಳನ್ನು ಗಳಿಸಿಕೊಂಡಿದೆ. ಕನಿಷ್ಠ 6ರಿಂದ 8 ರನ್ಗಳನ್ನು ಗಳಿಸಿಕೊಂಡರೂ ಕೂಡ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಬಹುದು. ಫ್ರೆಂಡ್ಸ್, ಎಲ್ಲಿಮಲೆ ಹೊಸ ದಾಂಡಿಗ ಸಿಯಾಬ್ ಶೈಕ್ ವಿಭಾಗದಲ್ಲಿ, ಎಸೆಗಾರಿಕೆ ವಿಭಾಗದಲ್ಲಿ ಕಾರ್ತಿಕ್, ಓರ್ವ ಅನುಭವಿ ಆಲ್ರೌಂಡ್ ಆಟಗಾರ. ಈ ಬಾರಿ ದೊಡ್ಡ ಹೊಡೆತ, ಬಲವಾದ ಹೊಡೆತ, ಆದರೆ ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರಿದಾಗ ವಿಕೆಟ್ ನಂಬರ್ 9 ಕೂಡ ಇಲ್ಲಿ ಪತನವಾಗಿದೆ.
ನಿರಂತರವಾಗಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನ ಆರಂಭಿಕ ಹಂತದಿಂದಲೂ ಕೂಡ ಕಳೆದುಕೊಂಡಂತಹ ತಂಡ ಇದುವರೆಗೂ ಕೂಡ ಚೇತರಿಕೆಯ ಹಾದಿಯನ್ನೇ ಕಂಡುಕೊಳ್ತಾ ಇಲ್ಲ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ ತಂಡದ ಮೊತ್ತ 37ರಲ್ಲಿದೆ. 9 ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ. ಅಂತಿಮ 1 ವಿಕೆಟ್ ಬಾಕಿ ಇದೆ. ದಾಂಡಿಗರು ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಿ. ತಂಡದ ಮೊತ್ತ 37. ಮುಂದಿನ ಪಂದ್ಯವನ್ನಾಡುವಂತಹ ಶಿವಹರಿ ಹರಿಹರ ಮತ್ತು ಶ್ರೀದೇವಿ ಕೊಡ್ಡಿಯಡ್ಕ ಎರಡು ತಂಡಗಳ ಆಟಗಾರರ ಗಮನಕ್ಕೆ ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ತಮಗೆ ದ್ವಿತೀಯ ಕರೆಯನ್ನು ನೀಡ್ತಾ ಇದ್ದೇವೆ. ನಿರಂತರವಾಗಿ ಪಂದ್ಯಾಟ ಸಮಯಕ್ಕೆ ಸರಿಯಾಗಿ ಮುಂದುವರಿತಾ ಇದೆ. ಹಾಗಾಗಿ ಶ್ರೀದೇವಿ ಕೊಡ್ಡಿಯಡ್ಕ ಮತ್ತು ಶಿವಹರಿ ಹರಿಹರ ಪಂದ್ಯಾಟದ ನಿಯಮದಂತೆ ಈ ಪಂದ್ಯದ ಪ್ರಥಮ ಇನ್ನಿಂಗ್ಸಿನ ಮುಂಚಿತವಾಗಿ ಎಲ್ಲ ಹಸ್ತಾಕ್ಷರ ಪ್ರಕ್ರಿಯೆಗಳು ಅದರ ಜೊತೆಗೆ ನಾಣ್ಯ ಚಿಮ್ಮಿಗೆ ಕೂಡ ಮುಕ್ತಾಯಗೊಳ್ಳಬೇಕು. ಮತ್ತೊಂದು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಇದೀಗ 4ನೇ ಬಾರಿ ಕಾರ್ತಿಕ್ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಮತ್ತೊಂದು ಅಗಲ ಎಸೆದ ಬಹಳಷ್ಟು ಉಪಯುಕ್ತ ರನ್ಗಳು ಅಂತಿಮ ಹಂತದಲ್ಲಿ ದಾಖಲಾಗ್ತಾ ಇದೆ. ಫ್ರೆಂಡ್ಸ್ ಎಲಿಮಲೆ ತಂಡಕ್ಕೆ 38 ರನ್ಗಳನ್ನು ಇದುವರೆಗೆ ಗಳಿಸಿಕೊಂಡಿದೆ. ಇನ್ನೂ ಕೂಡ 3 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಕಾರ್ತಿಕ್ ಸೊಗಸಾದ ಎಸೆದಗಾರಿಕೆ ಕ್ಲೀನ್ ಬೌಲ್ಡ್ ಮೂಲಕ ಆಲ್ ಔಟ್ ಆಗುವುದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ಕೂಡ ಇಲ್ಲಿ ಮುಕ್ತಾಯವಾಗ್ತಾ ಇದೆ. 38 ರನ್ಗಳನ್ನು ಗಳಿಸಿಕೊಂಡು ಎದುರಾಳಿ ತಂಡಕ್ಕೆ 36 ಎಸೆತಗಳ ಮುಂದೆ 39 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 6.5ರಂತೆ ರನ್ ಗಳಿಸಬೇಕಾಗಿದೆ ಈ ಪಂದ್ಯವನ್ನ ಗೆದ್ದುಕೊಳ್ಳಲು ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ. ಪ್ರಥಮ ಓವರ್ ರೋಹಿತ್ ಲಯಬದ್ಧವಾಗಿತ್ತು. ದ್ವಿತೀಯ ಓವರ್ ಮನೋಜ್, ತೃತೀಯ ಓವರ್ ದಿಲೀಪ್, ಮತ್ತೆ ದ್ವಿತೀಯ ಓವರ್ ತನ್ನ ವೈಯಕ್ತಿಕ ದ್ವಿತೀಯ ಓವರ್ ಎಸೆದ ರೋಹಿತ್ ಕೂಡ ಜವಾಬ್ದಾರಿಯುತ ಎಸೆತಗಾರಿಕೆ. ಆದರೆ ಅಂತಿಮ 5ನೇ ಓವರ್ 14 ರನ್ಗಳೊಂದಿಗೆ ಬಹಳಷ್ಟು ದುಬಾರಿಯಾಗಿ ಪರಿಣಮಿಸಿತು. ಇಲ್ಲಿ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ ತಂಡಕ್ಕೆ ಅಂತಿಮ ಓವರ್ನಲ್ಲಿ ಕಾರ್ತಿಕ್ ಮತ್ತೆ ತಂಡದ ಜವಾಬ್ದಾರಿಯುತ ಎಸೆತಗಾರನಾಗಿ ಗುರುತಿಸಿಕೊಂಡಾಗ ತಂಡದ ಮೊತ್ತ 38-39 ರನ್ನಿನ ವಿಜಯದ ಗುರಿಗಿದೆ. ಸುಲಭ ಗುರಿಗಿದೆ. ಆದರೆ ಪಂದ್ಯಾಟದ ಚಿತ್ರಣವನ್ನು ಗಮನಿಸುವುದಾದರೆ ಯಾವುದು ಕೂಡ ಸುಲಭವಲ್ಲ. ಕ್ರಿಕೆಟ್ನಲ್ಲಿ ಎಲ್ಲವೂ ಕೂಡ ಸಾಧ್ಯವಿದೆ ಅನ್ನುವುದನ್ನು ಕಳೆದ ಪಂದ್ಯಾಟ ಇಲ್ಲಿ ತೋರ್ಪಡಿಸಿತು. ಅದೇ ರೀತಿಯ ಪ್ರದರ್ಶನ ಪುನರಾವರ್ತನೆಯಾಗಬಹುದಾ ಅಥವಾ ಈ ಪಂದ್ಯವನ್ನು ಸುಲಭವಾಗಿ ಗೆದ್ದುಕೊಳ್ಳಬಹುದಾ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ ಅನ್ನುವುದನ್ನು ಮುಂದೆ ದ್ವಿತೀಯ ಇನ್ನಿಂಗ್ಸ್ನ 3 ಓವರ್ಗಳನ್ನು ಆಂಗ್ಲ ಭಾಷೆ ಇಂಗ್ಲಿಷ್ನಲ್ಲಿ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ. ಸತೀಶ್ ಸರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಾಂಗೆಯ ಟ್ರೋಫಿ 2023ರ ಉದ್ಘಾಟನಾ ಸಮಾರಂಭದಲ್ಲಿ ಇಂದು ಉದ್ಘಾಟಕರಾಗಿ ನಮ್ಮೊಂದಿಗೆ ಇರುವಂತಹ ಶ್ರೀಯುತ ರಾಜೇಶ್ NS ಗ್ರಾಮ ಪಂಚಾಯತ್ ಸದಸ್ಯರು ಸುಬ್ರಹ್ಮಣ್ಯ ಈಗಾಗಲೇ ನಮ್ಮೊಂದಿಗಿದ್ದಾರೆ. ಅವರನ್ನ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಹಾಗೇನೆ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ತಂಡದ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತಮ್ಮನ್ನ ಸ್ವಾಗತಿಸಿಕೊಳ್ಳುತ್ತಾ ಅಷ್ಟೇ ಪ್ರೀತಿಪೂರ್ವಕವಾಗಿ ತಮ್ಮನ್ನ ಭವ್ಯ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಿ ಪಂದ್ಯಾಟವನ್ನು ವೀಕ್ಷಿಸುವ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಮುಂದೆ ಸತೀಶ್ ಸರ್ ಅವರಿಗೆ ಮೈಕ್ರೋಫೋನ್ ಅನ್ನು ಹಸ್ತಾಂತರಿಸ್ತಾ ಇದ್ದೇನೆ. So thank you very much, Sukumar, and we are back to the match number 3 of this prestigious Gaangeya Trophy 2023, which is proudly organized by Gaangeya cricketer Subramanya under the great leadership of our the president Ravindra Kumar Rudrapada, president of this prestigious prestigious organization Gaangeya cricketer Subramanya. And we are into the match number 3 of this day number 1. And the first innings is completed, and Scorpion Kings has got a target of 39 to win the match against team Friends Elimale. And wait to see how Friends Elimale will go into justify that total of 38 and 39 to win the match. So that opening batters came into middle. They occupied already their respective strikers and non-strikers and place, and umpires for this match, umpire Mohan Iyadi, one of the most popular and experienced umpire from South Kent district from Mangalore, and very popular not only from the South Kent district but even in our neighboring district
Kasaragod district also, they are very popular umpires. Umpire Arish Padil, Mohan Iyadi, Suresh Mudabidri, the three very good umpires are the part of this prestigious cricket tournament as officials. And of course, we are missing the one big name, and the first time in this tournament, Pushparaj is just missing this tournament with some reason that he is in Bangalore and getting some training at Bangalore under KSCA. So we are back into this match as a 29, which is going to be a target here. And opening batters we are talking about, they made their way to middle of the pitch. The batsman Manoj is in striker's end and Karthik is in non-striker's end, and target is going to be a 39. Just coming back the field set here for the right-handed batsman. First 2 overs is going to be a power play, so that in this first over power play we are seeing 2 fielders outside the circle. It's not more than 2 in the power play. One at a deep wideish long on, almost between mid-wicket and long on, and looks like one fielder down at straight deep long off. So for the 4th match, I request Sridevi Kodiadka, Shiva Harihara, ದಯವಿಟ್ಟು ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಇಲ್ಲಿ ನಮ್ಮ ರಿಜಿಸ್ಟ್ರೇಷನ್ ಕೊಠಡಿಗೆ ಆಗಮಿಸಿ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಐ ರಿಕ್ವೆಸ್ಟ್ ಶ್ರೀದೇವಿ ಕೊಡಿಯಾಡ್ಕ as well as Shiva Harihara to sign the official chart as soon as possible for the next match. Please get ready. So today's highlight of today's match is the big upset of the tournament, the previous match when one of the favorite of coming to the finals is back in. They are out of the tournament because of MMC Subramanya defeated that team, and now the match is going on. 39 target, first ball. This time, lovely switch it down to deep, cow point boundary for 4 runs. This is one of the popular stroke in the present cricket. Even though a little bit unorthodox, difficult one, but playing in the under power play, I think once the batsman got a bat onto that, enough bat onto that, the very useful stroke to play. So to clearing the infield by playing the switch it down to deep cow point boundary for 4 runs. With that boundary, they started their journey, and Manoj is off the mark with the 4. Item over the wicket. Once again, repeat that one. No need to run for that. This time, little bit finer between backward point and cow point region, down to deep backward point boundary for 4 runs. Back-to-back 2 boundaries. So intention is very clear there from Manoj that he want to take the advantage of the fielding restriction. Yogesh has got a punishment in the consecutive 2 deliveries, and the scoreboard is jumps into 8 on the board without loss of any wicket. Something different which is required here as far as restricting the runs is concerned. The team which is Friends Elimale, depending the total, but Scorpion Kings Kolamagaru has got a flying start with some fantastic hittings. 2 boundaries, switch it. Manoj is a specialist of that switch it, and 3rd time in this over. Right now over the wicket. Lovely shot, flick of the wrist comes into play, down to deep backward square leg boundary for 4 runs. Little bit in front of square, in fact he plays it down. Beautiful shot. That was a glorious shot. It's not so easy to play the shot. Ball was just coming around the legs. The batsman just using his feet, beautifully flicks that one off his legs with the timing and exquisite placement as well. So hat-trick boundary is coming up here from the bat of Manoj, and this is the first hat-trick of the tournament. Hat-trick boundary of the tournament of this prestigious Gaangeya Trophy 2023, which is proudly organized by Gaangeya cricketer Subramanya, under the sweetest memory of one of the greatest personality, late Krishna Kumar Rudrapada. And this is the 4th year cricket tournament organized in this most beautiful venue, the college cricket ground. This time again, nicely driven down to mid-wicket boundary for 4 runs. Back-to-back 4 boundaries here. He's in a hurry. Manoj is on fire. Absolutely is on fire and is unstoppable. Magnificently played that one. Again, you know exactly where the fielder is. After that, 2 switch hits. The one fielder is kept in the deep backward point region, and mid-wicket fielder came inside the ring, and he's just realizing that
that there will be no fielder in that place. He's played that one quite beautifully between mid wicket and square leg. So last delivery, just a single here for Manoj, but he got what he really wanted in the first over. Absolutely electrifying start for the first over. 17 runs came from that first over. When you are defending a small total like 39 to win the match for the opposition, if you concede 17 runs in the first over, it's very difficult to save this match. But cricket, everybody knows it's unpredictable game, and unpredictable game, and wait and see how they will go into justify this. Cricket is unpredictable. For that, I think 1 or 2 very good overs badly required for a team of friends Elimale. If they wanted to back into this game, they not only wanted to restrict the runs, but at the same time they need to pick the wickets if they wanted to back into this game. Sridevi Kodiyadka as well as Shiva Harihara, all the players, I request you to complete the formalities of signatures as soon as possible. So Salam brought into attack here. Can Salam will going to do the magic here? They needed one good over badly for Elimale if they wanted to back into this game. Round the wicket he bowls. This time going for the big swing of the bat by playing the switch hit. Manoj, one of his favorite shot, but he missed it completely. But umpire not missing the opportunity to signal the bye, because wicketkeeper behind the stump fails to collect the ball, and with that takes a score numbers on to 18 on the board without loss of any wicket. Beautifully ball, perfect one, but pitching outside the line of leg stump, and that's why umpire not interested. One, that ball is got inside edge of the bat, saving the batsman, and one more single is added to total. With that single, score numbers on to 19 on the board for without loss of any wicket. Salam bowls, went for the big shot. Again the wicket keeper fails to collect the ball. Second bye of this over. Frustration for the bowler. And wicketkeeper not really looks like he's there, comfortable behind the stump. A couple of extras. Scoreboard numbers on to 20 on the board. They're going for the sweep shot, bowling down the leg stump, going to be a wide, little margin for error when you're bowling leg spin deliveries outside the leg stump, and it's going to be a punishable from umpire. And one more addition. Scoreboard numbers on to 21 for the loss without loss of any wicket. Absolutely good start here from the opening batters of Scorpion Kings. Kulamagaru so far they're chasing 39 to win the match. They are looking commanding position. They're in a driver's seat of winning this match. And altogether 18 more runs required for the victory, and they got plenty of deliveries to spare. But here is a bowler trying his level best, Salam, to restrict the runs, the flow of the runs. And wait and see how well Salam will go into restrict the remaining deliveries of this over. But already there is extras conceded. Salam, right arm round the wicket balls. Again, judgment is so good there from the batter Karthik. You know exactly the batsman is in front of him is a man who's got a lot of runs from the bat, so why not give the strike as much as possible for Manoj. So one more single, 22 on the board. This time Manoj drives an up and over down to deep long off, but ball definitely going to cut it off by the deep long on fielder running to his left, and ample time for the batter Manoj to complete another couple of runs. So Manoj knows that this is the last over of the power play, so that is just continuing his hitting and hard hitting strokes in this particular as well. Again went for one of his favorite reverse stroke, but this time he missed it completely. Good thinking by bowler. They're bowling that one outside the line of leg stump, rightly so. So 2 overs completed. Compared to the previous one, this is a much better over bowled by Salam, but still I think Scorpion Kings Kolamagaru absolutely they are in a driver's seat of winning this match. 24 on the board for the without loss of any wicket. That means 15 more runs required for the victory in remaining 4 overs. Equation: 24 deliveries remaining excluding wides and no balls, and out of that 24 deliveries they need to get another 15 runs to win this match. And wait and see how friends Elimale will going to get this. I request 2 teams captain please be reported for the tossing ceremony. I request the organizers please complete that formalities of tossing ceremony of this next match. Might be after inaugural ceremony. Of course, after this match there will be the half an hour break that is for inaugural ceremony of this cricket tournament. Fantastic and one of the most prestigious cricket tournament, Gaangeya Trophy 2023 season 4.
This time starts with a beamer, but I really love to see the batsman is just climbing onto that, isn't it? He's just jumping and try to reach that full toss delivery. No ball called by umpire. He got a contact with the bat, but still it's a no ball and free hit delivery for Manoj. Manoj went for a big shot, but not getting that one from the middle of the bat. He will able to get a single for that with their single. Skoban Namuzanto 27 on the board. 27 without loss of any wicket. Right arm over the wicket. Karthik swept that one. Not in orthodox swept, but unorthodox reverse stroke comes into play. And he picked up a single for that. With that single, Skoban Namuzanto 28 on the board, 28 without loss of any wicket. Absolutely, they're cruising towards a victory. Just 11 more runs required for the victory. Manoj this time going for the big swing of the bat, but without coming to the line of the delivery. And a little bit early into the stroke, the ball which came late to the bat. A slight deviation in the negation, missing the bat. This time again, off the back, he wanted to get the single here, but again, no chance of any run. Deepak so far bowled a very tidy line and length. And excluding that first one is a no ball, nicely driven down to deep square leg region in front of square. So before that throw coming from the deep fielder, ample time for the batter to complete the single. With that single, Skoban Namuzanto 29 on the board. Bright and sunny morning, absolutely. They get a top edge opportunity for the fielder to take the catch, but oh my goodness, can you believe this? The bowler, I think, no need to come there because a mid-wicket fielder is in a orthodox position. He is a perfect fielder to take the catch, but bowler himself running towards the catch and making it a little bit hard. But anyhow, catch which is dropped, and that will not go into impact in the result of this match because already the fielding team, batting team, and the chasing team already they got what they really wanted in the first 3 overs. 30 on the board and 9 more runs required for the victory in remaining 3 overs. So 9 more runs required for the victory. Salam to continue. This time swept that one and ball is in the air for a while but safely landed. No man landed. Ball down to define like this and they're coming back for the third run as well. Absolutely good running between the wicket. They're just seeing the laziness of the fielder in the deep. The batter converting that 2 into 3 now. With that 3, Skoban Namuzanto 33. Just 6 more runs required for the victory. Right arm over the wicket balls. This time nicely driven down to short mid-wicket region for a single. With that single, Skoban Namuzanto 34 on the board. Just 5 runs required for the victory. Karthik is on strike. Salam is on attack from the commentary box. And 10 Media has got a live telecast of this cricket tournament and fantastic and very good quality live coverage of this prestigious Gaangeya Trophy 2023. And so far the viewers are really enjoying this game of cricket, day number 1 of this prestigious cricket tournament. Just 4 runs required for the victory for Scorpion Kings to register their victory. And I think now it's just a formalities left in this game. Salam. Balls driven that one powerfully down mid-wicket region. Good piece of fielding there by the fielder. But anyhow, single has been taken. With that single, Skoban Namuzanto 36 on the board. Just 3 runs required for the victory. Just 3 runs required for the victory. This time going for the big swing of the bat. Misses it completely. And I thought that Karthik is wanted to finish off the things quickly. But by doing that, I think... this time driven, but just for a single or a couple of runs here. No, yes, misfield there by the fielder, so that Karthik is not interested in that occasion. No, exactly very close to that victory target. 37. Just 2 runs required for the victory in remaining 2 overs. Meanwhile, I request the 2 teams captain, please report here for the toss. Ali Daimadi, 2 ತಂಡದ ನಾಯಕರು ಇಲ್ಲಿ ನಾಣ್ಯ ಚಿಮಿಗೆಯಾಗಿ ಬರಬೇಕು. ಶ್ರೀದೇವಿ ಕೊಡಿಯೊಳಕ ಹಾಗೂ ಶಿವಹರಿ ಹರಿಹರ ಈ 2 ತಂಡದ ನಾಯಕರು ನಾಣ್ಯ ಚಿಮಿಗೆಯಾಗಿ ಇಲ್ಲಿ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ದಯವಿಟ್ಟು ನಾಣ್ಯ ಚಿಮಿಗೆ ಪ್ರಕ್ರಿಯೆಯಲ್ಲಿ ಕೊನೆಗೊಳಿಸುತ್ತಿದ್ದೇವೆ. ತದನಂತರ ಈ ಪಂದ್ಯಾಟದ ನಂತರ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ.
Beautifully bowled. The wicketkeeper again not up to the mark. And one more single. It was inside edge of the bat. So that one more addition to the total. The scores are level. And 1 run required for the victory. Just 1 run required for the victory. ಎರಡು ತಂಡದ ನಾಯಕರು ಆದಷ್ಟು ಬೇಗ ಇಲ್ಲಿ ಬರಬೇಕು ನಾನೇ ಚಿಮಿಗೆ ಆಗಿ. Meanwhile, one more dotted delivery batsman just using his feet, coming down the track, try to hit the ball towards extra cover, missed it completely, and there is no chance at all for any run. This time again, they're going for the single. That's it. And a comprehensive victory, leg by call by umpire. Scorpion Kings Kolamagaru defeated Friends Elimale by huge margin. 10 wickets and 10 wickets and 1 over 3 balls to spare. Altogether 9 deliveries to spare. They without losing any wicket. Comprehensive victory for team Scorpion Kings Kolamagaru. Congratulations for the winners. Hard luck friends Elimale. Better luck for the next time. And thank you very much for Friends Elimale for your representation for this cricket tournament. And on behalf of Gaangeya cricketers Subramanya, we'd like to give special thanks for their representation for this cricket tournament and better luck for the next time. So before we are going to the match, here is a timing before going to the next inaugural ceremony. Before that, the tossing ceremony. Sridevi Kodyadka and Shivahari Arihara, the two teams captain, tossing the coin, which is a coin is went outside the advertising banner. And yes, it's a tossing ceremony here, and the tossing ceremony is going on here. The toss which is on by Sridevi Kodyadka, captain won the toss. Kodyadka. Sridevi Kodyadka won the toss and elected to field first. Bat first. Okay. Sridevi Kodyadka elected to bat first. Just seeing the result of the second match. Doesn't want to repeat the mistake what youngster Mohammad Padawis did there. Chasing but fails to chase the total. So we are taking a short break here. The inaugural ceremony will going to start in a short while. Thank you very much. It's over to Sukumar for that inaugural ceremony. Thank you.
ಕ್ರಿಕೆಟರ್ ಸುಬ್ರಹ್ಮಣ್ಯ ಕಡಬ ತಾಲೂಕು ದಕ ಇದರ ಆಶ್ರಯದಲ್ಲಿ ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಸ್ಮರಣಾರ್ಥ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಆಯ್ದ ಪ್ರತಿಷ್ಠಿತ 20 ತಂಡಗಳ ಆಹ್ವಾನಿತ ದ್ವಿದಿನಗಳ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟ ಗಾಂಗೆಯ ಟ್ರೋಫಿ 2023ರ ಉದ್ಘಾಟನಾ ಸಮಾರಂಭ ಈಗ ನಡೆಯಲಿಕ್ಕಿದೆ. ದಯವಿಟ್ಟು ಮೈದಾನದಲ್ಲಿರತಕ್ಕಂಥ ಎಲ್ಲ ಕ್ರಿಕೆಟ್ ಆಟಗಾರರು ಮತ್ತು ಕ್ರೀಡಾಭಿಮಾನಿಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಬೇಕೆಂದು ತಮ್ಮಲ್ಲಿ ಪ್ರೀತಿಪೂರ್ವಕವಾದ ವಿನಂತಿಯನ್ನು ಆಯೋಜಕರ ಪರವಾಗಿ ಮಾಡಿಕೊಳ್ತಾ ಇದ್ದೇನೆ. ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಪಂದ್ಯಾಕೂಟಗಳಲ್ಲಿ ಒಂದಾಗಿರತಕ್ಕಂತಹ ಗಾಂಗೆಯ ಟ್ರೋಫಿ ಸತತವಾಗಿ 4ನೇ ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ ಆಯೋಜನೆಗೊಂಡಿದೆ. ಈಗಾಗಲೇ 3 ಪಂದ್ಯಾಟಗಳು ಮುಕ್ತಾಯಗೊಂಡು ಇದೀಗ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಿ ನಮ್ಮೊಂದಿಗೆ ಸಹಕರಿಸಬೇಕೆಂದು ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂದ ನಾವು ಸ್ಟಾರ್ಟ್ ಮಾಡೋದಾ ಬರಲಿಲ್ಲ ಸೆಟ್ ಮಾಡ್ಕೊಂಡು ಕೆಲವೇ ಕ್ಷಣಗಳಲ್ಲಿ ಗಾಂಗೆಯ ಟ್ರೋಫಿ 2023ರ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಇಂದಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ರವೀಂದ್ರ ಕುಮಾರ್ ರುದ್ರಪಾದ, ಅಧ್ಯಕ್ಷರು ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ. ಹಾಗೆಯೇ ದೀಪ ಬೆಳಗಿಸುವುದರ ಮೂಲಕ
ಪಂದ್ಯಾಟವನ್ನು ಉದ್ಘಾಟನೆಗೊಳಿಸಲಿಕ್ಕಿದ್ದಾರೆ ಶ್ರೀಯುತ ರಾಜೇಶ್ NS, ಗ್ರಾಮ ಪಂಚಾಯತ್ ಸದಸ್ಯರು ಸುಬ್ರಹ್ಮಣ್ಯ, ಹಾಗೆಯೇ ನಿಕಟಪೂರ್ವ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸುಬ್ರಹ್ಮಣ್ಯ. ಪಂದ್ಯಾಟಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ನಿಂಗಯ್ಯ, ಕಾರ್ಯನಿರ್ವಹಣಾಧಿಕಾರಿಗಳು ಮಹಾತೋಬರ ಕುಕ್ಕಶ್ರೀ ಸುಬ್ರಹ್ಮಣ್ಯ ದೈವಸ್ಥಾನ ಸುಬ್ರಹ್ಮಣ್ಯ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಪ್ರೊಫೆಸರ್ KR ಶೆಟ್ಟಿಗರ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಕುಕ್ಕೆ ಸುಬ್ರಹ್ಮಣ್ಯ. ಗೌರವ ಉಪಸ್ಥಿತಿಯಲ್ಲಿ ನಮ್ಮೊಂದಿಗೆ ಶ್ರೀಯುತ ಮಹೇಶ್ S ಸುಬ್ರಹ್ಮಣ್ಯ, ನಾಯಕರು ಗಾಂಗೆಯ ಸುಬ್ರಹ್ಮಣ್ಯ, ಹಾಗೆಯೇ ಶ್ರೀಯುತ ಉದಯಶಂಕರ್ ಭಟ್, ದೇವಸ್ಥಾನದ ನೌಕರರು. ಇವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭ ಅಧಿಕೃತವಾಗಿ ನಡೆಯಲಿಕ್ಕಿದೆ. ಎಲ್ಲ ಮೈದಾನದಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಮತ್ತು ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಬಂದು ಈ ಒಂದು ಸುಂದರ ಕ್ಷಣಗಳನ್ನು ಕಣ್ತುಂಬಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟನಾ ಸಮಾರಂಭದ ಬಳಿಕ ಪಂದ್ಯಾಟಗಳು ನಿರಂತರವಾಗಿ ಮುಂದುವರಿಯಲಿಕ್ಕಿದೆ. ಗಾಂಗೆಯ ಟ್ರೋಫಿ 2023ರ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಉದ್ಘಾಟನೆಯ ಬಳಿಕ ಅಧಿಕೃತವಾಗಿ ಈ ಪಂದ್ಯಾಕೂಟಕ್ಕೆ ಚಾಲನೆಯನ್ನು ನೀಡಲಿರತಕ್ಕಂತಹ ಡಾಕ್ಟರ್ ನಿಂಗಯ್ಯ, ಕಾರ್ಯನಿರ್ವಹಣಾಧಿಕಾರಿಗಳು ಮಹತೋಬರ ಕುಕ್ಕಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಇದರ ಸರ್ವ ಪದಾಧಿಕಾರಿಗಳು ಹಾಗೆ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾ ಅವರನ್ನು ಭವ್ಯ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ಇದೀಗ ಉದ್ಘಾಟನಾ ಸಮಾರಂಭವನ್ನು ಪ್ರಾರಂಭಗೊಳಿಸಲಿಕ್ಕಿದ್ದೇವೆ. ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಇದರ ಆಶ್ರಯದಲ್ಲಿ ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಸ್ಮರಣಾರ್ಥ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಆಹ್ವಾನಿತ ಪ್ರತಿಷ್ಠಿತ ಆಯ್ದ 20 ತಂಡಗಳ 2 ದಿನಗಳ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟ ಗಾಂಗೆಯ ಟ್ರೋಫಿ 2023ರ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಇಂದಿನ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಶ್ರೀಯುತ ರವೀಂದ್ರ ಕುಮಾರ್ ರುದ್ರಪಾದ, ಅಧ್ಯಕ್ಷರು ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ, ತಮ್ಮನ್ನ ಈ ಉದ್ಘಾಟನಾ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಈ ಕ್ರಿಕೆಟ್ ಪಂದ್ಯಾಟವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಗೊಳಿಸಲಿಕ್ಕಿದ್ದಾರೆ ನಿಕಟಪೂರ್ವ ಉಪಾಧ್ಯಕ್ಷರು ಹಾಗೆಯೇ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು, ಅದರ ಜೊತೆಗೆ ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಅವರ ಸಹಪಾಠಿಯಾಗಿದ್ದ ಅವರೊಂದಿಗೆ ಬಹಳಷ್ಟು ಆತ್ಮೀಯ ಒಡನಾಟಗಳನ್ನು ಹೊಂದಿದ್ದಂತಹ ಶ್ರೀಯುತ ರಾಜೇಶ್ NS, ಗ್ರಾಮ ಪಂಚಾಯತ್ ಸದಸ್ಯರು ಸುಬ್ರಹ್ಮಣ್ಯ, ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಅಧಿಕೃತವಾಗಿರತಕ್ಕಂತಹ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ನಿಂಗಯ್ಯ, ಕಾರ್ಯನಿರ್ವಹಣಾಧಿಕಾರಿಗಳು ಮಹತೋಬರ ಕುಕ್ಕಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ, ತಮ್ಮನ್ನು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಗೌರವ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ಮಹೇಶ್ S ಸುಬ್ರಹ್ಮಣ್ಯ, ಪ್ರಸ್ತುತ ಗಾಂಗೆಯ ಸುಬ್ರಹ್ಮಣ್ಯ ತಂಡದ ನಾಯಕರು, ತಮ್ಮನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಭವ್ಯ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇರತಕ್ಕಂತಹ ಪ್ರೊಫೆಸರ್ KR ಶೆಟ್ಟಿಗರ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಕುಕ್ಕೆ ಸುಬ್ರಹ್ಮಣ್ಯ, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಉದ್ಘಾಟನಾ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮತ್ತೋರ್ವರು ದೇವಸ್ಥಾನದಲ್ಲಿ ನೌಕರರಾಗಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೌಕರರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರತಕ್ಕಂತಹ ಶ್ರೀಯುತ ಉದಯಶಂಕರ್ ಭಟ್, ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮತ್ತೋರ್ವರು ಶ್ರೀಯುತ ಯಶೋಧ ಕೃಷ್ಣ, ತಮ್ಮನ್ನು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ಸಂಪ್ರದಾಯದಂತೆ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಗೊಳಿಸಬೇಕು ಅಂತ ಶ್ರೀಯುತ ರಾಜೇಶ್ NS, ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಅತಿಥಿಗಳು ಈ ಸಂದರ್ಭದಲ್ಲಿ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುಂದೆ 2 ದಿನಗಳ ಕಾಲ ನಡೆಯುವಂತಹ ಈ ಒಂದು ಸುಂದರವಾಗಿರತಕ್ಕಂಥ ಕ್ರಿಕೆಟ್ ಪಂದ್ಯಾಟ
ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯ ಪ್ರತಿಷ್ಠಿತ ತಂಡಗಳು ಪಾಲ್ಗೊಳ್ಳುವಂತಹ ಒಂದು ವ್ಯವಸ್ಥಿತವಾಗಿರತಕ್ಕಂತಹ ಪಂದ್ಯಾಕೂಟ, ತನ್ನದೇ ಆಗಿರತಕ್ಕಂತಹ ಸರಿಸುಮಾರು 40 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ಗತಕಾಲದ ಕ್ರಿಕೆಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಂತಹ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ಇವರ 4ನೇ ವರ್ಷದ ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಸ್ಮರಣಾರ್ಥ ಗಾಂಗೆಯ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟವನ್ನು ಇದೀಗ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಗೊಳಿಸ್ತಾ ಇದ್ದಾರೆ ಶ್ರೀಯುತ ರಾಜೇಶ್ NS ಗ್ರಾಮ ಪಂಚಾಯತ್ ಸದಸ್ಯರು ಸುಬ್ರಹ್ಮಣ್ಯ. ಮುಂದೆ ನಡೆಯುವಂತಹ ಈ 2 ದಿನಗಳ ಕ್ರಿಕೆಟ್ ಪಂದ್ಯಾಟ ಯಾವುದೇ ಅಡೆತಡೆಗಳಿಲ್ಲದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ ಮುಂದುವರೆಯಲಿ, ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿ ಅನ್ನುತ್ತಾ ಸ್ಥಳ ಸಾನ್ನಿಧ್ಯ ದೇವರಾದಂತಹ ಶ್ರೀ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸುತ್ತಾ, ಅದರ ಜೊತೆಗೆ ಸ್ಥಳ ಸಾನ್ನಿಧ್ಯ ಎಲ್ಲ ದೈವ ದೇವರುಗಳಲ್ಲಿ ಮನಸಾರೆ ಸ್ಮರಿಸುತ್ತಾ ಇದೀಗ ದೀಪವನ್ನು ಬೆಳಗಿಸುವುದರ ಮೂಲಕ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಅತಿಥಿಗಳು ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಪಂದ್ಯಾಕೂಟದ. ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿರತಕ್ಕಂತಹ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಮುಂದೆ ಕ್ರಿಕೆಟ್ ಪಂದ್ಯಾಟ ಬಹಳಷ್ಟು ಯಶಸ್ವಿಯಾಗಿ ನಡೆಯಲಿ ಎನ್ನುವಂತಹ ಶುಭ ಹಾರೈಕೆಯೊಂದಿಗೆ ಎಲ್ಲ ಅತಿಥಿಗಳು ಇದೀಗ ದೀಪವನ್ನು ಬೆಳಗಿಸುವುದರ ಮೂಲಕ ಅಧಿಕೃತವಾಗಿ ಪಂದ್ಯಾಕೂಟದ ಉದ್ಘಾಟನೆ ಕೂಡ ಆಗ್ತಾ ಇದೆ. ಎಲ್ಲ ಅತಿಥಿಗಳು ಈ ಸಂದರ್ಭದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಅಧಿಕೃತವಾಗಿ ಈಗಾಗಲೇ ಪಂದ್ಯಾಕೂಟ ಉದ್ಘಾಟನೆಯಂತೂ ಆಗಿದೆ. ಮುಂದೆ ಇಂದಿನ ಈ ಕ್ರಿಕೆಟ್ ಪಂದ್ಯಾಟ ಗಾಂಗೆಯ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದಂತಹ ಶ್ರೀಯುತ ರಾಜೇಶ್ NS ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಿಕಟಪೂರ್ವ ಉಪಾಧ್ಯಕ್ಷರು ತಾವು ನಮ್ಮನ್ನು ಉದ್ದೇಶಿಸಿ ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡಬೇಕು ಅಂತ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ನಾಲ್ಕನೇ ವರ್ಷದ ಈ ಒಂದು ಗಾಂಗೆಯ ಟ್ರೋಫಿಯ ಈ ಒಂದು ಉದ್ಘಾಟನಾ ಸಮಾರಂಭದ ಘನ ಅಧ್ಯಕ್ಷರೇ, ವೇದಿಕೆಯಲ್ಲಿರತಕ್ಕಂಥ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಆಗಿರತಕ್ಕಂಥ ಡಾಕ್ಟರ್ ನಿಂಗಯ್ಯರವರೇ, ಹಾಗೆಯೇ ಸುಬ್ರಹ್ಮಣ್ಯ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರತಕ್ಕಂಥ ಪ್ರೊಫೆಸರ್ ರಂಗೇಶ್ ಶೆಟ್ಟಿ ಅವರೇ, ಹಾಗೆಯೇ ವೇದಿಕೆಯಲ್ಲಿದ್ದ ಗೌರವಾನ್ವಿತ ಅತಿಥಿಗಳೇ, ಒಂದು ಒಳ್ಳೆಯ ಒಂದು ಕ್ರಿಕೆಟ್ ಪಂದ್ಯಾಟ ಈ ಮೈದಾನದಲ್ಲಿ ನಡೀತಾ ಇದೆ. ಪ್ರತಿ ವರ್ಷ ಕೂಡ ನಾನು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದೇನೆ. ಆದರೆ ಈ ವರ್ಷ ವಿಶೇಷವಾಗಿ ನನ್ನನ್ನು ಉದ್ಘಾಟನೆಗೆ ಕರೆದಿದ್ದಾರೆ. ಬಹುಶಃ ಒಂದಷ್ಟು ಬೇಸರ ಕೂಡ ಆಗ್ತದೆ, ಯಾಕಂದರೆ ಬಹಳ ಬೇಗನೆ ನಾವು ಕೃಷ್ಣಕುಮಾರ್ ರುದ್ರಪಾದರವರನ್ನು ಕಳ್ಕೊಂಡಿದ್ದೇವೆ. ಭಾಳ ಒಳ್ಳೆಯ ಓರ್ವ ನಾಯಕನಾಗುವ ಎಲ್ಲ ಗುಣಗಳು ಕೂಡ ಅವರಲ್ಲಿತ್ತು. ಬಹುಶಃ ನನಗೆ ಪ್ರತಿ ವರ್ಷ ಭಾಗವಹಿಸಲಿಕ್ಕೆ ಅವಕಾಶ, ಯಾಕಂದರೆ ನಾವು ಭಾಳ ಆತ್ಮೀಯರಾಗಿದ್ದೆವು. ಕಾಲೇಜಲ್ಲಿ ಕೂಡ ನಾವು ಆತ್ಮೀಯರಾಗಿದ್ದು, ತದನಂತರ ಕೂಡ ಅವರು ಇಷ್ಟು ವರ್ಷ ನಮ್ಮ ಜೊತೆ ಇದ್ದರು, ಅಲ್ಲಿವರೆಗೆ ಕೂಡ ನಾವು ಆತ್ಮೀಯರಾಗಿದ್ದು. ಭಾಳಷ್ಟು ಎತ್ತರಕ್ಕೆ ಇರ್ತಕ್ಕಂಥ ಒಂದು ನಾಯಕರ ಎಲ್ಲ ಗುಣ ಅವರಲ್ಲಿತ್ತು. ಭಾಳ ಸಮಾಜ ಸೇವೆ ಮಾಡುತ್ತಾ ಅದರ ಜೊತೆ ಎಲ್ಲ ಸಂಘಟನೆಗಳನ್ನು ಬೆಳೆಸುತ್ತಾ ಭಾಳ ಆತ್ಮೀಯರಾಗಿ ನಮ್ಮೊಂದಿಗಿದ್ದರು. ಆದರೆ ಇವತ್ತು ಅವರ ನೆನಪು ಮಾತ್ರ ನಮಗೆ. ನಾನೇನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಪಂದ್ಯಾಟ ಈಗಾಗಲೇ ಪ್ರಾರಂಭ ಆಗಿದೆ, ಇನ್ನು ಮುಂದೆ ಪ್ರಾರಂಭ ಕೂಡ ಮಾಡಲಿಕ್ಕಿದ್ದಾರೆ. ಬಹುಶಃ ಈ ಒಂದು ಈಗಾಗಲೇ ಹೇಳಿದರು, ಬಹುಶಃ 40 ವರ್ಷ ಇತಿಹಾಸ ಇರತಕ್ಕಂಥ ಈ ಒಂದು ಗಾಂಗೆಯ ತಂಡ, ಗಾಂಗೆಯ ಅಂತೇಳಿದರೆ ಸುಬ್ರಹ್ಮಣ್ಯದ ಗಾಂಗೆಯ ತಂಡ ಅಂತೇಳಿದರೆ ಎಲ್ಲರಿಗೂ ಕೂಡ ಪರಿಚಿತವೇ. ಬಹುಶಃ ಸುಳ್ಯದಲ್ಲಿರಲಿ, ಗುತ್ತಿಗಾರಲ್ಲಿರಲಿ, ಎಲ್ಲಿ ಕೂಡ ಪಂದ್ಯಾಟ ನಡೆದರೆ ಅಲ್ಲಿ ಆಟವನ್ನು ಆಡಿ ಬಹುಮಾನವನ್ನು ಪಡೆದುಕೊಂಡು ಬರತಕ್ಕಂಥ ಒಂದು ಒಳ್ಳೆಯ ತಂಡ ಇತ್ತು. ಇವತ್ತು ಕೂಡ ವಿಶೇಷವಾಗಿ ಹಿರಿಯ ಆಟಗಾರರನ್ನು ಆಹ್ವಾನಿಸಿದರು, ಕಾರಣಾಂತರದಿಂದ ಅವರು ಬಂದಿಲ್ಲ ಅಂತ ಕಾಣ್ತದೆ. ಆದರೆ ಇತ್ತೀಚಿನ 4 ವರ್ಷದಿಂದ ಮತ್ತೆ ಇದು ಒಳ್ಳೆಯ ಒಂದು ಸಂಘಟನೆಯನ್ನು ಮಾಡಿಕೊಂಡು ರುದ್ರಪಾದರ ಸಹೋದರ ರವೀಂದ್ರ ಕುಮಾರ್ ರುದ್ರಪಾದ ತಮ್ಮೆಲ್ಲ ಗೆಳೆಯರನ್ನು ಹಾಗೂ ಕೃಷ್ಣಕುಮಾರ್ ರುದ್ರಪಾದರವರ ಗೆಳೆಯರನ್ನು ಕೂಡ ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಈ ಒಂದು ಪಂದ್ಯಾಟವನ್ನು ವಿಶೇಷವಾಗಿ ಆಯೋಜಿಸ್ತಾ ಇದ್ದಾರೆ. ನಿಮಗೂ ಹಾಗೂ ನಿಮ್ಮ ತಂಡಕ್ಕೆ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ತಂಡ ಭಾಳಷ್ಟು ಒಳ್ಳೆಯ ತಂಡಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಂದಿರತಕ್ಕಂಥ ಎಲ್ಲ ತಂಡಗಳಿಗೆ ಕೂಡ ನಾನು ಶುಭಾಶಯನ ಹೇಳ್ತಾ ಇದ್ದೇನೆ. ಯಾಕಂದರೆ
ಆಟ ಸ್ಪೋರ್ಟಿವ್ ಆಗಿರಬೇಕು. ಯಾವುದೇ ತೀರ್ಪುಗಾರರು ತೀರ್ಪನ್ನು ನೀಡಿದರೆ ಅದನ್ನು ಸ್ಪೋರ್ಟಿಯಾಗಿ ತಗೊಂಡು ಮುಂದೆ ಸೋಲು ಇರ್ಬೋದು, ಗೆಲುವು ಇರ್ಬೋದು, ಸೋತವರು ನಮ್ಮ ಯಾಕೆ ಸೋಲಿಗೆ ಏನು ಕಾರಣ ಅಂತೇಳಿ ಅರಿತುಕೊಂಡು ಮತ್ತೆ ಗೆಲುವಿನತ್ತ ಅದನ್ನು ಗುರಿಯನ್ನು ಇಟ್ಕೊಂಡು ಆಟಕ್ಕೆ ಇಳಿತಾರೆ. ಹಾಗೆಯೇ ಗೆದ್ದವರು ಕೂಡ ಅತಿಯಾಗಿ ಬೀಗದೆ ಮತ್ತು ಕೂಡ ಆ ಗೆಲುವನ್ನು ಉಳಿಸಿಕೊಳ್ಳುವಲ್ಲಿ ಆಟವನ್ನು ಆಡ್ತಾ ಈ ಒಂದು ಪಂದ್ಯಾಟವನ್ನು ಯಶಸ್ವಿಯಾಗಿ ಗೊಳಿಸಬೇಕಂತ ಬಂದಿರತಕ್ಕಂಥ ಎಲ್ಲ ತಂಡಗಳಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಪಂದ್ಯಾಟವನ್ನು ಆಯೋಜಿಸಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಗ್ರಾಮ ಪಂಚಾಯತ್ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಈ ಉದ್ಘಾಟನೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಕೃಷ್ಣಕುಮಾರ್ ರುದ್ರಪಾದರವರ ಸಹೋದರ ರವೀಂದ್ರ ಕುಮಾರ್ ರುದ್ರಪಾದ ಹಾಗೂ ಗಾಂಗೆಯ ತಂಡದ ಎಲ್ಲ ಸದಸ್ಯರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಇವರ ಸಹಪಾಠಿಯಾಗಿದ್ದು ಇಂದಿನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆ ನೀಡಿ ಬಹಳಷ್ಟು ಅರ್ಥಪೂರ್ಣವಾದ ಮಾತುಗಳನ್ನು ಆಡಿದಂತಹ ಶ್ರೀಯುತ ರಾಜೇಶ್ NS ಗ್ರಾಮ ಪಂಚಾಯತ್ ಸದಸ್ಯರು ಸುಬ್ರಹ್ಮಣ್ಯ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ನಿನ್ನೆ ಸುಬ್ರಹ್ಮಣ್ಯದ ಎಲ್ಲರಿಗೂ ಒಂದು ತಿಳಿದಿರತಕ್ಕಂಥ ಒಂದು ವಿಚಾರ, ಅಕಾಲಿಕವಾಗಿ ಅಪಘಾತದಲ್ಲಿ ಸುಬ್ರಹ್ಮಣ್ಯದ ಎಲ್ಲರೊಂದಿಗೆ ಬಹಳಷ್ಟು ಆತ್ಮೀಯವಾಗಿ ಬೆರೆಯುತ್ತಿದ್ದಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಕಿರಿಯ ವಯಸ್ಸಿನಲ್ಲಿ ಅಪಘಾತದಲ್ಲಿ ಈಗಾಗಲೇ ಭಗವಂತನ ಪಾದವನ್ನು ಸೇರಿದ್ದಾರೆ. ಅನಿರೀಕ್ಷಿತ ಒಂದು ಸಾವು ಎಲ್ಲರಿಗೂ ಕೂಡ ಬಹಳಷ್ಟು ನೋವನ್ನುಂಟು ಮಾಡಿತು. ಈಗಾಗಲೇ ಭಗವಂತನ ಪಾದ ಸೇರಿದಂತಹ ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ನೀಡಲೆಂದು 1 ನಿಮಿಷದ ಮೌನ ಪ್ರಾರ್ಥನೆ ನಾವು ಮಾಡಬೇಕಾಗಿದೆ. ಮತ್ತು ನಿನ್ನೆ ರಮೇಶ್ ಕಲ್ಲಗುಡ್ಡೆ ಅನ್ನುವರು ನಿನ್ನೆ ಅಪಘಾತದಲ್ಲಿ ನಮ್ಮನ್ನಗಲಿ ಈಗಾಗಲೇ ಭಗವಂತನ ಪಾದವನ್ನು ಸೇರಿದರೆ ಅವರಿಗೆ 1 ನಿಮಿಷದ ಮೌನ ಪ್ರಾರ್ಥನೆ ಎಲ್ಲರೂ ಎದ್ದು ನಿಂತು ಅವರ ಆತ್ಮಕ್ಕೆ ಒಂದು ಚಿರಶಾಂತಿಯನ್ನು ನೀಡಲಿ, ಭಗವಂತ ನೀಡಲಿ ಎಂದು 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಮೇಲೆ ಕೇಳಿಕೊಳ್ತಾ ಇದ್ದೀನಿ. ಓಂ ಶಾಂತಿ. ಒಂದು ನಿಮಿಷ ನಾನು ಅವಕಾಶ ತಗೊಳ್ತೇನೆ. ಯಾಕಂದರೆ ಈಗಾಗಲೇ ಅಪಘಾತಕ್ಕೆ ಈಡಾಗಿರುವ ಯುವಕ ನನ್ನ ವಾರ್ಡ್ನವಾದ ಕಾರಣ ನಾನೊಂದು ಎಲ್ಲ ಯುವಕರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ಇವತ್ತು ಅವರ ಪಾರ್ಥಿವ ಶರೀರ ಮನೆಗೆ ಬಂದಾಗ ಹೋಗಿದ್ದೆ. ಆದರೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಪ್ರತಿಯೊಬ್ಬರು ಹೇಳ್ತಾ ಇದ್ದಿದ್ದು ಒಂದೇ, ಹೆಲ್ಮೆಟ್ ಹಾಕಿದರೆ ಅವ್ನು ಬದುಕ್ತಾ ಇದ್ದ, ಹೆಲ್ಮೆಟ್ ಹಾಕ್ತಿದ್ರೆ ಅವ್ನು ಬದುಕ್ತಾ ಇದ್ದ ಅಂತ. ಅದ್ರ ಬಿಟ್ಟು ದಯವಿಟ್ಟು ಎಲ್ಲ ಯುವಕರಿಗೆ ನಾನು ಹೇಳ್ತೇನೆ, ದಯವಿಟ್ಟು ಹೆಲ್ಮೆಟನ್ನು ಧರಿಸ್ಕೊಳ್ಳಿ ಹೋಗಬೇಕಾದ್ರೆ. ಕೆಲವರು ಶೋಕಿಗಾಗಿ ಕೈಯಲ್ಲಿ ಹೆಲ್ಮೆಟನ್ನು ಇಟ್ಕೊಂಡು ಹೋಗ್ತಾರೆ. ಇವತ್ತು ಖಂಡಿತವಾಗಿಯೂ ಎಲ್ಲರ ಮನಸ್ಸಲ್ಲಿ ಅದೇನೋ ಹೆಲ್ಮೆಟ್ ಇರ್ತೀರ ಅವ್ರ ಜೀವ ಉಳಿತಿತ್ತೇನೋ ಅಂತ ಒಂದು ಬಹಳ ಬೇಸರದ ಒಂದು ಸಂಗತಿ ಇದೆ. ಆದ ಕಾರಣ ದಯವಿಟ್ಟು ಎಲ್ಲ ಯುವಕರಿಗೆ ಹೇಳೋದು, ನೀವು ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಹೆಲ್ಮೆಟನ್ನು ಧರಿಸಿ ತಮ್ಮ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಿಎ ಉದ್ಘಾಟನಾ ಸಮಾರಂಭವನ್ನು ಮುಂದುವರಿಸುತ್ತಾ ಮುಂದೆ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡಲಿರತಕ್ಕಂತಹ ಡಾಕ್ಟರ್ ನಿಂಗಯ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಹತೋಬರ ಕುಕ್ಕಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂತಹ ರವೀಂದ್ರ ಕುಮಾರ್ ರುದ್ರಪಾದ್ ಅವರೇ, ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂತಹ ರಾಜೇಶ್ NS ರವರೇ, ಹಾಗೆಯೇ KR ಶೆಟ್ಟಿಗಾರ್ ಅವರೇ, ಹಾಗೂ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರೇ, ಹಾಗೂ ಗಾಂಗೆಯ ಕ್ರಿಕೆಟರ್ಸ್ನ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ, ಹಾಗೂ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, 40 ವರ್ಷದಿಂದ ಈ ಗಾಂಗೆಯ ಕ್ರಿಕೆಟರ್ಸ್ ಇದೆ ಅಂತ ಕೇಳಿದ್ದು ಭಾಳ ಸಂತೋಷದ ವಿಚಾರ. 40 ವರ್ಷದಿಂದ ಈ ಕ್ರಿಕೆಟರ್ಸ್ ಇದನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ ಅನ್ನೋದೇ ಒಂದು ಅದ್ಭುತ. ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಗಾಂಗೆಯ ಕ್ರಿಕೆಟರ್ಸ್ ಬೆಳೀಲಿ, ಹಾಗೂ ಹೆಚ್ಚಿನ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲಿ, ಹಾಗೂ ಕ್ರೀಡೆ ಜೀವನದ ಒಂದು ಭಾಗ ಅನ್ನೋದನ್ನು ಮನವರಿಕೆ ಮಾಡಿಕೊಡೋಗಳಿಗೆ ಗಮನ ಹರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಹಾಗೆಯೇ ಕಳೆದ ವರ್ಷ ಕೂಡ ನನಗೆ ಈ ಅವಕಾಶ ಕೊಟ್ಟಿದ್ದರು. ಈ ವರ್ಷವೂ ಕೂಡ ಅವಕಾಶನ ಕಲ್ಪಿಸಿದ್ದಾರೆ. ನಾನು ಗಾಂಗೆಯ ಕ್ರಿಕೆಟರ್ಸ್ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಕ್ರೀಡಾಕೂಟ ಉತ್ತಮ ರೀತಿಯಲ್ಲಿ ನಡೆದು ಯಶಸ್ವಿಯಾಗಿ ನಮ್ಮ ರಾಜೇಶ್ ಎನ್ಎಸ್ರವರು ಹೇಳಿದ ಹಾಗೆ ಸೋಲು ಗೆಲುವನ್ನು ಒಂದು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಯಾವುದೇ ರೀತಿಯಲ್ಲಿ ಗೊಂದಲಗಳಾಗದ ರೀತಿಯಲ್ಲಿ ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರಲಿ ಅಂತ ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ ಡಾಕ್ಟರ್ ನಿಂಗಯ್ಯ, ಕಾರ್ಯನಿರ್ವಹಣಾಧಿಕಾರಿಗಳು, ಮಹತ್ತೊಬ್ಬರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ. ಮುಂದೆ ವೇದಿಕೆಯಲ್ಲಿರತಕ್ಕಂತಹ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂತಹ ಪ್ರೊಫೆಸರ್ KR ಶೆಟ್ಟಿಗಾರ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಕುಕ್ಕೆ ಸುಬ್ರಹ್ಮಣ್ಯ, ತಾವು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಮಣ್ಣಿನ ಅಧಿದೇವತೆಯಾದ ಸುಬ್ರಹ್ಮಣ್ಯ ದೇವರಿಗೆ ವಂದಿಸುತ್ತಾ 40 ವರ್ಷಗಳ ಇತಿಹಾಸ ಇರುವಂಥ ಗಾಂಗೆಯ ಕ್ರಿಕೆಟರ್ಸ್ ಸುಬ್ರಹ್ಮಣ್ಯ ಇದರ ಈ ವರ್ಷದ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು ನನ್ನ ಸ್ನೇಹಿತರಾಗಿರುವಂಥ ಶ್ರೀಯುತ ರವೀಂದ್ರ ಕುಮಾರ್ ರುದ್ರಪಾದ ಅವರೇ, ಈ ಪಂದ್ಯಾಟವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿರುವಂಥ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ಸನ್ಮಾನ್ಯ ರಾಜೇಶ್ ಎನ್ಎಸ್ ಅವರೇ, ಈ ಪಂದ್ಯಾಟಕ್ಕೆ ಅಧಿಕೃತ ಚಾಲನೆಯನ್ನು ಕೊಡಲಿಕ್ಕಿರುವ ನಮ್ಮ ದೇವಳದ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಡಾಕ್ಟರ್ ನಿಂಗಯ್ಯ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಎಲ್ಲ ಕ್ರೀಡಾಭಿಮಾನಿಗಳೇ, ದಿವಂಗತ ಶ್ರೀಕೃಷ್ಣ ರುದ್ರಪಾದ ಬಹಳ ವರ್ಷಗಳವರೆಗೆ ಬಾಳಬೇಕಾದಂಥ ಒಬ್ಬ ಯುವಕ. ಅವರು ಅನೇಕ ವರ್ಷಗಳ ಹಿಂದೆ ತಮ್ಮನ್ನು ಅಗಲಿರುವಂಥದ್ದು ತಮಗೆಲ್ಲ ತಿಳಿದಿರುವಂಥ ವಿಚಾರ. ಅವರು ಪ್ರಾಥಮಿಕ ಶಿಕ್ಷಣದ ತದನಂತರ ಮಾಧ್ಯಮಿಕ ಶಿಕ್ಷಣವನ್ನು ಪಡೆದು ತದನಂತರ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿದ ನಂತರ ಸಮಾಜ ಸೇವೆಗೆ ಇಳಿದಿರುವಂಥ ವ್ಯಕ್ತಿ. ಅವರು ಒಬ್ಬ ಉತ್ತಮ ಸಮಾಜ ಸೇವಕ ಆಗಿದ್ದರು. ಗ್ರಾಮ ಪಂಚಾಯತ್ನ ಸದಸ್ಯರಾಗಿ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಅನೇಕ ಉತ್ತಮ ಕೆಲಸಗಳನ್ನು ಮಾಡಿರುವಂಥ ಒಬ್ಬ ವ್ಯಕ್ತಿ. ಅವರು ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿ ಆಗಿದ್ದರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅವರು ಪಕ್ಷವನ್ನು ನೋಡ್ತಾ ಇದ್ದರು. ಚುನಾವಣೆ ಆದ ನಂತರ ಪಕ್ಷಾತೀತವಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಅವರನ್ನು ಈ ಭಾಗದ ಎಲ್ಲ ಜನರು ಅಜಾತಶತ್ರು ಅಂತ ಕರಿತಾ ಇದ್ದರು. ಬಹುಶಃ ಅವರು ಇವತ್ತು ಇರ್ತಿದ್ರೆ ರಾಜ್ಯ ಮಟ್ಟದ ನಾಯಕರಾಗಿ ಮೂಡಿ ಬರ್ತಿದ್ರು. ಅಷ್ಟು ಒಂದು ಚಟುವಟಿಕೆಯಿಂದ ಕೂಡಿರುವಂಥ ಒಬ್ಬ ಯುವಕ. ಬಹುಶಃ ಬೇಸರದ ವಿಚಾರ ಅಂತ ಹೇಳಿದರೆ ಅವರು ಮರಣ ಹೊಂದಿರುವಂಥದ್ದು. ಅವರ ಸವಿ ನೆನಪಿಗಾಗಿ ಅನೇಕ ವರ್ಷಗಳಿಂದ ಈ ಗಾಂಗೆಯ ಕ್ರಿಕೆಟರ್ಸ್ ಒಂದು 2 ದಿವಸದ ಪಂದ್ಯಾಟವನ್ನು ಇಲ್ಲಿ ಹಮ್ಮಿಕೊಳ್ತಾ ಬಂದಿರುವಂಥದ್ದು. ನಾನು ಈ ಸಂದರ್ಭದಲ್ಲಿ ಈ ಪಂದ್ಯಾಟದ ಸಂಘಟಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಒಂದು ಪಂದ್ಯಾಟವನ್ನು ಸಂಘಟಿಸಬೇಕಾದ್ರೆ ಬಹಳ ಶ್ರಮವನ್ನು ಹಾಕಬೇಕಾಗ್ತದೆ, ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕಾಗ್ತದೆ, ಆಮೇಲೆ ಟೀಮ್ಗಳನ್ನು ಆಹ್ವಾನ ಮಾಡಬೇಕಾಗ್ತದೆ, ಆಟದ ಮೈದಾನವನ್ನು ಉತ್ತಮ ರೀತಿಯಲ್ಲಿ ತಯಾರು ಮಾಡಬೇಕಾಗ್ತದೆ. ಈ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವಂಥ ಗಾಂಗೆಯ ಕ್ರಿಕೆಟರ್ಸಿಗೆ ನನ್ನ ಮೆಚ್ಚುಗೆಯ ಮಾತನ್ನು ಹೇಳಲೇಬೇಕಾಗ್ತದೆ. ಬಹುಶಃ ಇವತ್ತು ಕ್ರೀಡಾಳುಗಳು 2 ರೀತಿಯಲ್ಲಿ ಆಟ ಆಡುವಂಥದ್ದನ್ನು ನಾವು ಕಾಣ್ತೇವೆ. ಒಂದು ರೀತಿಯ ಆಟ ಅಂತೇಳಿದರೆ ನಾವು ಸೋಲ್ಲೇಬಾರ್ದು ಅಂತೇಳಿ ಆಟ ಆಡುವಂಥದ್ದು. ಇನ್ನೊಂದು ರೀತಿಯ ಆಟ ಅಂತೇಳಿದರೆ ನಾವು ಗೆಲ್ಲೇಬೇಕು ಅಂತೇಳಿ ಆಟ ಆಡುವಂಥದ್ದು. ಎರಡೂ ಒಂದೇ, ಏನು ವ್ಯತ್ಯಾಸ ಇಲ್ಲ. ಆದರೆ ಆ್ಯಟಿಟ್ಯೂಡ್ ಮಾತ್ರ ವ್ಯತ್ಯಾಸ. ಯಾವಾಗ ನಾವು ಗೆಲ್ಲೇಬೇಕು, ಆಕ್ರಮಣಕಾರಿ ನಾವು ಆಟವನ್ನು ತೋರಿಸ್ತೇವೆ. ಯಾವಾಗ ನಾವು ಸೋಲ್ಲೇಬಾರ್ದು ಅಂತೇಳಿದರೆ ನಾವು ಡಿಫೆನ್ಸಿವ್ ಆಗಿ ನಾವು ಆಟ ಆಡ್ತೇವೆ. ಬಹುಶಃ ಇಲ್ಲಿರುವಂಥ ಎಲ್ಲ ತಂಡಗಳು
ಆಕ್ರಮಣಕಾರಿಯಾಗಿ ಆಟ ಆಡುವಂಥ ತಂಡಗಳು. ಇವತ್ತು 20 ತಂಡಗಳ 3 ಜಿಲ್ಲೆಗಳ ಆಹ್ವಾನಿತ ತಂಡಗಳ ಮಧ್ಯೆ ನಡೆಯುವಂಥ ಪಂದ್ಯಾಟ. ಬಹುಶಃ ಈ ಪಂದ್ಯಾಟದಲ್ಲಿ ಅಂತಿಮವಾಗಿ ಒಂದು ತಂಡ ಮಾತ್ರ ಟ್ರೋಫಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಅದು ಕ್ರಿಕೆಟ್ನ ಅಥವಾ ಯಾವುದೇ ಪಂದ್ಯದ ನಿಯಮ ಹಾಗೆ ಲಾಸ್ಟ್ ವಿನ್ ಆಗುವಂಥ ಏಕೈಕ ತಂಡ ಯಾವುದು ಅಂತೇಳಿ ನಾಳೆ ಗೊತ್ತಾಗುತ್ತೆ. ಬಾಕಿ 19 ತಂಡ ನಿರಾಶೆ ಆಗುವಂಥ ಪ್ರಶ್ನೆ ಇಲ್ಲ. ಯಾಕಂತೇಳಿದರೆ ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಒಂದು ಉತ್ತಮವಾದಂಥ ಅವಕಾಶ ಎಲ್ರಿಗೂ. ಆ ಭಾಗವಹಿಸಿ ಒಂದು ಡಿಫೆನ್ಸಿವ್ ಆಗಿ ಅಥವಾ ಅಫೆನ್ಸಿವ್ ಆಗಿ ಆಟ ಆಡುವಂಥದ್ದು ಅವರವರಿಗೆ ಬಿಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಬಂದಿರುವಂಥ ಎಲ್ಲ 20 ತಂಡದ ಆಟಗಾರರಿಗೆ ನಾನು ಶುಭವನ್ನು ಹಾರೈಸ್ತಾ, ನನಗೆ ಇಲ್ಲಿ ಆಹ್ವಾನಿಸಿ 2 ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿರುವಂಥ ಈ ಪಂದ್ಯಾಟದ ಸಂಘಟಕರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ 2 ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನಾ ಸಂಭ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂತಹ ಪ್ರೊಫೆಸರ್ KR ಶೆಟ್ಟಿಗರ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಕುಕ್ಕೆ ಸುಬ್ರಹ್ಮಣ್ಯ, ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಮತ್ತೋರ್ವ ಗಣ್ಯ ಅತಿಥಿಗಳಾಗಿರತಕ್ಕಂತಹ ರೋಟರಾಕ್ಟ್ ಲೋಕೇಶ್ BN, ಪೂರ್ವಾಧ್ಯಕ್ಷರು ರೋಟರಿ ಕ್ಲಬ್ ಸುಬ್ರಹ್ಮಣ್ಯ ಈಗಾಗಲೇ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಯೋಜಕರ ಪರವಾಗಿ ಸ್ವಾಗತಿಸಿಕೊಳ್ಳುತ್ತಾ ಅಷ್ಟೇ ಪ್ರೀತಿಪೂರ್ವಕವಾಗಿ ತಮ್ಮನ್ನ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ತಾವು ವೇದಿಕೆಗೆ ಬಂದು ಈ ಸಂದರ್ಭದಲ್ಲಿ ಆಸೀನರಾಗಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ರೋಟರಾಕ್ಟ್ ಲೋಕೇಶ್ BN, ಪೂರ್ವಾಧ್ಯಕ್ಷರು ರೋಟರಿ ಕ್ಲಬ್ ಸುಬ್ರಹ್ಮಣ್ಯ, ತಾವು ದಯವಿಟ್ಟು ವೇದಿಕೆಗೆ ಬಂದು ತಾವು ವೇದಿಕೆಯಲ್ಲಿ ಆಸೀನರಾಗಿರಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರತಕ್ಕಂತಹ ಸರ್ವರಿಗೂ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕಿದ್ದಾರೆ. ಶ್ರೀಯುತ ರತ್ನಾಕರ್ ಸರ್, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ಒಂದು ವೇದಿಕೆಗೆ ಆತ್ಮೀಯರು ಮತ್ತು ರೋಟರಿ ಕ್ಲಬ್ನ ಪೂರ್ವಾಧ್ಯಕ್ಷರು ಆದಂತಹ ಶ್ರೀಯುತ ಲೋಕೇಶ್ BN ಅವರನ್ನು ತಂಡದ ಸರ್ವ ಸದಸ್ಯರ ಪರವಾಗಿ ಆತ್ಮೀಯವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ದಯಮಾಡಿ ತಾವು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಳೆದ 4 ವರ್ಷಗಳಿಂದ ಈ ಒಂದು ಪಂದ್ಯಾಟಕ್ಕೆ ತುಂಬ ಹೃದಯದ ಸಹಕಾರವನ್ನು ನೀಡ್ತಾ ಬರ್ತಿರುವಂತಹ ಪತ್ರಕರ್ತರು, ಪತ್ರಿಕಾ ಛಾಯಾಗ್ರಾಹಕರಾದಂತಹ ಶ್ರೀಯುತ ಲೋಕೇಶ್ BN ಅವರಿಗೆ ನಮ್ಮ ತಂಡದ ಪರವಾಗಿ ಆತ್ಮೀಯವಾದ ಸ್ವಾಗತ. ಗಣ್ಯಾತಿಗಳೇ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕ್ಲಬ್ನ ಅಧ್ಯಕ್ಷರಾದಂಥ ಶ್ರೀಯುತ ರವೀಂದ್ರ ಕುಮಾರ್ ರುದ್ರಪಾದ, ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪಂದ್ಯಾಟವನ್ನು ಉದ್ಘಾಟನೆ ಮಾಡಿದಂತಹ ಗ್ರಾಮ ಪಂಚಾಯತ್ ಸುಬ್ರಹ್ಮಣ್ಯದ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆದಂಥ ಶ್ರೀಯುತ ರಾಜೇಶ್ NS ಸರ್, ತಮಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡಲಿರುವಂತಹ ಮಹತೋಬರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳು, ಕ್ರೀಡಾ ಪ್ರೋತ್ಸಾಹಕರು, ಸದಾ ನಾವು ನಮ್ಮ ತಂಡದ ಪಂದ್ಯಾಟಕ್ಕಾಗಿ ಸರ್ ಅವರನ್ನು ಕೇಳಿಕೊಂಡಾಗ ಭಾಳ ಆತ್ಮೀಯವಾಗಿ ಪ್ರೀತಿಯಿಂದ ಈ ಪಂದ್ಯಾಟಕ್ಕೆ ತುಂಬ ಹೃದಯದ ಸಹಕಾರವನ್ನು ನೀಡಿದ್ದಾರೆ. ಸರ್, ತಮಗೆ ನಮ್ಮ ಸರ್ವ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗುರುಗಳು ಮತ್ತು ಲಯನ್ಸ್ ಕ್ಲಬ್ ಕುಕ್ಕೆ ಸುಬ್ರಹ್ಮಣ್ಯದ ಅಧ್ಯಕ್ಷರು ಆದಂತಹ ಪ್ರೊಫೆಸರ್ KR ಶೆಟ್ಟಿಗರ್ ಸರ್, ತಮಗೂ ಕೂಡ ಆತ್ಮೀಯವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕ್ರೀಡಾ ಪ್ರೋತ್ಸಾಹಕರು ಮತ್ತು ಶ್ರೀ ದೇವಳದ ನೌಕರರಾದಂತಹ ಶ್ರೀಯುತ ಉದಯ್ ಶಂಕರ್ ಭಟ್ ಸರ್, ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ರೋಟರಿ ಕ್ಲಬ್ ಸುಬ್ರಹ್ಮಣ್ಯದ ಪೂರ್ವಾಧ್ಯಕ್ಷರಾದಂತಹ ಶ್ರೀಯುತ ಲೋಕೇಶ್ BN ಸರ್, ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕಲಾವಿದರು, ನಮ್ಮ ತಂಡದ ಹಿರಿಯ ಆಟಗಾರರು ಆದಂತಹ ಶ್ರೀಯುತ ಯಶೋಧ ಕೃಷ್ಣ ನೂಚಿಲ ಸರ್, ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.
ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ತಂಡದ ನಾಯಕರಾದಂತಹ ಶ್ರೀಯುತ ಮಹೇಶ್ ಕುಮಾರ್ ಎಸ್, ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿದಂಥ ಸರ್ವರನ್ನು ಕೂಡ ತಂಡಗಳನ್ನು ಕೂಡ ವಂದಿಸುತ್ತಾ ಈ ಒಂದು ಸಮಾರಂಭವನ್ನು ಮತ್ತು ಪಂದ್ಯಾಟವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಯುತ ರಾಜೇಶ್ ಎನ್ ಎಸ್ ಸರ್ ಇವರಿಗೆ ನಮ್ಮ ತಂಡದ ಅಧ್ಯಕ್ಷರಾದಂಥ ರವೀಂದ್ರ ಕುಮಾರ್ ರುದ್ರಪಾದ ಅವರು ಕಿರು ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿತರಿಂದು ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡಲಿರುವಂತಹ ಗೌರವಾನ್ವಿತ ಕಾರ್ಯನಿರ್ವಹಣಾಧಿಕಾರಿಗಳು ಡಾಕ್ಟರ್ ನಿಂಗಯ್ಯ ಸರ್ ಅವರಿಗೆ ಶ್ರೀಯುತ ಮಹೇಶ್ ಕುಮಾರ್ ಎಸ್ ತಾವು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಲ್ಲದೆ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಗುರುಗಳಾದಂಥ ಪ್ರೊಫೆಸರ್ KR ಶೆಟ್ಟಿಗಾರ್ ಸರ್ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಒಂದು ಸ್ಮರಣಿಕೆಯನ್ನು ಅಧ್ಯಕ್ಷರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಉದಯಶಂಕರ್ ಭಟ್ ಇವರಿಗೆ ನಮ್ಮ ತಂಡದ ಹಿರಿಯ ಆಟಗಾರರಾದಂಥ ಮಣಿಕಂಠ ಸುಬ್ರಹ್ಮಣ್ಯ ಸರ್ ತಾವು ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಆತ್ಮೀಯರಾದ ಲೋಕೇಶ್ BN ಸರ್ ಇವರಿಗೆ ನಮ್ಮ ತಂಡದ ದಿನೇಶ್ SN ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮವರೇ ಆತ್ಮೀಯರು ಆದಂಥ ತಂಡದ ಹಿರಿಯ ಆಟಗಾರ ಶ್ರೀಯುತ ಯಶೋಧ ಕೃಷ್ಣ ನೂಚಿಲ ಇವರಿಗೆ ಆದರ್ಶ್ KR ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ ಈ ಒಂದು ಪಂದ್ಯಾಟವನ್ನು ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬ್ಯಾಟನ್ನು ಬೀಸುವುದರ ಮೂಲಕ ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರತಕ್ಕಂಥ ಸರ್ವ ಅತಿಥಿಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿದಂತಹ ರತ್ನಾಕರ್ ಸರ್ ಸುಬ್ರಹ್ಮಣ್ಯ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಎಲ್ಲ ಅತಿಥಿಗಳು ಮೈದಾನಕ್ಕೆ ತೆರಳಿ ಕ್ರಿಕೆಟ್ ಅನ್ನು ಆಡುವುದರ ಮೂಲಕ ಅಧಿಕೃತವಾಗಿರತಕ್ಕಂಥ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಪಂದ್ಯಾಟಕ್ಕೆ ಚಾಲನೆ ನೀಡುವರು ಗೌರವಾನ್ವಿತ ಡಾಕ್ಟರ್ ನಿಂಗಯ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಹತೋಬರ ಕುಕ್ಕಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಇವರು, ಹಾಗೇನೆ ಅವರ ಜೊತೆಗೆ ಈ ಉದ್ಘಾಟನಾ ಸಮಾರಂಭದಲ್ಲಿದ್ದಂಥ ಎಲ್ಲ ಅತಿಥಿಗಳು ಹಾಗೇನೆ ಗಾಂಗೆಯ ತಂಡದ ಎಲ್ಲ ಸದಸ್ಯರು ಮೈದಾನಕ್ಕೆ ತೆರಳಿ ಕ್ರಿಕೆಟ್ ಆಡುವುದರ ಮೂಲಕ ಈ ಒಂದು ಪಂದ್ಯಾಕೂಟಕ್ಕೆ ಅಧಿಕೃತವಾಗಿರತಕ್ಕಂಥ ಚಾಲನೆಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಹಾಗೇನೆ ಮುಂದಿನ ಪಂದ್ಯಕ್ಕಾಗಿ ಸಜ್ಜಾಗಿರಬೇಕು. ಶ್ರೀದೇವಿ ಕೊಡ್ಯಾಡ್ಕ ಮತ್ತು ಶಿವಹರಿ ಹರಿಹರ ಈಗಾಗಲೇ ನಾಣ್ಯ ಚುಮಗೆಯನ್ನು ಗೆದ್ದುಕೊಂಡಿದೆ. ಶ್ರೀದೇವಿ ಕೊಡ್ಯಾಡ್ಕ ಪ್ರಥಮವಾಗಿ ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೂಡ ಕೈಗೊಂಡಿದೆ. ಹಾಗಾಗಿ ಎರಡೂ ತಂಡಗಳ ಆಟಗಾರರು ತಮ್ಮ ಆಯ್ಕೆಗಳಿಗೆ ಅನುಸಾರವಾಗಿ ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀದೇವಿ ಕೊಡ್ಯಾಡ್ಕ ತಂಡದ ವಿರುದ್ಧವಾಗಿ ಶಿವಹರಿ ಹರಿಹರ ಈಗಾಗಲೇ ಈ ಪಂದ್ಯಾಟಕ್ಕೆ ಕ್ರಿಕೆಟ್ ಆಡುವುದರ ಮೂಲಕ ಅಧಿಕೃತವಾಗಿ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್ ನಿಂಗಯ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಹತೋಬರ ಕುಕ್ಕಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ, ಅದರ ಜೊತೆಗೆ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿದ್ದಂಥ ಎಲ್ಲ ಗಣ್ಯ ಅತಿಥಿಗಳು, ಹಾಗೇನೆ ಗಾಂಗೆಯ ಸುಬ್ರಹ್ಮಣ್ಯ ತಂಡದ ಈ ಒಂದು ಪ್ರತಿಷ್ಠಿತ ಪಂದ್ಯಾಕೂಟವನ್ನು ಕಳೆದ 4 ವರ್ಷಗಳಿಂದ ಬಹಳಷ್ಟು ಯಶಸ್ವಿಯಾಗಿ ಆಯೋಜನೆ ಮಾಡಿಕೊಂಡು ಬಂದಿರತಕ್ಕಂತಹ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ಇದರ ಸರ್ವ ಪದಾಧಿಕಾರಿಗಳು ಕೂಡ ಈ ಒಂದು ಸುಂದರ ಕ್ಷಣಗಳನ್ನು ಕಣ್ತುಂಬಿಸಿಕೊಳ್ತಾ ಇದ್ದಾರೆ. ಬ್ಯಾಟಿಂಗ್ ಅನ್ನ ಡಾಕ್ಟರ್ ನಿಂಗಯ್ಯ ಸರ್ ಮಾಡ್ತಾ ಇದ್ದಾರೆ, ಬೌಲಿಂಗ್ ಅನ್ನ ಪ್ರೊಫೆಸರ್ KR ಶೆಟ್ಟಿಗಾರ್ ಮಾಡೋದರ ಮೂಲಕ ಪಂದ್ಯಾಕೂಟಕ್ಕೆ ಅಧಿಕೃತವಾಗಿರತಕ್ಕಂತಹ ಚಾಲನೆಯನ್ನು ಈಗಾಗಲೇ ನೀಡಿದ್ದಾರೆ. ಮುಂದೆ ಗಾಂಗೆಯ ಟ್ರೋಫಿ 2023ರ ಪ್ರಥಮ ದಿನದಾಟದ 4ನೇ ಪಂದ್ಯಕ್ಕಾಗಿ ಆದಷ್ಟು ಬೇಗ ಅಂಕಣಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀದೇವಿ ಕೊಡ್ಯಾಡ್ಕ ಮತ್ತು ಶಿವಹರಿ ಹರಿಹರ ಎರಡೂ ತಂಡಗಳ ಆಟಗಾರರು ತಡ ಮಾಡದೆ ಅಂಕಣವನ್ನು ಪ್ರವೇಶಿಸಬೇಕು. ಮುಂದೆ ನಿರಂತರವಾಗಿ ಪಂದ್ಯಾಟಗಳು ನಡೆಯಲಿಕ್ಕಿದೆ. ಪ್ರಥಮ ದಿನದಾಟದಲ್ಲಿ ಒಟ್ಟು 9 ಪಂದ್ಯಗಳು ನಡೆಯಲಿಕ್ಕಿದೆ. ಈಗಾಗಲೇ 3 ಪಂದ್ಯ ಮುಕ್ತಾಯಗೊಂಡಿದೆ. 4ನೇ ಪಂದ್ಯಕ್ಕಾಗಿ ಶಿವಹರಿ ಹರಿಹರ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಬೇಕಾಗಿದೆ. ಹಾಗೆಯೇ ಶ್ರೀದೇವಿ ಕೊಡ್ಯಾಡ್ಕ ತಂಡದ ಆರಂಭಿಕ ದಾಂಡಿಗರು ಕೂಡ ಅಂಕಣವನ್ನು ಪ್ರವೇಶಿಸಬೇಕು.
ಈಗಾಗಲೇ ಎಲ್ಲ ಅತಿಥಿಗಳು ಅಂಕಣದಲ್ಲಿ ಕ್ರಿಕೆಟ್ ಆಡುವುದರ ಮೂಲಕ ಪಂದ್ಯಾಕೂಟಕ್ಕೆ ಅಧಿಕೃತ ಚಾಲನೆಯಂತೂ ಕೂಡ ಲಭಿಸಿದೆ. ಇನ್ನು 4ನೇ ಪಂದ್ಯ ನಡೆಯಲಿಕ್ಕಿದೆ. ಶಿವಹರಿ ಹರಿಹರ ತಂಡದ ವಿರುದ್ಧ ಸೆಣಸಾಡಲಿಕ್ಕಿದೆ ಶ್ರೀದೇವಿ ಕೊಡ್ಯಡ್ಕ. ಪ್ರಥಮ ಸುತ್ತಿನಲ್ಲಿ ಅಂತಿಮ ಪಂದ್ಯಾಟವಿದ್ದು ಪ್ರಥಮ ದಿನದಾಟದಲ್ಲಿ ಒಟ್ಟು 10 ತಂಡಗಳು ಭಾಗವಹಿಸುವಂತಹ ಈ ಪಂದ್ಯಾಟದಲ್ಲಿ ಅಗ್ರಗಣ್ಯವಾಗಿ ಹೊರಹೊಮ್ಮುವಂಥ ಒಂದು ತಂಡ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಇಂದು ಪಡೆಯಲಿಕ್ಕಿದೆ. ಹಾಗೆಯೇ ನಾಳೆಯ ದಿನ ಇನ್ನುಳಿದ 10 ತಂಡಗಳು ಭಾಗವಹಿಸಿ ಅದರಲ್ಲಿ ಒಂದು ತಂಡ ಫೈನಲ್ಗೇರಿದಾಗ ನಾಳೆಯ ಸಂಜೆ ಗಂಟೆ ಸುಮಾರು 5ಕ್ಕೆ ಸರಿಯಾಗಿ ಎ ಮತ್ತು ಬಿ ಗ್ರೂಪ್ ವಿಭಾಗದಲ್ಲಿ ಅಗ್ರಗಣ್ಯವಾಗಿ ಹೊರಹೊಮ್ಮುವಂಥ 2 ತಂಡಗಳ ಮಧ್ಯೆ ಗಾಂಗೆಯ ಟ್ರೋಫಿ 2023ರ ಚಾಂಪಿಯನ್ ಪಟ್ಟಕ್ಕಾಗಿ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಎಲ್ಲ ಅತಿಥಿಗಳು ಈ ಒಂದು ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಸಂಸ್ಥೆಯ ಒಂದು ಪ್ರೀತಿಯ ಕರೆಗೆ ಹೋಗೊಟ್ಟು ಈ ಒಂದು ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರೂ ಕೂಡ ಅತಿಥಿಗಳಾಗಿ ಆಗಮಿಸಿ ಪಂದ್ಯಾಕೂಟಕ್ಕೆ ಶುಭವನ್ನು ಕೂಡ ಹಾರೈಸಿದ್ದೀರಾ. ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿರತಕ್ಕಂಥ ತುಂಬ ಹೃದಯದ ಧನ್ಯವಾದಗಳನ್ನು ಗಾಂಗೆಯ ಕ್ರಿಕೆಟರ್ ಸುಬ್ರಹ್ಮಣ್ಯ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳ ಪರವಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗೆ ನಿರಂತರವಾಗಿ ಇರಲಿ. ಇದು 4ನೇ ವರ್ಷ, ಮುಂದೆ 40 ವರ್ಷಗಳು ಕೂಡ ಆದರೂ ಕೂಡ ಇದೇ ರೀತಿಯ ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗಿರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ಇದೀಗ ಮುಂದಿನ ಪಂದ್ಯಕ್ಕಾಗಿ ಮತ್ತೆ ಅಂಕಣ ಸಜ್ಜಾಗ್ತಾ ಇದೆ. ಈ ಒಂದು 2 ದಿನಗಳ ಕಾಲ ನಡೆಯುವಂತಹ ಕ್ರಿಕೆಟ್ ಪಂದ್ಯಾಟದಲ್ಲಿ ನಿರ್ಣಾಯಕರಾಗಿ ನಮ್ಮೊಂದಿಗೆ 3 ಜನ ಅತ್ಯಂತ ಅನುಭವಿ ತೀರ್ಪುಗಾರರು ಭಾಗವಹಿಸ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ಹಲವಾರು ಪಂದ್ಯಾಕೂಟಗಳನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದಂತಹ 3 ಜನ ಆತ್ಮೀಯ ತೀರ್ಪುಗಾರರು ಹರೀಶ್ ಪಡಿಲ್, ಮೋಹನ್ ಯಯ್ಯಾಡಿ ಮತ್ತು ಸುರೇಶ್ ಮೂಡಬಿದ್ರೆ ಈ ಒಂದು ಪಂದ್ಯಾಕೂಟದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಹಾಗೆಯೇ ವೀಕ್ಷಕ ವಿವರಣೆಗಾರರಾಗಿ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರಾಗಿ ಸತೀಶ್ ಸಾಲಿಯಾನ್ ಮಂಗಳೂರು ನಮ್ಮೊಂದಿಗಿದ್ದಾರೆ. ಹಾಗೆಯೇ ಅವರ ಜೊತೆಗೆ ರಾಷ್ಟ್ರಭಾಷೆ ಹಿಂದಿಯ ವೀಕ್ಷಕ ವಿವರಣೆಗಾರರಾಗಿ ಗೋಪಿ ಸರ್ ಮಂಗಳೂರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ನಿರಂತರವಾಗಿ ಆಫ್ಲೈನ್ ಸ್ಕೋರರ್ ಆಗಿ ನಮ್ಮೊಂದಿಗೆ ಭರತೇಶ್ ಬೂದಿಪಳ್ಳ ಅವರು ಸಹಕರಿಸಿದರೆ ಈ ಒಂದು ಪಂದ್ಯಾಕೂಟದ ಸುಂದರ ಕ್ಷಣಗಳನ್ನು ತಮ್ಮ ಅತ್ಯುತ್ತಮ ಗುಣಮಟ್ಟದ ಕವರೇಜ್ ನೇರ ಪ್ರಸಾರದ ಮೂಲಕ ಪಂದ್ಯದ ಪ್ರತಿಯೊಂದು ಕ್ಷಣಗಳನ್ನು ಯೂಟ್ಯೂಬ್ ಲೈವ್ನಲ್ಲಿ ತಮಗೆ ಬಿತ್ತರಿಸ್ತಾ ಇದೆ 10 ಮೀಡಿಯಾ. ಈ ಒಂದು ಪಂದ್ಯದ ಎಲ್ಲ ಸುಂದರ ಕ್ಷಣಗಳನ್ನು 10 ಮೀಡಿಯಾ ಸಂಸ್ಥೆಯವರು ತಮ್ಮ ಕ್ಯಾಮರಾದ ಕಣ್ಣುಗಳ ಮೂಲಕ ಸೆರೆ ಹಿಡಿಯುವ ಮುಖಾಂತರ ಯೂಟ್ಯೂಬ್ ಲೈವ್ನಲ್ಲಿ ಈ ಒಂದು ಪಂದ್ಯಾಕೂಟದ ಎಲ್ಲ ಕ್ಷಣಗಳನ್ನು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರ್ಪಡಿಸಿದೆ. ಮುಂದೆ ಈ ಒಂದು 4ನೇ ಪಂದ್ಯದ ವೀಕ್ಷಕ ವಿವರಣೆಗಾರರಾಗಿ ನನ್ನ ಆತ್ಮೀಯ ವೀಕ್ಷಕ ವಿವರಣೆಗಾರರು ಹಾಗೆಯೇ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ರಾಷ್ಟ್ರಭಾಷೆ ಹಿಂದಿಯ ವೀಕ್ಷಕ ವಿವರಣೆಗಾರರೆಂದು ಗುರುತಿಸಲ್ಪಟ್ಟಂತಹ ಶ್ರೀಯುತ ಗೋಪಿ ಸರ್ ಮಂಗಳೂರು ಅವರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮುಂದಿನ ಈ 4ನೇ ಪಂದ್ಯದ ಪ್ರಥಮ ಇನ್ನಿಂಗ್ಸಿನ ಪ್ರಥಮ 3 ಓವರ್ನ ವೀಕ್ಷಕ ವಿವರಣೆ ನೀಡಲು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. Dhanawad Sukumar. So the 4th match of this tournament is now going to start between Sridevi Kodyarka will takes over Shivahari Harihara. So in this match, Sridevi Kodyarka, after won the toss, they elected to bat first against Shivahari Harihara, and their openers are the crease are Pramod and Prajwal, and we are just waiting for the first ball of the match. So the bowler starts the fresh proceedings from the commentator box end. Prasad, the bowler, starts the fresh proceedings from the commentator box end, and the first ball of the match is now coming up. ನಮ್ಮ ಇಂದಿನ ಈ ಕ್ರಿಕೆಟ್ ಪಂದ್ಯಾವಳಿಗೆ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಶ್ರೀಯುತ ದೇವಪ್ಪ ಮೆಸ್ಕಾಂ ಇವರು ಈಗಾಗಲೇ ನಮ್ಮೊಂದಿಗಿದ್ದಾರೆ. ಇವರಿಗೆ
ಗಾಂಗೆಯ ಟ್ರೋಫಿ ಸಂಘಟಕರ ಹಾಗೂ ಸರ್ವ ಕ್ರೀಡಾ ಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. So the first ball of the match is now coming up. पहली गेंद लेकर गेंदबाज इस वक्त तैयार और प्रसाद गेंदबाजी इस वक्त शुरू करते हुए पहली गेंद थी. इस वक्त गेंद को उछालना चाहता, चूंकि गेंद के लाइन पर नहीं आ पाए और विकेट कीपर ने विकेट जरूर उखाड़े, लेकिन बल्लेबाज क्रीज पर मौजूद और इस वजह से सब कुछ सुरक्षित. तो मैच नंबर 4 गांगेया ट्रॉफी 2023 के अंतर्गत यहाँ पर शुरू हो चुका है. श्रीदेवी कोटियार और शिवा हरिहरा के बीच. और श्रीदेवी कोटियार का टॉस जीतने के बाद पहले बल्लेबाजी बैटिंग यहाँ पर करता हुआ दाहिना तो ओवर द विकेट प्रसाद की गेंद. ये गेंद ड्राइव किया जस्ट ओवर द बॉलर सेट एंड फाइंड्स द गैप एज वेल. और गेंद जब तक फील्ड और लॉन्ग ऑन पर बल्लेबाज के पास मौका 1 रन प्राप्त करने का और इस 1 रन के साथ रनों का सिलसिला यहाँ पर शुरू हो चुका है. प्रमोद का खाता खुल चुका है और रनों का सिलसिला यहाँ पर शुरू हो चुका है. श्रीदेवी कोटियार के लिए 1 रन बिना किसी नुकसान के, जबकि पहला ओवर उनके पाने का यहाँ पर शुरू हो चुका. फील्डिंग में कुछ हद तक जमावट इस वक्त करते हुए गेंदबाज प्रसाद. और पहला पावर प्ले ओवर जो कि इस वक्त जारी, केवल 2 मात्र फील्डर 20 के दायरे के बाहर तैनात. डीप एक्स्ट्रा कवर लॉन्ग ऑफ. तो एक्स्ट्रा कवर फील्डर को इस वक्त 20 के दायरे के अंदर इस वक्त बुला लिया गया है. लॉन्ग ऑफ और लॉन्ग ऑफ थोड़ा सा वाइडर इस वक्त तैनात. और अगली गेंद लेकर गेंदबाज इस वक्त तैयार. प्रसाद गेंदबाजी आगे बढ़ाते हुए. स्ट्राइक इस वक्त प्रज्वल के पास. बाएं हाथ के बल्लेबाज लेफ्टी बैट्समैन इज नाउ गोइंग टू फेस प्रसाद. और ये गेंद ऑफ स्टंप से बाहर. गेंद को इस वक्त खेल दिया स्क्वायर ऑफ द विकेट पॉइंट पर. और जब तक गेंद को वहाँ पर फील्ड किया जाता है 1 रन का इजाफा हो चुका है. और 1 रन के इजाफे के साथ स्कोर बढ़कर अब पहुंच चुका है 2 रनों पर बिना किसी नुकसान के. 2 विदाउट लॉस इन द फर्स्ट ओवर एंड 3 बॉल्स गॉन इन देयर इनिंग्स. प्रसाद एक बार फिर से गेंदबाजी यहाँ पर आगे बढ़ाते हुए. स्ट्राइक इस वक्त लेते हुए प्रमोद. और फिर से एक बार कुछ हद तक फील्डिंग में जमावट करने के बाद दाहिने हाथ ओवर द विकेट प्रसाद गेंदबाजी करते हुए. यह गेंद ड्राइव के इस वक्त खूबसूरती के साथ लॉन्ग ऑफ की दिशा में गेंद पहुंची. और जब तक गेंद को वहां पर फील्ड किया जाता 1 रन का इजाफा हो चुका है. और 1 रन के इजाफे के साथ स्कोर बढ़कर पहुंच चुका 3 रनों पर बिना किसी नुकसान के. पहला ओवर इस वक्त प्रगति पर. और बाएं हाथ के बल्लेबाज प्रज्वल इस वक्त सामना करने के लिए तैयार. प्रसाद की गेंद का हर गेंद के साथ इस वक्त फील्डिंग में जमावट करते हुए गेंदबाज प्रसाद. और अपनी अगली गेंद लेकर इस वक्त तैयार. दाहिने हाथ ओवर द विकेट गेंदबाजी आगे बढ़ाते हुए. यह गेंद चप किया इस बार. गेंद जाती हुई डीप एक्स्ट्रा कवर पर. जब तक गेंद को वहां पर फील्ड किया जाता 1 रन का इजाफा फिर से हो चुका. और 1 रन के इजाफे के साथ स्कोर अब बढ़कर पहुंच चुका. कुल मिलाकर 4 रन बिना किसी नुकसान के. 4 विदाउट लॉस इन द फर्स्ट ओवर. और प्रसाद फिर से एक बार गेंदबाजी यहाँ पर आगे बढ़ाते हुए. यह गेंद ऑन साइड पर. गेंद को इस वक्त मोड़ा. गेंद पहुंची शॉर्ट स्क्वायर लेग पर. तेजी के साथ रन के लिए दौड़ पड़े और इस बीच 1 रन दोनों बल्लेबाज पूर्ण कर चुके. तो पहले ओवर की समाप्ति. फर्स्ट ओवर कंप्लीटेड. And after first over, Sridevi Kotiar after won the toss and elected to bat first against Shiva Harihara in the 4th match of Gaangeya Trophy 2023. They made a steady start. In fact, 5 without loss after first over they scored. And still in overall calculation it's going to be 5 overs remaining in their innings. 5 ओवर का खेल अभी भी बाकी. और इस बीच गेंदबाजी यहाँ पर शुरू करते हुए गेंदबाज So bowler is now starts the fresh proceedings and second over starts in Sridevi Kotiar का innings. और फील्डिंग में इस वक्त जमावट करते हुए गेंदबाज और अपनी ओर की पहली गेंद लेकर इस वक्त तैयार. हर्षित द बॉलर स्टार्टिंग अ फ्रेश ओवर. और पहली गेंद लेकर इस वक्त तैयार. फील्डिंग में जमावट करने के बाद दूसरा पावर प्ले ओवर उनकी पारी का यहाँ पर शुरू होता हुआ. और ओवर की पहली गेंद हर्षित
इस वक्त दाहिने हाथ के बल्लेबाज के लिए। यह गेंद इस बार गेंद को उछाला, गेंद पहुंची लॉन्ग ऑन की दिशा में, वहां पर डीप मिड विकेट से फील्डर दौड़ कर रहा। जब तक गेंद को वो फील्ड करे बल्लेबाज के पास मौका था 2 रन प्राप्त करने का। खाली क्षेत्र चुनते हुए गेंद को इस वक्त उछाल दिया था लॉन्ग ऑन पर, और जब तक गेंद को वहां पर डीप मिड विकेट के फील्डर अपने बाईं ओर आकर फील्ड करे बल्लेबाज के पास मौका था 2 रन प्राप्त करने का। इन 2 रनों के साथ स्कोर बढ़कर पहुंच चुका है 7 रनों पर बिना किसी नुकसान के। 7 विदाउट लॉस एट द स्टार्ट ऑफ द सेकंड ओवर। इनफैक्ट एक बार फिर से गेंदबाज तैयार, दाहिना हाथ ओवर द विकेट। ये गेंद इस बार खूबसूरती के साथ गेंद को इस वक्त निकाला है कवर पॉइंट की दिशा में, गेंद का पीछा करते हुए फील्डर, और जब तक गेंद को करीबन अपने पीछे की ओर दौड़ कर जाकर फील्ड करे फील्डर, डीप कवर पॉइंट पर बल्लेबाज के पास मौका था 2 रन प्राप्त करने का। खूबसूरती के साथ गेंद को इस वक्त स्क्वायर ऑफ द विकेट खेल दिया था, और 2 रन बल्लेबाज दौड़कर पूरे करने में सफल। 9 रन 9 विदाउट लॉस इन द ओवर नंबर 2 इन प्रोग्रेस। हर्षित गेंदबाजी इस वक्त आगे बढ़ाते हुए, प्रमोद इस वक्त सामना करने के लिए तैयार, और अगली गेंद, यह गेंद ऑन साइड पर गेंद को उछालना चाहा, चूंकि गेंद बल्ले पर नहीं आया, विकेट कीपर ने अपने आगे की ओर आकर गेंद को फील्ड कर लिया, रन से बल्लेबाज को नहीं मिलेगा। जहां तक एक बेहतर स्कोर खड़ा करने का सवाल है, एक बेहतर आरंभिक शुरुआत की इस वक्त सख्त जरूरत श्रीदेवी कुंडियरका के दोनों आरंभिक सलामी बल्लेबाजों को। और फिर से एक बार गेंदबाज हर्षित गेंदबाज यहां पर आगे बढ़ाते हुए, यह गेंद ऑन साइड पर खूबसूरती के साथ गेंद को निकाला इस वक्त बैकवर्ड स्क्वायर लेग सीमा रेखा की ओर गेंद बढ़ती हुई, और गेंद इस वक्त सीमा रेखा को पार कर चुकी है 4 रनों के लिए। He swings that one very well between a deep mid wicket and a deep backward square leg and finds the gap as well, and because of that he's got a boundary for that stroke। और इस चौके के साथ स्कोर बढ़कर अब पहुंच चुका है कुल मिलाकर 13 रनों पर। बेहतरीन स्ट्रोक इस वक्त प्रमोद के बल्ले से लगता हुआ, और इस चौके के साथ स्कोर बढ़कर पहुंच चुका है 13 रनों पर बिना किसी नुकसान के। एक बार फिर से हर्षित गेंदबाज यहां पर आगे बढ़ाते हुए, दाहिने हाथ ओवर द विकेट गेंदबाजी करते हुए, ये गेंद इस बार ऑन साइड पर गेंद को इस वक्त मोड़ा, मुश्किल सा मौका, लेकिन अंतिम क्षण में गेंद को लपक नहीं पाए, और इस बीच थोड़ी सी मिसअंडरस्टैंडिंग, लेकिन ऐन मौके पर अपने दोनों बल्लेबाज अपने कदमों को क्रीज पर वापस खींचते हुए, और आखिरकार 1 रन के साथ संतुष्ट, और 1 रन के साथ स्कोर बढ़कर अब पहुंच चुका है 14 रनों पर बिना किसी नुकसान के। 14 विदाउट लॉस इन द ओवर नंबर 2 इन प्रोग्रेस। बाएं हाथ के बल्लेबाज प्रज्वल इस वक्त सामना करने के लिए तैयार, जबकि हर्षित गेंदबाजी यहां पर आगे बढ़ाते हुए, इस बार राउंड द विकेट गेंदबाजी करते हुए गेंदबाज हर्षित, और सामना करते हुए इस वक्त प्रज्वल। दाहिने हाथ राउंड द विकेट इस वक्त गेंदबाजी आगे बढ़ाते हुए, बाएं हाथ के बल्लेबाज के लिए रिवर्स शॉट, गेंद को खेला इस वक्त नॉट क्वाइट मिड विकेट, इनफैक्ट ही गेट्स एन सिंगल, इनफैक्ट दे आर लुकिंग फॉर द सेकंड, अ चेस फॉर द फील्डर, और गेंद इस वक्त डीप थर्ड मैन सीमा रेखा को पार कर चुकी है 4 रनों के लिए। He just played that one with a twisted bat at the last moment and finds the gap as well, और लंबा दौड़ लगाने के बावजूद गेंद तक पहुंचने में सफल, और गेंद डीप थर्ड मैन सीमा रेखा को पार कर चुकी है 4 रनों के लिए। बेहतर स्ट्रोक इस वक्त प्रज्वल के बल्ले से लगता हुआ, स्कोर बढ़कर पहुंच चुका है 18 रनों पर। 2 ओवर की समाप्ति हो चुकी है। 2 overs completed, and after 2 overs, Sridevi Kutyarka, after being won the toss and elected to bat first, they made a pretty good start. In fact, 18 runs they scored after completion of 2 overs. और पावर प्ले का बेहतर उपयोग यहाँ पर उठा चुके हैं दोनों सलामी बल्लेबाज, 18 रन जोड़ने में सफल, और कुल मिलाकर 4 ओवर का खेल अभी भी बाकी उनकी पारी में। और नया ओवर इस वक्त प्रारंभ करते हुए गेंदबाज, तो गेंदबाज बॉलर्स लिखित गेंदबाजी इस वक्त शुरू करते हुए, और तीसरा ओवर इस वक्त प्रारंभ होता हुआ श्रीदेवी कुंडियरका की पारी में। फील्डिंग में जमावट इस वक्त चलते हुए 2 ओवर के खेल के पश्चात फील्डिंग के प्रतिबंध हट चुके हैं, पावर प्ले समाप्त हो चुका है, और फील्डर इस वक्त मैदान पर छाते हुए डीप बैकवर्ड स्क्वायर लेग, डीप मिड विकेट, लॉन्ग ऑफ थोड़ा सा वाइडर, लॉन्ग ऑफ बिल्कुल सीधा, डीप एक्स्ट्रा कवर इस वक्त मौजूद ठीक सीमा रेखा के पास, लंबे स्ट्रोक्स रोकने के प्रयत्न में। और लिखित इस वक्त नया ओवर प्रारंभ करते हुए, दाहिने हाथ के बल्लेबाज प्रमोद इस वक्त सामना करते हुए लिखित की गेंदों का। ओवर की पहली गेंद लेकर तैयार लिखित, यह गेंद ऑफ स्टंप से काफी बाहर की ओर गेंद निकलते हुए वाइड का इशारा अंपायर का, और वाइड के रन के साथ स्कोर अब बढ़कर पहुंच चुका है 19 रन बिना किसी नुकसान के, 19 विदाउट लॉस। लिखित स्टार्ट्स ऑफ विद अ वाइड, यह गेंद रिवर्स शॉट, गेंद को खेलना चाहा, विकेट कीपर के हाथों में गेंद पहुंची इस बीच, लेकिन बल्ले और गेंद का कोई संपर्क नहीं है, और इस वजह से सब कुछ सुरक्षित हो बल्लेबाज के लिए। गेंद पैर से लगकर इस वक्त उछली थी, और रन इस गेंद पर बल्लेबाज को नहीं मिला।
तो लिखित एक बार फिर से गेंदबाजी यहाँ पर आगे बढ़ाते हुए दाहिने हाथों पर विकेट प्रमोद सामना करने के लिए तैयार। ड्राइव किया इस वक्त खूबसूरती के साथ एक्स्ट्रा कवर की दिशा में गेंद पहुंची, जब तक गेंद को वहां पर फील्ड किया जाता। 1 रन का इजाफा, दूसरे रन के लिए दौड़ पड़े। बेहतरीन रनिंग बिटवीन द विकेट के जरिए दूसरा रन यहाँ पर पूर्ण कर चुके हैं। Absolutely fantastic running between the wicket और इन 2 रनों के साथ स्कोर बढ़कर अब पहुंच चुका है 21 रनों पर। 21 विदाउट लॉस इन द ओवर नंबर 3 इन प्रोग्रेस। और लिखित गेंदबाजी इस वक्त आगे बढ़ाते हुए ये दोनों बल्लेबाज बेहतर आरंभिक शुरुआत देने की पूरी कोशिश यहाँ पर करते हुए दाहिना तो बढ़ता विकेट यह फुल टॉस, पुल दैट वन, फील्डर गेंद के नीचे आते हुए और इसी के साथ ये विकेट यहाँ पर गिर चुका है। गेंद को उछाला था जरूर फुल टॉस गेंद पर, लेकिन स्ट्रोक में इतना पर्याप्त तो दम नहीं कि वो सीमा रेखा को पार कर सके और डीप मिड विकेट फील्डर ने आखिरकार कोई गलती नहीं की। तो प्रमोद की बेहतरीन पारी पर पर्दा गिर चुका है। 14 रन बनाने के बाद पेविलियन वापस लौटते हुए प्रमोद आउट फॉर 14 and after playing a good knock for their side of 14 runs, he is backing to pavilion and the first wicket lost for Sridevi Kodyarka. It's 21 for 1. Gladson, the number 3 batsman, is now coming out to the middle और वो इस वक्त स्ट्राइकर एंड की ओर कदम बढ़ाते हुए और लिखित इस वक्त गेंदबाजी करेंगे दाहिने हाथ के बल्लेबाज ग्लैडसन के लिए। और फील्डिंग में यहाँ पर जमावट चलती हुई दोपहर का वक्त 12:35 यहाँ पर बच चुके हैं। धूप अपना कहर मैदान पर ढा चुका है और इस बढ़ते हुए वक्त के साथ साथ धूप की तीव्रता भी यहाँ पर बढ़ती हुई और भीषण गर्मी का एहसास न सिर्फ खिलाड़ी बल्कि दर्शक भी यहाँ पर करते हुए और इस भीषण गर्मी तले इस बेहतरीन प्रतियोगिता का चौथा मैच यहाँ पर आगे बढ़ता हुआ। ये गेंद इस बार कट किया, गेंद जाती हुई शॉर्ट थर्ड मैन पर रन के लिए 2 कदम आगे जरूर बढ़ा है, लेकिन एन मौके पर अपने कदमों को क्रीज पर खींच लिए और खासकर नॉन स्ट्राइकर बल्लेबाज ने कोई खास दिलचस्पी इस वक्त नहीं दिखाई रन लेने में, तो इस वजह से बल्लेबाज को इस गेंद पर रन नहीं मिला। लेकिन एक बार फिर से गेंदबाजी यहाँ पर आगे बढ़ाते हुए काफ़ी तेज़ हवा मैदान पर इस वक्त चलती हुई, जिस तरीके से मैदान के धूल इस वक्त उड़ रहे हैं तो इससे अंदाज़ा लगाया जा सकता है कि हवा का रुख काफ़ी तेज़ है। और यहाँ पर लिखित अपनी ओर की अगली गेंद लेकर तैयार। दाहिने हाथों बढ़ता विकेट, फुल टॉस, गेंद को ड्राइव कर दिया खूबसूरती के साथ इनटू द गैप एज वेल। डीप एक्स्ट्रा कवर पर गेंद तक पहुंचते हैं फील्डर और जब तक गेंद को फील्ड करे बल्लेबाज के पास मौका तीसरा रन लेना चाहते हैं लेकिन नहीं मिलेगा। 2 रन के साथ दोनों बल्लेबाज संतोष स्क्वायर ऑफ द विकेट खूबसूरती के साथ गेंद को ड्राइव कर दिया था इस वक्त डीप एक्स्ट्रा कवर पर और 2 रन बल्लेबाज बटोरने में सफल और इन 2 रनों के साथ ग्लैडसन का खाता खुल चुका है। स्कोर बढ़कर पहुंच चुका है 23 रनों पर 1 विकेट के नुकसान पर। 23 फॉर द लॉस ऑफ 1 विकेट इन द ओवर नंबर 3 इन प्रोग्रेस। लिखित एक बार फिर से गेंदबाजी यहाँ पर आगे बढ़ाते हुए दाहिने हाथों बढ़ता विकेट ग्लैडसन के लिए अगली गेंद। यह गेंद रिवर्स शॉट, गेंद को इस वक्त खेला पॉइंट फील्डर के हाथों में गेंद पहुंची, थोड़ी सी मिसफील्ड और इस मिसफील्ड का फायदा उठाकर बल्लेबाज ने 1 रन यहाँ पर पूर्ण कर लिया। तीसरा ओवर समाप्त हो चुका है। 3 overs completed, 24 runs on the board for the loss of 1 wicket. They are looking in a good situation for श्रीदेवी कोड्यारका और 3 ओवर का खेल अभी भी बाकी और देखते हैं इन बचे हुए 3 ओवर में श्रीदेवी कोड्यारका के बल्लेबाज और कितने रन यहाँ पर बटोर पाते हैं। और इससे पहले कि चौथा ओवर प्रारंभ हो माइक्रोफोन पर अब मैं आमंत्रित करना चाहूंगा आगे का आंखों देखा हाल सुनाने के लिए राजभाषा कन्नड़ में सुकुमार को। आइए सुकुमार, धन्यवाद, थैंक यू। ಧನ್ಯವಾದಗಳು ಗೋಪಿ ಸರ್. ಮತ್ತೆ ಪಂದ್ಯಾಟವನ್ನು ಮುಂದುವರಿಸುತ್ತಾ 4ನೇ ಓವರ್ನ ಚಾಲ್ತಿಯಲ್ಲಿದೆ. ಈಗಾಗಲೇ ಓವರೊಂದಕ್ಕೆ ಸರಾಸರಿ 8 ರಂತೆ 24 ರನ್ ಗಳಿಸಿಕೊಂಡು 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರೀದೇವಿ ಕೊಡ್ಯಾಡ್ಕ. ಎಸ್ತಗಾರಿಕೆ ಭಾಗದಲ್ಲಿ ಪ್ರಸಾದ್ ಸೊಗಸಾದ ಸ್ವೀಪ್ ಶಾಟ್, ಈ ಬಾರಿ ಸ್ಕ್ವಾಲಗು ಭಾಗದಲ್ಲಿ 1 ರನ್ಗೆ ಸೀಮಿತವಾಗಿದೆ. ಗ್ಲಾನ್ಸನ್ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣ ಕಿಳಿದಂತ ಆಟಗಾರ ಶ್ರೀದೇವಿ ಕೊಡ್ಯಾಡ್ಕ ತಂಡದ ಪರವಾಗಿ. ಪ್ರಸಾದ್ ತನ್ನ ವೈಯಕ್ತಿಕ ಕೋಟದ ದ್ವಿತೀಯ ಓವರ್ ಹಾಗೇನೆ ತಂಡದ ಪರವಾಗಿ 4ನೇ ಓವರ್ನ ಕೈಗೆತ್ತಿಕೊಂಡಾಗ ಇದೀಗ ಮುಂದಿನ ಪಂದ್ಯಕ್ಕಾಗಿ ಯುವಶಕ್ತಿ ನಾವೂರು ಮತ್ತು ಚಕ್ರವರ್ತಿ ಎಣ್ಮೂರು ಎರಡೂ ತಂಡಗಳ ಆಟಗಾರರು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಹಾಗೆಯೇ ಈ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನ ಮುಂಚಿತವಾಗಿ ಎರಡೂ ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಚಕ್ರವರ್ತಿ ಯುವಶಕ್ತಿ ನಾವೂರು ಮತ್ತು ಚಕ್ರವರ್ತಿ ಎಣ್ಮೂರು ಪ್ರತಿಟ್ ಮೂಲಕ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಮತ್ತೊಂದು ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದೆ. ಆರಂಭಿಕ ದಾಂಡಿಗನಾಗಿ ಅಂಕಣ ಕೇಳಿದಂತಹ
ಪ್ರಜ್ವಲ್ ಆರಂಭಿಕ ಹಂತದಲ್ಲಿ ಕೊಂಚ ಮಟ್ಟಿನಲ್ಲಿ ವೈಫಲ್ಯವನ್ನ ಕಂಡುಕೊಂಡರೂ ಕೂಡ ಪ್ರಮೋದ್ ವಿಕೆಟ್ ಪತನದ ಬಳಿಕ ತಂಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಲ್ಲಿ 2 ಬೌಂಡರಿಗಳನ್ನು ಸಿಡಿಸಿದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 29 ರನ್ ಗಳಿಸಿಕೊಂಡಿದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಆರಂಭಿಕ ಜೋಡಿ ಬಹಳಷ್ಟು ಉತ್ತಮವಾದ ಅಡಿಪಾಯವನ್ನು ಹಾಕಿಕೊಟ್ಟಿತ್ತು. ಪ್ರಮೋದ್ ಮತ್ತು ಪ್ರಜ್ವಲ್ ಅಣ್ಣ ತಮ್ಮಂದಿರ ಜಗಲ್ ಬಂದಿಗಿತ್ತು. ಇದೀಗ ಮತ್ತೊಮ್ಮೆ ಈ ಬಾರಿ ಅದೇ ರೀತಿ ಮತ್ತೊಂದು ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಆದರೆ ಚೆಂಡು ಶಾರ್ಟ್ ಔಟ್ ಮ್ಯಾನ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 30ರಲ್ಲಿದೆ. 3.3 ಓವರ್ ಮುಕ್ತಾಯವಾಗಿದೆ. ಎಸೆತಗಾರರು ಸ್ವಲ್ಪ ಮಟ್ಟಿನಲ್ಲಿ ದುಬಾರಿಯಾದಾಗ ಇಲ್ಲಿ ಎದುರಾಳಿ ತಂಡವನ್ನ ಕಟ್ಟಿ ಹಾಕಲೇಬೇಕಾಗಿದೆ. ಶಿವಹರಿಹರಿಯರ ತಂಡ ಕೇವಲ 1 ವಿಕೆಟ್ ಅನ್ನಷ್ಟೇ ಪಡೆದುಕೊಂಡಿದೆ. ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಪ್ರಸಾದ್ ತನ್ನ ಓವರನ್ನು ಮುಂದುವರಿಸುತ್ತ 4ನೇ ಬಾರಿ. ಈ ಬಾರಿ ಮತ್ತೊಮ್ಮೆ ಸ್ವಿಚ್ ಪ್ರಯತ್ನವನ್ನ ಪಟ್ಟರು. ಲೋವರ್ ಫುಲ್ ಟಾಸ್ ಆಗಿ ಬಂದಿತ್ತು. ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಈ ರೀತಿಯ ಬಹಳಷ್ಟು ಡಾಟ್ ಬಾಲ್ಗಳ ಅವಶ್ಯಕತೆ ಇದೆ. ಈಗಾಗಲೇ ಬೃಹತ್ ಮೊತ್ತದತ್ತ ಕೂಡ ದಾಪುಗಾಲನ್ನಿಟ್ಟಿದೆ. ಶ್ರೀದೇವಿ ಕೊಡ್ಡಿಯಡ್ಕ 30 ರನ್ಗಳನ್ನು ಗಳಿಸಿಕೊಂಡಿದೆ. 3.4 ಓವರ್ನ ಮುಕ್ತಾಯಕ್ಕೆ ಪ್ರಸಾದ್ ತನ್ನ ಓವರ್ನ ಮುಂದುವರಿಸುತ್ತ 4ನೇ ಓವರ್ನ ಚಾಲ್ತಿಯಲ್ಲಿದೆ. ತನ್ನ ಓವರ್ನ ಮುಂದುವರಿಸುತ್ತ 5ನೇ ಬಾರಿ ಎಸೆಯಬೇಕಾಗಿದೆ. ಸ್ಟ್ರೈಕಿಂಗ್ ತುದಿಯಲ್ಲಿ ಗ್ಲಾನ್ಸನ್. ಎಡಗೈ ಬಲಗೈ ದಾಂಡಿಗರು ಅಂಕಣದಲ್ಲಿದ್ದಾಗ ಕ್ಷೇತ್ರ ರಕ್ಷಕರ ಪಾಲಿಗೆ ಸವಾಲೇ ಸರಿ. ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಮತ್ತೊಮ್ಮೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂಟಿ ಬಳಿಕ ಅವಳಿಗೆ ನೋಟ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಕಲೆಕ್ಟ್ ಮಾಡುವಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡಂತಹ ಎಸೆತಗಾರ. ಆದರೆ ವಿಕೆಟ್ಗಳ ಮಧ್ಯೆ ಇಬ್ಬರು ದಾಂಡಿಗರ ಮಧ್ಯೆ ಹೊಂದಾಣಿಕೆ ಬಹಳಷ್ಟು ಅತ್ಯುತ್ತಮವಾಗಿತ್ತು. 2 ರನ್ಗಳನ್ನು ಗಳಿಸಿಕೊಂಡಾಗ ತಂಡದ ಮೊತ್ತ 32ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ಪ್ರಸಾದ್ ತನ್ನ ಓವರ್ನ ಮುಂದುವರಿಸುತ್ತಾ ಅಂತಿಮ ಬಾರಿ. ಸೊಗಸಾದ ಹೊಡೆತ. ಈ ಬಾರಿ ಸ್ಟಂಪ್ ಔಟ್ ಮೂಲಕ ಮುನ್ನುಗ್ಗಿ ಬಾರಿಸುವ ಪ್ರಯತ್ನದಲ್ಲಿ ಎಡವಿದಂತಹ 1 ಡೌನ್ ಬ್ಯಾಟ್ಸ್ಮನ್ ಗ್ಲಾನ್ಸನ್ ಸ್ಟಂಪ್ ಔಟ್ ಮೂಲಕ ತನ್ನ ವಿಕೆಟ್ ಅನ್ನ ಕೈ ಚೆಲ್ಲಿದಾಗ 4ನೇ ಓವರಿನ ಅಂತಿಮ ಎಸೆತದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡಾಗ ಭೂವೃಂದಕ್ಕೆ ಸರಾಸರಿ ಮತ್ತೆ 8ರಂತೆ ರನ್ ಅನ್ನು ಗಳಿಸಿಕೊಂಡಾಗ ಸುಭದ್ರ ಸ್ಥಿತಿಯತ್ತ ಮುನ್ನುಗ್ತಾ ಇದೆ ಶ್ರೀದೇವಿ ಕೊಡ್ಡಿಯಡ್ಕ. ಅಂತಿಮ 12 ಚೆಂಡಿನ ಆಟ ಬಾಕಿ ಇದೆ. ಹೊಸ ದಾಂಡಿಗ ರಿತೇಶ್ ಹೊಸ ದಾಂಡಿಗನ ಆಗಮನವಾಗಿದೆ. ಮತ್ತೊಂದು ಕಡೆ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದಂತಹ ಪ್ರಜ್ವಲ್ ಆರಂಭಿಕ ಹಂತದಲ್ಲಿ ಕೊಂಚ ಮಟ್ಟಿನಲ್ಲಿ ರನ್ ಅನ್ನು ಗಳಿಸಲು ವೈಫಲ್ಯವನ್ನ ಕಂಡುಕೊಂಡರೂ ಕೂಡ ಆ ಬಳಿಕ ತನ್ನ ಲಯಕ್ಕೆ ಮರಳಿ ಇಲ್ಲಿ ತಂಡವನ್ನ ಒಂದು ಸ್ಪರ್ಧಾತ್ಮಕ ಮೊತ್ತದತ್ತ ಕೊಂಡೊಯ್ಯುವಂತಹ ಜವಾಬ್ದಾರಿ ಇರುವಂತಹ ಆಟಗಾರ ಪ್ರಜ್ವಲ್. ಆರಂಭಿಕ ದಾಂಡಿಗ ಪ್ರಮೋದ್ ಬಹಳಷ್ಟು ಅತ್ಯುತ್ತಮವಾಗಿ ಬ್ಯಾಟಿಂಗ್ ಅನ್ನು ಬೀಸಿದ್ರು. ಒಂಟಿ ಅವಳಿ ಬೌಂಡರಿಗಳ ಮೂಲಕ ತಂಡ ಒಂದು ಅತ್ಯುತ್ತಮವಾದ ರನ್ ಅನ್ನು ಕಲೆ ಹಾಕುವಲ್ಲಿ ಯಶಸ್ಸನ್ನು ಕಂಡುಕೊಂಡರು. ಅವರ ವಿಕೆಟ್ ಪತನದ ಬಳಿಕ ಗ್ಲಾನ್ಸನ್ ಕೂಡ ಒಂದು ಹಂತದಲ್ಲಿ ಜವಾಬ್ದಾರಿಯುತ ಜೊತೆಯಾಟವನ್ನು ನಿಭಾಯಿಸಿದ್ರು. ಆದರೆ ಕಳೆದ ಓವರಿನ 4ನೇ ಓವರಿನ ಅಂತಿಮ ಎಸೆತದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಾಗ ಹೊಸ ದಾಂಡಿಗ ರಿತೇಶ್. ಮತ್ತೊಂದು ಕಡೆ ಎಸೆತಗಾರಿಕೆ ಭಾಗದಲ್ಲಿ ಇದುವರೆಗೆ ಸರಾಸರಿ 8ರಂತೆ ರನ್ಗಳನ್ನು ಬಿಟ್ಟುಕೊಟ್ಟಂತಹ ಶಿವಹರಿಹರಿಯರ ತಂಡದ ಎಸೆತಗಾರರು ಅಂತಿಮ 2 ಓವರ್ಗಳಲ್ಲಿ ಎದುರಾಳಿ ತಂಡವನ್ನು ಕಟ್ಟಿ ಹಾಕುವಂತಹ ಸರ್ವ ಪ್ರಯತ್ನವನ್ನ ಮಾಡಬೇಕಾಗಿದೆ. ಒಂದು ಹಂತದಲ್ಲಿ 40-45 ರನ್ನಿನ ಗಡಿಯನ್ನು ದಾಟಿದ್ದೇ ಆದಲ್ಲಿ ಈ ಮೈದಾನದಲ್ಲಿ ಬೌಂಡರಿ ಸಿಕ್ಸರ್ಗಳನ್ನು ಸಿಡಿಸುವುದು ಇದುವರೆಗಿನ ಚಿತ್ರಣವನ್ನು ನೋಡಿದಾಗ ಸುಲಭ ಸಾಧ್ಯವಾಗಿ ಕಂಡು ಬರ್ತಾ ಇಲ್ಲ. ಇಲ್ಲಿ 5ನೇ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ ಒಬ್ಬ ಎಸೆತಗಾರನಿಗೆ 2 ಓವರ್ನಷ್ಟೇ ಇಲ್ಲಿ ಎಸೆಯಲು ಅವಕಾಶವನ್ನು ಈಗಾಗಲೇ ನಿರ್ಣಾಯಕರು ಸಂಘಟಕರು ನೀಡಿದ್ದಾರೆ. ಮತ್ತೊಮ್ಮೆ ಹರ್ಷಿತ್ ತನ್ನ ಓವರನ್ನು ಮುಂದುವರಿಸಿದ 6 ಓವರ್ನ ಪಂದ್ಯಾಟ. ಕನಿಷ್ಠ 5 ಜನ ಎಸೆತಗಾರರು. ಪ್ರಥಮ ಎಸೆತ ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ ನಿರ್ಣಾಯಕರಿಂದ ಅಗಲ ಎಸೆದಿರುಪು. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ವೈಫಲ್ಯ. ಒಂಟಿ ಬಳಿಕ ಅವಳಿ ಇಲ್ಲಿ 1+1 2 ರನ್ ಗಳಿಸಿಕೊಂಡಿದೆ. ತಂಡದ ಮೊತ್ತ ಹೆಚ್ಚುವರಿ ಆಗುತ್ತಾ 34. ಎಸೆತಗಾರಿಕೆ ಭಾಗದಲ್ಲಿ ಈ ಬಾರಿ ಕಿರಣ್ 5ನೇ ಓವರ್ನ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಂತಹ ಎಸೆತಗಾರ. ತಂಡದ ಮೊತ್ತ 34ರಲ್ಲಿದೆ. ಅಂತಿಮ 12 ಚೆಂಡಿನ ಆಟ ಬಾಕಿ ಇದೆ. ಸ್ಟ್ರೈಕ್ ವಿಭಾಗದಲ್ಲಿ ರಿತೇಶ್. ಇಬ್ಬರು ಎಡಗೈ ದಾಂಡಿಗರು ಅಂಕಣದಲ್ಲಿ. ಕಿರಣ್ ತನ್ನ ಓವರನ್ನು ಮುಂದುವರಿಸುತ್ತಾ ಪ್ರಥಮ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಈ ಬಾರಿ ದಂಡಿಸುವಂತಹ ಪ್ರಯತ್ನ. ಆದರೆ ನೇರವಾಗಿ ಆನ್ ಸೈಡ್ ಕ್ಷೇತ್ರ ರಕ್ಷಕನ ಕೈ ಸೇರ್ತಾ ಇದೆ ಚೆಂಡು. ಇದರೊಂದಿಗೆ ವಿಕೆಟ್ ನಂಬರ್ 3 ಪತನವಾಗ್ತಾ ಇದೆ. ನಿರ್ಣಾಯಕ ಘಟ್ಟದಲ್ಲಿ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದಂತಹ ರಿತೇಶ್ ಶೂನ್ಯ ಸಂಪಾದನೆಯೊಂದಿಗೆ ಫೆವಿಲಿಯನ್ಗೆ ಹೆಜ್ಜೆ ಹಾಕಿದಾಗ ಅಂತಿಮ ಹಂತದಲ್ಲಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಕಳೆದುಕೊಂಡು ಕೊಂಚ ಮಟ್ಟಿನ ಹಿನ್ನಡೆಯನ್ನ ಕಂಡುಕೊಳ್ತಾ ಇದೆ ಶ್ರೀದೇವಿ ಕೊಡ್ಡಿಯಡ್ಕ. ಹೊಸ ದಾಂಡಿಗನ ಆಗಮನವಾಗಿದೆ. ಪವನ್
ಮತ್ತೋರ್ವ ಹೊಸ ದಾಂಡಿಗೆ ಪವನ್ ರವರ ಜೊತೆಗೂಡುತ್ತಾ ಮತ್ತೊಂದು ಕಡೆ ಆರಂಭಿಕ ದಾಂಡಿಗೆ ಪ್ರಜ್ವಲ್. ಅಂತಿಮ 11 ಚೆಂಡಿನಾಟ ಬಾಕಿ ಇದೆ. 11 ಚೆಂಡಿನಲ್ಲಿ ಕನಿಷ್ಠ 11 ರನ್ಗಳನ್ನು ಗಳಿಸಿದರೂ ಕೂಡ ಒಂದು ಸ್ಪರ್ಧಾತ್ಮಕ ಮೊತ್ತ 45 ರನ್ ಕಲೆ ಹಾಕಬಹುದಾಗಿದೆ. ಎಲ್ಲರೂ ಗಮನಿಸಿಕೊಳ್ಳಿ, ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯದ ಆಶ್ರಯದಲ್ಲಿ ನಡೆಯುವಂತಹ ಗಾಂಗೆಯ ಟ್ರೋಫಿ 2023 ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತಹ ಎಲ್ಲ ಆಟಗಾರರಿಗೆ ಹಾಗೆಯೇ ಕ್ರೀಡಾಭಿಮಾನಿಗಳಿಗೆ ಈಗಾಗಲೇ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಸಜ್ಜಾಗಿದೆ. ತಾವು ದಯವಿಟ್ಟು ಭೋಜನ ನೀಡುವಂತಹ ಸ್ಥಳಕ್ಕೆ ತೆರಳಿ ತಮ್ಮ ಭೋಜನವನ್ನು ಆದಷ್ಟು ಬೇಗ ಸ್ವೀಕರಿಸಬೇಕಾಗಿ ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯ ಬಲಭಾಗದಲ್ಲಿರತಕ್ಕಂತಹ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯದ ಚಂದ್ರಶೇಖರ್ ಅವರ ಮನೆಯಲ್ಲಿ ಭೋಜನದ ವ್ಯವಸ್ಥೆ ಸಜ್ಜಾಗಿದೆ. ಆದಷ್ಟು ಬೇಗ ತಾವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಈ ಬಾರಿ ಸುಂದರತೆ ಹೊಡೆದ ಕವರ್ಸ್ ಭಾಗದಲ್ಲಿತ್ತು, ಆದರೆ ಒಟ್ಟಿ ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 35ರಲ್ಲಿದೆ. 4.2 ಓವರ್ ಮುಕ್ತಾಯವಾಗಿದೆ. ಇದೀಗ 3ನೇ ಬಾರಿ ಮತ್ತೊಮ್ಮೆ ಕಿರಣ್ ತನ್ನ ಓವರ್ನ ಮುಂದುವರಿಸಿದ ಕಿರಣ್ ಈ ಬಾರಿ ಆರಂಭಿಕ ದಾಂಡಿಗನಾಗಿ ಅಂಕಣ ಕೇಳಿದ ಪ್ರಜ್ವಲ್ ತಂಡದ ಜವಾಬ್ದಾರಿಯನ್ನು ಅರಿತುಕೊಂಡು ಅಂತಿಮ ಹಂತದವರೆಗೆ ಕ್ರೀಸನ್ನು ಆಕ್ರಮಿಸಿಕೊಂಡದೇ ಆದಲ್ಲಿ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಬಹುದಾದ SDC ಕೊಡ್ಯಡ್ಕ ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ಆದರೆ ಬ್ಯಾಟ್ ಲೆಗ್ ಬೈಸ್ ಮೂಲಕ ಇಲ್ಲಿ 1 ರನ್ನಿನ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 36ಕ್ಕೆ ಏರಿಕೆಯಾಗಿದೆ. ಇನ್ನೂ ಕೂಡ 5ನೇ ಓವರ್ನ 3 ಎಸೆದ ಬಾಕಿ ಇದೆ. ಇದುವರೆಗೆ ಅತ್ಯುತ್ತಮವಾದ ರನ್ ಧಾರಣೆಯನ್ನ ಕಾಯ್ದುಕೊಂಡಂತಹ ಶ್ರೀದೇವಿ ಕೊಡ್ಯಡ್ಕ ತಂಡ 4ನೇ ಬಾರಿ ಎದುರಿಸಬೇಕಾಗಿದೆ ಹೊಸ ದಾಂಡಿಗ ಪವನ್ ಕಿರಣ್ ರವರ ಕಡೆಯಿಂದ. ಈ ಬಾರಿ ರಿವರ್ಸ್ ಸ್ವೀಪ್ ಶಾಟ್ ಹೊಡೆಯುವಂತಹ ಪ್ರಯತ್ನ, ಬ್ಯಾಟ್ ನ ಮೇಲಂಚಿಗೆ ಬಡಿದಿತ್ತು ಚೆಂಡು, ಆದರೆ ಮತ್ತೊಮ್ಮೆ ಇಲ್ಲಿ ನಿರ್ಣಾಯಕರಿಂದ ಲೆಗ್ ಬೈಸ್ ಅನ್ನುವಂತಹ ತೀರ್ಪು. ಮತ್ತೊಂದು ರನ್ ಅತಿರಿಕ್ತ ರನ್ಗಳ ರೂಪದಲ್ಲಿ ಸೇರಿದಾಗ ತಂಡದ ಮೊತ್ತ 37. ಅಂತಿಮ 2 ಎಸೆತ ಬಾಕಿ ಇದೆ. 5ನೇ ಓವರ್ನ ಮುಕ್ತಾಯಕ್ಕೆ ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಕಿರಣ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗೆ ಪ್ರಜ್ವಲ್ ರವರ ಕಡೆಗೆ ತನ್ನ ಓವರಿನ 5ನೇ ಚೆಂಡು. ಈ ಬಾರಿ ಸುಲಭ ಚೆಂಡಾಗಿತ್ತು, ಗುರುತಿಸುವಲ್ಲಿ ವೈಫಲ್ಯ. ಇಬ್ಬರು ಆಟಗಾರರ ಮಧ್ಯೆ ಕ್ಷೇತ್ರ ರಕ್ಷಕರ ಮಧ್ಯೆ ಹೊಂದಾಣಿಕೆ ವೈಫಲ್ಯ. ಮತ್ತೊಮ್ಮೆ ಲೆಗ್ ಬೈಸ್ ಮೂಲಕ 1 ರನ್ನಿನ ಸೀಮಿತವಾದಾಗ ತಂಡದ ಮೊತ್ತ 38ಕ್ಕೆ ಏರಿಕೆಯಾಗಿದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಎಸ್ತಗಾರಿಕೆ ಭಾಗದಲ್ಲಿ ಕಿರಣ್ ತನ್ನ ಓವರ್ನ ಅಂತಿಮ ಚೆಂಡು, ಸ್ಟ್ರೈಕಿಂಗ್ ಭಾಗದಲ್ಲಿ ಪವನ್. ಅಂತಿಮ ಹಂತದಲ್ಲಿದೆ. ಪ್ರಥಮ ಇನ್ನಿಂಗ್ಸ್ನ 38 ರನ್ಗಳನ್ನು ಗಳಿಸಿಕೊಂಡಿದೆ ಶ್ರೀದೇವಿ ಕೊಡ್ಯಡ್ಕ. ಅಂತಿಮ ಬಾರಿ ಎದುರಿಸಬೇಕಾಗಿದೆ 5ನೇ ಓವರ್ನಲ್ಲಿ ಪವನ್. ಈ ಬಾರಿ ಮತ್ತೊಮ್ಮೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ಚೆಂಡು ಗಾಳಿಯಲ್ಲಿತ್ತು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ಓವರ್ ನಂಬರ್ 5 ಮುಕ್ತಾಯ. ತಂಡದ ಮೊತ್ತ 39ಕ್ಕೆ ಏರಿಕೆಯಾಗಿದೆ. ಅಂತಿಮ 6 ಚೆಂಡಿನಾಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ದಯವಿಟ್ಟು ಗಮನಿಸಿಕೊಳ್ಳಿ, ಮುಂದಿನ ಪಂದ್ಯವನ್ನಾಡುವಂತಹ ಯುವ ಶಕ್ತಿ ನಾವೂರು ಮತ್ತು ಚಕ್ರವರ್ತಿ ಹೆಣ್ಮೂರು ತಂಡದ ಕಪ್ತಾನರ ಗಮನಕ್ಕೆ ಆದಷ್ಟು ಬೇಗ ತಮ್ಮ ತಂಡದ ಸರ್ವ ಸದಸ್ಯರ ಹಸ್ತಾಕ್ಷರವನ್ನ ಈ ಪಂದ್ಯದ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಮುಂಚಿತವಾಗಿ ಮುಕ್ತಾಯಗೊಳಿಸಬೇಕು. ಅದರ ಜೊತೆಗೆ 2 ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಬನ್ನಿ. ಸುಬ್ರಹ್ಮಣ್ಯದ ಉದ್ಯಮಿಗಳಲ್ಲಿ ಓರ್ವರಾಗಿರತಕ್ಕಂತಹ ಉದಯ ನೂಚಿಲ ಈಗಾಗಲೇ ಪಂದ್ಯಾಕೂಟದ ವೀಕ್ಷಣೆಗೆ ಆಗಮಿಸಿದ್ದಾರೆ. ಅವರಿಗೆ ಗಾಂಗೆಯ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಆಯೋಜಕರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ತಾವು ದಯವಿಟ್ಟು ವೇದಿಕೆಯಲ್ಲಿ ಬಂದು ಆಸೀನರಾಗಿ ಈ ಒಂದು ಪಂದ್ಯಾಟವನ್ನು ವೀಕ್ಷಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂತಿಮ ಓವರನ್ನು ಎಸೆಯಲು ರವಿ ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಬಲವಾದ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಬಹಳಷ್ಟು ಅತ್ಯುತ್ತಮವಾದ ಪ್ರಯತ್ನವಂತೂ ಇತ್ತು ಕ್ಷೇತ್ರ ರಕ್ಷಕನಿಂದ. ಆದರೆ ಅಂತಿಮ ಹಂತದಲ್ಲಿ ಎಡವಿದಂತಹ ಕ್ಷೇತ್ರ ರಕ್ಷಕ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಂತಹ ದಾಂಡಿಗರು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 41. ತಂಡದ ಮೊತ್ತ 41. ಅಂತಿಮ 5 ಎಸೆದ ಬಾಕಿ ಇದೆ. 6ನೇ ಓವರಿನ ಪ್ರಥಮ ಎಸೆದಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ಆದರೆ ಚೆಂಡು ನಿರೀಕ್ಷಿತ ದೂರವನ್ನಂತೂ ಕ್ರಮಿಸಿಕೊಳ್ಳಲಿಲ್ಲ. ಕ್ಯಾಚ್ ಅನ್ನ ಪಡೆಯುವಂತ ಸರ್ವ ಪ್ರಯತ್ನವನ್ನ ಕ್ಷೇತ್ರ ರಕ್ಷಕ ಮಾಡಿದ್ರು ಕೂಡ ಅಲ್ಲಿ ವೈಫಲ್ಯವನ್ನ ಕಂಡುಕೊಂಡ್ರು. ಇದೀಗ ಅಂತಿಮ 5 ಎಸೆದ ಬಾಕಿ ಇದೆ. ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೆ ಪವನ್ ತನ್ನ ಓವರ್ನ ಮುಂದುವರಿಸುತ್ತಾ 2ನೇ ಬಾರಿ ಈ ಬಾರಿ ಔಟ್ಸೈಡ್ ಆಫ್ ದಿ ಆಪ್ಷನ್ ಬಿದ್ದು ಗೂಟ ರಕ್ಷಕನ ವೈಫಲ್ಯ. 1 ಬಳಿಕ 1+1 2 ರನ್ನಿನ ಸೇರ್ಪಡೆಯಾಗಿದೆ. ಬಹಳಷ್ಟು ಉಪಯುಕ್ತ ರನ್ಗಳನ್ನ ಗಳಿಸಿಕೊಳ್ತಾ ಇದೆ. ಬ್ಯಾಟ್ಸ್ಮನ್ಗಳ ಜವಾಬ್ದಾರಿಯುತ ಪ್ರದರ್ಶನ, ಅದೇ ರೀತಿ ಎಸೆತಗಾರರಿಂದ ಬಹಳಷ್ಟು ಅತಿರಿಕ್ತ ರನ್ಗಳನ್ನ ಬಿಟ್ಟುಕೊಟ್ಟಾಗ ಒಂದು ಸುಭದ್ರ ಸ್ಥಿತಿಯತ್ತ ಮುನ್ನುಗ್ತಾ ಇದೆ ಶ್ರೀದೇವಿ ಕೊಡ್ಯಡ್ಕ. 43 ರನ್ಗಳನ್ನು ಇದುವರೆಗೆ ಗಳಿಸಿಕೊಂಡಿದೆ. ಈ ಪಂದ್ಯಾಕೂಟದಲ್ಲಿ
ಇದುವರೆಗಿನ ಅತಿ ಹೆಚ್ಚು ರನ್ಗಳನ್ನು ಗಳಿಸಿಕೊಂಡಂತಹ ತಂಡ ಶ್ರೀದೇವಿ ಕೊಡ್ಯಡ್ಕ ಅನ್ನೋದಾಗಿ ಗುರುತಿಸಿಕೊಳ್ತಾ ಇದೆ. 43 ರನ್ಗಳನ್ನು ಈಗಾಗಲೇ ಕಲೆ ಹಾಕಿದೆ. ಅಂತಿಮ 5 ಚೆಂಡಿನಾಟ ಬಾಕಿಗಿದೆ ಪ್ರಥಮ ಇನ್ನಿಂಗ್ಸ್ನಲ್ಲಿ. ಇಲ್ಲಿ ಸಮಯವಂತೂ ಮೀರಿದೆ. ಪ್ರತಿಯೊಂದು ಇನ್ನಿಂಗ್ಸ್ ಕೂಡ ಸಮಯ ನಿಗದಿಯಾಗಿದೆ. ಸಮಯಕ್ಕೆ ಬೆಲೆ ನೀಡಬೇಕಾಗಿದೆ. ಹಾಗಾಗಿ ಒಬ್ಬ ಕ್ಷೇತ್ರ ರಕ್ಷಕ 30 ಗಜಗಳಿಗಿಂತ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ನಿರ್ಧಾರವನ್ನು ಈಗಾಗಲೇ ಕೈಗೊಂಡಾಗಿದೆ. ಗಮನಿಸಿಕೊಳ್ಳಿ, ಪ್ರತಿಯೊಂದು ಇನ್ನಿಂಗ್ಸ್ಗೂ ಕೂಡ ಸಮಯವನ್ನು ನಿಗದಿಪಡಿಸಲಾಗಿದೆ. ಆ ಸಮಯಕ್ಕೆ ಮುಂಚಿತವಾಗಿ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಿ. ಈ ಬಾರಿ ಮತ್ತೊಂದು ಡೌನ್ ದ ಲೆಗ್ ಸೈಡ್, ಆದರೆ ನಿರ್ಣಾಯಕರಿಂದ ಮತ್ತೊಮ್ಮೆ ಅಗಲ ಎಸೆದ ತೀರ್ಪು. 1+1 2 ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 45ಕ್ಕೆ ಏರಿಕೆಯಾಗಿದೆ. ಅಂತಿಮ 5 ಎಸೆದಾಟ ಇನ್ನೂ ಕೂಡ ಬಾಕಿ ಇದೆ. ಬೃಹತ್ ಮೊತ್ತದ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ ಶ್ರೀದೇವಿ ಕೊಡ್ಯಡ್ಕ ತಂಡ. ಅಂತಿಮ 5 ಚೆಂಡಿನಾಟ ಬಾಕಿಗಿದೆ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ. ಇದೀಗ ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ರವಿ ತನ್ನ ಓವರ್ನ ಮುಂದುವರಿಸುತ್ತಾ ದ್ವಿತೀಯ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ಭಾಗದಲ್ಲಿ ಪವನ್. ಈ ಬಾರಿ ದೊಡ್ಡ ಹೊಡೆತ, ಬಲವಾದ ಹೊಡೆತವಾಗಿತ್ತು. ಲಾಂಗ್ ಆಫ್ ವಿಭಾಗದಲ್ಲಿ ಒಂಟಿ ಬಳಿಕ ಮತ್ತೆ ಅವಳಿಗೆ ನೋಟ. ಅವಳಿ ಕೂಡ ಸುಲಭವಾಗ್ತಾ ಇದೆ. ಅಂತಿಮ ಹಂತದಲ್ಲಿ ರನ್ಗಳ ಮೇಲೆ ರನ್ಗಳನ್ನು ಗಳಿಸಿಕೊಳ್ತಾ ಇದೆ. ತಂಡದ ಮೊತ್ತ 47. ಶ್ರೀರಾಮ ಪೆರ್ಜಿ ತಂಡದ ಆಟಗಾರ ಆದಷ್ಟು ಬೇಗ ಬನ್ನಿ. ಈ ಬಾರಿ ಮತ್ತೊಂದು ಪ್ರಯತ್ನವನ್ನ ಪಟ್ಟರು. ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಬಿತ್ತು. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ತಂಡದ ಮೊತ್ತ 47ರಲ್ಲಿದೆ. ಇನ್ನೂ ಕೂಡ 3 ಎಸೆತ ಬಾಕಿ ಇದೆ. 50ರ ಗಡಿಯನ್ನ ದಾಟಬಹುದಾ ಶ್ರೀದೇವಿ ಕೊಡ್ಯಡ್ಕ? ಅವಕಾಶವಂತೂ ಇದೆ. ಪ್ರಯತ್ನವನ್ನ ಪಟ್ಟರು. ಈ ಬಾರಿ ಪವನ್ ರವರ ಬ್ಯಾಟ್ನ ಮುಖೇನ ದಾಖಲಾಗಿದೆ. ಪ್ರಥಮ 3ನೇ 6 ಇಲ್ಲಿ ದಾಖಲಾಗಿದೆ. ಈ ಇನ್ನಿಂಗ್ಸ್ನ ಪ್ರಥಮ 6 ದಾಖಲಾಗಿದೆ ಪವನ್ ಬ್ಯಾಟ್ನ ಮುಖೇನ. ಉತ್ತಮವಾಗಿರತಕ್ಕಂಥ ಹೊಡೆತ. ಲಾಂಗ್ ಆನ್ ವಿಭಾಗದಲ್ಲಿ ತಂಡದ ಮೊತ್ತ ಅರ್ಧ ಶತಕದ ಗಡಿಯನ್ನು ಕೂಡ ದಾಟಿದೆ. 53 ರನ್ಗಳನ್ನು ಗಳಿಸಿಕೊಂಡಿದೆ. ಪಂದ್ಯಕೂಟದಲ್ಲಿ ಪ್ರಪ್ರಥಮ ತಂಡವಾಗಿ ಗುರುತಿಸಿಕೊಳ್ತಾ ಇದೆ. ಅರ್ಧ ಶತಕವನ್ನು ಪೂರೈಸಿಕೊಂಡು ಮತ್ತೊಮ್ಮೆ ಪವನ್ ಸೊಗಸಾದ ಹೊಡೆತ. ಈ ಬಾರಿ ಗಾಳಿಯಲ್ಲಿದ್ದ ಚೆಂಡು, ಉತ್ತಮವಾಗಿರತಕ್ಕಂಥ ಓಡಾಟ, ವಿಕೆಟ್ಗಳ ಮಧ್ಯೆ ಮತ್ತೆ ಒಂಟಿ ರನ್ನನ್ನು ಕಲೆ ಹಾಕಿದಾಗ ತಂಡದ ಮೊತ್ತ 54ಕ್ಕೆ ಏರಿಕೆಯಾಗಿದೆ. ಅಂತಿಮ 1 ಎಸೆತ ಬಾಕಿಗಿದೆ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ. ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದಂತಹ ಪ್ರಜ್ವಲ್ ಅಂತಿಮ ಹಂತದವರೆಗೂ ಕ್ರೀಸನ್ನ ಕಾಯ್ದಿರಿಸಿಕೊಂಡಾಗ ಉಪಯುಕ್ತ ರನ್ಗಳನ್ನು ಅಂತಿಮ ಹಂತದಲ್ಲಿ ಗಳಿಸಿಕೊಂಡಂತಹ ಪವನ್ ತಂಡ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಈಗಾಗಲೇ ಕಲೆ ಹಾಕಿದೆ. 54 ರನ್ಗಳನ್ನು ಕೂಡ ಗಳಿಸಿಕೊಂಡಿದೆ. ಅಂತಿಮ 1 ಎಸೆತ ಬಾಕಿಗಿದೆ. ಸ್ಟ್ರೈಕ್ ಭಾಗದಲ್ಲಿ ಪ್ರಜ್ವಲ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ ರವಿ. ಈ ಬಾರಿ ಮುಂದಕ್ಕೆ ಬಾರಿಸುವ ಪ್ರಯತ್ನದಲ್ಲಿ ಎಡವಿದ್ರು. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯವಾಗಿದೆ. ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ಈಗಾಗಲೇ ಓವರೊಂದಕ್ಕೆ ಸರಾಸರಿ 9ರಂತೆ 54 ರನ್ಗಳನ್ನು ಗಳಿಸಿಕೊಂಡು ಎದುರಾಳಿ ತಂಡಕ್ಕೆ 36 ಎಸೆತಗಳ ಮುಂದೆ 54 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 9.16ರಂತೆ ರನ್ ಗಳಿಸಬೇಕಾಗಿರತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಪ್ರಥಮ ಪಂದ್ಯವನ್ನು ಗೆದ್ದುಕೊಳ್ಳಲು ಶಿವಹರಿ ಹರಿಯರ ತಂಡಕ್ಕೆ. ಮುಂದಿನ ಈ 36 ಎಸೆತಗಳ ಮುಂದೆ 55 ರನ್ಗಳನ್ನು ಯಾವ ರೀತಿ ಬೆನ್ನಟ್ಟಬಹುದು ಶಿವಹರಿ ಹರಿಯರ, ಅಥವಾ ಎದುರಾಳಿ ತಂಡವನ್ನು 54 ರನ್ನಿನ ಒಳಗಾಗಿ ಕಟ್ಟಿ ಹಾಕಬಹುದೇ ಶ್ರೀದೇವಿ ಕೊಡ್ಯಡ್ಕ ಅನ್ನುವ ಎಲ್ಲ ನಿರೀಕ್ಷೆಗಳಿಗೆ ಮುಂದೆ ಆಂಗ್ಲ ಭಾಷೆಯಲ್ಲಿ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ. ಸತೀಶ್ ಸಾಲಿಯಾನ್ ಮಂಗಳೂರು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಆದಷ್ಟು ಬೇಗ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಯುವ ಶಕ್ತಿ ನಾವೂರು ಮತ್ತು ಚಕ್ರವರ್ತಿ ಎಣ್ಮೂರು ತಮಗಿದು ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ನಿಗದಿತ ಸಮಯಕ್ಕೆ ಸರಿಯಾಗಿ ತಾವು ಆಗಮಿಸದೇ ಇದ್ದಲ್ಲಿ ಮುಂದಿನ ವರ್ಷದಿಂದ ತಮಗೆ ಪಂದ್ಯಾಕೂಟದಲ್ಲಿ ಭಾಗವಹಿಸುವ ಅವಕಾಶಗಳು ಕಡಿಮೆಯಾಗುವುದು ಗಮನಿಸಿಕೊಳ್ಳಿ. 2 ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಬನ್ನಿ. ಯುವ ಶಕ್ತಿ ನಾವೂರು, ಚಕ್ರವರ್ತಿ ಎಣ್ಮೂರು ತಮಗಿದು ಅಂತಿಮ ಕರೆ.
Hello. So thank you very much, Sukumar, and absolutely it was a fantastic batting performance from the batters of Sridevi Kodiarka, and they got some good score, and score 55, which is the 55 is going to be target, 54 which is scored by the batters of Kodiarka. And highlight of the innings, Pramod, who scored valuable runs for his team, scored 14 runs, and then afterwards the Prajwal is the one who scored some runs for his team. And contribution from Pawan in the end, got 1 6 from his bat, and with that contribution from the top order batters, they got 54 valuable runs, set a target of 55 to win this match. Now wait and see how Shiva Harihara will go into chase this huge total to win this match, and bowler Rajesh will go into start the proceedings. Ashit has got his first run from the first ball of the over number first, and Ashit is a very good striker of the ball, and one can take the advantage of the fielding restriction in the power play, and wait and see he and his partner will go and get the start here. This time across the lines, they were quite dangerously played there by the batter Sandeep in the delegation. Might be he's played across the line of the delivery, but he's so confident by playing that shot, and he got a little bit connection, not proper connection, but he made a little bit connection to get the single. With that single, Skoban moves on to 2 on the board without loss of any wicket. Again bowling Rajesh, this time nicely plays it down to deep fine leg region, fielder chasing the ball. And before the fielder, one fielder will go and collect the ball down at deep fine leg region. Ample time for the batter Ashit to complete that couple of runs. With that couple of runs, Skoban moves on to 4 on the board without loss of any wicket in the over number first in progress. ಈಗಾಗಲೇ ಗಾಂಗೆಯ ಕ್ರಿಕೆಟರ್ಸ್ ಸುಬ್ರಹ್ಮಣ್ಯ ಇವರ ವತಿಯಿಂದ ನಡೆಯುವಂತಹ ಗಾಂಗೆಯ ಟ್ರೋಫಿ 2023 ಈ ಪಂದ್ಯಾಟದ ಭೋಜನ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಈ ಒಂದು ಭೋಜನವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ದಯವಿಟ್ಟು ಎಲ್ಲರೂ ಈಗಾಗಲೇ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ತಮ್ಮ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. Right, about wicket balls. Rajesh, this time Ashit again nicely bowled. Of course, just a little bit off the back foot. Batsman tried to dry the ball. Instead of saying it driving the ball, he just tried to force the ball and didn't got enough time on the ball. Timing on that cricketing stroke, and ball went straight to the hands of bowler. On his follow through, he fields the ball back to his body mark. Right now, beautifully bowled, perfect off cutter in the delegation there from Rajesh. Is just testing the temperament of the batters, bowling that fantastic line back to back two dotted deliveries will go and create the problem here for the team Shiva Harihara to get the huge total of 55 to win this match. Rajesh so far looking so good. Right arm over the wicket, balls to Ashit. Ashit this time swept that one. Not, of course, the intention to play that one very fine, but ball went towards the square leg region. First over completed. Not a bad over. It's a very, very conducive over, I want to say, because considering the fact that it's a power play and 6 runs conceded, I don't think it's going to be a bad start. Six on the board, 6 without loss of any wicket. Long way to go. 55 is going to be a target here. The 55 to win this match, and I think it's a little bit steady start from these two batters, opening batters. Just coming back to the equation, and 6 overs match, and 5 overs remaining. That means 30 balls remaining, excluding wides and no balls. And out of that, they have to get another 49 runs to win this match. 49 runs required, 30 balls remaining. The difference between run and ball exactly the 19. It's a very huge difference as far as chasing this total is concerned. Of course, it's a difficult one, but not impossible. ಈಗಾಗಲೇ ಮತ್ತೊಮ್ಮೆ ಕರೆ ನೀಡ್ತಾ ಇದ್ದೇವೆ. ಚಕ್ರವರ್ತಿ ಎನ್ಮೂರು ತಂಡದ ಯಾವ ಒಬ್ಬ ಆಟಗಾರರು ಕೂಡ ಇಷ್ಟು ತನಕ ಇಲ್ಲಿ ಬರಲಿಲ್ಲ. ತಮ್ಮ ಸಹಿಯ ಅವಶ್ಯಕತೆ ಇದೆ. ಆದಷ್ಟು ಬೇಗ ನಮ್ಮ ಕರೆಗೆ ಸ್ಪಂದಿಸಿ ನಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕು. ಚಕ್ರವರ್ತಿ ಎನ್ಮೂರು ತಂಡದ ಆಟಗಾರರು. Again, they're going for the couple of runs here. They're looking for the third as well, but there is no backup. Of course, the backup is there, but it's too late.
and the batsmen are not interested for that overthrow. So with that couple of runs, Skoban moves on to 3 runs, in fact 3 valuable runs. Skoban moves on to 9 on the board without loss of any wicket. Again, the bowler bowling with a short run up and Chandra right arm over the wicket. This time, no need to run for that. Fantastic switch it down to deep 30-man boundary for 4 runs. Proper connection there from Sandeep. Just he wanted to play that one very fine, and by playing the twisted bat, one of the most popular cricketing stroke in the present day, and the batters loves to play that cricketing stroke. I think it's very useful, seeing the direction of the wind which is behind the wicket and little bit square of the wicket. I think is the best option to play that reverse stroke, but for that needed some exquisite footwork, and timing is so important to get that one. And again they got a 4 for that. This time served that one between the 2 fielders, and the fielder is instead of taking the ball from the hand, he wanted to stop the ball from his leg, and this is a little bit football here in the ground from the fielder to try to stop that ball. But anyhow, couple of runs has been taken. 15 on the board, 15 without loss of any wicket in the over number 2 in progress. Chandra bowling away from us. Alright, over the wicket balls. This time again extra bounce in relegation. Batsman Sandeep tried to play that one down to 3rd man region. By doing that, he's just missing it completely. And with that dotted delivery, it's a good comeback here by the bowler Chandra. Bowls. This time Sandeep swings it hard down to deep sky like boundary. 1 bounce, 2 bounce into the fence for 4 runs. Magnificent cricketing stroke there from Sandeep. Not that much of wrong with the line of the delivery, but a way that Sandeep is stretching his front foot and getting the ball right from the middle of the bat. Absolutely sweet sound coming from the bat, and he got the perfect placement for that slog sweep shot, and he got a boundary for that. With that boundary, score jumps into 19 on the board. Very important runs coming in this over for team Shivahari Harihara. This time a good comeback and expensive over which comes in end. Bowled by the bowler Chandra there, and after completion of over number 2, it's 19 on the board without loss of any wicket, chasing 55 to win this match. It's really the comeback over for Shiva Harihara, and wait and see how well they're going to continue. And just straight away they're coming back the equation. 19 which is deducted from 55, 19 which is the total score. 19 19. So 36 required for the victory from 24 balls, and this over certainly is going to open the gate for the team Shiva Harihara. So what a fantastic over the previous one. Sandeep is the one is just open the gate by hitting 2 boundaries in that over, and wait and see how well they're going to get the remaining 36 runs in 24 deliveries. Praveen brought to the attack. Praveen, one who's contributed from the bat as well, and he's bowling right arm over the wicket. This time first ball, and Ashit again a little bit early into the stroke. As I think a bowler bowling a slower one, and Ashit they wanted to force the ball. It's not a force, absolutely. It's going to be a timing which is comes into play to get the ball to his your bat. And this time driven that one. This time is waited for the ball, plays it down to deep long off region for just a single, not more than a single. With that single, Skoban moves on to 20 on the board, and still it's long way to go. 35 more runs required for the victory in remaining 23 deliveries. Praveen, right arm over the wicket bounce. This time dries that one again, plays it down to mid off region. One more single. With that single, Skoban moves on to 21 on the board. 21 on the board. And they needed some runs here. 21 ball remaining.
4 runs required for the victory. Here is again the bowler balls. Right arm over the wicket delivers. Nice looking drive. Beautifully plays it down to long off region. But only the single there. The very good field placement there by the captain of the side, keeping the fielder in the right direction down at long off. And one more addition of that single. Scored moves on to 22 on the board. Good over so far there from Praveen. Very tidy line and length is bowled as Praveen right arm. Over the wicket, Sandeep coming down the track using his feet, and the bowler did a great job to stop the speed of that stroking delegation. Just a single then. 4 singles in 5 deliveries, and Scober moves on to 23 on the board. That means 32 more runs required for the victory. 32 more runs required from 19 deliveries. Full toss, lofted, but I don't think we'll go to get the distance. But fielder, oh my goodness, misjudgment. And here is the fielder saving that one. A fantastic save. Absolutely fantastic save there by the fielder. Looks like his ball is in the air while he's had a contact with the ball. Of course, his body is in the air, and I think it's a perfect save, maybe. But umpire just saying that it's a fine. The 25 runs, the total score. A good save there by the fielder, I think so. And 25 means in the remaining 3 overs, they have to get another 30 runs to win this match. 30 required from 18 balls, and match is so interesting. And for that interesting match, I would like to invite Mr. Gopi to take over the microphone in our national language, Hindi. Thank you. धन्यवाद सतीश. So quite interesting match is now going on here. 30 required in remaining 18 deliveries. और जहाँ तक सवाल है शिवहरी हरिहरा का इस वक्त पहली गेंद खूबसूरती के साथ गेंद को निकाला इस वक्त एक्स्ट्रा कवर सीमा रेखा से बाहर 4 रनों के लिए. Absolutely perfect struck came from the bat of Sandeep. He just punched that one through the offside at the last moment. Picked that one right from the gap, and because of that he's got a boundary for that stroke. Absolutely perfect striker. Score बढ़कर पहुंच चुका है 29 रनों पर. 29 without loss. Slowly and steadily this partnership is now building up for Shivhari Harihara. 26 required in remaining 17 balls. And now once again बेहतर गेंद थी. Absolutely good one. Good comeback made by the bowler. ಯುವಶಕ್ತಿ ನಾವೂರ್ ಹಾಗೂ ಚಕ್ರವರ್ತಿ ಎಣ್ಮೂರು ತಂಡದ ನಾಯಕರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ನಾಣ್ಯ ಚಿಮುಗೆಗಾಗಿ ಟಾಸ್ಗಾಗಿ ದಯವಿಟ್ಟು ಗಮನಿಸಬೇಕು ಎರಡು ತಂಡದ ನಾಯಕರು. सो अगली गेंद लेकर इस वक्त तैयार. ये गेंद रिवर्स शॉट इस वक्त खेलना चाहा. बेहतर कमबैक. इस बार रनआउट का खतरा और इसी के साथ यह विकेट यहां पर गिर चुका है. जोखिम भरा रन चुराना चाहा था और वापस लौटने का कोई मौका नहीं इस वक्त, और इसी के साथ विकेट गिर चुका. तो पहली गेंद पर चौका झड़ने के बाद 2 लगातार डॉट गेंदे खेलने में सफल रहे थे संदीप. ಚಕ್ರವರ್ತಿ ತಂಡದ ನಾಯಕ, ಚಕ್ರವರ್ತಿ ಎಣ್ಮೂರು ತಂಡದ ನಾಯಕ ದಯವಿಟ್ಟು ಇಲ್ಲಿ ವೇದಿಕೆಯನ್ನು ಸಂಪರ್ಕಿಸಬೇಕು. ಯುವಶಕ್ತಿ ನಾವೂರು ತಂಡದ ನಾಯಕ ಟಾಸ್ ನಾಣ್ಯ ಚಿಮುಗೆಗಾಗಿ ನಿಮ್ಮನ್ನು ಕಾಯ್ತಿದ್ದಾರೆ. Saurav, the new batsman, is now coming out to the middle. And 26 required in 15 deliveries. और जहाँ तक चौके और छक्के का सवाल है इस वक्त कम से कम 1 या 2 चौके या छक्कों की सख्त जरूरत इस वक्त कम बैक करने के लिए इस मैच में शिवहरी हरियाणा को. और सौरव एक और बेहतर बल्लेबाज इस वक्त क्रीज पर कदम बढ़ाते हुए. और सौरव का जहाँ तक सवाल है, आमतौर पर मंगलूर में आदि महेश्वरी क्रिकेटर्स का प्रतिनिधित्व वो किया करते हैं. यहाँ पर शिवहरी हरिहरा की ओर से वो इस वक्त खेलते हुए और इस वक्त सामना करने के लिए तैयार. और गेंदबाज इस वक्त आगे बढ़ाते हुए आदि अंपायर जो कि विकेटों को सही करते हुए खेल जो कि कुछ क्षणों के लिए रुक चुका है और एक बार फिर से खेल यहाँ पर शुरू होता हुआ. 15 गेंदों में 26 रन चाहिए विजय के लिए. और गेंदबाज अपनी ओर की अगली गेंद लेकर तैयार. आदि दाहिने हाथ ओवर द विकेट इस वक्त गेंदबाजी करते हुए.
दाहिने हाथ के बल्लेबाज के स्क्वायर ऑफ द विकेट खूबसूरती के साथ गेंद को निकाला इस वक्त लॉन्ग ऑफ की दिशा में, नॉट मोर देन अ सिंगल और 1 रन के साथ स्कोर बढ़कर अब पहुंच चुका है 30 रनों पर 1 विकेट के नुकसान पर। एकमात्र विकेट संदीप के रूप में गिर चुका है, 17 रन उन्होंने बनाए थे और इस वक्त हर्षित और सौरव पारी की भागदौड़ को यहाँ पर संभाले हुए 25 रन इस वक्त बनाने हैं 14 गेंदों पर। आदि एक बार फिर से गेंदबाज यहाँ पर आगे बढ़ाते हुए, दाहिने हाथ के बल्लेबाज हर्षित इस वक्त सामना करने के लिए तैयार। ये गेंद इस बार उछालना चाहा, मौका एक्स्ट्रा कवर फील्डर के हाथों में और इसी के साथ ये विकेट यहाँ पर गिर चुका है हर्षित का। Just wanted to heave the ball, just wanted to clearing the infield at the last moment, not quite mid wicket और गेंद आसानी के साथ पहुंचे एक्स्ट्रा कवर फील्डर के हाथों में। तो हर्षित की बेहतर पारी पर यहाँ पर पर्दा गिर चुका है और कुल मिलाकर 14 रन हर्षित ने बनाए और दूसरा विकेट यहाँ पर गिर चुका है। सेकंड विकेट लॉस, बोथ ओपनर्स आर नाउ ऑलरेडी बैक इनटू द पेविलियन एंड Shiv Harihara now looking in trouble now. 30 for the loss of 2 wickets. 13 balls left in overall calculation in their innings. 25 runs more. Now they have to score for victory. टेन मीडिया द्वारा इस श्रृंखला का लाइव टेलीकास्ट इस वक्त किया जा रहा है, एक्सक्लूसिव बेहतरीन लाइव टेलीकास्ट। और जहाँ तक सवाल है इस वक्त और जिसकी जो को भी इस श्रृंखला YouTube पर अगर देखने हैं तो चैनल को सब्सक्राइब करके आप YouTube पर इस श्रृंखला का सीधा प्रसारण न देख सकते हैं। और जहाँ तक सवाल है इस वक्त गेंदबाजी का, तो गेंदबाज इस ओवर में अंतिम बार ये गेंद ड्राइव करती है मिड ऑन की दिशा में, रन के लिए दौड़ पड़े, 1 रन बल्लेबाज को मिलेगा। इससे पहले की गेंद को वहां पर फील्ड किया जाता है। 1 रन के साथ स्कोर बढ़कर अब पहुंच चुका है 31 रनों पर। 12 balls left in overall calculation in the innings. 24 runs more. Now they have to score for victory in remaining 12 deliveries with the required run rate of exactly 12 runs per over. 12 गेंदें 24 रन चाहिए। और अगला मैच युवा शक्ति नाहूर और चक्रवर्ती एडमूर के बीच में खेला जाएगा, तो इसलिए मैं दरख्वास्त रिक्वेस्ट करता हूं कि दोनों टीमों के सदस्यों से कि अगले मैच के लिए तैयार है। प्लीज गेट रेडी फॉर द नेक्स्ट मैच। तो मैच नंबर 4 गांगेया ट्रॉफी 2023 इस प्रतिष्ठित क्रिकेट श्रृंखला के अंतर्गत यहाँ पर खेला जाता हुआ और जिसका शानदार तरीके से आयोजन किया गांगेया क्रिकेटर्स सुब्रमण्या ने। और चौथे वर्ष की ये क्रिकेट श्रृंखला एक बेहतरीन क्रिकेट श्रृंखला, एक शानदार प्रगति यहाँ पर करते हुए। और जहाँ तक गेंदबाजी का सवाल है, राजेश इस वक्त गेंदबाजी इस वक्त आगे बढ़ाते हुए और इरफान न सामना करने के लिए तैयार। यह गेंद ड्राइव कर दिया खूबसूरती के साथ लॉन्ग ऑफ की दिशा में, फील्डर गेंद तक पहुंचते हुए 1 रन बल्लेबाज को मिलेगा, दूसरा रन नहीं मिलेगा, थ्रो पहुंच चुका है। जस्ट वाइड ऑफ द स्टंप्स एट द लास्ट मोमेंट द थ्रो केम और सिर्फ एकमात्र रन बल्लेबाज को इस गेंद पर मिला। बेहतर फील्डिंग लॉन्ग ऑफ फील्डर द्वारा। 32 नाउ फॉर द लॉस ऑफ 2 विकेट्स, 23 टू गेट फ्रॉम 11 बॉल्स। और फिर से एक बार गेंदबाज यहाँ पर आगे बढ़ाते हुए दाहिने हाथ ओवर द विकेट गेंदबाजी करते हुए ये गेंद इस बार गेंद को ड्राइव किया, नॉन स्ट्राइक बल्लेबाज काफी आगे निकला है, लेकिन ऐन मौके पर अपने कदमों को क्रीज पर खींचते हुए देखा कि गेंद बैक टू द बॉलर की दिशा में पहुंच रही है और रन इस गेंद पर बल्लेबाज को नहीं मिला। 10 गेंदें बाकी, 23 रन चाहिए। 23 रन टू गेट इन रिमेनिंग 10 बॉल्स। और गेंदबाज अपनी ओर की अगली गेंद राजेश, ये गेंद बेहतर, एब्सोल्युटली फैंटास्टिक वन एंड ही जस्ट गॉट द रीड ऑफ द बैट्समैन। सौरव गेंद को उछालना चाहते थे, गेंद की लाइन पर नहीं आ पाए और गेंद उनके बल्ले को वंचित करते हुए सीधे मिड ऑन एक्स्ट्रा पर जा टकराए। बिल्कुल सीधी रफ्तार के साथ ये गेंद उन्होंने फेंके थे और आखिरकार विकेट यहां पर प्राप्त करते हुए सौरव का। तो 32 रनों पर तीसरा विकेट गिर चुका है। सौरव डिपार्ट्स एंड नाउ इट्स 32 फॉर द लॉस ऑफ 3 विकेट्स। तो अब DJ Ashish 1 ರನ್ನನ್ನಷ್ಟೇ ಕಲೆ ಹಾಕಿದೆ ಚಕ್ರವರ್ತಿ ಎಣ್ಮೂರು ತಂಡದ ಎದುರು ಯುವ ಶಕ್ತಿ ನಾವೂರು. ಪ್ರಥಮ ಪವರ್ ಪ್ಲೇ ಓವರ್ ಚಾಲ್ತಿಯಲ್ಲಿದೆ. ಕೇವಲ 2 ಕ್ಷೇತ್ರ ರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ ಲಾಂಗ್ ಆಫ್ ಮತ್ತು ಮಿಡ್ ವಿಕೆಟ್ ವಿಭಾಗವನ್ನು ಗುರಿಯಾಗಿರಿಸುತ್ತಾ 5ನೇ ಬಾರಿ ಶ್ರವಣ್ ದೊಡ್ಡ ಹೊಡೆತ ಪ್ರಯತ್ನ ಬಂತು. ಇತ್ತು ಇಲ್ಲಿ ಹೈದರ್ ಬೆಳ್ಳಾರೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತವಾದಾಗ
ಪ್ರಥಮ ಓವರಿನ 5 ಎಸೆತ ಸಂಪೂರ್ಣವಾಗಿದೆ. ತಂಡದ ಮೊತ್ತ 2ರಲ್ಲಿದೆ. ಅಂತಿಮ ಬಾರಿ ಎಸೆಯಬೇಕಾಗಿದೆ ಶ್ರವಣ್. ಇದುವರೆಗೆ ಒಂದು ಅತ್ಯುತ್ತಮವಾದ ಎಸೆತಗಳನ್ನು ಎಸೆದು ಅಂತಿಮ ಬಾರಿ. ಸೊಗಸಾದ ಎಸೆತಗಾರಿಕೆ, ಬಲವಾದ ಹೊಡೆತ, ನೇರವಾಗಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರಿದಾಗ ಆರಂಭಿಕ ಆಘಾತವನ್ನು ಅನುಭವಿಸ್ತಾ ಇದೆ. ಯುವ ಶಕ್ತಿ ನಾವೂರು ತಂಡ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದಂತಹ ಲಿತಿನ್ ಕಂದಡ್ಕ ಪ್ರಥಮ ಓವರಿನ ಅಂತಿಮ ಎಸೆತದಲ್ಲಿ ಸಿಕ್ಸರ್ ಗಟ್ಟುವಂತಹ ತವಕದಲ್ಲಿ ಕ್ಷೇತ್ರ ರಕ್ಷಕನ ಕೈಗೆ ಚೆಂಡನ್ನು ನೀಡಿ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಂಡಿದೆ ಯುವ ಶಕ್ತಿ ನಾವೂರು. ಲಿತಿನ್ ಕಂದಡ್ಕ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಒನ್ ಡೌನ್ ಬ್ಯಾಟ್ಸ್ಮನ್ ಆಟಗಾರನಾಗಿ ಆರೀಫ್ ಬಾಕಿಲ್ರವರ ಆಗಮನವಾಗಿದೆ. ಮತ್ತೊಂದು ಕಡೆ ಹೈದರ್ ಬೆಳ್ಳಾರೆ ಪ್ರಥಮ ಓವರಿನಿಂದಲೇ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ಚಕ್ರವರ್ತಿ 8 ತಂಡದ ಶ್ರವಣ್ ಎಸೆದಂತ 6 ಎಸೆತಗಳ ಮುಂದೆ ಕೇವಲ 2 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿದಾಗ ಪ್ರಥಮ ಹಂತದಿಂದಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಬಲಿಷ್ಠವಾಗಿ 2 ತಂಡಗಳು ಸೆಣಸಾಡಿದಾಗ ಇಲ್ಲಿ ಆರಂಭಿಕ ಓವರಿನಲ್ಲಿ ಮೇಲುಗೈಯನ್ನ ಸಾಧಿಸಿದಂತಹ ಚಕ್ರವರ್ತಿ 8. ಗಮನಿಸಿಕೊಳ್ಳಿ, ಪ್ರತಿಯೊಂದು ಇನ್ನಿಂಗ್ಸ್ಗೂ ಕೂಡ ಸಮಯವಂತೂ ನಿಗದಿಯಾಗಿದೆ. ಒಂದು ವೇಳೆ ಅನಿಗದಿತ ಸಮಯದ ಒಳಗಾಗಿ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸದೇ ಇದ್ದಲ್ಲಿ ಮುಂದೆ ನಿರ್ಣಾಯಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಗಮನಿಸಿಕೊಳ್ಳಿ, ಎಸೆತಗಾರಿಕೆ ಭಾಗದಲ್ಲಿ ಚಮ್ಮು ದ್ವಿತೀಯ ಓವರ್ನ ಕೈಗೆತ್ತಿಕೊಂಡಂತ ಎಸೆತಗಾರ ಚಕ್ರವರ್ತಿ 8 ತಂಡದ ಪರವಾಗಿ. ಸ್ಟ್ರೈಕ್ ವಿಭಾಗದಲ್ಲಿ ಹೈದರ್ ಬೆಳ್ಳಾರೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಎಸೆತ. ಉತ್ತಮವಾಗಿರ್ತಕ್ಕಂಥ ಎಸೆತ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಆಫ್ ಸೈಡ್ ಪಾಯಿಂಟ್ ವಿಭಾಗದಲ್ಲಿ, ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರಿದಾಗ ಆರಂಭಿಕ ದಾಂಡಿಗರ ವಿಕೆಟ್ ಸತತವಾಗಿ 2 ಎಸೆತಗಳಲ್ಲಿ ಕಳೆದುಕೊಳ್ತಾ ಇದೆ ಯುವ ಶಕ್ತಿ ನಾವೂರು. ಆರಂಭಿಕ ಹಂತದಿಂದಲೂ ಬಹಳಷ್ಟು ಲಯಬದ್ಧವಾದ ಎಸೆತಗಳನ್ನು ಎಸೆದು ಎದುರಾಳಿ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡವನ್ನು ಹೇರಿ 1 ವಿಕೆಟ್ ಅನ್ನು ಸಫಲತೆಯನ್ನು ಕೂಡ ಕಂಡುಕೊಂಡಿದ್ರು ಅಲ್ಲಿ ಶ್ರವಣ್. ಅದೇ ರೀತಿ ದ್ವಿತೀಯ ಓವರಿನ ಪ್ರಥಮ ಎಸೆತದಲ್ಲಿ ಚಮ್ಮು ವಿಕೆಟ್ ಅನ್ನು ಕಬಳಿಸಿದಾಗ 2 ವಿಕೆಟ್ ಅನ್ನು ಕಳೆದುಕೊಂಡು ಆಘಾತದಲ್ಲಿದೆ ಯುವ ಶಕ್ತಿ ನಾವೂರು ತಂಡ. ಹೊಸ ದಾಂಡಿಗ ಅಸ್ರು ಮುಡೂರ್ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಸ್ರು ಮುಡೂರ್ ಆಗಮಿಸಿದಾಗ ಮತ್ತೊಂದು ಕಡೆ ಆರೀಫ್. ತಂಡದ ಮೊತ್ತ ಕೇವಲ 2ರಲ್ಲಿದೆ. 1.1 ಓವರ್ ಮುಕ್ತಾಯಕ್ಕೆ 2 ವಿಕೆಟ್ ಅನ್ನು ಕೂಡ ಕಳೆದುಕೊಂಡು ಆರಂಭಿಕ ಆಘಾತದಲ್ಲಿದೆ ಯುವ ಶಕ್ತಿ ನಾವೂರು. ತಂಡವನ್ನ ಮೇಲೆತ್ತುವಂತಹ ಜವಾಬ್ದಾರಿಗಿದೆ ಅಸ್ರು ಮತ್ತು ಆರೀಫ್ ಬಾಕಿಲ ಇವರ ಮೇಲೆ. ಯಾವ ರೀತಿ ಈ ದಾಂಡಿಗರು ಎದುರಾಳಿ ತಂಡವನ್ನ ಎದುರಿಸಬಹುದು ಕಾದು ನೋಡಬೇಕಾಗಿದೆ. ಇಲ್ಲಿ ಮತ್ತೊಮ್ಮೆ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಚಮ್ಮು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಅಸ್ರೂರವರ ಕಡೆಗೆ. ಸೊಗಸಾದ ದಾಳಿಗಿತ್ತು. ಪ್ರಥಮ ಎಸೆತದಿಂದಲೇ ಬಿಗಿ ಪ್ರಹಾರ ಎದುರಿಸಿದಂತಹ ಪ್ರಥಮ ಎಸೆತವನ್ನೇ ಲಾಂಗ್ ಆನ್ ವಿಭಾಗದಲ್ಲಿ ಸಿಕ್ಸರ್ ಗಟ್ಟಿದಂತಹ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಅಸ್ರು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 8ಕ್ಕೆ ಏರಿಕೆಯಾಗಿದೆ. ಸರಾಸರಿ 6ರಂತೆ ರನ್ ಗಳಿಸಿಕೊಳ್ತಾ ಇದೆ. ಇದೀಗ ಯುವ ಶಕ್ತಿ ನಾವೂರು ತಂಡ 1 ಕಡೆ ವಿಕೆಟ್ ಕಳೆದುಕೊಂಡಿತ್ತು. ಎದುರಿಸಿದಂತಹ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದಂತ ಅಸ್ರು. ಮತ್ತೊಮ್ಮೆ 3ನೇ ಬಾರಿ ಎಸೆಗಾರಿಕೆ ಭಾಗದಲ್ಲಿ ಚಮ್ಮು, ಸ್ಟ್ರೈಕ್ ಭಾಗದಲ್ಲಿ ಅಸ್ರು. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು. ಮತ್ತೊಂದು ಅಗಲ ಎಸೆತದ ಸೇರ್ಪಡೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 9ಕ್ಕೆ ಏರಿಕೆಯಾಗಿದೆ. ಕಳೆದ ಎಸೆತವನ್ನ ಸಿಕ್ಸರ್ ಗಟ್ಟಿದ್ರು ದಾಂಡಿಗ. ಇಲ್ಲಿ ಒತ್ತಡದಲ್ಲಿದ್ದಂತಹ ಎಸೆತಗಾರ ಅಗಲ ಎಸೆತವನ್ನ ಎಸೆದು ಇದೀಗ ಮತ್ತೊಮ್ಮೆ 3ನೇ ಬಾರಿ ತನ್ನ ಓವರ್ನ ಮುಂದುವರಿಸುತ್ತಾ ಸೊಗಸಾದ ಹೊಡೆತ. ಈ ಬಾರಿ ಕವರ್ಸ್ ವಿಭಾಗದಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಹೊಡೆತ. ಕ್ಷೇತ್ರ ರಕ್ಷಕರಿಲ್ಲದ ಜಾಗವನ್ನ ಸರಿಯಾದ ರೀತಿಯಲ್ಲಿ ಗುರುತಿಸಿಕೊಂಡ್ರು ಅಸ್ರು. ಒಂದೆಡೆ 2 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಂಥ ತಂಡವನ್ನ ಮೇಲೆತ್ತುವಂತಹ ಸರ್ವ ಪ್ರಯತ್ನದಲ್ಲಿ ಅಸ್ರು 2 ಎಸೆತಗಳನ್ನು ಎದುರಿಸಿ 1 ಬೌಂಡರಿ ಮತ್ತು 1 ಸಿಕ್ಸರ್ನೊಂದಿಗೆ ತಂಡದ ಮೊತ್ತ ಈಗಾಗಲೇ 13ಕ್ಕೆ ಏರಿಕೆಯಾಗಿದೆ. ದ್ವಿತೀಯ ಓವರ್ನ ಚಾಲ್ತಿಗಲ್ಲಿದೆ. ಸುಳ್ಯ ತಾಲೂಕಿನ ಆಯ್ದ ಬಲಿಷ್ಠ ಆಟಗಾರರೊಳಗೊಂಡಂತಹ ಯುವ ಶಕ್ತಿ ನಾವೂರು ತಂಡದ ಆಟಗಾರರು ಇಲ್ಲಿ ತಂಡದ ಮೊತ್ತ 13. 1.3 ಓವರ್ ಮುಕ್ತಾಯಕ್ಕೆ 4ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ಚಮ್ಮು. ಪ್ರಥಮ ಓವರ್ನಲ್ಲಿ ಶ್ರವಣ್ ಬಹಳಷ್ಟು ಯಶಸ್ವಿಯಾಗಿ ಜವಾಬ್ದಾರಿಯುತ ಎಸೆತಗಳನ್ನ ಎಸೆದ್ರು. ಆದರೆ ದ್ವಿತೀಯ ಓವರಿನಲ್ಲಿ ಚಮ್ಮು ಬಹಳಷ್ಟು ದುಬಾರಿಯಾಗಿ ಪರಿಣಮಿಸಿದಾಗ 4ನೇ ಬಾರಿ ಎಸೆಯಬೇಕಾಗಿದೆ. ಸೊಗಸಾದ ಹೊಡೆತ. ಉತ್ತಮವಾಗಿರತಕ್ಕಂಥ ರಕ್ಷಣಾತ್ಮಕ ಶೈಲಿ ಆಟ. 1 ಬೌಂಡರಿ ಮತ್ತು 1 ಸಿಕ್ಸರ್ನೊಂದಿಗೆ ಮುಂದಿನ ಎಸೆತದಲ್ಲಿ 1 ಅಂಕವನ್ನ ಕಲೆ ಹಾಕುವ ಮೂಲಕ ಒಂದು ತಾಳ್ಮೆಯ ಇನ್ನಿಂಗ್ಸ್ ಅನ್ನ ಕಟ್ಟುವಂತಹ ಮುನ್ಸೂಚನೆಯಲ್ಲಿ ಅಸ್ರು ಅವರಿಂದ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 14ರಲ್ಲಿದೆ. ಮತ್ತೊಮ್ಮೆ 4ನೇ ಬಾರಿ ಎಸೆಯಬೇಕಾಗಿದೆ. ತೀರ್ಪುಗಾರ್
5ನೇ ಬಾರಿ. ಈ ಬಾರಿ ಔಟ್ಸೈಡ್ ಆಫ್ ದಿ ಆಪ್ಷನ್ ಬಿತ್ತು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ಅಂತಿಮ 2 ಎಸೆತ ಬಾಕಿಗಿದೆ. ತಂಡದ ಮೊತ್ತ 15. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಚಮ್ಮು. ಈ ಬಾರಿ ಆರೀಫ್ ಡೌನ್ ದ ಲೆಗ್ ಸೈಡ್. ಮತ್ತೊಮ್ಮೆ ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಸತತವಾಗಿ 2 ಅಗಲ ಎಸೆತ. ಪ್ರಥಮ ಎಸೆತದಲ್ಲಿ ಬಹಳಷ್ಟು ಮೇಲುಗೈಯನ್ನ ಸಾಧಿಸಿತ್ತು ಚಕ್ರವರ್ತಿ 8-3. ಆದರೆ ದ್ವಿತೀಯ ಓವರ್ನಲ್ಲಿ ಸಂಪೂರ್ಣ ತನ್ನ ಲಯವನ್ನ ಕಳೆದುಕೊಂಡಂತಹ ಚಮ್ಮು ಈಗಾಗಲೇ 14 ರನ್ಗಳನ್ನ ಬಿಟ್ಟುಕೊಟ್ಟಾಗ ದುಬಾರಿ ಓವರ್ ಆಗಿ ಪರಿಣಮಿಸ್ತಾ ಇದೆ. 5ನೇ ಬಾರಿ ಮತ್ತೊಮ್ಮೆ ಚಮ್ಮು ಆರೀಫ್ ರವರ ಕಡೆಗೆ. ಈ ಬಾರಿ ಮತ್ತೊಂದು ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು. ಮತ್ತೊಂದು ಅಗಲ ಎಸೆತ. ಸತತವಾಗಿ 3 ಅಗಲ ಎಸೆತವನ್ನ ಎಸೆದಂತ ಎಸೆತಗಾರ ಇಲ್ಲಿ ಚಮ್ಮು ಸಂಪೂರ್ಣವಾಗಿ ಲಯವನ್ನ ಕಳೆದುಕೊಂಡಾಗ ಅಂತಿಮ 2 ಎಸೆತ ಬಾಕಿ ಇದೆ. ಪವರ್ ಪ್ಲೇಯಲ್ಲೂ ಕೂಡ ಬ್ಯಾಟ್ಸ್ಮನ್ಗಳು ರನ್ ಅನ್ನ ಪ್ರಥಮ ಓವರ್ನಲ್ಲಿ ಗಳಿಸಿಕೊಳ್ಳಲು ವೈಫಲ್ಯವಾದಾಗ ದ್ವಿತೀಯ ಓವರ್ನಲ್ಲಿ ಅಸ್ರು ತೋರ್ಪಡಿಸಿದಂತ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತಂಡವನ್ನ ಮೇಲೆತ್ತುವಂತ ಸರ್ವ ಪ್ರಯತ್ನ. ಮತ್ತೊಮ್ಮೆ ಆರೀಫ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಮಿಡ್ ವಿಕೆಟ್ ವಿಭಾಗದಲ್ಲಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. 2 ರನ್ಗಳನ್ನ ಸುಲಭವಾಗಿ ಗಳಿಸಿಕೊಳ್ತಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 19. ಅಂತಿಮ 1 ಎಸೆತ ಇನ್ನೂ ಕೂಡ ಬಾಕಿಗಿದೆ. ಪಂದ್ಯದ ಮೇಲೆ ಬಹಳಷ್ಟು ಸೂಕ್ತವಾದ ಸಮಯದಲ್ಲಿ ವಾಪಸಾತಿಯನ್ನ ಮಾಡಿದೆ ಯುವ ಶಕ್ತಿ ನಾಬೂರು. ಪವರ್ ಪ್ಲೇಯ ಲಾಭವನ್ನ ಭರಪೂರವಾಗಿ ಎತ್ತುವಲ್ಲಿ ಸಫಲತೆಯನ್ನ ಕಂಡುಕೊಂಡಾಗ ಈ ಬಾರಿ ಮತ್ತೊಂದು ಅಗಲ ಎಸೆತ. ಸಂಪೂರ್ಣ ಲಯವನ್ನ ಕಳೆದುಕೊಂಡಂತ ಎಸೆತಗಾರ ಮ್ಯಾರಥಾನ್ ಓವರ್ ಚಾಲ್ತಿಯಲ್ಲಿ ಇದುವರೆಗೆ 10 ಎಸೆತಗಳನ್ನ 10ರಲ್ಲಿ 4 ಅತಿರಿಕ್ತ ಎಸೆತಗಳು 5 ಅಧಿಕೃತ ಎಸೆತಗಳು. ಅಂತಿಮ ಬಾರಿ ಈ ಬಾರಿ ಸ್ವಿಚ್ ಹೊಡೆಯುವಂತಹ ಪ್ರಯತ್ನ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಆದರೆ 1 ರನ್ನಿಗೆ ಸೀಮಿತವಾದಾಗ ಅಂತಿಮವಾಗಿ ಓವರ್ ನಂಬರ್ 2 ಮುಕ್ತಾಯ. ಬರೋಬ್ಬರಿ 19 ರನ್ಗಳನ್ನ ದ್ವಿತೀಯ ಓವರ್ನಲ್ಲಿ ಬಿಟ್ಟುಕೊಟ್ಟಂತಹ ಚಮ್ಮು ತಂಡದ ಮೊತ್ತ 21. ಓವರೊಂದಕ್ಕೆ ಸರಾಸರಿ 10.5ರಂತೆ ರನ್ ಗಳಿಸಿಕೊಳ್ತಾಗಿದೆ ಯುವ ಶಕ್ತಿ ನಾವೂರು. ಪ್ರಥಮ ಓವರಿನಲ್ಲಿ 1.1 ಓವರಿಗೆ 2 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡಾಗ ಎಲ್ಲೋ ಒಂದು ಕಡೆ ಅಲ್ಪ ಮೊತ್ತಕ್ಕೆ ಎದುರಾಳಿ ತಂಡವನ್ನ ಕಟ್ಟಿ ಹಾಕಬಹುದು ಅನ್ನುವಂತ ಚಕ್ರವರ್ತಿ 8-3 ತಂಡದ ಎಲ್ಲ ಲೆಕ್ಕಾಚಾರಗಳು ಇಲ್ಲಿ ಬುಡ ಮೇಲಾದಾಗ ದ್ವಿತೀಯ ಓವರ್ ಅಂತಿಮ 5 ಎಸೆತಗಳಲ್ಲಿ 19 ರನ್ ಅನ್ನು ಕಲೆ ಹಾಕಿ ಸುಭದ್ರ ಸ್ಥಿತಿಯತ್ತ ಮುನ್ನುಗ್ತಾ ಇದೆ ಯುವ ಶಕ್ತಿ ನಾವೂರು. ಗಮನಿಸಿಕೊಳ್ಳಿ, ಚಕ್ರವರ್ತಿ 8-3 ತಂಡದ ಕಪ್ತಾನನ ಗಮನಕ್ಕೆ ಪ್ರತಿಯೊಂದು ಇನ್ನಿಂಗ್ಸ್ ಕೂಡ ಸಮಯವಂತೂ ನಿಗದಿಯಾಗಿದೆ. ನಿರ್ಧರಿತ ಸಮಯದಲ್ಲಿ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸದೇ ಇದ್ದಲ್ಲಿ ಮುಂದೆ ನಿರ್ಣಾಯಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಎಂಎಂಸಿ ಸುಬ್ರಹ್ಮಣ್ಯ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಹಸ್ತಾಕ್ಷರ ಪ್ರಕ್ರಿಯೆಗಾಗಿ ವೇದಿಕೆ ಬಳಿ ಆಗಮಿಸಬೇಕು. ಎಂಎಂಸಿ ಸುಬ್ರಹ್ಮಣ್ಯ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗ ಹಸ್ತಾಕ್ಷರ ಪ್ರಕ್ರಿಯೆಗಾಗಿ ವೇದಿಕೆ ಬಳಿ ಆಗಮಿಸಬೇಕು. ಎಸೆಗಾರಿಕೆ ಭಾಗದಲ್ಲಿ ಇದೀಗ 3ನೇ ಓವರ್ ಅನ್ನು ಎಸೆಯಲು ನವೀನ್. ಚಕ್ರವರ್ತಿ 8-3 ತಂಡದ ಪರವಾಗಿ ನವೀನ್ ಈಗಾಗಲೇ 21 ರನ್ಗಳನ್ನು ಗಳಿಸಿಕೊಂಡು ಸುಭದ್ರ ಸ್ಥಿತಿಯಲ್ಲಿದೆ ಯುವ ಶಕ್ತಿ ನಾಬೂರು. 3ನೇ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಬಾರಿ ಸ್ಟ್ರೈಕ್ ವಿಭಾಗದಲ್ಲಿ ಆರೀಫ್, ಎಸೆಗಾರಿಕೆ ಭಾಗದಲ್ಲಿ ನವೀನ್ ತನ್ನ ಓವರ್ನ ಮುಂದುವರಿಸುತ್ತಾ ಪ್ರಥಮ ಎಸೆತ 3ನೇ ಓವರಿನ ಚಾಲ್ತಿಯಲ್ಲಿದೆ. ಈ ಬಾರಿ ರಿವರ್ಸ್ ಬಾಲ್ ಅಂತ ಪ್ರಯತ್ನ, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಆರೀಫ್ ಸ್ಟ್ಯಾಂಡ್ ಅನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿದ್ರು. ಕ್ಷೇತ್ರ ರಕ್ಷಕರಿಲ್ಲದ ಜಾಗದಲ್ಲಿ ಬೌಂಡರಿಯನ್ನು ಗಳಿಸಿಕೊಳ್ಳುವ ಮೂಲಕ ದ್ವಿತೀಯ ಓವರ್ನಲ್ಲಿ ಲಭಿಸಿದಂತಹ ಒಂದು ಅತ್ಯುತ್ತಮವಾದ ಆರಂಭವನ್ನ ಇಲ್ಲಿ ಮುಂದುವರಿಸಿದಾಗ ತಂಡದ ಮೊತ್ತ 25ಕ್ಕೆ ಏರಿಕೆಯಾಗಿದೆ. ಬೆಳಗಿನ 3 ಪಂದ್ಯಗಳು ತಂಡಗಳು ರನ್ ಗಳಿಸಿಕೊಳ್ಳುವಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡಾಗ ಆ ಬಳಿಕದ 2 ಪಂದ್ಯಗಳು ಕೂಡ ಇಲ್ಲಿ ಬ್ಯಾಟ್ಸ್ಮನ್ಗಳು ಮೇಲುಗೈಯನ್ನ ಸಾಧಿಸುವತ್ತ ತಂಡದ ಮೊತ್ತ 25ರಲ್ಲಿದೆ. ಇದೀಗ 2.1 ಓವರ್ ಮುಕ್ತಾಯವಾಗಿದೆ. 3ನೇ ಓವರಿನ ಚಾಲ್ತಿ ಕೂಡ ಆರಂಭವಾಗಿದೆ. ಬೌಂಡರಿಯೊಂದಿಗೆ 3ನೇ ಓವರ್ ಅನ್ನು ಆರಂಭಗೊಳಿಸಿದಂತಹ ನವೀನ್ ಖಂಡಿತವಾಗಿ ಕೂಡ ಇಲ್ಲಿ ಪ್ರಥಮ ಎಸೆತದಲ್ಲಿ ಬೌಂಡರಿಯನ್ನು ಬಿಟ್ಟುಕೊಟ್ಟು ಒತ್ತಡದಲ್ಲಿ ಅಂತಿಮ 5 ಎಸೆತ ಕೂಡ ಬಾಕಿ ಇದೆ. ತಂಡದ ಮೊತ್ತ 25. ಇದೇ ರೀತಿಯ ರನ್ ಧಾರಣೆಯನ್ನ ಕಾಯ್ದುಕೊಂಡದೇ ಆದಲ್ಲಿ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನಂತೂ ಖಂಡಿತವಾಗಿಯೂ ಕೂಡ ಕಲೆ ಹಾಕುವಂತ ಅವಕಾಶವಂತೂ ಇದೆ ಯುವ ಶಕ್ತಿ ನಾಬೂರು ತಂಡದ ಎದುರು. ಮತ್ತೊಮ್ಮೆ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ನವೀನ್. ಗಾಂಗೆಯ ಸುಬ್ರಹ್ಮಣ್ಯದ ಆವೃತ್ತಿ 2ರಲ್ಲಿ ದ್ವಿತೀಯ ಬಹುಮಾನವನ್ನು ತನ್ನ ಬಗಲಿಗೆ ಹಾಕಿಕೊಂಡಂತಹ ಜಾಂಜಿಗರ್ ಸುಳ್ಯ ತಂಡದ ಪ್ರತಿಷ್ಠಿತ ಆಟಗಾರರು ಭಾಗವಹಿಸುವಂತಹ ಪ್ರತಿನಿಧಿಸಿದಂತಹ ತಂಡವಿದು ಯುವ ಶಕ್ತಿ ನಾಬೂರು.
ಮತ್ತೊಮ್ಮೆ ಉತ್ತಮವಾಗಿರ್ತಕ್ಕಂಥ ಎಸೆತಕ್ಕೆ ಸೊಗಸಾದ ಹೊಡೆತ. ಈ ಬಾರಿ ಕವರ್ಸ್ ವಿಭಾಗದಲ್ಲಿ ಒಂಟಿ ಬಳಿಕ ಅವಳಿಗಂತೂ ಇಲ್ಲಿ ಅವಕಾಶವಿಲ್ಲ. ಒಂಟಿ ರನ್ ಅನ್ನು ಸಂಪಾದಿಸಿಕೊಂಡಾಗ ತಂಡದ ಮೊತ್ತ 26. 2.2 ಓವರ್ ಮುಕ್ತಾಯವಾಗಿದೆ. ಅಂತಿಮ 4 ಎಸೆತ ಬಾಕಿಗಿದೆ. ಪ್ರಥಮ ಇನ್ನಿಂಗ್ಸ್ನ 3ನೇ ಓವರ್ನ ಮುಕ್ತಾಯಕ್ಕೆ ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ನವೀನ್ ತನ್ನ ಓವರ್ನ ಮುಂದುವರಿಸುತ್ತಾ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಅಸ್ರುರವರ ಕಡೆಗೆ. ಈ ಬಾರಿ ಅಸ್ರು ಆಫ್ ಸೈಡ್ಗೆ ಚಲಿಸಿ ಲೆಗ್ ಸೈಡ್ಗೆ ಹೊಡೆಯುವಂತಹ ಪ್ರಯತ್ನವನ್ನ ಪಟ್ಟರು. ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ವಿಕೆಟ್ಗಳ ಮಧ್ಯೆ ಒಂಟಿ ರನ್ನಿಗಾಗಿ ಓಡಾಟ. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಮತ್ತೊಂದು ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ 27. ಅಂತಿಮ 3 ಎಸೆತ ಬಾಕಿಗಿದೆ 3ನೇ ಓವರಿನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ನವೀನ್, ಶೇಕ್ ವಿಭಾಗದಲ್ಲಿ ಆರೀಫ್. ಒಂದೆಡೆ 2 ವಿಕೆಟ್ ಅನ್ನು ಕಳೆದುಕೊಂಡಾಗ ಒಂದು ಜೊತೆಗೆ ಆಟದ ಅವಶ್ಯಕತೆ ಇತ್ತು. ಸರಿಯಾದ ಸಂದರ್ಭದಲ್ಲಿ ಅಸ್ರು 1 ಬೌಂಡರಿ ಮತ್ತು 1 6 ಅನ್ನು ಗಳಿಸಿಕೊಂಡ್ರು. ಆ ಬಳಿಕ ಆರೀಫ್ ಕೂಡ 1 ಬೌಂಡರಿಯನ್ನು ಗಳಿಸಿಕೊಂಡು ತಂಡದ ಜವಾಬ್ದಾರಿಯನ್ನು ಅರಿತುಕೊಂಡು ಬ್ಯಾಟ್ ಅನ್ನು ಬೀಸಿದಾಗ ಒಂದು ಅತ್ಯುತ್ತಮವಾದ ಸ್ಥಿತಿಯಲ್ಲಿದೆ ಯುವ ಶಕ್ತಿ ನಾಬೂರು. ಮತ್ತೊಮ್ಮೆ 4ನೇ ಬಾರಿ ಎಸ್ತಗಾರಿಕೆ ಭಾಗದಲ್ಲಿ ನವೀನ್ ರೈಟ್ ಆರ್ಮ್ ಓವರ್ ದ ವಿಕೆಟ್, ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನದಲ್ಲಿ ಎಡವಿದ್ರು. ಡಾಟ್ ಬಾಲ್ ಆಗಿ ಪರಿವರ್ತನೆ ಆಗ್ತಾ ಇದೆ. ತಂಡದ ಮೊತ್ತ 27ರಲ್ಲಿದೆ. ಅಂತಿಮ 2 ಎಸೆತ ಬಾಕಿಗಿದೆ. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ನವೀನ್ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಆರೀಫ್ ರವರ ಕಡೆಗೆ. ಎಂಎಂಸಿ ಸುಬ್ರಹ್ಮಣ್ಯ ತಂಡದ ಸರ್ವ ಸದಸ್ಯರು ಆದಷ್ಟು ಬೇಗ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಈ ಬಾರಿ ಹೈ ಫುಲ್ ಟಾಸ್ ಆಗಿತ್ತು. ನಿರ್ಣಾಯಕರಿಂದ ನೋ ಬಾಲ್ ಎನ್ನುವಂತಹ ತೀರ್ಪು. 1+1 2 ರನ್ ಗಳಿಸಿಕೊಳ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಫ್ರೀ ಹಿಟ್ ಗೆ ಕೂಡ ಅವಕಾಶವಿದೆ. ನೋ ಬಾಲ್ 1+1 2 ರನ್ನಿನ ಸೇರ್ಪಡೆ. ಮತ್ತೊಂದು ಫ್ರೀ ಹಿಟ್ ಗೆ ಕೂಡ ಅವಕಾಶವಿದೆ. ತಂಡದ ಮೊತ್ತ 29ಕ್ಕೆ ಏರಿಕೆಯಾಗಿದೆ. 5ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ನವೀನ್ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ. ಈ ಬಾರಿ ಮುಂದಕ್ಕೆ ಬಾರಿಸುವ ಪ್ರಯತ್ನ, ದೊಡ್ಡ ಹೊಡೆತ, ನೇರವಾಗಿ ಗಾಳಿಯಲ್ಲಿದ್ದ ಚೆಂಡು ಒಂಟಿ ಬಳಿಕ ಅವಳಿ ಕೂಡ ಸುಲಭವಾಗಿದೆ. ಫ್ರೀ ಹಿಟ್ ಚಾಲ್ತಿಯಲ್ಲಿತ್ತು. 2 ರನ್ಗಳನ್ನು ಗಳಿಸಿಕೊಂಡಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 31ಕ್ಕೆ ಏರಿಕೆಯಾಗಿದೆ. 3ನೇ ಓವರಿನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ನವೀನ್. ಮತ್ತೊಮ್ಮೆ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಎಸೆದ. ಈ ಬಾರಿ ಸ್ವಿಚ್ ಹಿಟ್ಗೆ ಅನಗತ್ಯ ಪ್ರಯತ್ನ, ಇಲ್ಲದ ಮನಸ್ಸಿಂದ ಸ್ವಿಚ್ ಹಿಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡವಿದ್ರು. 3ನೇ ಓವರಿನ ಅಂತಿಮ ಎಸೆತದಲ್ಲಿ ವಿಕೆಟ್ ಅನ್ನ ಕಳೆದುಕೊಂಡಾಗ ಇಲ್ಲಿ 2ನೇ ವಿಕೆಟ್ ಕಳೆದುಕೊಂಡಾಗ 3ನೇ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 31. ಸರಾಸರಿ 10.33 ರಂತೆ ರನ್ ಗಳಿಸಿಕೊಳ್ತಾ ಇದೆ ಯುವ ಶಕ್ತಿ ನಾವೂರು. ಮುಂದಿನ ಪ್ರಥಮ ಇನ್ನಿಂಗ್ಸಿನ 3 ಓವರ್ನ ವೀಕ್ಷಕ ವಿವರಣೆ ನೀಡಲು ರಾಷ್ಟ್ರಭಾಷೆ ಹಿಂದಿಯ ವೀಕ್ಷಕ ವಿವರಣೆ ಗೋಪಿ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. धन्यवाद सुकुमार। तो 3 ओवर के बाद एक बेहतर स्थिति में इस वक्त नजर आता हुआ युवा शक्ति नाउर 31 रन जोड़ चुका है 3 विकेट के नुकसान पर। चौथा ओवर यहाँ पर शुरू होता हुआ। 4th ओवर स्टार्ट्स इन देयर इनिंग्स और पहली गेंद लेकर गेंदबाज इस वक्त तैयार। गेंद को उछालना चाहता, अंतिम क्षण में ठीक तरह से उछाल नहीं पाया और गेंद सीधे पहुंची विकेट कीपर के हाथों में। रन्स बल्लेबाज को नहीं मिला। तो एक बेहतर स्कोर की ओर इस वक्त बढ़ता हुआ युवा शक्ति नाउर और गेंदबाज की गेंद ड्राइव कर दिया खूबसूरती के साथ। एक्स्ट्रा कवर पर गेंद पहुंच, जब तक गेंद को वहां पर फील्ड किया जाता 1 रन का इजाफा यहाँ पर हो चुका है। 32 नाउ फॉर द लॉस ऑफ 3 विकेट्स एंड 4th ओवर नाउ स्टार्टेड जस्ट शॉट फॉर लेग। और गेंदबाज श्रवण गेंदबाजी इस वक्त आगे बढ़ाते हुए दाहिने हाथ ओवर द विकेट इस वक्त गेंदबाजी करते हुए तैयार। दाहिने हाथ के बल्लेबाज इस वक्त सामना करते हुए और गेंदबाज एक बार फिर से तैयार। दाहिने हाथ ओवर द विकेट स्वीप किया इस वक्त खूबसूरती के साथ। बैकवर्ड स्कोर लेग की दिशा में गेंद पहुंची, 1 रन मिलेगा। इससे पहले कि गेंद को वहां पर फील्ड किया जाता बल्लेबाज के पास मौका था 2 रन प्राप्त करने का। इन 2 रनों के साथ स्कोर बढ़कर पहुंच चुका 34 रनों पर। 34 नाउ फॉर द लॉस ऑफ द 3 विकेट। अपुटन इस वक्त सामना करते हुए
और अगली गेंद ऑफ द टोस खूबसूरती के साथ गेंद को मोड़ा। इस वक्त शॉर्ट मिड विकेट पर गेंद पहुंची। दूसरे रन के लिए बल्लेबाज दौड़ पड़े और तेजी के साथ दूसरा रन यहाँ पर पूर्ण करते हुए बेहतरीन रनिंग बिटवीन द विकेट। फील्डरों पर दबाव डालने का प्रयास और अंतिम क्षण में 2 रन प्राप्त करने में सफल और इन 2 रनों के साथ स्कोर बढ़कर पहुंच चुका है 36 रनों पर। 36 नाउ फॉर द लॉस ऑफ 3 विकेट्स इन द ओवर नंबर 4 इन प्रोग्रेस। श्रवण अपनी ओर की अगली गेंद लेकर तैयार। दाहिने हाथ ओवर द विकेट चिप किया इस बार स्क्वायर ऑफ द विकेट। गेंद के एक्स्ट्रा कवर पर बेहतर फील्डिंग वहां पर बल्लेबाज एक बार फिर से दूसरा रन यहां पर पूर्ण करते हुए इस बार स्क्वायर ऑफ द विकेट गेंद को इस वक्त स्कूप किया था खूबसूरती के साथ और 2 रन वापस बटोरने में सफल पुटन और स्कोर बढ़कर पहुंच चुका है 38 रनों पर। 38 फॉर द लॉस ऑफ 3 विकेट। लॉफ्टेड दिस टाइम डाउन टू लॉन्ग ऑफ बट नॉट मोर देन अ सिंगल। बेहतर बल्लेबाजी का प्रदर्शन यहां पर देते हुए बल्लेबाज अपुटन और कुल मिलाकर 4 ओवर की समाप्ति के बाद आफ्टर कंप्लीशन ऑफ 4 ओवर्स दे आर लुकिंग इन अ कमांडिंग सिचुएशन। 39 for the loss of 3 wicket after completion of 4 overs for Yuva Shakti Naur against Chakravarti Yenmur and still in overall calculation it's going to be 2 overs remaining in the innings। 2 ओवर का खेल बाकी। मैच नंबर 5 गांगेया ट्रॉफी 2023 इस मेगा श्रृंखला के अंतर्गत यहाँ पर खेला जाता हुआ 2 दिनों की ये प्रतिष्ठित क्रिकेट श्रृंखला। 20 प्रतिष्ठित टीमें इस प्रतियोगिता में हिस्सा ले रहे हैं और कुल मिलाकर आज पहले दिन का 5वां मैच यहाँ का प्रगति पर और गेंदबाज रोहित गेंदबाजी इस वक्त शुरू करते हुए ऊपर की पहली गेंद लेकर इस वक्त तैयार। दाहिने हाथ ऊपर द विकेट गेंदबाजी करते हुए ये गेंद इस बार बॉल्ड आउट मच स्ट्रेटर लाइन एंड ही जस्ट गॉट द रीड ऑफ द बैट्समैन। गेंद को इस वक्त खेलना चाहता ऑफसाइड पर लेकिन बल्ले और पैर के बीच में कुछ हद तक अंतर छोड़ बैठा और उस अंतर को चीरती हुई सीधे गेंद मिडल ऑफ स्टंप पर जा टकराई। गिल्लियां बिल्स डिस्टर्ब होते हुए और इसी के साथ ये विकेट नंबर 4 गिर चुका है। इट्स 39 for 4। Shafiq now comes out to the middle as a number 6 batsman for युवा शक्ति नाउर और वो इस वक्त स्ट्राइकर की ओर कदम बढ़ाते हुए जबकि गेंदबाजी इस वक्त शुरू कर चुके हैं। रोहित अपनी पहली गेंद पर विकेट यहाँ पर वो प्राप्त कर चुके अपनी ओवर की अगली गेंद लेकर तैयार। दाहिने हाथ के बल्लेबाज शफीक इस वक्त सामना करते हुए दाहिने हाथ ओवर द विकेट। ये गेंद इस बार गेंद को उछालना चाहा नॉट क्वाइट मिडलिंग एट द लास्ट मोमेंट इन फैक्ट ही स्कोर्ड अ सिंगल फॉर दैट स्ट्रोक और 1 रन के साथ स्कोर बढ़कर अब पहुंच चुका है 40 रनों पर 4 विकेट के नुकसान पर। इट्स 40 फॉर द लॉस ऑफ 4 विकेट इन द ओवर नंबर 5 इन प्रोग्रेस। और इस बीच रोहित यहाँ पर गेंदबाजी आगे बढ़ाते हुए दाहिने हाथ ऊपर द विकेट गेंदबाजी करते हुए दाहिने हाथ के बल्लेबाज के लिए ड्राइव किया बैक टू द बॉलर की दिशा में कॉटन बोल्ड और इसी के साथ विकेट यहाँ पर गिर चुका है। आरिफ की पारी समाप्त। गेंद को इस वक्त ड्राइव किया था लेकिन प्लेसमेंट सही नहीं और बैक टू द बॉलर की दिशा में गेंद पहुंची और फॉलो थ्रू में इस कैच को लपक लिया। आरिफ की बेहतर पारी पर यहाँ पर पर्दा गिर चुका है और 5वां विकेट यहाँ पर खो चुका है युवा शक्ति नाउर। इट्स 40 फॉर द लॉस ऑफ 5 विकेट्स। शियाब नए बल्लेबाज के रूप में इस वक्त क्रीज पर कदम बढ़ाते हुए और वो इस वक्त सामना करेंगे रोहित के गेंदों का। रोहित अपनी अगली गेंद लेकर इस वक्त तैयार। मैच नंबर 5 इस प्रतिष्ठित श्रृंखला के अंतर्गत यहाँ पर प्रगति पर गांगेया ट्रॉफी 2023 का पहला दिन और मुकाबला इस वक्त जारी है युवा शक्ति नाउर और चक्रवर्ती यनमूर के बीच में और नए बल्लेबाज क्रीज पर मौजूद जबकि गेंदबाज यहाँ पर आगे बढ़ाते हुए दाहिने हाथ ऊपर द विकेट रोहित की गेंद। ये गेंद फुल टॉस गेंद को इस वक्त खेलना चाहता गेंद पहुंची शॉर्ट फाइन लेग पर और इसी के साथ एक और विकेट गिर चुका है। गेंद को स्वीप करना चाहता टॉपेज पर गेंद टकराई और शॉर्ट फाइन लेग की दिशा में पहुंची और वहां पर जो फील्डर खड़े हुए थे एक बेहतर जजमेंट के साथ उन्होंने इस कैच को लपका तो 40 रनों पर 6वां विकेट गिर चुका है। It's 40 for the loss of 6 wickets and still in overall calculation it's going to be 8 balls remaining in their innings।
Yatindra, the new batsman, is now coming out to the middle as a number 8 batsman for Yuva Shakti now, the skipper of their side. और इस वक्त क्रीज पर वो कदम बढ़ाते हुए तो इस वक्त सामना करने के लिए तैयार रोहित की गेंदों का 2 balls left in this over. और इस वक्त स्ट्राइकर एंड की ओर कदम बढ़ाते हुए यतींद्र गेंदबाज रोहित की गेंदों का सामना करने के लिए तैयार। दाहिने हाथ ओवर द विकेट गेंदबाजी आगे बढ़ाते हुए हैट्रिक गेंद लेकर इस वक्त तैयार। हैट्रिक बॉल्स कम्स फ्रॉम रोहित और रिवर्स शॉट गेंद को खेला इस वक्त, नॉट क्वाइट मिडलिंग इट एट द लास्ट मोमेंट बट ही गेट्स अ सिंगल फॉर दैट स्ट्रोक और 1 रन के साथ स्कोर बढ़कर अब पहुंच चुका है कुल मिलाकर 41 रनों पर। इट्स 41 नाउ फॉर द लॉस ऑफ 6 wickets in the over number 5 in progress in their innings. रोहित एक बार फिर से तैयार, 3 विकेटें अब तक इस ओवर में वो प्राप्त कर चुके हैं। Again on side पर swings that one and it's got the distance. It's a maximum. That is an absolutely perfect struck came from the bat of Shafiq. He just got that one and swings it away down to a deep mid wicket and he's got the distance at last. और इस छक्के के साथ स्कोर बढ़कर पहुंच चुका है 47 रनों पर। 47 for the loss of 6 wicket and 5 overs had been bowled. Last over now remaining in the innings. अंतिम ओवर का खेल बाकी और देखते हैं इस बचे हुए अंतिम ओवर में युवा शक्ति नागौर के बल्लेबाज और कितने रन यहाँ पर बटोर पाते हैं। तो इस वक्त अंतिम ओवर शुरू होता हुआ युवा शक्ति नागौर की पारी में और अंतिम ओवर लेकर इस वक्त तैयार नंबर 18 की जर्सी पहने हुए गेंदबाज है जो कि नया ओवर इस वक्त प्रारंभ करते हुए कमेंटेटर बॉक्स एंड की ओर से। किशन गेंदबाजी इस वक्त शुरू करते हुए ओवर की पहली गेंद लेकर इस वक्त तैयार। द लास्ट ओवर स्टार्ट्स इन युवा शक्ति नागौर इनिंग्स और पहली गेंद रिवर्स शॉट गेंद को खेला पॉइंट की दिशा में, नॉट मोर देन अ सिंगल और 1 रन के साथ स्कोर बढ़कर अब पहुंच चुका है 48 रनों पर 6 विकेट के नुकसान पर। 48 फॉर द लॉस ऑफ 6 विकेट। गुड प्रोग्रेसिंग ईयर फॉर युवा शक्ति नागौर और किशन शैलेंद्र के लिए इस भी तैयार। दाहिना तो ओवर द विकेट बेहतर गेंद थी, एब्सोल्युटली फैंटास्टिक वन। द बॉल केम अलोंग द कार्पेट एंड वेंट इनटू द हैंड्स ऑफ विकेट कीपर एंड देयर इज नो पॉसिबिलिटी ऑफ एनी रन इन दिस डिलीवरी। अगली गेंद लेकर तैयार, फुल टॉस, जस्ट वांटेड टू हीव दैट वन, मिसिंग द लाइन कंप्लीटली। विकेट कीपर आल्सो मिसेस और इसके बदौलत बल्लेबाज 1 रन प्राप्त कर चुके हैं बाई के रूप में। सिंगल रन एडेड इन द फेस ऑफ बाई। 49 नाउ, जस्ट 1 short of a 50। 49 for the loss of 6 wicket with just 3 balls left in their innings और गेंदबाज किशन अगली गेंद लेकर तैयार। बॉल्ड आउट, बॉल्ड ऑफ हिज लेग्स और गेंद को पूरी तरह स्टंप्स एक्सपोज करते हुए गेंद को इस वक्त उछालना चाहता हिट विकेट के रूप में। ये विकेट यहाँ पर गिर चुका है, कहना पड़ेगा बल्ला स्टंप्सों पर उनका लगा अंतिम क्षण में और इसी के साथ विकेट यहाँ पर गिर चुका है। 7th विकेट डाउन। इट्स 49 फॉर द लॉस ऑफ 7 विकेट्स एंड जस्ट 2 balls नाउ लेफ्ट इन देयर इनिंग्स। New batsman is now comes out to the middle. शकीर नए बल्लेबाज इस वक्त क्रीज पर मौजूद। सिर्फ 2 गेंदें बाकी उनकी पारी में और गेंदबाज अपनी ओर की अगली गेंद लेकर तैयार। किशन गेंदबाज यहां पर आगे बढ़ाते हुए सामना इस वक्त करते हुए शकीर। दाहिने हाथ ओवर द विकेट इस वक्त गेंदबाजी करते हुए। 2 गेंदें सिर्फ बाकी अब उनकी पारी में। दाहिने हाथ ओवर द विकेट किशन शकीर के लिए। ये गेंद इस बार पैरों पर टकराई, गेंद पहुंची शॉर्ट स्क्वायर लेग पर, 1 रन मिला और इस 1 रन के साथ द 50 कम्स अप फॉर युवा शक्ति नागौर। 50 came in 5.5 overs for losing
6 विकेट्स और अंतिम गेंद उनकी पारी कर लेकर इस वक्त तैयार गेंदबाज किशन। दाहिने हाथ उभरता विकेट, दाहिने हाथ के बल्लेबाज इस वक्त सामना करते हुए और अंतिम गेंद लेकर इस वक्त तैयार। राइट आर्म ओवर द विकेट. Again, this time he hit that one and I think it might been taken just inside the fence. So wicket number 8 fallen in the final delivery of their innings. They finished with exactly 50 by Yuva Shakti Naur, and now the target for Chakravarti Yenmore is 51. 51 they have to score with the required run rate of exactly 8.5 runs per over. They have to score for victory with the help of 10 wickets. The present equation shows for them 51 they have to score in the stipulated 36 stealers. That means in 6 overs with the help of 10 wickets. और 51 रनों का लक्ष्य, 51 the target. ಶ್ರೀರಾಮ್ ಪೆರ್ಜಿ ಹಾಗೂ ಎಂಎಂಸಿ ಸುಬ್ರಹ್ಮಣ್ಯ ತಂಡದ ನಾಯಕರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ, ಟಾಸ್ಗಾಗಿ, ನಾಣ್ಯ ಚಿಮುಗಿಗಾಗಿ. सो तो इस बीच चक्रवर्ती एडमोर के सामने इस वक्त लक्ष्य 51 रनों का. 51 द टारगेट फॉर देम इन 6 ओवर्स एंड देयर इनिंग स्टार्ट्स नाउ विद जस्ट short while. तब तक एक छोटा सा ब्रेक लेते हैं and we'll be back right after the short break with Satish in English when the innings of Chakravarti and more will going to begin. And now it's time for break. Thank you. So it's a time to announcement of the man of the match of the third match and the match between Scorpion Kings versus Friends Elimale. So that Scorpion Kings player Manoj who scored 22 valuable runs and picked up a wicket in his bowling. So that is a man of the match winner. I request Manoj, please collect your man of the match award from our chief guest Sheshakumar Shetty to present this man of the match award. ದಯಮಾಡಿ ಸ್ಕಾರ್ಪಿಯನ್ ತಂಡದ ಮನೋಜ್ ಇವರ ವೇದಿಕೆಗೆ ಬಂದು ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಶೇಷಕುಮಾರ ಶೆಟ್ಟಿ ಇವರಿಂದ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದೆ. ಹಾಗೆ ಶ್ರೀದೇವಿ ಕೋಡಿಯಡ್ಕ ತಂಡದ ಶ್ರೀದೇವಿ ಕೋಡಿಯಡ್ಕ ಹಾಗೂ ಶಿವಹರಿ ಹರಿಹರ ಈ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ವಿಜೇತರಾಗಿ ಶ್ರೀದೇವಿ ಕೊಡಿಯಡ್ಕ ತಂಡದ ಪ್ರಮೋದ್ ಇವರು ಆಯ್ಕೆಗೊಂಡಿದ್ದಾರೆ. ದಯಮಾಡಿ ಪ್ರಮೋದ್ ಅವರು ವೇದಿಕೆ ಬಂದು ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ. ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಗೌರವಾನ್ವಿತ ಉದಯ್ ಭಟ್ ಇವರು ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಹಾಗೆ ಮುಂದಿನ ಪಂದ್ಯಾಟಕ್ಕಾಗಿ ನಾನು 2 ತಂಡದ ನಾಯಕರನ್ನು ಆಹ್ವಾನಿಸ್ತಿದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ಶ್ರೀರಾಮ್ ಪೆರ್ಜೆ ಹಾಗೂ ಎಂಎಂಸಿ ಸುಬ್ರಹ್ಮಣ್ಯ ತಂಡದ ನಾಯಕರು ಆದಷ್ಟು ಬೇಗ ಇಲ್ಲಿ ಬಂದು ತಮ್ಮ ನನ್ನ ಚಿಮ್ಮಿಗೆಯ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ರಿಕ್ವೆಸ್ಟ್ ಶ್ರೀರಾಮ್ ಪೆರ್ಜೆ ಆಸ್ ವೆಲ್ ಆಸ್ ಎಂಎಂಸಿ ಸುಬ್ರಹ್ಮಣ್ಯ ಕ್ಯಾಪ್ಟನ್ ಎಂಎಂಸಿ ಸುಬ್ರಹ್ಮಣ್ಯ ತಂಡದ ನಾಯಕ ಬರಬೇಕು ಇಲ್ಲಿ ನನ್ನ ಚಿಮ್ಮಿಗೆಗಾಗಿ. ಸೊ ಬ್ಯಾಕ್ ಟು ದಿಸ್ ಮ್ಯಾಚ್ ಆ್ಯಂಡ್ ಟಾರ್ಗೆಟ್ 51 ಆ್ಯಂಡ್ ವೇಟ್ ಅಂಡ್ ಸಿ ಹೌ ವೆಲ್ ಚಕ್ರವರ್ತಿ ವಿಲ್ ಗೋಯಿಂಗ್ ಟು ಗೆಟ್ ದಿಸ್ huge total and in this condition definitely it's going to be a huge total, but against strong batting department of Chakravarti, wait and see how well the team will going to defend this total. So first ball appeal for leg before wicket. Umpire says that ball just going down the leg stump and the first run comes up here for the team Chakravarti Enmoro against Yuva Shakti Naur. The first run comes up here in the form of leg by, one without loss of any wicket. Kiran is in non-strikers end. Now right-hand batter Prajwal, one more very good striker of the ball, and wait and see how we'll going to get the start here. The bowler Yatindra, and Yatindra is a very good all-rounder, and we'll going to see, wait and see how we'll going to ball.
Again, next ball, Prajwal wanted to divert that one down to third man region by playing horizontal bats, which he wanted to play, but he just missing the line completely. Then wicketkeeper behind the stump did the rest and back to bowler. And then captain of Sriram Perje won the toss and elected to field first for the next match against MMC Subramanya. There's a news from the presentation dais. This time appeal for leg before wicket. Again the ball pitched outside the line of leg stump. In fact of the line, which is pitched outside the line of leg stump, so that umpire rightly so. So whenever you're operating around the wicket is probably the opportunity of ball pitching outside the line of leg stump. Even that ball is just going to miss the off stump as well. So three very good deliveries to start with. Yatindra bowled a very tidy line and length for the opening batters of Chakravarti. It's a 2 without loss of any wicket. Yatindra again bowling away from us. Right arm over the wicket balls. Again Kiran wanted to get the ball towards a fine leg region, but he got a little bit bad onto that. One more single is added total with that white +1 to go to Sodosko Namuzan to 4 on the board for without loss of any wicket. A little margin for error, and whenever you're bowling to the left and right combination, it's not so easy for the bowler to change the line every time when strikes are rotated. Not only the field set they need to change, but at the same time they need to change your line and length for different batters left and right combination. Yatindra bowls beautifully bowled, perfect one. Again, look at that bowler. Looks like it's going to be caught behind the opportunity for the wicketkeeper. Just seeing the frustration of the bowler in the face. Definitely, Prajwal has got nicked that one, and the wicketkeeper behind the stump fails to collect the ball, and he got a life here. And that's why frustration came from bowler Yatindra. That what could be a wicket-taking delivery, just missed that one. Right arm. Round the wicket, balls again, swings and missed, nowhere near the pitch of the delivery. The ball is in a different line, the bat is in a different line. Prajwal missing it completely. Fantastic piece of bowling continues here from Yatindra. Just a 4 runs on the board, just like I was talking about the very good start which is badly required when you're chasing a total score of 51 to win this match. But so far Yatindra is really testing the temperament of the batters, bowling very tidy line and length. Now one more fielder is added to offside region, almost in the straighter version, the mid-off, straight mid-off, driven that one nicely down to mid-wicket region. Absolutely fantastic piece of fielding there by the outfielder, charging to the ball from the deep mid-wicket. Ashru, the fielder down at mid-wicket region, and is very athletic in the deep and just denying the second from these two batters. Just a single to finish the over number. First, it's 6 on the 5 on the board, chasing a total score of 51 to win this match. It's not a good start from Chakravarti, and it was a shackling start from the little bit in the sense a slow start, not a shackling start. It's a slow start, and still it's a long way to go. And just coming back to the equation, 46 more runs required for the victory. And in remaining 30 ball 46, and just like I mentioned about each and every economical over, takes the distance between run and ball larger and larger. 16 difference from the ball, it might be the huge difference, and that's why it's very important for Chakravarti to get some big over if they wanted to reduce the difference between run and ball. And coming back these two batters, they got opportunity and they got a potential as well. Kiran and Prajwal, the left and right combination, has got some good records in cricket and for some good innings, big innings this time. That's what I'm talking about. They got a record of hitting a big shot. Here you go. That Prajwal got that one right from the middle of the bat, playing that switch it quite beautifully down to deep, extra cover for 4 runs. Not convincing, I want to say, as far as the reverse stroke is concerned. Most probably the reverse stroke which is coming from which whenever the batsman drives the ball is just going towards a square leg, backward point and cover point region, third man region. But this time Prajwal hit that one towards extra cover region. That means he's just played the merit of the delivery, just like a left-hand batsman hitting the ball towards the mid-wicket.
But anyhow, runs which is scored 9 valuable runs. Once again, he repeated that one. Absolutely, one more magnificent stroke. This time a little bit finer as far as the previous stroke. It's went to extra cover. This time ball is running towards a deep cover point region for 4 runs. And that continues boundaries which is open the gate for team Chakravarti. And Prajwal hitting that 2 consecutive boundaries. That 2 consecutive deliveries of the bowler Shiab is a bowler. Is a bowler a little bit having pressure now. After 2 boundaries and now again they can't keep the field for that, isn't it? Sometimes it's very difficult when you're bowling the power play, when only 2 fielders allowed to stand outside the circles. So that kind of cricketing circle is going to frustrate the bowler and even the captain where to keep the one fielder. And here is again bowler balls and it's a misjudgment by the batter. The Prajwal might be can go for the another reverse stroke, but this time he wanted to play that. He's just misjudging that one and thought it might be wide, but it's well within the reach of the batsman. 13 on the board for the without loss of any wicket in the over number 2nd is in progress. Shiab bowls again. That might be the wide delivery. Absolutely wide is a big wide ball going outside the line, so that umpire rightly so Suresh Mudabidri taking his own time and signal the right decision. That's 14 on the board without loss of any wicket. Shiab right arm over the wicket. This time swings it hard and he got the distance, I think so. Just wait for the umpire. The ball is landed inside the boundary line. Umpire just clarifying. Very difficult to see. It's a ball is landed inside the boundary line. One bounce into the fence, just missing that rope. Otherwise it's going to be a 6. This is a Prajwal for you. Once he was getting his natural rhythm, he's been a very difficult batter for any bowler to bowl. And that ball is really went like a tracer bullet the moment that ball left the bat of Prajwal. And score jumps into 18 on the board without loss of any wicket. This is not a kind of tournament where we witnessed so many boundaries and sixes in the last 3 edition of this Gaangeya Trophy 2023, but it's quite a different condition today. It's not so easy to get the distance. Even the afternoon, it's going to be a little bit huge wind. Might be the huge wind is passing in the middle of the ground, but still it's batters find very hard to get the 6. Very hard to combine the 6 and boundaries in this edition 4 of this prestigious Gaangeya Trophy 2023, which is proudly organized by Gaangeya cricketer Subramanya and in the memory of sweet memory of late Krishna Kumar Rudrapada in this most beautiful cricket ground, college ground here in Subramanya, with that fantastic nature beauty. Absolutely, it was a beauty of the nature. We can see around the ground the greeneries covered with the huge trees. So looks like after that great attempt by from one of the volunteer of Gaangeya, they found the ball, and Pawan is the one is a very hard worker as far as in this particular tournament is concerned, Gaangeya cricketers, and he's just finding the ball, and he finds the ball by through his mobile Google search, and he got the ball. So location, what is fine, perfect, and he got the ball. So one more single, scoreboard now moves on to 19 on the board without loss of any wicket. Of course, it was a lazy afternoon, isn't it? The afternoon after having a lunch, a little bit the lazy mindset. This time he lofted, and but this time batsman is not so lazy here. Kiran, it looks like after seeing his partner hitting some cricketing strokes, why not? It's time for me to joining the party, and he joins the party with a beautiful stroke, just lofted at one off the toes down to deep long on region. What is long on vacant area, and he got a boundary for that. With that boundary, scoreboard jumps into 23 on the board. The kind of over which is badly required for the chasing team Chakravarti, they got that kind of over in the second over. Bowler Shiab is very expensive indeed. 4 boundaries came from that over,
and that was so expensive indeed. 23, that means 18 runs which is came from that over. The second over certainly is going towards the chasing team. Chakravarti Enmore, they are right back into this game with that huge over of 18 runs bowled by Siab. 23, the total score, the 51 which is a run required. That means another 28 more runs required for the victory. And some news we are want to see. The match, it's a final test match is going on between India versus Australia, and India replying to the huge total of Australia. The news last report came in. India replied very well strongly, 187 for the loss of 1 wicket. And highlight of the innings, it's Subman Gill scored his century, 102, and looks like this match is more interesting. Again, reverse sweeping that one down to deep third man region, and Prajwal running quickly for the second run before the fielder to run back to field that one, returns that one, ample time for the batter to complete that couple of runs. With that couple of runs, Kobar Namuzanto quarter century, 25. That means half of the job almost completed, another half of the job need to be completed. That means 26 more runs required for the victory, 25 runs already scored. Arus balls and going for the quick single, no hesitation. Kiran, oh my goodness. This is what you call the luck is fundamental ingredients in the success. This is what you call the luck is so important for the player. Just saying that Kiran, that is struggling to go to the striker's end when the throw which is came from the mid-on fielder looks like it was an absolutely right throw, but hitting a wrong thing. Instead of hitting the stumps, hitting the batsman. Kiran save and survives, and one more run is added to total. 26 on the board. Driven that one, lack of placement, off stop by the fielder. Again they're going for the single. Fielding which is not up to the mark. Yuva Shakti now, they scored well enough total score, 51, but I don't think they will depended well for that. Needed to bowl some good overs and even some better performance which is required from the bowling department. That kind of line which is badly required, and Ashru is bowled that fine line which is outside the line of off stump. This time inside out cricketing stroke, and ball is, oh my goodness, the fielder couldn't manage to stop the single, even that great effort. Wait for the umpire signal, it's a boundary. Ball looks like was landed inside the boundary line. The fielder is trying his level best. We are not having a monitor in front of us, but definitely we are going to explain that what kind of the effort that from the fielder. But ball is just slipping out of the field, and the boundary comes up here for Prajwal. Prajwal looks like he is on fire, and 31, even the boundary came from that over, but I think compared to the previous over, it's a pretty good over there from Ashru. And completion of over number 3, chasing 51 to this match. It's a 31 on the board without loss of any wicket. That means they needed another 20 runs to win this match, remaining 18 deliveries. So before that, next over will going to start. Is the time to change in commentary box as well, and it's time for Sukumar to take over the microphone in our state language, sweet language, Kannada, after having a very good lunch. Thank you. ಧನ್ಯವಾದಗಳು ಸತೀಶ್ ಸರ್. ಇದೀಗ ಮತ್ತೆ ಪಂದ್ಯಾಟದ ದ್ವಿತೀಯ ಇನ್ನಿಂಗ್ಸ್ನ ಅಂತಿಮ 3 ಓವರ್ ಬಾಕಿ ಇದೆ. ಈಗಾಗಲೇ 32 ರನ್ ಗಳಿಸಿಕೊಂಡು 6 ಓವರ್ಗಳಲ್ಲಿ 51 ರನ್ನಿನ ವಿಜಯದ ಗುರಿ ಇದ್ದರೂ ಕೂಡ ಅತ್ಯುತ್ತಮವಾದ ಪ್ರಥಮ 3 ಓವರ್ನಲ್ಲಿ 32 ರನ್ಗಳನ್ನು ಕಲೆ ಹಾಕಿ ಸುಭದ್ರ ಸ್ಥಿತಿಯಲ್ಲಿದೆ ಚಕ್ರವರ್ತಿ ಎಣ್ಮೂರು ತಂಡ. ಮತ್ತೊಮ್ಮೆ ಎಸಗಾರಿಕೆ ಭಾಗದಲ್ಲಿ ಯತೀಂದ್ರ ತನ್ನ ವೈಯಕ್ತಿಕ ಕೋಟದ ದ್ವಿತೀಯ ಓವರ್, ತಂಡದ ಪರವಾಗಿ 4ನೇ ಓವರ್. ಈ ಬಾರಿ ಸುಂದರತೆಯ ಹೊಡೆತ, ವೈಡಿಶ್ ಫೈನ್ ಲೆಗ್ ವಿಭಾಗದಲ್ಲಿ ಸೀಮಾ ರೇಖೆಯ ಗಡಿ ಭಾಗದತ್ತ ಚೆಂಡು, ಆದರೆ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ 2 ರನ್ಗಳನ್ನು ಗಳಿಸಿಕೊಂಡಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 34ಕ್ಕೆ ಏರಿಕೆಯಾಗಿದೆ. ಇನ್ನು 17 ರನ್ನಿನ ಅವಶ್ಯಕತೆ ಇದೆ. 16 ಎಸೆತಗಳ ಮುಂದೆ ಆರಂಭಿಕ ಜೋಡಿಯ ಜವಾಬ್ದಾರಿಯುತ ಪ್ರದರ್ಶನದಲ್ಲಿ ಮೇಲುಗೈಯನ್ನ ಸಾಧಿಸ್ತಾ ಇದೆ ಚಕ್ರವರ್ತಿ ಎಣ್ಮೂರು. ಮತ್ತೊಮ್ಮೆ ಯತೀಂದ್ರ ಈ ಬಾರಿ ರಿವರ್ಸ್ ಸ್ವೀಪಿಗೆ ಪ್ರಯತ್ನ, ಚೆಂಡು ಗಾಳಿಯಲ್ಲಿದೆ.
ಒನ್ ಬೌನ್ಸ್ ಬಳಿಕ ಕ್ಷೇತ್ರ ರಕ್ಷಣೆ ಆಸ್ರು ಆದರೆ ಮತ್ತೊಮ್ಮೆ ವಿಕೆಟ್ಗಳ ಮಧ್ಯೆ 2 ರನ್ನಿಗಾಗಿ ಓಡಾಟ. 3.3 ಓವರ್ ಮುಕ್ತಾಯಕ್ಕೆ ಈಗಾಗಲೇ 36 ರನ್ ಅನ್ನು ಗಳಿಸಿಕೊಂಡಿದೆ. ಇನ್ನುಳಿದ 15 ಎಸೆತಗಳ ಮುಂದೆ 15 ರನ್ನಿನ ಅವಶ್ಯಕತೆ ಇದೆ. ಪ್ರಜ್ವಲ್ ಎದುರಾಳಿ ತಂಡದ ಬೌಲರ್ಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡಿದಂತಹ ದಾಂಡಿಗ ಏಕಾಂಗಿಯಾಗಿ ದಿಟ್ಟ ಹೋರಾಟವನ್ನು ಮುಂದುವರಿಸಿದಾಗ ತಂಡದ ಮೊತ್ತ 36ರಲ್ಲಿದೆ. 14 ಎಸೆತಗಳ ಮುಂದೆ 15 ರನ್ನಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಯತೀಂದ್ರ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸೊಗಸಾದ ಎಸೆತಗಾರಿಕೆಗೆ ಸುಂದರತೆ ಹೊಳೆದ ಈ ಬಾರಿ ಯಾವುದೇ ಕ್ಷೇತ್ರ ರಕ್ಷಕರಿಲ್ಲದ ಜಾಗ, ಡೀಪ್ ಸ್ಕ್ವೇರ್ ಲೆಗ್ ಮತ್ತು ಡೀಪ್ ಮಿಡ್ ವಿಕೆಟ್. ಕ್ಷೇತ್ರ ರಕ್ಷಕರ ಮಧ್ಯೆ ಸಾಕಷ್ಟು ಅಂತರವಿತ್ತು. ಚೆಂಡು ಕೂಡ ಔಟ್ಸೈಡ್ ಆಫ್ ದಿ ಲೆಗ್ ಸಂಬಿತ್ತು. ಸರಿಯಾದ ದಿಕ್ಕಿನಲ್ಲಿ ಚೆಂಡನ್ನು ಹೊಡೆಯುವ ಮೂಲಕ ತಂಡದ ಮೊತ್ತದಲ್ಲಿ ಮತ್ತೆ ಹೆಚ್ಚುವರಿಯಾಗುತ್ತಾ 40. 13 ಎಸೆತ ಬಾಕಿ ಇದೆ. 11 ರನ್ನಿನ ಅವಶ್ಯಕತೆ ಇದೆ. ಏಕಾಂಗಿಯಾಗಿ ಪಂದ್ಯವನ್ನ ಎದುರಾಳಿ ತಂಡದಿಂದ ಕಸಿದುಕೊಂಡಂತಹ ದಾಂಡಿಗೆ ಪ್ರಜ್ವಲ್ ಜೊತೆಯಾಗಿ ಕಿರಣ್ ಕೂಡ ಅತ್ಯುತ್ತಮವಾದ ಜವಾಬ್ದಾರಿ ತಾಟ. ಈ ಬಾರಿ ನೇರವಾಗಿ ಆರೀಫ್ ರವರ ಕೈ ಸೇರಿದಾಗ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದ ಪ್ರಜ್ವಲ್ 29 ರನ್ನುಗಳನ್ನ ವೈಯಕ್ತಿಕವಾಗಿ ಗಳಿಸಿಕೊಂಡಂತಹ ಪ್ರಜ್ವಲ್ ರವರ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ಪ್ರಥಮ ವಿಕೆಟ್ಗೆ 40 ರನ್ನುಗಳ ಅತ್ಯಧಿಕ ಜೊತೆಯಾಟ ಕೂಡ ಇಲ್ಲಿ ಕೊನೆಗೊಳ್ತಾ ಇದೆ. ತಂಡವನ್ನ ಮೇಲೆತ್ತುವಂತಹ ಸರ್ವ ಪ್ರಯತ್ನ 51 ರನ್ನುಗಳ ಬೃಹತ್ ಗುರಿ ಇದ್ದರೂ ಕೂಡ ಆರಂಭಿಕ ದಾಂಡಿಗಿನ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿ ವೈಯಕ್ತಿಕವಾಗಿ 29 ರನ್ನುಗಳನ್ನ ಕಲೆ ಹಾಕಿ ತಂಡವನ್ನ ವಿಜಯದ ಸನಿಹಕ್ಕೆ ತಂದು ವಿಕೆಟ್ ಅನ್ನು ಕೈಗೊಪ್ಪಿಸಿದಾಗ ಓವರ್ ನಂಬರ್ 4 ಮುಕ್ತಾಯವಾಗಿದೆ. ತಂಡದ ಮೊತ್ತ 40. ಇನ್ನುಳಿದ 12 ಎಸೆತಗಳ ಮುಂದೆ 11 ರನ್ನಿನ ಅವಶ್ಯಕತೆಗಿದೆ. ಬರೋಬ್ಬರಿ 50 ರನ್ನುಗಳನ್ನು 6 ಓವರ್ನಲ್ಲಿ ಗಳಿಸಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಎಸೆತಗಾರರ ನಿರೀಕ್ಷಿತ ಪ್ರದರ್ಶನ ಬರದೇ ಇರುವ ಕಾರಣ ಇಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಕಳೆದುಕೊಳ್ತಾ ಇದೆ ಯುವ ಶಕ್ತಿ ನಾಬೂರು ತಂಡ. 12 ಎಸೆತ 11 ರನ್ನಿನ ಅವಶ್ಯಕತೆ. ಹೊಸ ದಾಂಡಿಗ ಸಲೀಂ ಆಗಮನವಾಗಿದೆ. ಸಲೀಂ ರವರ ಜೊತೆ ಕೊಡುತ್ತಾ ಮತ್ತೊಂದು ಕಡೆ ಆರಂಭಿಕ ದಾಂಡಿಗ ಕಿರಣ್. ಒಂದು ಕಡೆಯಿಂದ ಪ್ರಜ್ವಲ್ ತನ್ನ ಜವಾಬ್ದಾರಿಯುತ ಬ್ಯಾಟಿಂಗ್ ಅನ್ನು ಮುಂದುವರಿಸಿದರೆ ಮತ್ತೊಂದು ಕಡೆಯಿಂದ ಕಿರಣ್ ಕೂಡ ಅದೇ ರೀತಿಯ ಒಂದು ಅತ್ಯುತ್ತಮವಾದ ಜತೆಯಾಟವನ್ನು ನಿಭಾಯಿಸಿದ ಎಸೆತಗಾರಿಕೆ ಭಾಗದಲ್ಲಿ ಶಾಕೀರ್ ಕಂಚಿಲ್ಪಾಡಿ. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ ನಿರ್ಣಾಯಕರಿಂದ ಆಗಲೇ ಎಸೆದಿರುವ ಊಟ ರಕ್ಷಕನ ಕೂಡ ವೈಫಲ್ಯ. 1+1 2 ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 42ಕ್ಕೆ ಏರಿಕೆಯಾಗಿದೆ. 12 ಎಸೆತಗಳ ಮುಂದೆ ಕೇವಲ 9 ರನ್ನಿನ ಅವಶ್ಯಕತೆ ಇದೆ ಪಂದ್ಯವನ್ನು ಗೆದ್ದುಕೊಳ್ಳಲು ಚಕ್ರವರ್ತಿ 8 ತಂಡಕ್ಕೆ. ಮತ್ತೊಮ್ಮೆ ಶಾಕೀರ್ ತನ್ನ ಓವರ್ನ ಮುಂದುವರಿಸುತ್ತಾ ಈ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ, ಆದರೆ ಅಷ್ಟೇ ಉತ್ತಮವಾದ ಹೊಡೆತ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ನಿಧಾನಗತಿಯಲ್ಲಿ 1 ಮತ್ತು ಅವಳಿ ಅಂಕವನ್ನು ಗಳಿಸಿಕೊಂಡದೇ ಆದಲ್ಲಿ ಸುಲಭವಾಗಿ ಈ ಪಂದ್ಯವನ್ನ ಗೆದ್ದುಕೊಳ್ಳಬಹುದು ಚಕ್ರವರ್ತಿ 8. 51 ರನ್ನುಗಳ ಬೃಹತ್ ಗುರಿ ಇದ್ದರೂ ಕೂಡ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮೂಲಕ ಪಂದ್ಯಾಟದ ಗೆಲುವಿನ ಸನಿಹದಲ್ಲಿದೆ ಚಕ್ರವರ್ತಿ 8. ಮತ್ತೊಮ್ಮೆ ಶಾಕೀರ್ ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಫೈನಲ್ ವಿಭಾಗದಲ್ಲಿದೆ ಚೆಂಡು. 1 ಬಳಿಕ ಅವಳಿಗೆ ಕೂಡ ನೋಟ, ಆದರೆ ಸೊಗಸಾದ ಕ್ಷೇತ್ರ ರಕ್ಷಣೆ ಯತೀಂದ್ರ ಅಡ್ಕಾರ್. 1 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ ಹೆಚ್ಚುವರಿ ಆಗುತ್ತಾ 44ಕ್ಕೆ ಏರಿಕೆಯಾಗಿದೆ. 10 ಎಸೆತ 7 ರನ್ನಿನ ಅವಶ್ಯಕತೆ. ಈ 4 ಎಸೆತಗಳಲ್ಲಿ ಕನಿಷ್ಠ 1-2 ವಿಕೆಟ್ ಅನ್ನು ಕಬಳಿಸಿಕೊಂಡು ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡವನ್ನು ಹೇರಿದಲ್ಲಿ ಮಾತ್ರ ಈ ಪಂದ್ಯವನ್ನು ಗೆದ್ದುಕೊಳ್ಳುವ ಸಾಧ್ಯತೆ ಇದೆ ಯುವ ಶಕ್ತಿ ನಾಬೂರು ತಂಡಕ್ಕೆ. ಮತ್ತೊಮ್ಮೆ ಸೊಗಸಾದ ಎಸೆತಗಾರಿಕೆ. ಈ ಬಾರಿ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ ಮತ್ತೊಮ್ಮೆ ಆರೀಫ್ ರವರ ಕೈಯಲ್ಲಿದೆ. 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ 45. ಕೇವಲ 6 ರನ್ನಿನ ಅವಶ್ಯಕತೆ ಇದೆ 9 ಎಸೆತಗಳ ಮುಂದೆ. ಸ್ಟ್ರೈಕ್ ವಿಭಾಗದಲ್ಲಿ ಎಡಗೈ ದಾಂಡಿಗ ಸಲೀಂ, ಎಡಗೈ ದಾಂಡಿಗ ಕಿರಣ್ ಆರಂಭಿಕ ದಾಂಡಿಗನಾಗಿ ಅಂಕಣಗಳಿದ ಆಟಗಾರ. ಈ ಬಾರಿ ಸ್ವಿಚ್ ಇಟ್ ರಿವರ್ಸ್ ಹೊಡೆಯುವಂತಹ ಪ್ರಯತ್ನ. ಚೆಂಡು ಶಾರ್ಟ್ ಫೈನಲ್ ವಿಭಾಗದಲ್ಲಿ ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತೆ 46. 8 ಎಸೆತಗಳ ಮುಂದೆ ಕೇವಲ 5 ರನ್ನಿನ ಅವಶ್ಯಕತೆ ಇದೆ ಪಂದ್ಯವನ್ನು ಗೆದ್ದುಕೊಳ್ಳಲು ಚಕ್ರವರ್ತಿ 8 ತಂಡಕ್ಕೆ. ಮತ್ತೊಮ್ಮೆ ಶಾಕೀರ್ ತನ್ನ ಬವರ್ನ ಮುಂದುವರಿಸಿದ 4ನೇ ಬಾರಿ ದೊಡ್ಡ ಹೊಡೆತ, ಬಲವಾದ ಹೊಡೆತ. ಇದರೊಂದಿಗೆ ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ ಚಕ್ರವರ್ತಿ 8. 9 ವಿಕೆಟ್ಗಳಿಂದ ಪಂದ್ಯವನ್ನ ಗೆದ್ದುಕೊಂಡು ಇನ್ನೂ ಕೂಡ 7 ಎಸೆತ ಬಾಕಿ ಇರುವಂತೆ 9 ವಿಕೆಟ್ಗಳಿಂದ ಈ ಪಂದ್ಯವನ್ನ ಗೆದ್ದುಕೊಂಡು ಅಧಿಕೃತವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನ ಹೊಂದಿಕೊಳ್ತಾ ಇದೆ ಇಲ್ಲಿ ಚಕ್ರವರ್ತಿ 8. ಅದೇ ರೀತಿ ಪ್ರಥಮ ಪಂದ್ಯದಲ್ಲಿ
ಯಂಗ್ ಫ್ರೆಂಡ್ಸ್ ಬೂಡು ಮರ್ಕಂಜ ತಂಡವನ್ನ ಸೋಲಿಸಿತು. ಆಗ ನೇರವಾಗಿ ಕಾಲಿಗೆ ಬಡಿದಂತ ಚೆಂಡು ಇಲ್ಲಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಆರಂಭಿಕ 3 ಎಸೆತ ಕೂಡ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. 4ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ. ಸಿದ್ದೀಕ್ ಅತ್ಯುತ್ತಮ ಆರಂಭವನ್ನ ಒದಗಿಸಿದಂತಹ ಪ್ರಥಮ ಓವರ್ನ ಕೈಗೆತ್ತಿಕೊಂಡ ಎಸೆಗಾರ ಇದೀಗ 4ನೇ ಬಾರಿ 6 ವಿಕೆಟ್ ಮುಖೇನವಾಗಿ ಸ್ವಿಚ್ ಇಟ್ ಹೊಡೆದಂತಹ ಪ್ರಯತ್ನ ಇತ್ತು. ಆದರೆ ಔಟ್ಸೈಡ್ ಆಫ್ ದಿ ಲೆಗ್ ಸಂಬಿತ್ತು ನಿರ್ಣಾಯಕ ಆಫ್ ಸಂಬಿತ್ತು ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಇದರೊಂದಿಗೆ ಪ್ರಥಮ ರನ್ ಅನ್ನು ದಾಖಲಾಗಿದೆ ಎಂಎಂಸಿ ಸುಬ್ರಹ್ಮಣ್ಯ ತಂಡದ ಪರವಾಗಿ. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಸಿದ್ದೀಕ್ ತನ್ನ ಓವರ್ನ ಮುಂದುವರಿಸುತ್ತಾ 4ನೇ ಬಾರಿ ಸ್ಟ್ರೈಕ್ ಭಾಗದಲ್ಲಿ ಎಡಗೈ ದಾಂಡಿಗ ಮಹೇಶ್ ಮತ್ತೊಮ್ಮೆ ಸ್ವಿಚ್ಗೆ ಪ್ರಯತ್ನವನ್ನು ಪಟ್ಟರು. ಈ ಬಾರಿ ಚೆಂಡು ಗಾಳಿ ಕೆಲಕಾಲ ಗಾಳಿಯಲ್ಲಿತ್ತು. ಆದರೆ ನವಾಜ್ ಮತ್ತೊಮ್ಮೆ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾದಾಗ ಬ್ಯಾಟ್ನ ಮೂಲಕ ಪ್ರಥಮ ರನ್ ಅನ್ನು ಗಳಿಸಿಕೊಂಡಿದೆ ಎಂಎಂಸಿ ಸುಬ್ರಹ್ಮಣ್ಯ ತಂಡ. ಆರಂಭಿಕ 4 ಎಸೆತ ಮುಕ್ತಾಯಕ್ಕೆ 2 ರನ್ಗಳನ್ನು ಗಳಿಸಿಕೊಂಡು 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಎಂಎಂಸಿ ಸುಬ್ರಹ್ಮಣ್ಯ. ಎಸೆಗಾರಿಕೆ ಭಾಗದಲ್ಲಿ ಜವಾಬ್ದಾರಿಯುತ ಎಸೆಗಾರಿಕೆ ಮತ್ತೊಮ್ಮೆ ಸಿದ್ದೀಕ್ 5ನೇ ಬಾರಿ ಎಸೆಯಬೇಕಾಗಿದೆ. ಆರಂಭಿಕ ದಾಂಡಿಗ ತನ್ವೀರ್ ರವರ ಕಡೆಗೆ. ಈ ಪಂದ್ಯಾಟ ಮುಗಿದ ತಕ್ಷಣ ಮುಂದಿನ ಪಂದ್ಯಾಟಕ್ಕಾಗಿ ಸಜ್ಜಾಗಬೇಕು ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ ಮತ್ತು ಚಕ್ರವರ್ತಿ ಎಣ್ಮೂರ್. 5ನೇ ಎಸೆತ ಈ ಬಾರಿ ಸುಲಭ ನೆಲ ಮಟ್ಟದಲ್ಲಿತ್ತು. ಚೆಂಡು ಮತ್ತೊಮ್ಮೆ ಗುರುತಿಸಿಕೊಳ್ಳುವಲ್ಲಿ ವೈಫಲ್ಯ. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಮತ್ತೊಂದು ಎಸೆತ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಎಸೆತ ಬಲವಾದ ಮನವಿ ಅಂತೂ ಇತ್ತು. ಲೆಗ್ ಬೈಸ್ ರೂಪದಲ್ಲಿ 1 ರನ್ ಅನ್ನು ಕಲೆ ಹಾಕಿದಾಗ ಓವರ್ ನಂಬರ್ 1 ಮುಕ್ತಾಯವಾಗಿದೆ. 3 ರನ್ ಅನ್ನು ಗಳಿಸಿಕೊಂಡು 1 ವಿಕೆಟ್ ಅನ್ನು ಕಬಳಿಸಿದಂತಹ ಸಿದ್ದೀಕ್ ತಂಡಕ್ಕೆ ಅತ್ಯುತ್ತಮವಾದ ಆರಂಭವನ್ನು ಒದಗಿಸಿಕೊಟ್ಟಾಗ ಇಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿಕೊಳ್ತಾ ಇದೆ ಶ್ರೀರಾಮ ಪಿರ್ಜಿ. ಈಗಾಗಲೇ ಈ ಪ್ರತಿಷ್ಠಿತ ಗಾಂಗೆಯ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟ ಆಯೋಜನೆಗೊಂಡಿದೆ. ಸರಿಸುಮಾರು 90ರ ದಶಕದಲ್ಲಿ ಮಂಗಳೂರು ಕಂಡಂತಹ ಮಂಗಳೂರಿನ ಜುಗಲ್ ಸ್ಪೋರ್ಟ್ಸ್ ಇದರ ಒಂದು ದಿಗ್ಗಜ ಆಟಗಾರ, ಪ್ರತಿಷ್ಠಿತ ತಂಡದ ಅತ್ಯುತ್ತಮ ಗೂಟ ರಕ್ಷಕನೆಂದು ಗುರುತಿಸಿಕೊಂಡಂತಹ ಹಿರಿಯ ಆಟಗಾರರು ಬಬ್ಬಣ್ಣರವರಿಗಾಗಲೇ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ತಂಡದ ಪರವಾಗಿ ನೆರೆದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ತಮ್ಮ ಈ ಒಂದು ಆಗಮನದಿಂದಾಗಿ ಈ ಪಂದ್ಯದ ಮೆರುಗು ಮತ್ತಷ್ಟು ಹೆಚ್ಚಿದೆ. 40 ವರ್ಷಗಳ ಇತಿಹಾಸವನ್ನು ಹೊಂದಿದಂತಹ ಗಾಂಗೆಯ ಸಂಸ್ಥೆಗೆ ಪ್ರತಿಷ್ಠಿತ ಪಂದ್ಯಾಟಕ್ಕೆ ಇಂಥ ಹಿರಿಯ ಆಟಗಾರರು ಬಂದಾಗ ಖಂಡಿತವಾಗಿ ಕೂಡ ಇದರ ಘನತೆ ಮತ್ತು ಗೌರವ ಮತ್ತಷ್ಟು ಹೆಚ್ಚಾಗಲಿಕ್ಕಿದೆ. ಪಂದ್ಯಕೂಟಕ್ಕೆ ಆಗಮಿಸಿದಾಗಿ ತಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ತನ್ನ ಒಬ್ಬರನ್ನ ಕೈಗೆತ್ತಿಕೊಂಡ ಎಸೆಗಾರ ಅಲ್ತಾಫ್ ಮತ್ತೊಮ್ಮೆ ದ್ವಿತೀಯ ಬಾರಿ ಸೊಗಸಾದ ದಾಳಿ, ಬಲವಾದ ಹೊಡೆತ, ಕವರ್ಸ್ ವಿಭಾಗದಲ್ಲಿ ಮತ್ತೊಮ್ಮೆ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ನವಾಜ್ ಬಹಳಷ್ಟು ಚುರುಕಿನ ಕ್ಷೇತ್ರ ರಕ್ಷಣೆ. ಅದೇ ರೀತಿ ವಿಕೆಟ್ಗಳ ಮಧ್ಯೆ ತನ್ವೀರ್ ಮತ್ತು ಮಹೇಶ್ ಅವರಿಂದ ಹೊಂದಾಣಿಕೆ ಓಡಾಟ, ಪವರ್ ಪ್ಲೇ ಕೂಡ ಚಾಲ್ತಿಯಲ್ಲಿದೆ. ಅದರ ಭರಪೂರ ಲಾಭವನ್ನೆತ್ತುವಂತ ಸರ್ವ ಪ್ರಯತ್ನವನ್ನ ದಾಂಡಿಗರು ಮಾಡಿದಾಗ ತಂಡದ ಮೊತ್ತ 6ರಲ್ಲಿದೆ. 1.2 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ 3ನೇ ಬಾರಿ ಅಲ್ತಾಫ್ ಸೊಗಸಾದ ಹೊಡೆತ. ಈ ಬಾರಿ ಮತ್ತೊಮ್ಮೆ ಕವರ್ಸ್ ವಿಭಾಗದಲ್ಲಿ ಯಾವುದೇ ಕ್ಷೇತ್ರ ರಕ್ಷಣೆ ಅವಕಾಶವಿಲ್ಲ. ನೇರವಾಗಿ ಚೆಂಡು ಸೀಮಾ ರೇಖೆಯ ಗಡಿಯನ್ನು ದಾಟಿದಾಗ ಪ್ರಥಮ ಬೌಂಡರಿ ದಾಖಲಾಗಿದೆ ಶ್ರೀರಾಮ ಪೆರ್ಚಿ ತಂಡದ ಪರವಾಗಿ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 2 ಅಂಕಿಯತ್ತ 10ಕ್ಕೆ ಏರಿಕೆಯಾಗಿದೆ. 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಎಂಎಂಸಿ ಸುಬ್ರಹ್ಮಣ್ಯ. ಕಳೆದ ಪಂದ್ಯದಲ್ಲೂ ಕೂಡ ಇದೇ ರೀತಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಕಳೆದುಕೊಂಡು ನಿರಂತರವಾಗಿ ವಿಕೆಟ್ ಅನ್ನು ಕಳೆದುಕೊಂಡು 6 ಓವರ್ನಲ್ಲಿ 40 ರನ್ ಅನ್ನು ಗಳಿಸಿಕೊಂಡಿತ್ತು. 41 ರನ್ನಿನ ವಿಜಯದ ಗುರಿ ಎದುರಾಳಿ ಬಲಿಷ್ಠ ತಂಡ ಯಂಗ್ ಸ್ಟಾರ್ ವಾಮದ ಪದವು ತಂಡದ ಎದುರು ಇತ್ತು. ಜಿಲ್ಲೆಯ ಪ್ರತಿಷ್ಠಿತ ಆಟಗಾರನ ಒಳಗೊಂಡಂತ ಆ ತಂಡವನ್ನ ಕೂಡ 41 ರನ್ನಿನ ಒಳಗಾಗಿ ಕಟ್ಟಿ ಹಾಕಿ ಬಲಿಷ್ಠ ತಂಡವಾಗಿ ಗುರುತಿಸಿಕೊಳ್ತಾ ಇದ್ದ ಎಂಎಂಸಿ ಸುಬ್ರಹ್ಮಣ್ಯ ಇದೀಗ ಮತ್ತೊಮ್ಮೆ ಮುಂದಿನ ಎಸೆತ. ಸೊಗಸಾದ ದಾಳಿಗೆ ಬಲವಾದ ಮನವಿಗೆ ತಿರಸ್ಕಾರ. ಇಲ್ಲಿ ಗೂಟ ರಕ್ಷಕನ ವೈಫಲ್ಯ ಕೂಡ 1 ಅಂಕವನ್ನ ಕಲೆ ಹಾಕಿದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 11ಕ್ಕೆ ಏರಿಕೆಯಾಗಿದೆ. 1.4 ಓವರ್ ಕೂಡ ಮುಕ್ತಾಯವಾಗಿದೆ. ತಂಡದ ಮೊತ್ತ 11, 1 ವಿಕೆಟ್ ನಷ್ಟಕ್ಕೆ. ಅಂತಿಮ 2 ಎಸೆತ ಬಾಕಿ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಒಬ್ಬ ಕ್ಷೇತ್ರ ರಕ್ಷಕ ಲಾಂಗ್ ಆಫ್ ವಿಭಾಗದಲ್ಲಿ, ಮತ್ತೋರ್ವ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಗುರಿಯಾಗಿಸಿಕೊಂಡು ಎಸೆತಗಾರ 5ನೇ ಬಾರಿ ಎಸೆಯಬೇಕಾಗಿದೆ ಅಲ್ತಾಫ್. ಸೊಗಸಾದ ಎಸೆತಗಾರಿಕೆ. ಈ ಬಾರಿ ಚೆಂಡು ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ. ಯಾವುದೇ ರನ್ನಿಗಂತೂ ಇಲ್ಲಿ ಅವಕಾಶವಿಲ್ಲ.
ಮೂರನೇ ಎಸೆತದಲ್ಲಿ ಬೌಂಡರಿಯನ್ನು ಬಿಟ್ಟುಕೊಟ್ಟರೂ ಕೂಡ ಅತ್ಯುತ್ತಮವಾದ ವಾಪಸಾಂತರ ಮಾಡಿದಂತ ಎಸೆತಗಾರ ಇದೀಗ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಅಲ್ತಾಫ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಮತ್ತೊಮ್ಮೆ ಬ್ಯಾಟ್ನ ಮೇಲಂಚಿಗೆ ಬಡಿದಂತ ಚೆಂಡು, ಆದರೆ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಸತತವಾಗಿ 2 ಡಾಟ್ ಬಾಲ್. ಇದರೊಂದಿಗೆ ಓವರ್ ನಂಬರ್ 2 ಮುಕ್ತಾಯ. ತಂಡದ ಮೊತ್ತ 11. ಪ್ರಥಮ ಓವರಿನಲ್ಲಿ 3 ರನ್ ಗಳಿಸಿಕೊಂಡು 1 ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿತ್ತು ಎಂಎಂಸಿ ಸುಬ್ರಹ್ಮಣ್ಯ. ಆದರೆ ದ್ವಿತೀಯ ಓವರಿನಲ್ಲಿ 8 ರನ್ ಅನ್ನು ಕಲೆ ಹಾಕಿ ಕೊಂಚ ಮಟ್ಟಿನ ಚೇತರಿಕೆ ಹಾದಿಯನ್ನಂತೂ ಇಲ್ಲಿ ಕಂಡುಕೊಳ್ತಾ ಇದೆ ಶ್ರೀರಾಮ ಪೆರ್ಜಿ. 5.5 ಸರಾಸರಿಯಲ್ಲಿ 11 ರನ್ನಿಗೆ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರೀರಾಮ ಪೆರ್ಜಿ. ಅಂತಿಮ 4 ಓವರ್ ಆಟ ಬಾಕಿ ಇದೆ. ಕನಿಷ್ಠ 40-45 ರನ್ಗಳನ್ನು ಗಳಿಸಿಕೊಂಡದೇ ಆದಲ್ಲಿ ಎದುರಾಳಿ ತಂಡದ ಎದುರು ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಬಹುದಾಗಿದೆ ಇಲ್ಲಿ ಎಂಎಂಸಿ ಸುಬ್ರಹ್ಮಣ್ಯ. ಮುಂದಿನ ಪ್ರತಿಷ್ಠಿತ ಗಾಂಗೆಯ ಟ್ರೋಫಿ 2023ರ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಪ್ರಥಮ ಕರೆ ನಾಣ್ಯ ಚುಮ್ಮಗೆಗಾಗಿ ಹಾಗೆಯೇ ಹಸ್ತಾಕ್ಷರ ಪ್ರಕ್ರಿಯೆಗಾಗಿ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮಗುರ ಮತ್ತು ಚಕ್ರವರ್ತಿ ಎಣ್ಮೂರು ಎರಡೂ ತಂಡಗಳ ಆಟಗಾರರು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಹಾಗೇನೆ ಈ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯ ಮುಂಚಿತವಾಗಿ ನಾಣ್ಯ ಚುಮ್ಮಗಿಗಾಗಿ ಇಬ್ಬರು ಕಪ್ತಾನರು ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಮಗಿದು ಪ್ರಥಮ ಕರೆ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಕರೀಂ 3ನೇ ಓವರ್ ಕೈಗೆತ್ತಿಕೊಂಡಂತ ಎಸೆತಗಾರ ಕರೀಂ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ ತನ್ವೀರ್ ಅವರ ಕಡೆಗೆ. ಈ ಬಾರಿ ಸುಲಭವಾಗಿತ್ತು ಚೆಂಡು, ಗುರುತಿಸಿಕೊಳ್ಳುವಲ್ಲಿ ಬ್ಯಾಟ್ಸ್ಮನ್ ಮತ್ತು ಗೂಟರಕ್ಷಕ ವೈಫಲ್ಯ. ಬೈಸ್ ಮೂಲಕ 1 ರನ್ ಗಳಿಸಿಕೊಂಡಾಗ ತಂಡದ ಮೊತ್ತ 12ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ದ್ವಿತೀಯ ಬಾರಿ 3ನೇ ಓವರ್ನ ಚಾಲ್ತಿಯಲ್ಲಿ ದ್ವಿತೀಯ ಬಾರಿ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಸ್ಟ್ರೈಕ್ ವಿಭಾಗದಲ್ಲಿ ಆರಂಭಿಕ ದಾಂಡಿಗ ತನ್ವೀರ್. ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ಈ ಬಾರಿ ನೇರವಾಗಿ ಲಾಂಗ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಕನ ಕೈ ಸೇರಿದಾಗ ಸಲೀಂ ಕ್ಷೇತ್ರ ರಕ್ಷಣಾ ವಿಭಾಗ ಶರೀಫ್ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಪ್ರಥಮ ಓವರ್ನ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟವನ್ನ ಕಂಡುಕೊಂಡಂತಹ ಎಂಎಂಸಿ ಸುಬ್ರಹ್ಮಣ್ಯ ತಂಡಕ್ಕೆ 2ನೇ ವಿಕೆಟ್ ಜೊತೆಗೆ ಆಟದಲ್ಲಿ ಚೇತರಿಕೆ ಹಾದಿಯನ್ನ ಕಂಡುಕೊಳ್ಳುತ್ತಿರುವಾಗಲೇ ಇಲ್ಲಿ ವಿಕೆಟ್ ನಂಬರ್ 2 ಪತನವಾಗಿದೆ. ಆರಂಭಿಕ ದಾಂಡಿಗ ತನ್ವೀರ್ ಇದೀಗ ನಿರಾಶಾದಾಯಕರಾಗಿ ಪೆವಿಲಿಯನ್ಗೆ 2ನೇ ವಿಕೆಟ್ ಅನ್ನು ಕಳೆದುಕೊಂಡು ಮತ್ತಷ್ಟು ಆರಂಭಿಕ ಆಘಾತವನ್ನ ಕಂಡುಕೊಳ್ತಾ ಇದೆ ಎಂಎಂಸಿ ಸುಬ್ರಹ್ಮಣ್ಯ. ತಂಡದ ಮೊತ್ತ 12. 2.2 ಓವರ್ ಮುಕ್ತಾಯವಾಗಿದೆ. ಹೊಸ ದಾಂಡಿಗ ಚೇತನ್ ರವರ ಆಗಮನವಾಗಿದೆ. ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಚೇತನ್ ರವರ ಜೊತೆಗೂಡುತ್ತಾ ಮತ್ತೊಂದು ಕಡೆ ಮಹೇಶ್. ಈಗಾಗಲೇ ವೈಯಕ್ತಿಕವಾಗಿ 7 ರನ್ ಕಲೆ ಹಾಕಿದಂತಹ ಮಹೇಶ್ ಒಂದು ಕಡೆ, ವೈಯಕ್ತಿಕವಾಗಿ 8 ರನ್ ಕಲೆ ಹಾಕಿದಂತಹ ಮಹೇಶ್ ಒಂದು ಕಡೆ, ಮತ್ತೊಂದು ಕಡೆ ಚೇತನ್. ಹೊಸ ದಾಂಡಿಗ ನಿರಂತರವಾಗಿ ಸತತವಾಗಿ 2 ವಿಕೆಟ್ಗಳನ್ನು ಪ್ರಥಮ ಓವರ್ ಮತ್ತು 3ನೇ ಓವರ್ನಲ್ಲಿ 1 ವಿಕೆಟ್ ಅನ್ನು ಕಬಳಿಸಿಕೊಂಡಾಗ ಆರಂಭಿಕ ಆಘಾತದಲ್ಲಿ ಚೇತರಿಸಿಕೊಳ್ಳುವಂತಹ ಸರ್ವ ಪ್ರಯತ್ನದಲ್ಲಿ ಎಂಎಂಸಿ ಸುಬ್ರಹ್ಮಣ್ಯ. ಈ ಬಾರಿ ಮತ್ತೊಂದು ಉತ್ತಮವಾಗಿರತಕ್ಕಂತಹ ಎಸೆತ, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಹೊಸ ದಾಂಡಿಗ ಚೇತನ್ ರವರನ್ನು ಕೂಡ ವಂಚಿಸ್ತಾ ಇದೆ ಚೆಂಡು. 2.3 ಓವರ್ 12 ರನ್ ಗಳಿಸಿಕೊಂಡಿದೆ. ಮತ್ತೊಮ್ಮೆ 4ನೇ ಬಾರಿಗೆ ಎಸೆಯಬೇಕಾಗಿದೆ ಕರೀಂ. ಈ ಬಾರಿ ಲೋವರ್ ಫುಲ್ ಟಾಸ್ ಆಗಿತ್ತು. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ 13. ಬಹಳಷ್ಟು ಉಪಯುಕ್ತ ರನ್ಗಳನ್ನು ದಾಖಲಿಸಿಕೊಳ್ತಾ ಇದೆ ಎಂಎಂಸಿ ಸುಬ್ರಹ್ಮಣ್ಯ. ದಾಂಡಿಗರು ಕೊಂಚ ಮಟ್ಟಿನಲ್ಲಿ ಎಡವಿದಾಗ ಅತಿರಿಕ್ತ ರನ್ಗಳು ಬಹಳಷ್ಟು ಉಪಯುಕ್ತವಾಗಲಿಕ್ಕಿದೆ. ಇಲ್ಲಿ ದೊಡ್ಡ ಹೊಡೆತ, ಬಲವಾದ ಹೊಡೆತ ಬಂದಿತ್ತು, ಆದರೆ ಚೆಂಡು ಗಾಳಿಯಲ್ಲಿದೆ. ನೇರವಾಗಿ ಕ್ಷೇತ್ರ ರಕ್ಷಕನ ಕೈ ಸೇರಿತು, ಆದರೆ ಅಂತಿಮ ಹಂತದಲ್ಲಿ ಗುರುತಿಸಿಕೊಳ್ಳುವಲ್ಲಿ ವೈಫಲ್ಯ. ಕ್ಯಾಚ್ ಅನ್ನ ಕೈ ಚೆಲ್ಲಿ ಮ್ಯಾಚ್ ಅನ್ನ ಕೈ ಚೆಲ್ಲದಿರಿ ಅನ್ನುವ ಮಾತಿನೊಂದಿಗೆ ಇಲ್ಲಿ ಕ್ಯಾಚ್ ಅನ್ನ ನಿರ್ಣಾಯಕ ಘಟ್ಟದಲ್ಲಿ ಕೈ ಚೆಲ್ಲಿದಾಗ ಇಲ್ಲಿ ಜೀವದಾನ ಕೂಡ ಲಭಿಸ್ತಾ ಇದೆ ಚೇತನ್ ರವರಿಗೆ. ತಂಡದ ಮೊತ್ತ 15ಕ್ಕೆ ಏರಿಕೆಯಾಗಿದೆ. ಈಗಾಗಲೇ 3ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 2 ಎಸೆತ ಬಾಕಿಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ತೀರ್ಪುಗಾರರ ಬಿಟ್ಟು ಕರೀಂ ತನ್ನ ಓವರ್ನ ಮುಂದುವರಿಸುತ್ತಾ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಕರೀಂ ಟು ಚೇತನ್. ಸೊಗಸಾದ ದಾಳಿ. ಈ ಬಾರಿ ಬಹಳಷ್ಟು ಲಯಬದ್ಧವಾಗಿತ್ತು. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯ. ರನ್ಔಟ್ ರೂಪದಲ್ಲಿ ಕಳೆದ ಎಸೆತದಲ್ಲಿ ಲಭಿಸಿದ ಜೀವದಾನವನ್ನು ಸದುಪಯೋಗ ಪಡಿಸಿಕೊಳ್ಳುವಲ್ಲಿ
ಚೇತನ್ ವೈಫಲ್ಯರಾದಾಗ ಆರಂಭಿಕ ಹಂತದಲ್ಲಿ ಇಬ್ಬರು ಬ್ಯಾಟ್ಸ್ಮನ್ಗಳು ಒಲ್ಲದ ಮನಸ್ಸಿನಿಂದ ರನ್ ಅನ್ನು ಕದಿಯಲೆತ್ನಿಸಿದಾಗ ಇಲ್ಲಿ ರನ್ ಔಟ್ ರೂಪದಲ್ಲಿ 3ನೇ ವಿಕೆಟ್ ಅನ್ನು ಕೂಡ ಕಳೆದುಕೊಳ್ತಾ ಇದೆ ಎಂಎಂಸಿ ಸುಬ್ರಹ್ಮಣ್ಯ. ಪ್ರಥಮ ಪಂದ್ಯದಲ್ಲಿ ಬಲಿಷ್ಠ ತಂಡವನ್ನು ಸೋಲಿಸಿದ ಹುಮ್ಮಸ್ಸಿನೊಂದಿಗೆ ದ್ವಿತೀಯ ಪಂದ್ಯದಲ್ಲಿ ಅಂಕಣಕ್ಕಿಳಿದಂತಹ ಎಂಎಂಸಿ ಸುಬ್ರಹ್ಮಣ್ಯ ಆರಂಭಿಕ ಹಂತದಲ್ಲಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಆದರೂ ಕೂಡ ಇನ್ನು ಕೂಡ 19 ಚೆಂಡಿನಾಟ ಬಾಕಿಗಿದೆ. ಕನಿಷ್ಠ 30 ರನ್ಗಳನ್ನು ಕಲೆ ಹಾಕಿದೆ. ಆದಲ್ಲಿ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಬಹುದಾಗಿದೆ. ಇದು ಕ್ರಿಕೆಟ್, ಇಲ್ಲಿ ಎಲ್ಲವೂ ಕೂಡ ಸಾಧ್ಯವಿದೆ. ಹೊಸ ದಾಂಡಿಗನ ಆಗಮನವಾಗಿದೆ ಸುದರ್ಶನ್ ರವರ ಜೊತೆಗೂಡುತ್ತಾ ಮತ್ತೊಂದು ಕಡೆಗಿಂದ ಒನ್ ಡೌನ್ ಬ್ಯಾಟ್ಸ್ಮನ್ ಮಹೇಶ್ ಅಂತಿಮ ಬಾರಿ ಎಸೆಯಬೇಕಾಗಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ ಕರೀಂ ಡೌನ್ ದ ಲೆಗ್ ಸೈಡ್ ಇತ್ತು. ಮತ್ತೊಮ್ಮೆ ಅಗಲ ಎಸೆದ ತೀರ್ಪು, ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 16. ನಿಧಾನಗತಿಯಲ್ಲಿ ರನ್ಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಅದೇ ರೀತಿ ಮತ್ತೊಂದು ಕಡೆ ವಿಕೆಟ್ಗಳನ್ನು ಕೂಡ ಕಳೆದುಕೊಳ್ತಾ ಇದೆ ಎಂಎಂಸಿ ಸುಬ್ರಹ್ಮಣ್ಯ. ಈ ಬಾರಿ ಮತ್ತೊಂದು ಎಸೆತ ಲೆಗ್ ಬಿಫೋರ್ಗಾಗಿ ಬಲವಾದ ಮನವಿ. ಲೆಗ್ ಬೈಸ್ ರೂಪದಲ್ಲಿ 1 ರನ್ ಕಲೆ ಹಾಕಿದಾಗ ಓವರ್ ನಂಬರ್ 3 ಮುಕ್ತಾಯ. ಓವರ್ ಒಂದಕ್ಕೆ ಸರಾಸರಿ 5.67 ರಂತೆ 17 ರನ್ ಗಳಿಸಿಕೊಳ್ತಾ ಇದೆ ಎಂಎಂಸಿ ಸುಬ್ರಹ್ಮಣ್ಯ ತಂಡ. ಬಲಿಷ್ಠ ತಂಡ, ಆದರೂ ಕೂಡ ಇಲ್ಲಿ ಲಯಬದ್ಧವಾದ ಎಸೆತಗಾರಿಕೆ ಮೂಲಕ ಎದುರಾಳಿ ತಂಡವನ್ನು ಇದುವರೆಗೆ ಕಟ್ಟಿ ಹಾಕಿದಂತ ಶ್ರೀರಾಮ ಪೆರ್ಜಿ ಯಾವ ರೀತಿ ಮುಂದಿನ 3 ಓವರ್ನಲ್ಲಿ ಎದುರಾಳಿ ದಾಂಡಿಗರನ್ನ ಕಟ್ಟಿ ಹಾಕಬಹುದು ಅಥವಾ ಎದುರಾಳಿ ದಾಂಡಿಗರು ಬೌಲರ್ಗಳ ಮೇಲೆ ಸಿಕ್ಸರ್ ಬೌಂಡರಿಗಳ ಪ್ರಹಾರವನ್ನ ಮಾಡಬಹುದು ಎನ್ನುವುದನ್ನು ಮುಂದಿನ ಪ್ರಥಮ ಇನ್ನಿಂಗ್ಸಿನ ಅಂತಿಮ 3 ಓವರ್ನ ವೀಕ್ಷಕ ವಿವರಣೆ ನೀಡಲು ರಾಷ್ಟ್ರಭಾಷಾ ಹಿಂದಿಯ ವೀಕ್ಷಕ ವಿವರಣೆಗಾರ ಗೋಪಿ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. धन्यवाद सुकुमार. तो 3 ओवर की समाप्ति हो चुकी है. 3 overs completed and 4th over starts in their innings. पहले गेंद उछाला इस वक्त लॉन्ग ऑफ की दिशा में, फील्डर गेंद तक पहुंचते हुए, लेकिन अंतिम क्षण में गेंद तक पहुंचने में असफल और गेंद को अपने हाथों में दबोचने में असफल कहना पड़ेगा. बेहतरीन प्रयत्न उन्होंने किया था जरूर लॉन्ग ऑफ पर, लेकिन गेंद को आखिरकार लपक नहीं पाए और इस बीच बल्लेबाज के पास मौका था 2 रन प्राप्त करने का. 19 रन बन चुके हैं. 19 नाउ and 19 for the loss of 3 wickets in the over number 4 in progress for MMC सुब्रमण्या. और जहाँ तक गेंदबाजी का सवाल है, इस वक्त सिद्दीक गेंदबाजी यहाँ पर आगे बढ़ाते हुए दाहिने हाथ राउंड द विकेट गेंदबाजी करते हुए इस वक्त बाएं हाथ के बल्लेबाज सामना करने के लिए तैयार महेश. और ये गेंद इस बार ऑफ स्टंप पर आती हुई, ऑफ स्टंप से काफ़ी बाहर की ओर निकलती हुई और वाइड का इशारा अंपायर का. और वाइड के रन के साथ स्कोर बढ़कर अब पहुंच चुका है 20 रनों पर 3 विकेट के नुकसान पर. इट्स 20 फॉर द लॉस ऑफ 3 विकेट इन द ओवर नंबर 4 इन प्रोग्रेस. और जहाँ तक गेंदबाजी का सवाल है, गेंदबाज अपनी ओर की अगली गेंद लेकर तैयार था. इनायत राउंड द विकेट, ये गेंद चिपके इस बार शॉर्ट पट विकेट की दिशा में, रन के लिए दौड़ पड़े नजदीक. के मामला यहाँ पर निशाना स्टंप्स पर टकराता तो निस्संदेह बल्लेबाज की पारी समाप्त हो सकती थी, लेकिन ना ऐसा नहीं हुआ. निशाना थोड़ी दूरी पर निकलता हुआ स्टंप से और इस बीच बल्लेबाज के पास मौका था 1 रन प्राप्त करने का. सिंगल रन एडेड टू द टोटल एंड विद दैट सिंगल रन द स्कोरबोर्ड मूविंग अप टू 21 फॉर द लॉस ऑफ 3 विकेट. और अगली गेंद लेकर गेंदबाज तैयार ऑन साइड पर, गेंद को स्विंग किया. मिसफील्ड इस वक्त बैकअप होता हुआ वाइड स्लॉग ऑन पर 1 रन, दूसरा रन बल्लेबाज दौड़कर पूर्ण कर चुके हैं. इससे पहले कि गेंद को वाइड स्लॉग ऑन पर फील्डर फील्ड करे और थ्रो करे गेंदबाज के हाथों में, और 2 रनों के साथ स्कोर बढ़कर अब पहुंच चुका है 23 रनों पर. 23 फॉर द लॉस ऑफ 3 विकेट इन द ओवर नंबर 4 इन प्रोग्रेस. और सिद्दीक एक बार फिर से महेश के लिए दाहिने हाथ राउंड द विकेट गेंदबाजी करते हुए, ये गेंद लेग स्टंप पर आती हुई, वाइड का इशारा, एक और वाइड, और वाइड की इस रन के साथ स्कोर बढ़कर अब पहुंच चुका है 24 रनों पर. 24 नाउ फॉर द लॉस ऑफ 3 विकेट्स. नाउ ये ओवर कुल मिलाकर अब तक बेहतर रह चुका है एमएमसी सुब्रमण्या के पॉइंट ऑफ व्यू दृष्टिकोण से देखा जाए. और अगली गेंद सिद्दीक की इस वक्त यार रिवर्स शॉट खूबसूरती के साथ गेंद को इम्प्रोवाइजेशन करते हुए खेल दिया. बैकवर्ड थर्ड मैन की दिशा में 1 रन मिलेगा और 1 रन के साथ दोनों बल्लेबाज संतुष्ट हो चुके हैं. रन से खुलकर बनते हुए इस ओवर में 25 रन बन चुके हैं 3 विकेट के नुकसान पर. इट्स 25 फॉर द लॉस ऑफ 3 विकेट इन द ओवर नंबर 4 इन प्रोग्रेस. सिद्दीक फिर से एक बार तैयार
दाहिने हाथ ओवर द विकेट, गेंद को इस वक्त उछाला, गेंद पहुंची वाइड लॉन्ग ऑन पर, नॉट मोर देन अ सिंगल, 26 और 26 for the loss of 3 wicket and 4th over in progress in their innings। और अपनी अगली गेंद लेकर सिद्दीक इस वक्त गेंदबाजी करते हुए इस बार ऑन साइड पर उछालना चाहा, मिसअंडरस्टैंडिंग कॉस्ट हिम वन ऑफ देम बैक इनटू द पेविलियन। कोई रिस्पांस नहीं नॉन स्ट्राइकर बल्लेबाज द्वारा और इसी के साथ ये विकेट गिर चुका है। 4 overs completed now, it's 26 for the loss of 4 wicket for MMC सुब्रमण्या। कई गण्यातीत गण्य अतिथि हमारे स्टेज पर इस वक्त विराजमान है, खासकर श्रीमान बब्बन्ना यानी राधा कृष्णा जो कि 90s डिकेड्स के एक बेहतरीन विकेट कीपर जाने जाते थे, जो जुगल स्पोर्ट्स क्लब का कई साल उन्होंने प्रतिनिधित्व किया। हमारे साथ इस वक्त स्टेज पर मौजूद है अनडाउटफुली द बेस्ट विकेट कीपर ऑफ 90s डिकेड्स बब्बन्ना यानी राधा कृष्णा सर इस वक्त हमारे साथ मौजूद है। एक बार फिर से हम उनका संगठक और सर्व क्रीड़ा प्रेमियों की ओर से उनका हार्दिक स्वागत करते हैं। आपका हार्दिक का स्वागत है सर। तो जहां तक स्कोर है इस वक्त 26 for the loss of 4 wickets. In fact, 4 overs completed. 5th over is now going to start, and the batsman wearing number 33 jersey is now comes out to the middle. डेनियल इस वक्त क्रीज पर कदम बढ़ाते हुए और इस वक्त स्ट्राइक रेट पर मौजूद। 5वां ओवर शुरू होता हुआ और गेंदबाज अल्ताफ इस वक्त गेंदबाजी यहाँ पर शुरू करते हुए और इस वक्त फील्डिंग में जमावट करते हुए गेंदबाज अल्ताफ ओवर की पहली गेंद लेकर तैयार। दाहिने हाथ ओवर द विकेट, दाहिने हाथ राउंड द विकेट इस वक्त गेंदबाजी करते हुए बाएं हाथ के बल्लेबाज इस वक्त सामना करते हुए ये गेंद ऑन साइड पर गेंद को उछालना चाहा, नॉट क्वाइट मिडलिंग गेट, फील्डर थोड़े से सीधे मौजूद, मिड विकेट पर गेंद तक दौड़कर पहुंचे। 1 रन बल्लेबाज को मिला और 1 रन के साथ स्कोर बढ़कर अब पहुंच चुका 27 रनों पर 4 विकेट के नुकसान पर। 27 फॉर द लॉस ऑफ 4 विकेट इन द ओवर नंबर 5 इन प्रोग्रेस। अगली गेंद इस वक्त गेंद को इस वक्त बड़ी मुश्किल के साथ इस वक्त छोड़ दिया था, हालांकि अपना संतुलन अंतिम क्षण में खो बैठे, कुछ हद तक फिसल गए लेकिन अपने आप को संभालते हुए अंतिम क्षणों में गेंद को जाने दिया उन्होंने विकेट कीपर के हाथों में। वाइड का इशारा और वाइड किस रन के साथ स्कोर अब बढ़कर पहुंच चुका है 28 रनों पर। 28 फॉर द लॉस ऑफ 4 विकेट। तो तृतीय अंपायर के लिए इस वक्त मांग की गई है और देखना यह है कि जब विकेटें उखाड़े गए थे तब बल्लेबाज क्रीज पर वापस आ चुके थे या नहीं। तो देखना यह है कि तृतीय अंपायर यहाँ पर क्या निर्धार देते हैं। और खेल जो कि कुछ क्षणों के लिए यहाँ पर रुक चुका है। 28 रन 4 विकेट के नुकसान पर यहाँ पर बन चुके हैं। उनकी पारी का 5वां ओवर इस वक्त प्रगति पर। मैच नंबर 6 श्रीराम पेरजी और MMC सुब्रमण्या के बीच इस वक्त खेला जाता हुआ और जहाँ तक अगले मैच का सवाल है, स्कॉर्पियन किंग्स कोल्लमगरू विल टेक्स ओवर चक्रवर्ती यनमूर इन द नेक्स्ट मैच एंड बिकॉज ऑफ दैट आई रिक्वेस्ट द कैप्टन्स ऑफ दीज 2 टीम्स टू प्लीज रिपोर्ट टू द स्टेज इमीडिएटली फॉर टॉस प्रोसीजर। और in fact I request the players of Scorpion Kings Kollamaguru and Chakravarti Yenmur to please to be reported here to make a sign in the official chart. All the players of these 2 teams please to be reported here for to sign in the official chart. So the match is now held up for a while और जहाँ तक सवाल है देखना यह है कि तृतीय अंपायर तीसरे अंपायर इस वक्त क्या निर्धार देते हैं। तो 28 रनों पर स्कोर बोर्ड रुक चुका है। It's 28 for the loss of 4 wicket। मैच नंबर 6 गांगेया ट्रॉफी 2023 के अंतर्गत यहाँ पर खेला जाता हुआ एक बेहतरीन प्रतिष्ठित क्रिकेट श्रृंखला प्रेस्टीजियस क्रिकेट टूर्नामेंट गांगेया ट्रॉफी 2023 इज नाउ प्रोग्रेसिंग हियर फैंटास्टिकली। और कुल मिलाकर आज इस प्रतियोगिता का पहला दिन का 6वां मैच यहाँ पर प्रगति पर। विजय के लिए इस वक्त संघर्ष जारी है श्री राम पेरजी और MMC सुब्रमण्या के बीच में। और जहाँ तक सवाल है इस वक्त तृतीय अंपायर इस वक्त मॉनिटर पर चेक करते हुए और देखते हैं क्या निर्धार वो देते हैं यहाँ पर।
Not out. The decision came from the third umpire and the batsman survived in this delivery. तो 28 रन 4 विकेट के नुकसान पर यहाँ पर वाइड के रन के साथ स्कोर बोर्ड बढ़ चुका है और अपनी अगली गेंद लेकर गेंदबाज इस वक्त तैयार। यह गेंद इस बार गेंद को उछाला सिली मिड ऑन पर रन नहीं मिलेगा। नॉट स्ट्राइक रेट, बल्लेबाज काफी आगे निकल आए लेकिन अंतिम क्षण में गेंद को कलेक्ट करने में ठीक तरह से असफल गेंदबाज। और इस बीच बल्लेबाज क्रीज पर सुरक्षित वापस एक बार फिर से गेंदबाज यहाँ पर आगे बढ़ाते हुए दाहिने हाथ राउंड द विकेट गेंदबाजी करते हुए यह गेंद इस बार गेंद को उछाला है लॉन्ग ऑन की दिशा में 6 रनों के लिए। एब्सोल्युटली फैंटास्टिक स्ट्राइक। और लंगोन पर जो फील्डर खड़े हुए थे अपने ऊपर की ओर छलांग लगाते हुए जीतोड़ कोशिश जरूर की गेंद तक पहुंचने के लिए, लेकिन अंतिम क्षण में गेंद उनके पहुंच से बाहर लंगोन सीमा रेखा को पार कर चुकी है छक्के के लिए। महेश के बल्ले से यह छक्का लग चुका है और इस बीच अगली गेंद इस बार लंगोन की दिशा में गेंद को ड्राइव कर दिया। गेंद इस वक्त पहुंची लंगोन फील्डर के हाथों में आफ्टर फर्स्ट पहुंच पहले टिप्पे के बाद 1 रन का इजाफा यहां पर हो चुका है। इट्स 35 नाउ फॉर द लॉस ऑफ 4 विकेट एंड अ फैंटास्टिक इनिंग्स कंटिन्यूइंग हियर फ्रॉम द बैट्समैन महेश। ये गेंद इस बार उछालना चाहा, विकेट कीपर के हाथों से गेंद यहां पर चूक चुकी है। हालांकि जीतोड़ कोशिश उन्होंने जरूर की अपने दूसरे प्रयत्न में गेंद को लपकने की, लेकिन आखिरकार गेंद को लपक नहीं पाए। स्कोर इस वक्त रुक चुका है 35 रनों पर और गेंदबाज अल्ताफ अपनी ओर की अगली गेंद लेकर तैयार। इस बार सीधे गेंद पहुंची मिड ऑन फील्डर के हाथों में और इसी के साथ एक और विकेट यहां पर गिर चुका है। Daniel की पारी समाप्त। The placement was too wrong and because of that he paid the penalty for that and that is the wicket number 5 now. 35 for the loss of 5 wickets. 5 overs completed. In fact 35 the score. 5 wickets down. ಚಕ್ರವರ್ತಿ ಹೆಣ್ಮೂರ್ ತಂಡದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ತಂಡದ ಎಲ್ಲ ಆಟಗಾರರು ತಮ್ಮ ಹಸ್ತಾಕ್ಷರಗಳನ್ನು ಅಫಿಷಿಯಲ್ ಹಾಳೆಯಲ್ಲಿ ದಾಖಲಿಸಬೇಕಾಗಿ ವಿನಂತಿ. ದಯವಿಟ್ಟು ಚಕ್ರವರ್ತಿ ಹೆಣ್ಮೂರು ತಂಡದ ಆಟಗಾರರು ಗಮನಿಸಬೇಕು. ಸೊ ಲಾಸ್ಟ್ ಓವರ್ ರಿವೈನಿಂಗ್ ಇನ್ एमएमसी सुब्रमण्य इनिंग्स और अंतिम ओवर इस वक्त शुरू करते हुए गेंदबाज नवाज और वो इस वक्त गेंदबाजी करेंगे बाएं हाथ के बल्लेबाज के लिए। तो इस वक्त देखना यह है कि इन बचे हुए 6 गेंदों में एमएमसी सुब्रमण्य के बल्लेबाज और कितने रन यहां पर बटोर पाते हैं। स्ट्राइक तो महेश इस वक्त सामना करने के लिए तैयार। और जहां तक महेश का सवाल है इस वक्त 15 रनों के व्यक्तिगत स्कोर पर बल्लेबाजी करते हुए इस बार पहली गेंद वाइड का इशारा ऑफ स्टंप से काफी बाहर की ओर निकलती हुई 1+1 2 runs now added to their total and with that couple run the scoreboard moving up to 37 now for the loss of 5 wickets in the over number 6th and last in progress in their innings। और गेंदबाज इस बीच नवाज गेंदबाजी यहां पर आगे बढ़ाते हुए दाहिने हाथ ओवर द विकेट गेंदबाजी करने के लिए तैयार। फील्डिंग में कुछ हद तक जमावट यहां पर चलते हुए और अपनी अगली गेंद लेकर गेंदबाज इस वक्त तैयार। दाहिने हाथ के बल्लेबाज इस वक्त सामना करते हुए ये गेंद इस बार उछाला लंगोन की दिशा में इनटू द गैप एज वेल एंड इट्स क्रॉस्ड ओवर द फेंस स्ट्रेट इन फ्रंट ऑफ आवर कमेंटेटर बॉक्स स्टैंड फॉर बाउंड्री। Perfect struck this time came from the bat of Ashok. He just lofted that one and finds the gap well between Longoff and Longon and he's got a boundary for that stroke. Perfect struck और इस चौके के साथ स्कोर बढ़कर अब पहुंच चुका है 41 रनों पर। It's 41 now for the loss of 5 wickets with just 5 balls left in their innings। 5 गेंदें बाकी उनकी पारी में और अपनी ओर की अगली गेंद लेकर इस वक्त नवाज से तैयार। फील्डिंग में कुछ हद तक जमावट यहां पर करते हुए लॉन्ग ऑफ बिल्कुल सीधा इस वक्त मौजूद दाहिने हाथ के बल्लेबाज के लिए लॉन्ग ऑन थोड़ा सा वाइडर और गेंदबाज नवाज की ओर की अगली गेंद। ये गेंद इस बार गेंद को खेलना चाहा ठीक तरह से खेल नहीं पाए। 1 रन उन्हें जरूर मिला इससे पहले कि विकेट कीपर अपनी दाईं ओर जाकर गेंद को फील्ड करे और 1 रन के साथ स्कोर बढ़कर अब पहुंच चुका है 42 रनों पर। 42 नाउ फॉर द लॉस ऑफ 5 विकेट्स। जस्ट 4 balls नाउ रिमाइनिंग इन देयर इनिंग्स। और महेश जो कि एक बेहतरीन पारी
एमएमसी सुब्रमण्य के लिए खेलते हुए इस वक्त सामना करने के लिए तैयार। बाएं हाथ ओवर द विकेट नवाज की गेंद, ये गेंद इस बार गेंद को झाला खूबसूरती के साथ लॉन्ग ऑन की दिशा में और गेंद सीमा रेखा से बाहर 4 रनों के लिए। Absolutely perfect stroke came from the bat of Mahesh. He just lofted that one and finds the gap as well between long off and long on, and he's got a boundary for that. Absolutely fantastic struck. इस चौके के साथ स्कोर बढ़कर पहुंच चुका 46 रनों पर। द स्कोर बोर्ड इज नाउ मूविंग अप टू 46 नाउ विद दैट बाउंड्री। और एक खिलाड़ी को 20 गज के दायरे के अंदर इस वक्त तैनात किया जा रहा है, क्योंकि उनके स्टिपुलेटेड टाइम जिसे कहते हैं निगदित समय जो कि समाप्त हो चुका है, तो इसकी वजह से एक ज़्यादा खिलाड़ी को इस वक्त डीप से बुला लिया गया है। इनसाइड द 20 यार्ड सर्कल 20 गज के दायरे के अंदर तैनात इस वक्त किया जा रहा है। और कुल मिलाकर 3 गेंदे अब उनके पारी में बाकी। नवाज इस वक्त महेश के लिए बाएं हाथ ओवर द विकेट गेंदबाजी करते हुए, यह गेंद इस बार गेंद को खेल दिया है लॉन्ग ऑन की दिशा में। 1 रन बल्लेबाज को मिलेगा। क्लीन कलेक्शन, दूसरे रन के लिए दौड़ पड़े नजदीकी मामला। स्ट्राइकर एंड पर थ्रो को कलेक्ट नहीं कर पाए यहाँ पर विकेट कीपर। काफी ऊंचा थ्रो था, 1 शॉट इस वक्त घोषित करते हुए अंपायर। ओनली ए सिंगल रन नाउ एडेड टू द टोटल। 47 now, 2 balls left in the overall calculation in their innings, and this is an absolutely fine progressing year for MMC Subramanya. 47 the score now, और गेंदबाज एक बार फिर से तैयार है। ये गेंद नवाज की गेंद इस बार छिप किया खूबसूरती के साथ लॉन्ग ऑन पर, लेकिन प्लेसमेंट बिल्कुल गलत था और यहाँ पर लॉन्ग ऑन के फील्डर ने कोई गलती नहीं की, तो फील्डर वहां पर मौजूद थे और आखिरकार एक बेहतर जजमेंट के साथ उन्होंने इस कैच को लपका और आखिरकार महेश की बेहतरीन पारी पर यहाँ पर पर्दा गिर चुका है। सो एब्सोल्युटली फैंटास्टिक इनिंग्स केम्स टू एन एंड फ्रॉम महेश, caught by long on fielder, wideish long on fielder in fact, of the bowling of Nawaz. Now just a last ball remaining in their innings, और एमएमसी सुब्रमण्य के प्लेयर्स डगआउट से इस वक्त तालियों के साथ महेश का स्वागत इस वक्त किया गया। एक बेहतरीन पारी खेलने के बाद वो पेविलियन वापस लौट चुके हैं। अंतिम गेंद बाकी उनकी पारी में। The scoreboard stays at 47 now. 47 for the loss of 6 wicket. The last ball of their innings is now coming up. अंतिम गेंद लेकर गेंदबाज इस वक्त तैयार और नए बल्लेबाज दाहिने हाथ के इस वक्त सामना करते हुए नवाज बाएं हाथ राउंड द विकेट गेंदबाजी करते हुए, यह गेंद इस बार ऑफ स्टंप से काफी बाहर वाइड। 48 now for the loss of 6 wicket. Just 2 short of a 50. Last ball still remaining in their innings. अंतिम गेंद लेकर नवाज इस वक्त तैयार बाएं हाथ राउंड द विकेट। यह गेंद इस बार बेहतर गेंद थी इस वक्त। अपील, up goes the finger from umpire. That is the batsman is now backing to pavilion in the face of leg before in the final delivery of their innings. So the innings is up. Their stipulated overs are completed, and MMC Subramanya finished well with 48 for the loss of 7 wickets in the stipulated 6 overs, and they set a victory target of 49 for Sriram Perji. So Sriram Perji have to score 49 runs in the stipulated 6 overs. That means in the stipulated 36 deliveries with the required run rate of just over 8 runs per over. That means in exactly calculation it's going to be 8.17 runs per over, the required run rate for them. 49 they have to score in 6 overs with the help of 10 wickets. The present equation shows for them, और देखते हैं यहाँ पर श्रीराम पेरजी के बल्लेबाज इस लक्ष्य तक पहुंच पाते हैं या नहीं। सो 49 द टारगेट फॉर देम, और उनकी पारी की शुरुआत होगी यहाँ पर एक चंद लम्बों बाद। तब तक एक छोटा सा ब्रेक लेते हैं और एक छोटे से ब्रेक के बाद राइट आफ्टर द शॉर्ट ब्रेक हम आपके सामने उपस्थित होंगे अंग्रेजी में सतीश के साथ, जब श्रीराम पेरजी की पारी की शुरुआत यहाँ पर होगी। एंड नाउ इट्स टाइम फॉर ब्रेक। थैंक यू, धन्यवाद। Thank you very much, Gopi. So before we are going to the next innings, I would like to invite the man of the match of the previous match. The man of the match of the previous match, which is played between Yuva Shakti Naur versus Chakravarti Yenmore. The opening batter of Chakravarti Yenmore, Prajwal, who is judged as the man of the match for his outstanding innings. May I request Prajwal, please come and collect your man of the match award from our chief guest.
Now it's the time to the presentation of Man of the Match award and one of the legend wicketkeeper batsmen of Jugul Sports Club during 80s and 90s. One of the fantastic and still now present. So no one can beat him as far as a wicketkeeper is concerned. One of the fantastic wicketkeeper, not only in under-arm cricket but even in over-arm cricket as well, season ball cricket as well. So thank you very much Radhakrishna Kamath, famously known as Babana, for coming here from long way and being the part of this prestigious Gaangeya Trophy 2023. And thanks you very much for Gaangeya cricketer Subramanya for this great opportunity. Thanks a lot. And we are coming to this match. Sriram Pirje will go into chase 49 runs. An outstanding recovery from MMC Subramanya. The one stage they are struggling to get the runs on the board, but the acceleration which is came in the last slog overs, 2 overs, they dominated the bowling attack of their opposition. Especially the Mahesh is the one, he really the one-man army and played a magnificent innings, one of the best innings of this tournament. The previous one which is played by Prajwal when you're chasing a 51 to win the match. Prajwal one who played a good innings, and this innings which is played by Mahesh is also it's one of the best innings so far in this day number 1 of this prestigious Gaangeya Trophy 2023. So Mahesh was just who played a good innings in the slog overs. So he's just got acceleration. And 49 which is a target for team Sriram Pirje, and wait to see how Sriram Pirje will go into bounce back when in their batting department. Of course 49 it's gettable, and if you want to get that 49 runs in the stipulated 6 overs, needed some good start, some positive start which is badly required from the opening batters of Sriram Pirje. And wait and see how the Sriram Pirje will going to get the start here. So opening batters just came into the middle, Altaf and Nawaz. Wait and see how Altaf Nawaz will going to get the start. And from the side of MMC, wait and see which bowler will going to start the proceedings. Signal came from umpire Arish Padil, and as umpire in the strikers end, in the non-strikers end, in the strikers end Mohan Ayadi standing at square leg, one of the most popular umpires. Arish Padil more than 28 years of experience, and even Mohan Ayadi more than 15 years of experience in field of umpiring. First ball, positive start there from Altaf, who got a first run from his bat, and that brings Nawaz into strike now, 1 without loss of any wicket. Bowler name please. Sudarshan. In the previous match he played a very good game of cricket. He's bowled well against Vamadapadav, youngster Vamadapadav. This time up and over, down to deep extra cover boundary, region boundary for 4 runs. Glorious shot. Nawaz picking that line and so quickly, and you know exactly there is no protection in the deep in the cover point and extra cover, and just up and over and got a valuable boundary from his bat. This is what I am talking about, the positive start which is badly required when you are chasing a total score of 49 to win the match. This kind of positive start which is badly required for the chasing team, and straight away Sriram Pirje has got a boundary in the first over itself from the bat of Nawaz. Not really having that much of ample pace in his bowling, and didn't got adequate field for that, and he got a punishment from the bat of Nawaz. Again bowls this time in the wrong way, down to deep square leg region, 2 fielder behind the ball, but ball winning the race against the absolutely ball winning the race against the fieldsman. 2 fielder chasing the ball like a cat chasing a mouse, and at last the ball which is winning the race against the 2 fielders. Outstanding cricketing stroke there from Nawaz. Have a look at that one in a replay, how well he managed to send that one between square leg and mid wicket, in front of square and mid wicket to 2 fielders. That ball is went between their 2 fielders, and ball racing towards the fence with the direction of the wind, and with that boundary the intention is very clear there from these opening batters. They wanted to get a good start in the first 2 over of the power play, and with that boundary score moves on to 9 on the board without loss of any wicket. The good start here from Nawaz.
but it's not a good start from the bowler Sudarshan. Sudarshan bowls. This time, lofted, handsome. It's going to be a maximum. Oh my goodness, can you believe this? How easily delivered that one. Absolutely outstanding cricketing stroke there from Nawaz. Nothing much wrong with the line of that delivery, but a batsman stretching his front foot and hitting the ball right from the middle of the bat. Absolutely exquisite timing in that stroke. Effortlessly played, and with that 6 score jumps into 15 on the board. All in sudden, we are seeing in this particular cricket matches so far, looks like it's a very hard wicket, very difficult wicket to bat on. The bowlers are dominating in the first 3-4 matches, but all in sudden, after that afternoon, after that lunch break, this wicket is turning out to be one of the best wicket to bat on. And meanwhile, I request the two teams captain to report here. Captain of Scorpion Kings Kollamagaru as well as the captain of Chakravarti Enmoro to play the next match. Ali Scorpion Kings Kollamagaru Tandada Nayaka Adashwagili Barbeko. Meanwhile, one more big shot. Wait for the umpire signal while the ball is clearing the boundary line, or it is on bounce. We have to wait and see. Signal which is pending, whether the ball is over the boundary line. Yes, it does. It's a 6 signal by umpire. Nawaz is on fire. Absolutely is on fire. 2 sixes and a boundary. What a fantastic start for the chasing. 21 already scored, but still one delivery left in this over. Again swept that one. This time much better than the previous sweep shot. Ball went towards a deeper square leg boundary for 4 runs. 25 comes up in just 1 over. Can you believe this? This is one of the very expensive over so far recorded in this day number 1 of this prestigious Gaangeya trophy. 25 runs. The team which is upsetted youngster Mohammad Padav in the first round, they are in trouble. Absolutely they are in trouble. And all we can say, all the runs which is came from the bat of Nawaz. Altaf only scored a single run, then he faced 5 deliveries, Nawaz, and he scored 25 runs in just 5 deliveries. The 500 is a strike rate. Bowling change. Bowler has been introduced with a lot of responsibility in the shoulder, because half of the job which is totally completed in 1 hour. 24 runs required for the victory. ಅಲ್ಲಿ ಮತ್ತೊಮ್ಮೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮಗರು ತಂಡದ ನಾಯಕ ಹಾಗೂ ಚಕ್ರವರ್ತಿ ಎನ್ಮೂರು ತಂಡದ ನಾಯಕ ಆದಷ್ಟು ಬೇಗ ಇಲ್ಲಿ ಬರಬೇಕು ನಾನೆಚ್ಚಿಮೆಗಾಗಿ. ಈಗಾಗಲೇ ಚಕ್ರವರ್ತಿ ಎನ್ಮೂರು ತಂಡದ ನಾಯಕರು ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮಗರು ತಂಡದ ನಾಯಕರಿಗಾಗಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಬರಬೇಕು. Chakravarti Kings Kollamagaru. This time it's going to be a huge one. It's going to be a huge and maximum. And the longest 6 that came from the bat of Nawaz. He is unstoppable today. And he's batting on 30. He's batting on 30. Again using his feet. This time fielder is underneath it and is gone. And entertainment innings which is comes to an end of Nawaz. He played some enterprising cricketing strokes after scoring 30 valuable runs in just 7 deliveries. He is back into pavilion. What an outstanding innings comes to an end from Nawaz. He's played some enterprising cricketing stroke, and that entertainment with innings which is comes to an end. And definitely will going to get a standing ovation from his dressing. Their players will definitely welcome him with some round of applause. Absolutely fantastic knock there from Nawaz. All the damage which is required in the first over, he did the damage and back into pavilion. The new batsman in Junaid. The facing the next delivery. Left arm bowls, went for the reverse sweep. Pepil and is gone. Plum in front of wicket. Went for the reverse sweep. Yorkerland delivery right on the middle stump. And batsman has got no hesitation in his mind. And
Finger raised and gone. Meanwhile, one more single has been taken there by the field batter, and with that single score moves on to 33 on the board, and still opportunities left for MMC to bounce back. For that, they needed some wickets and needed some economical overs. Full toss delivery, and he pulls that one down to square leg region. Fielder behind the ball, and that ball will go into cut it off by the fielder. But meantime, the batsman turning out for the third run, but no says by the batsman, and it's too late. It's too late. Of course, the possibility of a third run there, but striker is not interested to go for the third, and the batsman back into pavilion now. Second wicket is back into pavilion. Second wicket which is back into pavilion of third wicket of Sriram Peje, but nothing much worried about the wicket. They got what really wanted in the first 2 hours of this match. But cricket, everybody knows, is a game of glorious uncertainty. The scoreboard is 35 on the board. 35. ಇನ್ನು ಕೂಡ 14 ರನ್ನಿನ ಅವಶ್ಯಕತೆಯನ್ನು ಕಾಣ್ತಾ ಇದ್ದೇವೆ. 14 runs still required for the victory. Still, it's a long way to go. Two balls still remaining in their innings to get that 14 runs is the remaining runs which is required for the victory. MMC are looking in trouble. Bowler name please. Munir continues. MMC Subramanya, if you wanted to back on this game, needed some wicket, needed some economic over. This time nicely pedaled that one down to square leg region for a single. With that single, score moves on to 36. Nawaz Bilal, one more recognized left-hand batter for the side, is in non-striker's end. Again going for the drive, not really getting that much of enough room to play the shot. Ball went towards a short mid-off region, and there is no chance at all for any run. Score remains on 36. This time went for the reverse sweep. This time they're going to complete the single quickly, and with that single, score moves on to 37 on the board. That means 12 more runs required for the victory. 12 more runs required for the victory. Again the bowler bowls. Munir bowls. Nothing much to do with the delivery. They will rightly so. Batsman left the ball. Wide call by umpire. With that wide score moves on to 38 on the board. 11 more runs required for the victory. Nicely whipped that one down to deep square leg region in front of square. And absolutely it was a walkable single. With that single, score moves on to 39 on the board. 10 more runs away from the victory in 20 deliveries. What a shot! Absolutely fantastic. One bounce into the fence for 4. And just stretching his front foot beautifully. And got that one right from the middle of the bat. Altaf is came as the opener for the side. Now he just started to open his wings. One more boundary takes the total score very close to the target. It's a 43 on the board. That means 6 more runs required for the victory. 19 deliveries to spare. MMC Subramanya are looking in deep trouble. One over upsetted one of the biggest team, one of the favorite of coming to the finals. Youngster Wamadapadao. This time ball is in there. Oh, what a stop! Very good stop by the fieldsman. What could be a certain single, a certain 6 there. The fielder from mid-wicket region got a very good run. Maybe he able to take the catch if he had a control over that run, but ball just slipped out of his hand. One more single has been taken, and now just 5 runs away from the victory. 3 overs remaining.
18 balls and 5 runs required for the victory for team Sriram Perje are looking in driver's seat of winning this match. Unless any miracle will going to happen in this match, I think it's not easy for team MMC Subramanya now onwards to bounce back to this match. 5 to get from 18 balls. Really, it is a disciplined performance from MMC Subramanya when they defeated youngster Vamadabada, when they scored a valuable 41 runs and they depended very well against that formidable batting department. But in this match, they more than that they're depending 48 runs, but still their bowling department is looking quite ordinary, pretty ordinary against this batting performance by the batsman Naushad is Nawaz is the one he really changing the complexion of this match in the beginning of the innings, and that's why they are in a right position. 4 runs required for the victory. Swings that one, but fielder there in the deep, so that batsman have to settle for a couple of runs, and with that couple of runs, Skoban moves on to 47. Just 2 runs required for the victory. 16 deliveries to spare. This time, top edge opportunity for the fielder. And looks like one more drop catches. And the scores are leveled. Of course, the scores are leveled. Again, nicely driven. That's going to be a winning run, no? His partner is not interested. They have to wait for one more ball to get the celebration of the victory against the MMC Subramanya. This time up and over, and looks like it's going to be a winning run. Yes, it does. And Altaf got a winning run for his team. That's it. Comprehensive victory for team Sriram Perje, defeated MMC Subramanya. So man of the match is undoubtedly one who played destructive innings. It's none other than Nawaz Osamajalu. I request Nawaz, please come and collect your man of the match award from our chief guest for your extraordinary batting performance. Absolutely phenomenal and very entertainment innings he played in this particular innings. So he's deserved this man of the match award. 30 in just 7 deliveries. I request Ratnakar sir to present this man of the match award. I request Ratnakar sir. Proudly we are inviting you for this presentation ceremony to present this man of the match award for Nawaz Osamajalo for his outstanding innings, one of the best innings of the day number 1 he played for his team, and he deserved this man of the match award. Ratnakar sir will go into present. So here you go in the presentation ceremony, and Nawaz collecting the man of the match award. Congratulations. So that's it for the match. Now we are coming to the match between Scorpion Kings Kulamaguru versus Chakravarti and Moro, and wait and see how well these two teams will going to fight for the victory for the next match. And time for the break, and after break my friend Mr. Sukumar will going to take over the microphone in our state language, sweet language, Kannada. Thank you.
ಎಸ್, ಮುಂದಿನ ಪಂದ್ಯಕ್ಕಾಗಿ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ ಚಕ್ರವರ್ತಿ 8 ಪ್ರತಿಷ್ಠಿತ ಗಾಂಗೆಯ ಟ್ರೋಫಿ 2023ರ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಇದೀಗ ಅಂಕಣದಲ್ಲಿ ಮುಖಾಮುಖಿಯಾಗ್ತಾ ಇದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ ಮತ್ತು ಚಕ್ರವರ್ತಿ 8. ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನು ಗೆದ್ದಂತಹ ಚಕ್ರವರ್ತಿ 8 ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಾಗ ಈಗಾಗಲೇ ಆರಂಭಿಕ ದಾಂಡಿಗರು ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ ತಂಡದ ಪರವಾಗಿ ಅಂಕಣದಲ್ಲಿ. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಶ್ರೀರಾಮ ಪೆರ್ಚಿ ಮತ್ತು ಶ್ರೀದೇವಿ ಕೊಡ್ಯಡ್ಕ 2 ತಂಡಗಳ ಆಟಗಾರರು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಈ ಪಂದ್ಯದ ಪ್ರಥಮ ಇನ್ನಿಂಗ್ಸಿನ ಮುಂಚಿತವಾಗಿ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯವನ್ನಾಡುವಂತಹ ಶ್ರೀದೇವಿ ಕೊಡ್ಯಡ್ಕ ಮತ್ತು ಶ್ರೀರಾಮ ಪೆರ್ಜಿ 2 ತಂಡಗಳ ಆಟಗಾರರು ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ ಹಾಗೆಯೇ ಪ್ರಥಮ ಇನ್ನಿಂಗ್ಸ್ಗೆ ಮುಂಚಿತವಾಗಿ 2 ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗೆಯಾಗಿ ವೇದಿಕೆಯ ಬಳಿ ಬನ್ನಿ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ. ಮುಂದಿನ ಪಂದ್ಯಕ್ಕಾಗಿ ಮತ್ತೊಮ್ಮೆ ಅಂಕಣ ಸಜ್ಜಾಗಿದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ ಹಾಗೂ ಚಕ್ರವರ್ತಿ 8. ಎಸೆತಗಾರ ವಿಭಾಗದಲ್ಲಿ ಶ್ರವಣ್ ಚಕ್ರವರ್ತಿ 8 ತಂಡದ ಕಪ್ತಾನ ಶ್ರವಣ್ ಸ್ಟ್ರೈಕ್ ವಿಭಾಗದಲ್ಲಿ ಮನೋಜ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಕಾರ್ತಿಕ್. ಕಳೆದ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತನ್ನ ಬಗಲಿಗೆ ಹಾಕಿಕೊಂಡಂತಹ ಮನೋಜ್ ಸ್ಟ್ರೈಕ್ ವಿಭಾಗದಲ್ಲಿ, ಎಸೆತಗಾರ ವಿಭಾಗದಲ್ಲಿ ಶ್ರವಣ್. ತಂಡದ ಕಪ್ತಾನ ನೇರವಾಗಿ ತಂಡದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪ್ರಥಮ ಓವರಿನ ಪ್ರಥಮ ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕ್ ವಿಭಾಗದಲ್ಲಿ ಮನೋಜ್. ಪ್ರಥಮ ಎಸೆತ ಬಹಳಷ್ಟು ಸುಂದರವಾಗಿತ್ತು, ಬ್ಯಾಟಿನ ಮೇಲಂಚಿಗೆ ಬಡಿದಿತ್ತು ಚೆಂಡು, ಇಲ್ಲಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಒಬ್ಬ ಕ್ಷೇತ್ರ ರಕ್ಷಕ ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೋರ್ವ ಡಿಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ, ಇಬ್ಬರು ಕ್ಷೇತ್ರ ರಕ್ಷಕರಿಗೆ ಮಾತ್ರ ಇಲ್ಲಿ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶ. ಮತ್ತೊಮ್ಮೆ ದ್ವಿತೀಯ ಬಾರಿ ತನ್ನ ಓವರ್ನ ಮುಂದುವರಿಸುತ್ತಾ ಶ್ರವಣ್. ಸೊಗಸಾದ ದಾಳಿಗೆ ಬಲವಾದ ಮನವಿಗೆ ಪುರಸ್ಕಾರ. ಇದರೊಂದಿಗೆ ಕ್ವಾರ್ಟರ್ ಫೈನಲ್ 1ರ ನಿರ್ಣಾಯಕ ಘಟ್ಟದಲ್ಲಿ ಪ್ರಥಮ ಓವರಿನ ದ್ವಿತೀಯ ಎಸೆತದಲ್ಲಿ ಕಳೆದ ಪಂದ್ಯದ ಹೀರೋ ಈ ಪಂದ್ಯದಲ್ಲಿ 0 ಸಂಪಾದನೆಯೊಂದಿಗೆ ಪ್ರಥಮ ಆಘಾತವನ್ನು ಕಂಡುಕೊಳ್ತಾ ಇದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ. ತಂಡದ ಕಪ್ತಾನ ನೇರವಾಗಿ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪ್ರಥಮ ಓವರ್ನ ಎಸೆದಾಗ ದ್ವಿತೀಯ ಎಸೆತದಲ್ಲಿ ವಿಕೆಟ್ ಅನ್ನು ಕಬಳಿಸಿದಾಗ ಹೊಸ ದಾಂಡಿಗನ ಆಗಮನವಾಗಿದೆ ಲೋಕೇಶ್. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಲೋಕೇಶ್, ಮತ್ತೊಂದು ಕಡೆ ಕಾರ್ತಿಕ್. ಪ್ರಥಮ ಓವರ್ನಲ್ಲೇ ವಿಕೆಟ್ ಅನ್ನ ಪಡೆದುಕೊಂಡಂತಹ ಆತ್ಮವಿಶ್ವಾಸದಿಂದ ಇದೀಗ ಮೂರನೇ ಎಸೆತವನ್ನು ಎಸೆಯಲು ಎಸೆತಗಾರ ವಿಭಾಗದಲ್ಲಿ ಶ್ರವಣ್, ಸ್ಟ್ರೈಕ್ ವಿಭಾಗದಲ್ಲಿ ಹೊಸ ದಾಂಡಿಗ ಲೋಕೇಶ್. ಮತ್ತೋರ್ವ ಅನುಭವಿ ದಾಂಡಿಗ ಲೋಕೇಶ್ ಈ ಬಾರಿ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ ತಂಡವನ್ನು ಪ್ರತಿನಿಧಿಸಿದಾಗ ಹಲವಾರು ವರ್ಷಗಳ ಹಿಂದೆ ಪ್ರತಿಷ್ಠಿತ ಎವರೆಸ್ಟ್ ಕೊಲ್ಲಮೊಗರ ತಂಡವನ್ನು ಪ್ರತಿನಿಧಿಸಿದ ಈ ಆಟಗಾರ ಈ ಬಾರಿ ಸುಂದರತೆ ದಾಳಿ, ಮತ್ತೊಮ್ಮೆ ಬಲವಾದ ಮನವಿ, ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು ಚೆಂಡು, ಲೆಗ್ ಬೈಸ್ ರೂಪದಲ್ಲಿ ಪ್ರಥಮ ಅಂಕವನ್ನ ಗಳಿಸಿಕೊಳ್ತಾ ಇದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ. ಆರಂಭಿಕ 3 ಚೆಂಡಿನಲ್ಲಿ 1 ರನ್ ಅನ್ನು ಗಳಿಸಿಕೊಂಡು 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗರ. ಮತ್ತೊಮ್ಮೆ ಎಸೆತಗಾರ ವಿಭಾಗದಲ್ಲಿ ತಂಡದ ಕಪ್ತಾನ ಶ್ರವಣ್ ತನ್ನ ಓವರ್ನ ಮುಂದುವರಿಸುತ್ತಾ 4ನೇ ಬಾರಿ ಸ್ಟ್ರೈಕ್ ವಿಭಾಗದಲ್ಲಿ ಕಾರ್ತಿಕ್. ಈ ಬಾರಿ ಸೊಗಸಾದ ದಾಳಿಗೆ ಮತ್ತೊಮ್ಮೆ ಬಲವಾದ ಮನವಿ, ಲೆಗ್ ಬಿಫೋರ್ಗಾಗಿ ನಿರ್ಣಾಯಕರಿಂದ ತಿರಸ್ಕಾರ. ಮತ್ತೊಂದು ಎಸೆದ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ನಿರಂತರವಾಗಿ ಆರಂಭಿಕ ಹಂತದಿಂದಲೂ ಕೂಡ ದಾಂಡಿಗರ ಮೇಲೆ ಒತ್ತಡವನ್ನು ಹೇರುವಲ್ಲಿ ಸಫಲತೆಯನ್ನು ಕಂಡುಕೊಂಡಂತಹ ಶ್ರವಣ್ ಎಸೆಯಬೇಕಾಗಿದೆ ಇದೀಗ ಅಂತಿಮ 5ನೇ ಬಾರಿ. ಈ ಬಾರಿ ಮತ್ತೊಮ್ಮೆ ಸ್ವಿಪ್ ಶಾಟ್ಗೆ ಪ್ರಯತ್ನ, ವಿಕೆಟ್ಗಳ ಮಧ್ಯೆ ರನ್ಔಟ್ಗಾಗಿ ಬಲವಾದ ಮನವಿ ಇತ್ತು, ಆದರೆ ಇಲ್ಲಿ ಓವರ್ ಥ್ರೋ ಮೂಲಕ 1+1
ಆದರೆ ನಿರ್ಣಾಯಕರಿಂದ ಇಲ್ಲಿ ಮೂರನೇ ಅಂಪೈರ್ಗೆ ಕೂಡ ಕರೆ ಬಂದಿದೆ. ಕಾರಣ ಬಹಳಷ್ಟು ಕಠಿಣ ಕರೆಗಿದೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಡಾಟವಂತುಗಿತ್ತು. ಆದರೆ ಮೂರನೇ ಅಂಪೈರ್ಗೆ ಕೂಡ ಇಲ್ಲಿ ಕರೆ ಬಂದಿದೆ. ಪ್ರಥಮ ಓವರಿನ 4 ಎಸೆತ ಇದುವರೆಗೆ ಪೂರ್ಣವಾಗಿದೆ. ಅಲ್ಲಿ ತಂಡದ ಮೊತ್ತ ಒಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗ್ರ. ಈ 5ನೇ ಎಸೆತದಲ್ಲಿ ಬ್ಯಾಟ್ಸ್ಮನ್ ರನ್ಔಟ್ ಆಗದಾಗಿದ್ದಲ್ಲಿ 2 ರನ್ಗಳನ್ನು ಈಗಾಗಲೇ ಗಳಿಸಿಕೊಂಡಿದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗ್ರ. ಮೂರನೇ ಅಂಪೈರ್ಗೆ ಕರೆ ಬಂದಿದೆ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಕೂಡ ಚಾಲ್ತಿಯಲ್ಲಿದೆ. ಗಾಂಗೆಯ ಕ್ರಿಕೆಟ್ ಸುಬ್ರಹ್ಮಣ್ಯ ಸಾದರಪಡಿಸುತ್ತಿರುವ ದಿವಂಗತ ಕೃಷ್ಣಕುಮಾರ್ ರುದ್ರಪಾದ ಸ್ಮರಣಾರ್ಥ ಈ 4ನೇ ವರ್ಷದ ಗಾಂಗೆಯ ಟ್ರೋಫಿ 2023ರ ಪ್ರಥಮ ದಿನದ ಆಟದ ಪಂದ್ಯಾಟಗಳು ವೇಳಾಪಟ್ಟಿಯಿಂದ ಬಹಳಷ್ಟು ಸಮಯಕ್ಕೆ ಸರಿಯಾಗಿ ಪಂದ್ಯ ಕೂಡ ಮುಕ್ತಾಯಗೊಳ್ತಾ ಇದೆ. ಎಲ್ಲ ತಂಡದ ಆಟಗಾರರ ಶಿಸ್ತು ಮತ್ತು ಸಮಯದ ಪರಿಪಾಲನೆಯೇ ಈ ಒಂದು ಯಶಸ್ಸಿಗೆ ಕಾರಣವಾದಾಗ ಇಲ್ಲಿ ಮೂರನೇ ಅಂಪೈರ್ನ ತೀರ್ಪಿಗಾಗಿ ಇಲ್ಲಿ ಕಾಯುವ ಸಂದರ್ಭ. 1 ರನ್ನಿಗೆ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. 5ನೇ ಎಸೆತದಲ್ಲಿ ರನ್ಔಟ್ ಆಗಿದೆಯೋ ಅಥವಾ 2 ರನ್ ಅನ್ನು ಗಳಿಸಿಕೊಂಡಿದೆಯೋ ತಂಡ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಮುಂದಿನ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಶ್ರೀರಾಮ ಪೆರ್ಚಿ ಮತ್ತು ಶ್ರೀದೇವಿ ಕೊಡ್ಯಡ್ಕ 2 ತಂಡಗಳ ಸರ್ವ ಸದಸ್ಯರು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀದೇವಿ ಕೊಡ್ಯಡ್ಕ ಮತ್ತು ಶ್ರೀರಾಮ ಪೆರ್ಜಿ ಪ್ರಥಮ ಇನ್ನಿಂಗ್ಸ್ನ ಮುಂಚಿತವಾಗಿ ತಮ್ಮ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ನಿರ್ಣಾಯಕ ಮೂರನೇ ಅಂಪೈರ್ ಇಂದ ಔಟ್ ಅನ್ನುವಂತಹ ತೀರ್ಮಾನ ಬಂದಿದೆ. ಇದರೊಂದಿಗೆ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ. ಇಬ್ಬರು ಆರಂಭಿಕ ದಾಂಡಿಗರು ಪ್ರಥಮ ಓವರಿನಲ್ಲೇ ಫೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದಾಗ ತಂಡದ ಮೊತ್ತ ಕೇವಲ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗ್ರ. ಅವರ ಸ್ಥಾನವನ್ನು ತುಂಬಲು ಕಾರ್ತಿಕ್ ರವರ ತೆರವಾದ ಸ್ಥಾನವನ್ನು ತುಂಬಲು ಮತ್ತೋರ್ವ ಅನುಭವಿ ಆಟಗಾರ ಸ್ಕಾರ್ಪಿಯನ್ ಕಿಂಗ್ಸ್ ತಂಡದ ಪರವಾಗಿ ರೋಹಿತ್. ಸುಳ್ಯ ತಾಲೂಕು ಮಟ್ಟದಲ್ಲಿ ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ಎಂದು ಗುರುತಿಸಿಕೊಂಡಂತಹ ಈ ದಾಂಡಿಗ ಇಲ್ಲಿ ತಂಡದ ಜವಾಬ್ದಾರಿಗೆ ಅನುಗುಣವಾಗಿ ತಂಡದ ಜವಾಬ್ದಾರಿನ ಹೊರಲೇಬೇಕಾಗಿದೆ. ಈಗಾಗಲೇ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಅಂತಿಮ 1 ಎಸೆತ ಬಾಕಿ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಶ್ರವಣ್ ಸೊಗಸಾದ ಎಸೆತಗಾರಿಕೆ ಸ್ವೀಪ್ ಶಾಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಮತ್ತೆ ಎಡವಿದ್ದರೂ ಯಾವುದೇ ರನ್ಗೆ ಅವಕಾಶವಿಲ್ಲ. ಓವರ್ ನಂಬರ್ 1 ಮುಕ್ತಾಯವಾಗಿದೆ. ಪ್ರಥಮ ಓವರಿನಲ್ಲಿ ಅತ್ಯುತ್ತಮವಾದ ಆರಂಭವನ್ನು ಪಡೆದುಕೊಂಡಂತಹ ಚಕ್ರವರ್ತಿ 83 ತಂಡ 1 ರನ್ನಿಗೆ 2 ವಿಕೆಟ್ ಅನ್ನು ಕಬಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದಾಗ ಆರಂಭಿಕ ಆಘಾತವನ್ನು ಅನುಭವಿಸಿದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗ್ರ. ಮುಂದಿನ 5 ಓವರ್ಗಳು ಬಹಳಷ್ಟು ನಿರ್ಣಾಯಕವಾಗಲಿಕ್ಕಿದೆ. ಗೆದ್ದರೆ ಅಲ್ಲಿ ಸೆಮಿಫೈನಲ್ಗೆ ಪ್ರವೇಶ ಕೂಡ ಲಭಿಸಲಿಕ್ಕಿದೆ. ಸೋತರೆ ಪಂದ್ಯಾಕೂಟದಿಂದ ಹೊರಕ್ಕೆ. ಪ್ರಥಮ ಪಂದ್ಯದಲ್ಲಿ ಫ್ರೆಂಡ್ಸ್ ಎಲಿಮಲೆ ತಂಡವನ್ನು ಸೋಲಿಸಿದ್ದು ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗ್ರ. ಅದೇ ರೀತಿ ಪ್ರಥಮ ಪಂದ್ಯದಲ್ಲಿ ಚಕ್ರವರ್ತಿ 83 ತಂಡ ಯುವ ಶಕ್ತಿ ನಾವೂರು ತಂಡವನ್ನು ಕೂಡ ಮಣಿಸಿ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಪ್ರವೇಶವನ್ನು ಪಡೆದಾಗ ಎಸೆತಗಾರಿಕೆ ಭಾಗದಲ್ಲಿ ಈ ಬಾರಿ ರೋಹಿತ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಮುಂದಿಗೆ ಬಾರಿಸುವ ಪ್ರಯತ್ನದಲ್ಲಿ ಎಳಬಿದ್ದರೂ ಯಾವುದೇ ರನ್ಗೆ ಅವಕಾಶವಿಲ್ಲ. ದ್ವಿತೀಯ ಓವರಿನಲ್ಲೂ ಕೂಡ ಆರಂಭವಂತೂ ಬಹಳಷ್ಟು ಅತ್ಯುತ್ತಮವಾಗಿದೆ. 1.1 ಓವರ್ ಮುಕ್ತಾಯ. 1 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡು ಆರಂಭಿಕ ಆಘಾತದಿಂದ ಚೇತರಿಸಿಕೊಳ್ಳುವ ತವಕದಲ್ಲಿದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗ್ರ. ಮತ್ತೊಮ್ಮೆ ತನ್ನ ಓವರನ್ನು ಮುಂದುವರಿಸುವ ದ್ವಿತೀಯ ಬಾರಿ ರೋಹಿತ್ ಈ ಬಾರಿ ಮತ್ತೊಮ್ಮೆ ಸೊಗಸಾದ ಲಯಬದ್ಧವಾದ ದಾಳಿ. ಚೆಂಡನ್ನ ಲೈನ್ ಅಂಡ್ ಲೆಂತ್ ಅನ್ನು ಅರಿಯುವಲ್ಲಿ ವೈಫಲ್ಯಗೊಂಡಂತಹ ಬ್ಯಾಟ್ಸ್ಮನ್ ರೋಹಿತ್ ಸತತವಾಗಿ 2 ಡಾಟ್ ಬಾಲ್. ಆರಂಭಿಕ ಆಘಾತದಿಂದ ಚೇತರಿಸಿಕೊಳ್ಳುವಲ್ಲಿ ಸರ್ವ ಪ್ರಯತ್ನವನ್ನ ಪಟ್ಟಾಗ ಎಡವುತ್ತಾ ಇದೆ ಇಲ್ಲಿ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗ್ರ. ಮತ್ತೊಮ್ಮೆ 3ನೇ ಬಾರಿ ರೋಹಿತ್ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ ನೇರವಾಗಿ ಮಿಡ್ ವಿಕೆಟ್ ವಿಭಾಗದ ಕ್ಷೇತ್ರ ರಕ್ಷಕನ ಕೈಯಲ್ಲಿದೆ. ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ತಂಡದ ಮೊತ್ತ 2ಕ್ಕೆ ಏರಿಕೆಯಾಗಿದೆ. 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. 1.3 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ 4ನೇ ಬಾರಿ ರೋಹಿತ್ ಟು ಲೋಕೇಶ್ ತನ್ನ ಓವರ್ನ ಮುಂದುವರಿಸುತ್ತಾ 4ನೇ ಬಾರಿ ಎಸೆಯಬೇಕಾಗಿದೆ ತೀರ್ಪುಗಾರನ ಬಿಟ್ಟು. ಈ ಬಾರಿ ಮತ್ತೊಂದು ಸೊಗಸಾದ ದಾಳಿ. ಕ್ಲೀನ್ ಬೌಲ್ಡ್ ಮೂಲಕ ವಿಕೆಟ್ ನಂಬರ್ 3 ಪತನವಾಗಿದೆ. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದ ತಂಡದ ಅನುಭವಿ ದಾಂಡಿಗ 1 ಡೌನ್ ಬ್ಯಾಟ್ಸ್ಮನ್ ನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ವೈಫಲ್ಯರಾದಾಗ 3ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮೊಗ್ರ.
ಕೇವಲ 2 ರನ್ ಗಳಿಸಿಕೊಂಡು ಬಲಿಷ್ಠವಾದ ಚಕ್ರವರ್ತಿ 83 ತಂಡದ ಎಸೆತಗಾರ ಆ ಲಯಬದ್ಧವಾದ ಎಸೆತಗಳಿಗೆ ಪ್ರತ್ಯುತ್ತರವನ್ನು ನೀಡುವಲ್ಲಿ ವೈಫಲ್ಯಗೊಂಡಾಗ ಹೊಸ ದಾಂಡಿಗ ಶೇಷಪ್ಪರವರ ಆಗಮನವಾಗಿದೆ. ನಿರಂತರವಾಗಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಂತ ತಂಡ ಈಗ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ. ಹೊಸ ದಾಂಡಿಗ ಶೇಷಪ್ಪ 1.4 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ 5ನೇ ಬಾರಿ ರೋಹಿತ್ ಇದುವರೆಗೆ 4 ಎಸೆತಗಳಲ್ಲಿ 1 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿ ಯಶಸ್ಸನ್ನು ಕಂಡುಕೊಂಡಂತಹ ರೋಹಿತ್ 5ನೇ ಬಾರಿ ಎಸೆಯಬೇಕಾಗಿದೆ. ಎಡಗೈ ದಾಂಡಿಗ ಶೇಷಪ್ಪರವರ ಕಡೆಗೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಒಬ್ಬ ಕ್ಷೇತ್ರಕ್ಕೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಮತ್ತೋರ್ವ ಲಾಂಗ್ ಆನ್ ವಿಭಾಗದಲ್ಲಿ ಇಬ್ಬರು ಕ್ಷೇತ್ರ ರಕ್ಷಕರು. ಪವರ್ ಪ್ಲೇ ಚಾಲ್ತಿಯಲ್ಲಿದೆ 30 ಗಜಗಳಿಗಿಂತ ಹೊರಭಾಗದಲ್ಲಿ. ಇದೀಗ 5ನೇ ಬಾರಿ ಎಸೆತಗಾರಿಕೆಯನ್ನು ಮುಂದುವರಿಸುತ್ತ ರೋಹಿತ್ ಟು ಶೇಷಪ್ಪ. ಒಂದು ಜವಾಬ್ದಾರಿಯುತ ಜೊತೆಯಾಟದ ನಿರೀಕ್ಷೆಯಲ್ಲಿದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮುಗುರ. ತಂಡವನ್ನ ಕಠಿಣ ಪರಿಸ್ಥಿತಿಯಿಂದ ಮೇಲೆತ್ತಬೇಕಾಗಿರತಕ್ಕಂಥ ಸರ್ವ ಪ್ರಯತ್ನಕ್ಕೆ ಬಂದು ಜೊತೆಯಾಟದ ಅವಶ್ಯಕತೆ ಇದೆ. ಇಲ್ಲಿ 5ನೇ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂಟಿ ಬಳಿಕ ಆ ಬಳಿಗೆ ನೋಟ. ಆ ಬಳಿ ಕೂಡ ಸುಲಭವಾಗಿದೆ. ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ ಎದುರಿಸಿದಂತಹ ಪ್ರಥಮ ಎಸೆತದಲ್ಲಿ 2 ರನ್ ಅನ್ನು ಕಲೆ ಹಾಕುವ ಮೂಲಕ ತಂಡದ ಮೊತ್ತ 4ಕ್ಕೆ ಏರಿಕೆಯಾಗಿದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಅಂತಿಮ 1 ಎಸೆತ ಬಾಕಿ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ರೋಹಿತ್ ಎಸೆಯಬೇಕಾಗಿದೆ ತನ್ನ ಓವರಿನ ಅಂತಿಮ ಚೆಂಡು. ಈಗಾಗಲೇ 5 ಎಸೆತಗಳಲ್ಲಿ 3 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿದಾಗ ಆರಂಭಿಕ ಹಂತದಿಂದಲೂ ಕೂಡ ಮೇಲುಗೈಯನ್ನು ಸಾಧಿಸಿದಂತಹ ಚಕ್ರವರ್ತಿ 83 ತಂಡ ಅಂತಿಮ ಬಾರಿ ಎಸೆಯಬೇಕಾಗಿದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ರೋಹಿತ್. ಸ್ಟ್ರೈಕ್ ವಿಭಾಗದಲ್ಲಿ ಶೇಷಪ್ಪ 1 ಎಸೆತದಲ್ಲಿ 2 ರನ್ ಅನ್ನು ಗಳಿಸಿಕೊಂಡು ದ್ವಿತೀಯ ಓವರಿನ ಅಂತಿಮ ಎಸೆತವನ್ನು ಎದುರಿಸಬೇಕಾಗಿದೆ. ಗಮನಿಸಿಕೊಳ್ಳಿ, ಪ್ರತಿಯೊಂದು ಇನ್ನಿಂಗ್ಸ್ ಕೂಡ ಸಮಯವಂತೂ ನಿಗದಿಯಾಗಿದೆ. ನಿಗದಿತ ಸಮಯದ ಒಳಗಾಗಿ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲೇಬೇಕು. ಉತ್ತಮವಾಗಿರತಕ್ಕಂಥ ಹೊಡೆತ. ಇಲ್ಲಿ ನೇರವಾಗಿ ಲಾಂಗ್ ಆನ್ ಮಿಡ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಈ ಬಾರಿ ಕೇವಲ 1 ರನ್ನಿಗೆ ಸೀಮಿತವಾದಾಗ ಓವರ್ ನಂಬರ್ 2 ಮುಕ್ತಾಯ. ತಂಡದ ಮೊತ್ತ 5, 3 ವಿಕೆಟ್ ಅನ್ನು ಕಳೆದುಕೊಂಡಿದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮುಗುರ. ಮುಂದಿನ ಪಂದ್ಯಾಟದ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಹಸ್ತಾಕ್ಷರ ಪ್ರಕ್ರಿಯೆಗಾಗಿ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಶ್ರೀರಾಮ ಪೆರ್ಚಿ ಮತ್ತು ಶ್ರೀದೇವಿ ಕೊಡ್ಯಡ್ಕ 2 ತಂಡಗಳ ಆಟಗಾರರು ಆದಷ್ಟು ಬೇಗ ತಮ್ಮ ಆಟಗಾರರ ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು. ಪ್ರಥಮ ಇನ್ನಿಂಗ್ಸ್ನ ಮುಂಚಿತವಾಗಿ 3ನೇ ಕರೆಯನ್ನು ಈಗಾಗಲೇ ನೀಡ್ತಾ ಇದ್ದೇವೆ. ಇದು ಅಂತಿಮ ಕರೆ, ಗಮನಿಸಿಕೊಳ್ಳಿ. ಇಲ್ಲದಿದ್ದಲ್ಲಿ ಮುಂದೆ ಸಂಘಟಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಶ್ರೀರಾಮ ಪೆರ್ಚಿ ಮತ್ತು ಶ್ರೀದೇವಿ ಕೊಡ್ಯಡ್ಕ. ಎಸೆತಗಾರಿಕೆ ಭಾಗದಲ್ಲಿ ದ್ವಿತೀಯ ಓವರ್ನ ಕೈಗೆತ್ತಿಕೊಂಡ 3ನೇ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ ಮತ್ತೊಮ್ಮೆ ಶ್ರವಣ್ ತನ್ನ ವೈಯಕ್ತಿಕ ಓಟದ ದ್ವಿತೀಯ ಓವರ್. ಕಪ್ತಾನ ತನ್ನ ತಂಡವನ್ನ ಮುನ್ನಡೆಸುವಂತಹ ಜವಾಬ್ದಾರಿ ಹೊತ್ತಾಗ ದ್ವಿತೀಯ ಓವರಿನ ತನ್ನ ವೈಯಕ್ತಿಕ ಕೋಟದ ದ್ವಿತೀಯ ಓವರ್ ತಂಡದ ಪರವಾಗಿ 3ನೇ ಓವರ್ ರೈಟ್ ಆರ್ಮ್ ಓವರ್ ಅರೌಂಡ್ ವಿಕೆಟ್ ಮುಖೇನವಾಗಿ ಸ್ಟ್ರೈಕ್ ವಿಭಾಗದಲ್ಲಿ ಶೇಷಪ್ಪ. 3ನೇ ಓವರಿನ ಪ್ರಥಮ ಚೆಂಡು ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ. ಗಮನಿಸಿಕೊಳ್ಳಿ, ಚಕ್ರವರ್ತಿ 83 ಪ್ರತಿಯೊಂದು ಇನ್ನಿಂಗ್ಸ್ ಕೂಡ ಸಮಯ ನಿಗದಿಯಾಗಿದೆ. ಅನಿಗದಿತ ಸಮಯದ ಒಳಗಾಗಿ ಒಂದು ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಲೇಬೇಕು. ಇಲ್ಲದಿದ್ದಲ್ಲಿ ಮುಂದೆ ಸಂಘಟಕರು ನಿರ್ಣಾಯಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಇದೀಗ 3ನೇ ಓವರ್ನ ಚಾಲ್ತಿಯಲ್ಲಿ ಪ್ರಥಮ ಚೆಂಡು. ಸೊಗಸಾದ ದಾಳಿ, ಉತ್ತಮವಾಗಿರತಕ್ಕಂಥ ಕಲಾತ್ಮಕ ಶೈಲಿಯ ಹೊಡೆತ, ಆದರೆ 1 ರನ್ನಿಗೆ ಸೀಮಿತವಾಗಿದೆ. ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 6, 2.1 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಶ್ರವಣ್ ಇದುವರೆಗೆ 1.1 ಓವರ್ ಅನ್ನು ಎಸೆದು ಕೇವಲ 2 ರನ್ ಅನ್ನು ನೀಡಿ 1 ವಿಕೆಟ್ ಅನ್ನು ಕಬಳಿಸಿ ಯಶಸ್ವಿ ಎಸೆತಗಾರನಾಗಿ ಗುರುತಿಸಿಕೊಂಡಾಗ ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಎಡಗೈ ಬಲಗೈ ದಾಂಡಿಗರು ಅಂಕಣದಲ್ಲಿದ್ದಾಗ ಕೇವಲ ಎಸೆತಗಾರರಿಗೆ ಮಾತ್ರವಲ್ಲ, ಕ್ಷೇತ್ರ ರಕ್ಷಕರಿಗೂ ಕೂಡ ಒಂದು ರೀತಿಯ ಸವಾಲೆ ಸರಿ. ಬಹಳಷ್ಟು ಕ್ಷೇತ್ರ ರಕ್ಷಣೆಯ ಬದಲಾವಣೆಯೊಂದಿಗೆ ದ್ವಿತೀಯ ಬಾರಿ 3ನೇ ಓವರ್ನ ಚಾಲ್ತಿಯಲ್ಲಿದೆ. ಈ ಬಾರಿ ದೊಡ್ಡ ಹೊಡೆತ, ಬಲವಾದ ಹೊಡೆತ ಬಂದಿದ್ದು ಸ್ಕ್ವೇರ್ ಲೆಗ್ ವಿಭಾಗ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ 1 ಬೌನ್ಸ್ ಓವರ್ ದ ರೋಪ್. ಅವಶ್ಯಕತೆಯ ಸಂದರ್ಭದಲ್ಲಿ ಬೌಂಡರಿಯನ್ನು ಗಳಿಸಿಕೊಂಡಂತಹ ತಂಡದ ಅನುಭವಿ ದಾಂಡಿಗ ರೋಹಿತ್ ಬ್ಯಾಟ್ನ ಮುಖೇನ ದಾಖಲಾಗಿದೆ.
ಬೌಂಡರಿ. ಇದರೊಂದಿಗೆ ತಂಡದ ಮೊತ್ತ 2 ಅಂಕಿಯತ್ತ 10ಕ್ಕೆ ಏರಿಕೆಯಾಗಿದೆ. 10 3 ವಿಕೆಟ್ ನಷ್ಟಕ್ಕೆ 2.2 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ 3ನೇ ಬಾರಿ ಎಸೆಯಬೇಕಾಗಿದೆ ಶ್ರವಣ್ ತನ್ನ ಓವರ್ನ ಮುಂದುವರಿಸುತ್ತಾ ಈ ಬಾರಿ ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೆ ರೋಹಿತ್ ದ್ವಿತೀಯ 3ನೇ ಓವರ್ನ ಚಾಲ್ತಿಯಲ್ಲಿ. ಈ ಬಾರಿ ಮತ್ತೊಂದು ಹೊಡೆತ, ಅದೇ ಜಾಗವನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿಕೊಂಡಾದರೆ ಈ ಬಾರಿ ಇಬ್ಬರು ಕ್ಷೇತ್ರ ರಕ್ಷಕರ ಮಧ್ಯೆ ಹೊಂದಾಣಿಕೆಯ ವೈಫಲ್ಯ. ಲಾಂಗ್ ಆಫ್ ಮತ್ತು ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದ ಕ್ಷೇತ್ರ ರಕ್ಷಕರ ಮಧ್ಯೆ ಸಾಕಷ್ಟು ಅಂತರವಿತ್ತು. ಆ ಅಂತರವನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿಕೊಂಡು ಕವರ್ಸ್ ವಿಭಾಗದಲ್ಲಿ ಒಂದು ಉತ್ತಮವಾಗಿರತಕ್ಕಂಥ ಹೊಡೆತ. ಸತತವಾಗಿ 2 ಬೌಂಡರಿ ದಾಖಲಾದಾಗ ಇಲ್ಲಿ ಚೇತರಿಕೆಯ ಹಾದಿಯನ್ನು ಕಂಡುಕೊಳ್ತಾ ಇದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮುಗರ. ತಂಡದ ಜವಾಬ್ದಾರಿಯನ್ನು ಅರಿತುಕೊಂಡು ಇಲ್ಲಿ ರೋಹಿತ್ 2 ಬೌಂಡರಿನ ಗಳಿಸಿದಾಗ ತಂಡದ ಮೊತ್ತ 14. ಇದೀಗ 2.3 ಓವರ್ ಮುಕ್ತಾಯವಾಗಿದೆ. 4ನೇ ಬಾರಿ ಮತ್ತೊಮ್ಮೆ ಎಸೆಯಬೇಕಾಗಿದೆ ಶ್ರವಣ್. ಪ್ರಥಮ ಓವರ್ನಲ್ಲಿ ಅತ್ಯುತ್ತಮ ಯಶಸ್ಸು ಕೂಡ ಲಭಿಸಿತ್ತು. ಅದೇ ಹುಮ್ಮಸ್ಸಿನೊಂದಿಗೆ ತಂಡದ ಕಪ್ತಾನ ವೈಯಕ್ತಿಕ ಗೋಟದ ದ್ವಿತೀಯ ಓವರನ್ನ ಕೈಗೆತ್ತಿಕೊಂಡಾಗ ಇಲ್ಲಿ 3 ಎಸೆತದಲ್ಲಿ 9 ರನ್ ಬಿಟ್ಟು ಕೊಂಚ ಮಟ್ಟಿಗೆ ದುಬಾರಿಯಾದಾಗ ಚೇತರಿಕೆಯ ಹಾದಿಯನ್ನು ಕಂಡುಕೊಳ್ತಾ ಇದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮುಗರ. ಮತ್ತೊಮ್ಮೆ 4ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶ್ರವಣ್ ಎಸೆಯಬೇಕಾಗಿದೆ. 3ನೇ ಓವರಿನ 4ನೇ ಎಸೆದ 14 ರನ್ ಗಳಿಸಿಕೊಂಡಿದೆ. 4ನೇ ಬಾರಿ ಶ್ರವಣ್ ಟು ರೋಹಿತ್. ಮತ್ತೊಮ್ಮೆ ಅದೇ ಜಾಗವನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿಕೊಂಡಾದರೆ ಈ ಬಾರಿ 3 ಜನ ಕ್ಷೇತ್ರ ರಕ್ಷಕರು ಆಫ್ಸೈಡ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 15ಕ್ಕೆ ಏರಿಕೆಯಾಗಿದೆ. 6ರ ಸನಿಹದಲ್ಲಿ ರನ್ ಅನ್ನು ಗಳಿಸಿಕೊಳ್ತಾ ಇದೆ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮುಗರ. ದ್ವಿತೀಯ 3ನೇ ಓವರ್ನ ಮುಕ್ತಾಯಕ್ಕೆ ಅಂತಿಮ 2 ಚೆಂಡಿನ ಆಟ ಬಾಕಿ. ಮತ್ತೊಮ್ಮೆ ಶ್ರವಣ್ ಸೊಗಸಾದ ದಾಳಿ ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು. ಮುನ್ನುಗ್ಗಿ ಬಾರಿಸಿದ ಪ್ರಯತ್ನದಲ್ಲಿ ಎಡವಿದಂತಹ ಎಡಗೈ ದಾಂಡಿಗ ಶೇಷಪ್ಪ. ಯಾವುದೇ ರನ್ನಿಗೆ ಅವಕಾಶವಿಲ್ಲ. 3ನೇ ಓವರಿನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಶ್ರವಣ್ ತನ್ನ ಓವರ್ನ ಮುಂದುವರಿಸುತ್ತಾ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗನ ಕೆಳಗೆ. ಈ ಬಾರಿ ನೇರವಾಗಿ ಎಸೆತಗಾರನ ಕೈಯಲ್ಲಿದೆ ಚೆಂಡು. ಆರಂಭಿಕ 3 ಎಸೆತ 9 ರನ್ ಅನ್ನು ಬಿಟ್ಟು ಕೊಟ್ಟರಾದರೆ ಆ ಬಳಿಕದ 3 ಎಸೆತದಲ್ಲಿ 1 ರನ್ ಅನ್ನು ಬಿಟ್ಟು ಕೊಟ್ಟಾಗ 3ನೇ ಓವರ್ ನಲ್ಲಿ 10 ರನ್ ಕಲೆ ಹಾಕಿ ಚೇತರಿಕೆಯ ಹಾದಿಯನ್ನ ಕಂಡುಕೊಂಡ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮುಗರ ತಂಡ ಗಳಿಸಿಕೊಂಡಿದೆ 15. ಸರಾಸರಿ 5ರಂತೆ ರನ್ ಗಳಿಸಿಕೊಂಡಿದೆ. ಮುಂದಿನ 3 ಓವರ್ಗಳು ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮುಗರ ತಂಡಕ್ಕೆ ಬಹಳಷ್ಟು ನಿರ್ಣಾಯಕವಾಗಲಿಕ್ಕಿದೆ. ಆ 3 ಓವರ್ಗಳಲ್ಲಿ ಅದೆಷ್ಟು ರನ್ ಗಳನ್ನು ಗಳಿಸಿಕೊಳ್ಳಬಹುದಾ ಸ್ಕಾರ್ಪಿಯನ್ ಕಿಂಗ್ಸ್ ಕೊಲ್ಲಮುಗರ ಅನ್ನುವುದನ್ನ ರಾಷ್ಟ್ರಭಾಷೆ ಹಿಂದಿಯಲ್ಲಿ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ. ಗೋಪಿ ಸರ್ ಮಂಗಳೂರವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. धन्यवाद सुकुमार. तो 3 ओवर के समाप्ति यहाँ पर हो चुकी है. 15 फॉर द लॉस ऑफ 3 विकेट आफ्टर कंप्लीशन ऑफ 3 ओवर्स फॉर स्कॉर्पियन किंग्स कोल्लामगुर. और जहाँ तक सवाल है द फर्स्ट 3 ओवर्स ऐसा कहना पड़ेगा 3 ओवर में बेहतर गेंदबाजों ने की है. चक्रवर्ती एनमूर के खासकर पिछले ओवर में 10 रन बने और उस ओवर को अगर एक्सक्लूड करके देखा जाए तो पहले 2 ओवर में बेहतरीन गेंदबाजी का प्रदर्शन दिया है चक्रवर्ती एंडमूर के गेंदबाजों ने. चौथा ओवर यहां पर शुरू होता हुआ पहली गेंद, इस बार गेंद को उछाला है लंगोन पर, लेकिन फील्डर के हाथों में लंगोन सीमा रेखा के अंदर गेंद को लपक लिया गया है. He just played that one, लेकिन ऐसा कहना पड़ेगा स्ट्रोक में ज्यादा दम नहीं था कि गेंद सीमा रेखा को पार कर सके. लंगोन पर जो फील्डर खड़े हुए थे सीधे गेंद उनके हाथों में पहुंची और इसी के साथ ये विकेट नंबर 4 यहां पर गिर चुका है. रोहित की पारी समाप्त. लंगोन फील्डर द्वारा लपक लिया गया और 15 रनों पर चौथा विकेट यहां पर गिर चुका है. 15 फॉर द लॉस ऑफ 4 विकेट. वंस अगेन स्कॉर्पियन किंग्स कोल्लामगुर आर नाउ लुकिंग इन ट्रबल. और नए बल्लेबाज का आगमन यहां पर होता हुआ. नंबर 6 बैट्समैन इज नाउ कम्स आउट टू द मिडल फॉर स्कॉर्पियन किंग्स कोल्लामगुर. और वो इस वक्त सामना करने के लिए तैयार, जबकि गेंदबाजी इस वक्त आगे बढ़ाते हुए
गेंदबाज नवीन अपनी पहली गेंद पर ही विकेट को प्राप्त कर चुके हैं और अपनी ओवर की अगली गेंद लेकर इस वक्त तैयार। बाएं हाथ राउंड द विकेट, ये गेंद इस बार खूबसूरती के साथ गेंद को उछाला इस वक्त लॉन्ग ऑफ की दिशा में गेंद जाती हुई बल्लेबाज को मिलेगा बेहतरीन फील्डिंग, वहां पर मिसअंडरस्टैंडिंग, लेकिन अंतिम क्षण में गेंदबाज गेंद को ठीक तरह से गैदर नहीं कर पाया और इस वजह से बल्लेबाज क्रीज पर वापस सुरक्षित लौट चुके हैं। वहां पर बेहतरीन फील्डिंग लॉन्ग ऑफ के फील्डर ने की थी, आखिरकार एकमात्र रन उनके और टीम के खाते में जुड़ता हुआ और 1 रन के साथ स्कोर बढ़कर पहुंच चुका है 16 रनों पर 4 विकेट के नुकसान पर। 16 for the loss of 4 wickets. दिलीप जिनका आगमन हो चुका है पिछले गेंद पर और नए बल्लेबाज के रूप में और इस बीच बाएं हाथ के बल्लेबाज सामना करने के लिए तैयार शेषप्पा। इस बीच गेंदबाज की गेंद इस बार बेहतर स्ट्रोक, गेंद जाती हुई जमीन के सहारे वाइडिश लॉन्ग ऑफ पर 1 रन मिलेगा। क्लीन कलेक्शन, सिर्फ एकमात्र रन से बल्लेबाज को संतुष्ट होना पड़ेगा और 1 रन के साथ स्कोर बढ़कर अब पहुंच चुका है 17 रनों पर 17 फॉर द लॉस ऑफ 4 विकेट इन द ओवर नंबर 4 इन प्रोग्रेस। एक बेहतर लेंथ और लाइन के साथ गेंदबाज नवीन इस ओवर में गेंदबाजी करते हुए अपनी ओवर की अगली गेंद लेकर इस वक्त तैयार। बाएं हाथ राउंड द विकेट गेंदबाजी करते हुए दाहिने हाथ के बल्लेबाज के लिए ये गेंद इस बार बेहतर, एब्सोल्युटली फैंटास्टिक वन, द बॉल केम अलोंग द कार्पेट, बिल्कुल जमीन के सहारे गेंद आए थे इस वक्त और सीधे विकेट कीपर के हाथों में पहुंचे बल्लेबाज को वंचित करने के बाद बेहतर गेंदबाज एक बार फिर से गेंदबाजी यहाँ पर आगे बढ़ाते हुए बाएं हाथ राउंड द विकेट इस वक्त गेंदबाजी करते हुए ये गेंद इस बार ड्राइव किया खूबसूरती के साथ लॉन्ग ऑफ की दिशा में 1 रन मिलेगा और 1 रन के साथ कुल स्कोर बढ़कर अब पहुंच चुका है 18 रनों पर 4 विकेट के नुकसान पर 18 फॉर द लॉस ऑफ 4 विकेट। स्टिल द रन्स कमिंग इन सिंगल्स नाउ फॉर स्कॉर्पियन किंग्स कोल्लामगरू। और जहां तक सवाल है ये दोनों बल्लेबाजों का जो क्रीज पर मौजूद है इस वक्त एक बेहतर साझेदारी पार्टनरशिप निभाने की पूरी कोशिश यहां पर करते हैं। अगली गेंद लेकर गेंदबाज तैयार, बाएं हाथ ओवर द विकेट इस वक्त गेंदबाजी करते हुए ये गेंद इस बार ड्राइव किया, गेंद को गेंद जाती हुई लॉन्ग ऑन की दिशा में एक बार फिर से लॉन्ग ऑन फील्डिंग इस वक्त करते हुए और थ्रो जो कि काफ़ी वाइड है और इस बीच बल्लेबाज के पास मौका था 1 रन प्राप्त करने का और 1 रन के साथ स्कोर बढ़कर पहुंच चुका है 19 रनों पर। इट्स 19 फॉर द लॉस ऑफ 4 विकेट इन द ओवर नंबर 4 हैज बीन कंप्लीटेड। 4 overs completed, 19 runs on the board, exactly 4.75. The run rate is now, present run rate is now progressing here for them and still in our run calculation it's going to be 2 overs remaining in their innings. Match number 7 for this prestigious tournament is now progressing here in the name of Gaangeya Trophy 2023 which proudly organized by Gaangeya cricketer Subramanya। और जहाँ तक सवाल है क्वार्टर फाइनल मैच इस श्रृंखला का यहाँ पर प्रगति पर और 5वां ओवर इस वक्त शुरू होता हुआ गेंदबाज द्वारा और गेंदबाज इस वक्त गेंदबाजी प्रारंभ करते हुए दाहिना तो ओवर द विकेट इस बार गेंद को उछाला, गेंद हवा में मिड ऑन फील्डर गेंद के नीचे आते हुए और इसी के साथ बल्लेबाज का विकेट यहाँ पर गिर चुका है। ऐसा कहना पड़ेगा, not quite get that one right from the middle of the bat and because of that he paid the penalty. The ball got his stoppage and finally silly mid on feeder made no mistake. One more wicket fallen. It's 19 for the loss of 5 wickets. Scorpion Kings still looking in deep trouble. और इस वक्त शेषप्पा की पारी यहाँ पर समाप्त हो चुकी है। नए बल्लेबाज न्यू बैट्समैन नंबर 7 बैट्समैन इज नाउ कम्स आउट टू द मिडल, महेश फॉर स्कॉर्पियन किंग्स और वो इस वक्त स्ट्राइकर एंड की ओर कदम बढ़ाते हुए और गेंदबाज इस वक्त अपनी ओर की अगली गेंद लेकर तैयार, दाहिने हाथ ओवर द विकेट गेंदबाजी करते हुए ये गेंद इस बार गेंद को ड्राइव किया, गेंद पहुंची इस वक्त मिड ऑन की दिशा में, नॉट मोर देन अ सिंगल इन फैक्ट और 1 रन के साथ स्कोर बढ़कर अब पहुंच चुका है 20 रन। अभी भी रन से सिंगल्स के रूप में बनते हुए और करारा स्ट्रोक लगाने की कोशिश से इस वक्त बल्लेबाज जरूर कर रहे हैं लेकिन सफलता अब तक उनके पक्ष में नहीं आई है। दाहिना तो बढ़ता विकेट गेंदबाजी करते हुए इस बार गेंद को उछाला, एक्स्ट्रा कवर पर एक और कैच यहाँ पर लपक लिया गया है। ऐसा कहना पड़ेगा मिड ऑफ और एक्स्ट्रा कवर के दरमियान जो फील्डर मौजूद थे उन्होंने बेहतर तरीके से इस कैच को लपका और इसी के साथ एक और विकेट गिर चुका, विकेट नंबर 6 डाउन। नाउ दे आर 20 फॉर द लॉस ऑफ 6 विकेट्स।
So 20 for the loss of 6 wickets. और नए बल्लेबाज का आगमन इस वक्त होता है. 1 number 8 batsman is now comes out to the middle. सचिन इस वक्त नए बल्लेबाज के रूप में, और वो इस वक्त सामना करेंगे चम्मू की ओवर की अगली गेंद का. और गेंदबाज इस वक्त तैयार. चम्मू दाईं हाथ ओवर द विकेट, दाईं हाथ ओवर द विकेट गेंदबाजी करते हुए लेग स्टंप पर आती हुई गेंद. वाइड का इशारा अंपायर का, और 1 रन के साथ स्कोर बढ़कर अब पहुंच चुका है कुल मिलाकर 21 रनों पर 6 विकेट के नुकसान पर. चम्मू एक बार फिर से तैयार. ये गेंद ऑफ स्टंप से कुछ ज्यादा बाहर की ओर नहीं निकल रही थी. मिस जजमेंट बल्लेबाज द्वारा. गेंद को छोड़ दिया था उन्होंने कि शायद वाइड हो सकता है, लेकिन न गेंद कुछ ज़्यादा हद तक ऑफ स्टंप से बाहर की ओर नहीं निकल रहे थे, और सही गेंद घोषित इस वक्त. और फिर से एक बार चम्मू गेंदबाजी आगे बढ़ाते हुए ये गेंद ऑफ स्टंप से काफ़ी बाहर. इस बीच वाइड का इशारा. 1 more run added to the total. 22 for the loss of 6 wickets. 5th over in progress इन देयर इनिंग्स. और चम्मू एक बार फिर से गेंदबाजी यहाँ पर आगे बढ़ाते हुए दाईं हाथ ओवर द विकेट गेंदबाजी करते हुए ये गेंद लेग स्टंप पर आती हुई. एक बार फिर से वाइड का इशारा, और इस बार 1+1. 2 runs now added to the total in the face of extras. And with that couple run, the scoreboard moving up to 24 now for the loss of 6 wickets in the over number 5th in progress in their innings. चम्मू अपनी सही लेंथ और लाइन को इस वक्त तराशते हुए, और इस बीच अपनी ओर की अगली गेंद लेकर तैयार. दाहिने हाथ ओवर द विकेट गेंदबाजी करते हुए दाहिने हाथ के बल्लेबाज के लिए ये गेंद. इस बार गेंद को उछाला, नॉट क्वाइट मिडलिंग इट इन फैक्ट, और जब तक गेंद को वहाँ पर फील्ड किया जाता वाइडिश मिड ऑन पर 1 रन का इजाफा हो चुका है. 1 रन के इजाफे के साथ स्कोर बढ़कर पहुँच चुका है 25 रन 6 विकेट के नुकसान पर. 5वां ओवर उनकी पारी का यहाँ पर प्रगति पर. चम्मू बाएं हाथ के बल्लेबाज इस वक्त सामना करते हुए ये गेंद ऑन साइड पर गेंद को मोड़ा खूबसूरती के साथ इनटू द गैप एज वेल. अ लॉन्ग चेस फॉर द फील्डर, और गेंद को जब तक डीप बैकवर्ड को लेग सीमा रेखा के अंदर फील्ड करेगा, फिर लंबा दौड़ लगाने के बाद बल्लेबाज के पास मौका था 3 रन यहां पर प्राप्त करने का. खूबसूरती के साथ गेंद को इस वक्त मोड़ दिया था. स्क्वायर लेग फील्डर कितना ही हो, 3 रन बल्लेबाज बटोरने में सफल. 3 runs added to the total. 28 now for the loss of 6 wickets. 5 overs completed. Last over now remaining in the innings. अंतिम ओवर का खेल यहाँ पर बाकी, और देखते हैं इस बचे हुए अंतिम ओवर में स्कॉर्पियन किंग्स के बल्लेबाज और कितने रन यहाँ पर बटोर पाते हैं. Just a last over now remaining in their innings. तो यहाँ पर स्टिपुलेटेड टाइम इस वक्त खत्म हो चुका है, और एक फील्डर को इस वक्त इनसाइड द 20 यार्ड सर्कल 20 गज के दायरे के अंदर बुला लिया जा रहा है. Next match will be the second quarter-final match will be played between Sri Ram Perji versus Sri Devi Kodyarka. And because of that, I request all the players of these two teams to please report to the stage immediately to make a sign in the official chart. ಮುಂದಿನ ಪಂದ್ಯಕ್ಕಾಗಿ ಶ್ರೀದೇವಿ ಕೊಡ್ಯರ್ಕ ಹಾಗೂ ಶ್ರೀರಾಮ್ ಪೇರ್ಜಿ ತಂಡದ ಎಲ್ಲ ಸದಸ್ಯರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಅಫಿಷಿಯಲ್ ಹಾಳೆಯಲ್ಲಿ ತಮ್ಮ ತಂಡದ ಸದಸ್ಯರ ಹಸ್ತಾಕ್ಷರಗಳನ್ನು ದಾಖಲಿಸಬೇಕಾಗಿ ವಿನಂತಿ. ದಯವಿಟ್ಟು ಎರಡೂ ತಂಡದ ಆಟಗಾರರು ಗಮನಿಸಬೇಕು. ಪ್ಯಾರಿಗೇನ್ ಉಜಾಲಾ into the gap as well, and it's got a boundary for that. He picked the gap very well this time between long on and mid wicket, and hit that one pretty hard. और काफी लंबा दौड़ लगाने के बावजूद गेंद तक पहुंच नहीं पाए फील्डर, और गेंद सीमा रेखा को पार कर चुकी है 4 रनों के लिए. 32 for the loss of 6 wickets now. और गेंदबाज किशन इस वक्त गेंदबाजी यहाँ पर शुरू कर चुके हैं, और एक बेहतर स्ट्रोक इस वक्त लगता हुआ महेश के बल्ले से. और जहाँ तक सवाल है अगली गेंद का, तो इस वक्त महेश सामना करने के लिए तैयार. दोनों बल्लेबाज आपस में कुछ बातचीत करने के बाद अपने स्वस्थान पर लौटते हुए, और गेंदबाज किशन अपने ओर की अगली गेंद लेकर इस वक्त तैयार. दाहिने हाथ राउंड द विकेट इस वक्त गेंदबाजी करते हुए बाएं हाथ के बल्लेबाज महेश के लिए ये गेंद. इस बार गेंद को ड्राइव करना चाहा, चूंकि गेंद की लाइन पर नहीं पहुंच पाए. वाइड की मांग जरूर की, लेकिन गेंद कुछ ज्यादा हद तक ऑफ स्टंप से बाहर की ओर नहीं निकल रही थी. सही गेंद घोषित अंपायर द्वारा, रन से बल्लेबाज को नहीं मिला. फिर से एक बार गेंदबाज की ओर की अगली गेंद. फुल टॉस रिवर्स शॉट गेंद को खेलना चाहा, नॉट क्वाइट मिडलिंग इट, बट ही फाइंड्स द गैप एज वेल. ही गेट्स एटलीस्ट कपल फॉर दैट स्ट्रोक. और गेंद को जब तक डीप कवर पॉइंट सीमा रेखा के अंदर फील्ड किया जाता, 2 रनों का इजाफा यहाँ पर हो चुका है. 34 now for the loss of 6 wickets in the over number 6th and the last in progress in their innings. Just 3 balls now remaining in their innings.
और किशन गेंदबाजी इस वक्त आगे बढ़ाते हुए महेश के लिए ये गेंद इस बार रिवर्स शॉट खेलना चाहता, अंतिम क्षण में छोड़ दिया कि गेंद लेग स्टंप से बाहर की ओर निकल रही थी, लेकिन सही गेंद घोषित क्योंकि बल्लेबाज ने रिवर्स शॉट इस गेंद पर ऑफर किया था। तो एक बार फिर से ऑन साइड पर उछालना चाहा, बिना गेंद को देखे रन लेने की हड़बड़ाहट दिखाए और विकेट कीपर ने अपना काम तमाम विकेटों के पीछे किया। तो एक और विकेट गिर चुका है। नाउ दे आर 34 नाउ फॉर द लॉस ऑफ 7 विकेट विद जस्ट अ लास्ट बॉल टू गो इन देयर इनिंग्स। So number 9 batsman is now comes out to the middle to face a last delivery of their innings. The scoreboard stays at 34 for the loss of 7 wickets. दिन धीरे धीरे शाम की ओर इस वक्त ढलता हुआ 3:40 दोपहर के इस वक्त बच चुके हैं। धूप का प्रकोप अभी भी काफी तेज मैदान पर गिर रहा है और अंतिम गेंद उछालना चाहा, सफल होते हुए गेंद पहुंची फॉरवर्ड शॉट लेग पर, 1 रन मिलेगा और 1 ही रन के साथ दोनों बल्लेबाज संतुष्ट हो चुके हैं और इसी के साथ द इनिंग्स इज अप एंड द स्टिपुलेटेड ओवर्स ऑफ स्कॉर्पियन किंग्स कोल्लमगु are completed. They finished with 35 for the loss of 7 wickets, and now the target for Chakravarti Yenmur is 36. They have to score in their stipulated 36 till, that means in their stipulated 6 overs to qualify for the semi-final of this competition. 36 they have to score with the help of 10 wickets. The present equation shows for them और उनकी पार की शुरुआत यहाँ पर होती हुई होगी कि चंद लम्हों बाद। तब तक एक छोटा सा ब्रेक हम लेते हैं और एक छोटे से ब्रेक के बाद हम आपके सामने उपस्थित होंगे अंग्रेजी में सतीश के साथ जब चक्रवर्ती यनमूर की पारी की शुरुआत यहाँ पर होगी। तो अब वक्त है एक ब्रेक का। नाउ इट्स टाइम फॉर ब्रेक। थैंक यू, धन्यवाद। So thank you very much, Gopi. So Scorpion Kings Kolamaguru, they managed to get 35 runs and they set a target of 36 to win this match for Chakravarti Yenmuru. Chakravarti Yenmuru in the previous match said chased down 51 quite easily, and wait and see how well they will go and get the start. And gets the start with the Kiran now. Played that exquisite extra cover drive towards a deep extra cover boundary for 4 runs. The magnificent stroke there from Kiran. A little bit with his offer there by the bowler. And Kiran off the front foot plays it beautifully. The timing as well as the placement is perfect in that occasion. And there is no protection has been given in the deep in the offside region. And ball running down to deep extra cover boundary for 4 runs. A positive start in the ball number 1. Again, this time up and out, straight runs of mid-off region. This time Kiran wanted to go over the top of that mid-off field, but he didn't got that enough
enough height what he wanted to go for the lofted drive, and midfielder just going back and getting a perfect position to take the catch, and the first wicket is back into pavilion, and good comeback here by the bowler Rohit. He's a bowler who picked up a first wicket. The Kiran back into pavilion. It's 4 for the loss of 1 wicket. ಅಲ್ಲಿ ಶ್ರೀದೇವಿ ಕೊಡ್ಯಡ್ಕ ತಂಡದ ನಾಯಕ ಆದಷ್ಟು ಬೇಗ ಇಲ್ಲಿ ನಾಣ್ಯ ಚಿಮ್ಮಿಗೆಗಾಗಿ ನಮ್ಮನ್ನು ಸಂಪರ್ಕಿಸಬೇಕು. ರಿಕ್ವೆಸ್ಟ್ ಕ್ಯಾಪ್ಟನ್ ಆಫ್ ಶ್ರೀದೇವಿ ಕೊಡ್ಯಡ್ಕ, ಶ್ರೀದೇವಿ ಕೊಡ್ಯಡ್ಕ ತಂಡದ ನಾಯಕ ಆದಷ್ಟು ಬೇಗ ಇಲ್ಲಿ ಬರಬೇಕು. ತಮಗಾಗಿ ತಮ್ಮ ವಿರುದ್ಧ ತಂಡದ ನಾಯಕರು ಕಾಯ್ತಾ ಇದ್ದಾರೆ. ಶ್ರೀರಾಮ್ ಪೆರ್ಜೆ ತಂಡದ ನಾಯಕ ನಿಮಗಾಗಿ ಕಾಯ್ತಾ ಇದ್ದಾರೆ. ದಯಮಾಡಿ ಶ್ರೀದೇವಿ ಕೊಡ್ಯಡ್ಕ ತಂಡದ ನಾಯಕ ಆದಷ್ಟು ಬೇಗ ಇಲ್ಲಿ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. Driven, oh my goodness, the fielder takes the cover, got a jump but it's too late. Absolutely too late, and late reaction coming from the fielder, and the batsman played that extra cover drive quite beautifully, and the batsman just came in. Prashant got a fantastic lofted extra cover drive. Kiran fails to go over the top, but Prashant is succeeded to go over the top of that extra cover field, and second boundary comes off in that over. Item over wicket. Prashant again nicely driven. No need to run for that ball. Running down to deep point. It's longer boundary for 4 runs. The movement that ball is left the bat of Prashant. That ball racing towards the fence. So with that boundary scored Muzanchu. 12 on the board, 3 boundaries which is came from that over already. The intention is very clear there from Chakravarti Enmore. They wanted to get a start and they wanted to get over that power play overs, and they got the runs what they really wanted. Again, the couple of runs here for Prashant. 10 runs came in just 3 deliveries from the bat of Prashant. Even they lost the wicket of Kiran, but no problem whatsoever. The Prashant is continuing that hitting the boundaries, getting the runs. This time over the top, and it's going to be a huge 6. My goodness, can you believe this? With the direction of the wind, ball is going and going and going, and it was landed many a miles towards a deep long off, and score moves on to 20 on the board. That means another 15 more runs required for the victory for team Chakravarti Enmore. Sriram Perje, captain, won the toss. Elected to they field first. Thank you. ಮುಂದಿನ ಪಂದ್ಯಾಟ ಶ್ರೀರಾಮ್ ಪೆರ್ಜೆ ಹಾಗೂ ಶ್ರೀದೇವಿ ಕೊಡಿಯಡ್ಕ ತಂಡದ ನಡುವೆ. Meanwhile, the wicket number 2 which is back into pavilion. So it's been outstanding delivery, and the bowler was really with a different kind of appeal coming from the bowler to give the leg before wicket. And at last Harish Patil saying that yes, you have got a wicket here, no problem whatsoever. That ball is pitching in a line and hitting the leg of Prajwal, and in this particular match Prajwal couldn't manage to perform what they left in the previous match, and scored a valuable 30 runs, and he became the man of the match winner. And in this particular match he is out for duck, and the golden duck is back in the pavilion. Lokesh, this time driven that one down to deep square leg region, going to be one more boundary. No, ball is just stopped inside the boundary line. They're turning out for the third run, and wicketkeeper trying for the shy at the stumps, missed it completely. Then batsman completed 3 valuable runs. So with that 3 valuable runs, Koban moves on to 23 on the board. So new batsman came into middle, Salam. This time lofted at one, Prashant, little guys, Salim. Prashant hitting that one down to deep square leg boundary for a huge 6. One more 6, second sixer of this match, and they're in hurry, absolutely they're in hurry. 29, 6 runs required for the victory.
This time a misfield by the fielder, but Prashant is not interested, rightly so. He wanted to finish off the things. 36 is going to be a target, so that 7 runs required for the victory. Coming down the track using his feet beautifully, and one bounce into the fence for 4. Another 3 more runs required for the victory, and scoreboard jumps into 33 on the board. So 3 runs required for the victory. Scorpion Kings Kollamagaru, they played a very good game of cricket against friends Elimale, but in this match their performance is not up to the mark. But Chakravarti and more are really dominating. The one more wicket is back into pavilion here. Prashant wanted to get the winning run, but misses the line completely, and the bowler got the wicket here. 2 overs which is completed. After completion of over number 2, it's 33 on the board for the loss of 2 wicket. And in this particular match, Prashant has played outstanding knock of just 26 valuable runs. A small cameo, including 2 boundaries, 3 boundaries and 2 sixes. Absolutely destructive knock coming from the blade of Prashant. Very good innings indeed. Scored 26 valuable runs. This time match is finished in a style. So comprehensive victory for team Chakravarti and more. They won the match by 7 wickets, and by keeping 4.5 deliveries to spare, 3.5 deliveries to spare. The Shawan one who finished the match in a style, and that's it. So now it's a time for the announcement of the man of the match. So man of the match which goes to the one more destructive batting performance by the number 3 batter Prashant. Scored 26 valuable runs, and at a quick for 26 runs. I request Sandesh Nayak to present this man of the match award for Prashant of Chakravarti Enmore. ದಯಮಾಡಿ ಅಲ್ಲಿ ಚಕ್ರವರ್ತಿ ಎನ್ಮೋರ್ ತಂಡದ ಆಟಗಾರರಾದಂಥ ಪ್ರಶಾಂತ್ ಇವರು ವೇದಿಕೆಗೆ ಆಗಮಿಸಿ ಸಂದೇಶ್ ನಾಯಕ್ ಇವರಿಂದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸೊ ಸಂದೇಶ್ ನಾಯಕ್ ವಿಲ್ ಗೋ ಇನ್ ಟು ಪ್ರೆಸೆಂಟ್ ದ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಆಫ್ ದಿಸ್ prestigious Gaangeya Trophy 2023. The match number 5, which is comes to an end with the comprehensive victory. The Prashant is the one who got the man of the match award from Sandesh Nayak. Is presenting this man of the match award for Prashant for his quick fired 26 runs. Congratulations, thank you very much Sandesh Nayak, and congratulations for Prashant for his outstanding innings. We'll take a short break here, and after short break we are into the one more big match, Sridevi Kodiyadka versus Sriram Perje. And the news here is that after winning the toss, Sriram Perje, they elected to field first against Sridevi Kodiyadka. So for that match, I once again request Mr. Gopi, Mr. Sukumar to take over the microphone in our Kannada language, sweet language. Thank you. ಇದೀಗ ಕ್ವಾರ್ಟರ್ ಫೈನಲ್ ನಂಬರ್ 2 ಶ್ರೀರಾಮ ಪೆರ್ಚಿ ಮತ್ತು ಶ್ರೀದೇವಿ ಕೊಡ್ಯಡ್ಕ.
ಎರಡು ಬಲಿಷ್ಠ ತಂಡಗಳ ಮಧ್ಯೆ ಮತ್ತೊಂದು ಜಿದ್ದಾಜಿದ್ದಿನ ಹೋರಾಟಕ್ಕೆ ಅಂಕಣ ಸಜ್ಜಾಗಿದೆ. ಈಗಾಗಲೇ ಅಧಿಕೃತವಾಗಿ ಕಳೆದ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸುವ ಮೂಲಕ ಚಕ್ರವರ್ತಿ 8 ತಂಡ ಪ್ರಥಮ ತಂಡವಾಗಿ ಗಾಂಗೆಯ ಟ್ರೋಫಿ 2023ರ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದಿದೆ. ಈ ಪಂದ್ಯದಲ್ಲಿ ಗೆಲ್ಲುವಂತಹ ತಂಡ ದ್ವಿತೀಯ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದು ಅಲ್ಲಿ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಚಕ್ರವರ್ತಿ 8 ತಂಡದ ವಿರುದ್ಧ ಫೈನಲ್ ಹಂತಕ್ಕಾಗಿ ಸೆಣಸಾಡಲಿಕ್ಕಿದೆ. ಒಂದು ಕಡೆಯಿಂದ ಶ್ರೀದೇವಿ ಕೊಡ್ಯಡ್ಕ, ಮತ್ತೊಂದು ಕಡೆಯಲ್ಲಿದೆ ಶ್ರೀರಾಮ ಪೆರ್ಜಿ. ಬಲಿಷ್ಠ ಎರಡು ತಂಡಗಳ ಮಧ್ಯೆ ಕ್ವಾರ್ಟರ್ ಫೈನಲ್ ನಂಬರ್ 2. ಸ್ಟ್ರೈಕ್ ವಿಭಾಗದಲ್ಲಿ ಪ್ರಮೋದ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಪ್ರಜ್ವಲ್, ಎಸ್ತಗಾರಿಕೆ ವಿಭಾಗದಲ್ಲಿ ಫಯಾಜ್. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಪ್ರಥಮ ಎಸೆತ. ಈ ಬಾರಿ ಚೆಂಡನ್ನು ಸ್ವಿಪ್ ಶಾಟ್ ಹೊಡೆಯುವಂತ ಪ್ರಯತ್ನ, ಬಲವಾದ ಮನವಿ, ಲೆಗ್ ಬಿಫೋರ್ ಗಾಗಿ ನಿರ್ಣಾಯಕರಿಂದ ತಿರಸ್ಕಾರ. ಔಟ್ ಸೈಡ್ ಆಫ್ ದಿ ಆಫ್ ಸ್ಟಂಪ್ ಬಿತ್ತು ಚೆಂಡು. ಇದರೊಂದಿಗೆ ತಂಡದ ಖಾತೆ ಆರಂಭವಾಗಿದೆ. ಶ್ರೀದೇವಿ ಕೊಡ್ಯಡ್ಕ ತಂಡದ ಖಾತೆ ಆರಂಭ. ಅತಿರಿಕ್ತ ರನ್ಗಳ ರೂಪದಲ್ಲಿ ಇಬ್ಬರು ಸಹೋದರರು ಆರಂಭಿಕ ದಾಂಡಿಗರಾಗಿ ಅಂಕಣಕ್ಕಿಳಿದಾಗ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತನ್ನ ಬಗಲಿಗೆ ಹಾಕಿಕೊಂಡಂತಹ ಪ್ರಮೋದ್ ಒಂದು ಕಡೆಗಾದರೆ ಮತ್ತೊಂದು ಕಡೆ ಪ್ರಜ್ವಲ್. ಎಡಗೈ ಬಲಗೈ ದಾಂಡಿಗರು ಅಂಕಣದಲ್ಲಿ. ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತಷ್ಟು ಬದಲಾವಣೆ. ಒಬ್ಬ ಕ್ಷೇತ್ರ ರಕ್ಷಕ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ, ಮತ್ತೋರ್ವ ಲಾಂಗ್ ಆನ್ ವಿಭಾಗದಲ್ಲಿ. ಇದೀಗ ಆರಂಭಿಕ ದಾಂಡಿಗ ಪ್ರಜ್ವಲ್ ಸ್ಟ್ರೈಕಿಂಗ್ ಅನ್ನು ಆಕ್ರಮಿಸಿಕೊಂಡಾಗ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ದ್ವಿತೀಯ ಬಾರಿ ಸುಂದರತೆ ಹೊಡೆದ ಈ ಬಾರಿ ಕ್ಲೀನ್ ಬೌಲ್ಡ್ ಮೂಲಕ ಪ್ರಥಮ ಓವರಿನಲ್ಲಿ ಆರಂಭಿಕ ಆಘಾತವನ್ನ ಕಂಡುಕೊಳ್ತಾ ಇದೆ. ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದಂತಹ ಪ್ರಜ್ವಲ್ ಎದುರಿಸಿದಂತಹ ಪ್ರಥಮ ಎಸೆತದಲ್ಲೇ ಯಾವುದೇ ರನ್ ಅನ್ನು ಗಳಿಸದೆ ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ಗೆ ಹೆಜ್ಜೆ ಹಾಕಿದಾಗ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗ ರಿತೇಶ್ ಬ್ಯಾಟಿಂಗ್ ಅಲ್ಲಿ ಬಡ್ತಿಯನ್ನ ಪಡೆದುಕೊಂಡು ಬಂದಂತಹ ದಾಂಡಿಗ ರಿತೇಶ್ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಾಗ ಕಳೆದ ಪಂದ್ಯದಲ್ಲಿ ಗ್ಲಾನ್ಸನ್ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಿದ್ರು. ಆದರೆ ಈ ಬಾರಿ ರಿತೇಶ್ ಆರಂಭಿಕ ಹಂತದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಿದ್ದ ಶ್ರೀದೇವಿ ಕೊಡ್ಯಡ್ಕ. ಬಲಿಷ್ಠ ಎರಡು ತಂಡಗಳ ಮಧ್ಯೆಯಲ್ಲಿ ಆರಂಭದಿಂದಲೇ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದೆ. ಶ್ರೀರಾಮ ಪೆರ್ಜಿ ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಿದೆ. ಕಳೆದ ಪಂದ್ಯದಲ್ಲಿ ಎಂಎಂಸಿ ಸುಬ್ರಹ್ಮಣ್ಯ ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಂತಹ ಎಂಎಂಸಿ ಸುಬ್ರಹ್ಮಣ್ಯ ತಂಡಕ್ಕೂ ಕೂಡ ಸುಲಭವಾಗಿ ಸೋಲಿನ ರುಚಿಯನ್ನು ತೋರಿಸಿದಂತಹ ಶ್ರೀರಾಮ ಪೆರ್ಜಿ ತಂಡ ಈ ನಿರ್ಣಾಯಕ ಕ್ವಾರ್ಟರ್ ಫೈನಲ್ ಪಂದ್ಯ 2ರಲ್ಲೂ ಕೂಡ ಅತ್ಯುತ್ತಮ ಆರಂಭವನ್ನು ಪಡೆದುಕೊಳ್ತಾ ಇದೆ. ಮತ್ತೊಮ್ಮೆ ತನ್ನ ಓವರನ್ನು ಮುಂದುವರಿಸಿದ 3ನೇ ಬಾರಿ ಫಯಾಜ್ ಪಡೆದಂತಹ ಒಂದು ಸಫಲತೆಯೊಂದಿಗೆ 2 ಎಸೆತಗಳಲ್ಲಿ 1 ರನ್ ಅನ್ನು ನೀಡಿ 1 ವಿಕೆಟ್ ಅನ್ನು ಕಬಳಿಸಿದಾಗ 3ನೇ ಬಾರಿ ಎಸೆಯಬೇಕಾಗಿದೆ. ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಹೊಸ ದಾಂಡಿಗ ರಿತೇಶ್ ಅವರ ಕಡೆಗೆ. ಈ ಬಾರಿ ಮತ್ತೊಂದು ವಿಕೆಟ್. ಸತತವಾಗಿ 2 ಎಸೆತದಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಶ್ರೀದೇವಿ ಕೊಡ್ಯಡ್ಕ. ಪ್ರಥಮ ಓವರಿನಲ್ಲಿ ಮತ್ತೋರ್ವ ದಾಂಡಿಗ ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ಗೆ ಹೆಜ್ಜೆ ಹಾಕಿದಾಗ ಇಲ್ಲಿ ಆರಂಭಿಕ ಆಘಾತದಿಂದ ಚೇತರಿಸಿಕೊಳ್ಳುವ ಪ್ರಯತ್ನದಲ್ಲಿ ಎಡವುತ್ತಾಗಿದೆ. ಮತ್ತೋರ್ವ ದಾಂಡಿಗ ಶೂನ್ಯ ಸಂಪಾದನೆಯೊಂದಿಗೆ ರಿತೇಶ್ ಎದುರಿಸಿದ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನು ಕೈಗೊಪ್ಪಿಸಿ ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದಾಗ ಆರಂಭಿಕ ಆಘಾತವನ್ನು ಕಂಡುಕೊಳ್ತಾಗಿದೆ ಶ್ರೀದೇವಿ ಕೊಡ್ಯಡ್ಕ. 3 ಎಸೆತ ಮುಕ್ತಾಯವಾಗಿದೆ. 1 ರನ್ನಿಗೆ ಈಗಾಗಲೇ 2 ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ ಹೊಸ ದಾಂಡಿಗ ಗ್ಲಾನ್ಸನ್. ಕಳೆದ ಪಂದ್ಯದಲ್ಲಿ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕೆ ಆಗಮಿಸಿದ್ರು. ಆದರೆ ಇಲ್ಲಿ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕೆ ಆಗಮಿಸಿದಾಗ ತಂಡದ ಜವಾಬ್ದಾರಿ ಇದೆ. ಓರ್ವ ಆರಂಭಿಕ ದಾಂಡಿಗ ಪ್ರಮೋದ್ ಒಂದು ಕಡೆ, ಮತ್ತೊಂದು ಕಡೆ ಹೊಸ ದಾಂಡಿಗ ಗ್ಲಾನ್ಸನ್. ಈ ಇಬ್ಬರು ದಾಂಡಿಗರು ತಂಡದ ಜವಾಬ್ದಾರಿಯನ್ನು ಹೊರಲೇಬೇಕಾಗಿರತಕ್ಕಂತಹ ಅನಿವಾರ್ಯತೆ ಇದೆ. ಇಲ್ಲಿ ಎಸ್ತಗಾರಿಕೆ ಭಾಗದಲ್ಲಿ ಫಯಾಜ್ ಹ್ಯಾಟ್ರಿಕ್ ವಿಕೆಟ್ ನ ತವಕದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಗಳಿಸಿಕೊಳ್ಳಬಲ್ಲರೆ ಫಯಾಜ್ 4ನೇ ಬಾರಿ. ಸೊಗಸಾದ ಎಸೆತಕ್ಕೆ ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಕವರ್ಸ್ ಲಾಂಗ್ ಆಫ್ ವಿಭಾಗದಲ್ಲಿ ಕೇವಲ 1 ರನ್ ಅನ್ನಷ್ಟೇ ಗಳಿಸಿಕೊಳ್ತಾ ಆಗಿದೆ. 2 ರನ್ನಿಗೆ ಸುಲಭವಾದ ಅವಕಾಶವಿತ್ತು. ಆದರೆ ಹೊಂದಾಣಿಕೆಯ ವೈಫಲ್ಯದಲ್ಲಿ ಅಂತಿಮವಾಗಿ ರನ್ ಔಟ್ ಆಗುವ ಅವಕಾಶವನ್ನ ಕೈ ಚೆಲ್ಲಿದಂತಹ ಕ್ಷೇತ್ರ ರಕ್ಷಕರು ಎದುರಿಸಿದಂತಹ ಪ್ರಥಮ ಎಸೆತದಲ್ಲಿ 1 ರನ್ ಅನ್ನು ಕಲೆ ಹಾಕಿ ತನ್ನ ವೈಯಕ್ತಿಕ ಖಾತೆಯನ್ನು ಕೂಡ ಆರಂಭಗೊಳಿಸಿದಂತಹ ಗ್ಲಾನ್ಸನ್. ತಂಡದ ಮೊತ್ತ 2. ಈಗಾಗಲೇ ಪ್ರಥಮ ಓವರಿನ 4 ಎಸೆತ ಮುಕ್ತಾಯವಾಗಿದೆ. 5ನೇ ಬಾರಿ ಎಸೆಯಬೇಕಾಗಿದೆ ಫಯಾಜ್. ಮತ್ತೊಮ್ಮೆ ತನ್ನ ಓವರಿನ 5ನೇ ಎಸೆತ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು
ಸುಂದರತೆ ದಾಳಿ, ಉತ್ತಮವಾಗಿರ್ತಕ್ಕಂಥ ಹೊಡೆತ, ಮತ್ತೊಮ್ಮೆ ಲಾಂಗ್ ಆಫ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ಒಂದು ಜೊತೆಯಾಟದ ಅವಶ್ಯಕತೆ ಇದೆ. ಅನುಭವಿ ದಾಂಡಿಗರು ಗ್ಲಾನ್ಸನ್ ಜೊತೆಗೂಡುತ್ತಾ ಪ್ರಮೋದ್ ಈ ಬಾರಿ ತಂಡವನ್ನ ಮುನ್ನಡೆಸುವಂತಹ ತವಕದಲ್ಲಿ ಕನಿಷ್ಠ 45-50 ರನ್ ಗಳಿಸಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಮತ್ತೊಮ್ಮೆ ಫಯಾಜ್ ಅಂತಿಮ ಬಾರಿ ಎಸೆಯಬೇಕಾಗಿದೆ ಗ್ಲಾನ್ಸನ್ ರವರ ಕಡೆಗೆ. ಈ ಬಾರಿ ಸುಲಭ ಹೊಡೆತ, ಬಾಲಿಶ ಹೊಡೆತ, ಬಲವಾದ ಹೊಡೆತ, ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ 2 ಬೌನ್ಸ್ ಬಳಿಕ ನೇರವಾಗಿ ಸೀಮಾರೇಖೆ ಹೊರಭಾಗದಲ್ಲಿ ಚೆಂಡನ್ನ ತಡೆ ಹಿಡಿಯುವಂತಹ ಸರ್ವ ಪ್ರಯತ್ನವನ್ನ ನವಾಜ್ ಪಟ್ಟಾಗ ಯಾವುದೇ ಅವಕಾಶವಿಲ್ಲ. ಅಕ್ರಾಸ್ ಮಾದರಿ ಹೊಡೆತದಲ್ಲಿ ಯಶಸ್ವಿಯಾದಂತಹ ಗ್ಲಾನ್ಸನ್ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 7. ಆರಂಭಿಕ ಆಘಾತದಿಂದ ಕೊಂಚ ಮಟ್ಟಿನಲ್ಲಿ ಚೇತರಿಕೆಯ ಹಾದಿಯನ್ನ ಕಂಡುಕೊಳ್ತಾ ಇದೆ ಶ್ರೀದೇವಿ ಕೊಡ್ಯಡ್ಕ ತಂಡದ ಮೊತ್ತ 7. 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. 1 ಓವರ್ ಈಗಾಗಲೇ ಮುಕ್ತಾಯಗೊಂಡಿದೆ. ಎಸೆತಗಾರಿಕೆ ಭಾಗದಲ್ಲಿ ಸಿದ್ದಿಕ್ ದ್ವಿತೀಯ ಓವರ್ ಅನ್ನ ಕೈಗೆತ್ತಿಕೊಂಡ ಎಸೆತಗಾರ. ದ್ವಿತೀಯ ಓವರ್ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಸಿದ್ದಿಕ್ ಟು ರೈಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಪ್ರಮೋದ್. ದ್ವಿತೀಯ ಓವರಿನ ಪ್ರಥಮ ಎಸೆತ ತೀರ್ಪುಗಾರನ ಬಿಟ್ಟು ಈ ಬಾರಿ ಅಕ್ರಾಸ್ ಮಾದರಿ ಹೊಡೆತಕ್ಕೆ ಪ್ರಯತ್ನ, ಆದರೆ ಇಲ್ಲಿ ಲೆಗ್ ಬಿಫೋರ್ಗಾಗಿ ಬಲವಾದ ಮನವಿ. ಚೆಂಡು ಔಟ್ಸೈಡ್ ಆಫ್ ದಿ ಆಪ್ಷನ್ ಬಿತ್ತು. ರನ್ ಔಟ್ಗೆ ಕೂಡ ಅವಕಾಶ ಬಿತ್ತು, ಅದನ್ನು ಕೂಡ ಕೈ ಚೆಲ್ಲಿಕೊಂಡ್ರು. ಇಲ್ಲಿ ಯಾವುದೇ ಅವಕಾಶವಿಲ್ಲ. ಮತ್ತೆ 1.1 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 7. 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರೀದೇವಿ ಕೊಡ್ಯಡ್ಕ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಸಿದ್ದಿಕ್ ತನ್ನ ಓವರನ್ನು ಮುಂದುವರಿಸುತ್ತ ದ್ವಿತೀಯ ಬಾರಿ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಆರಂಭಿಕ ದಾಂಡಿಗ ಪ್ರಮೋದ್ ರವರ ಕಡೆಗೆ ದ್ವಿತೀಯ ಓವರ್ನ ದ್ವಿತೀಯ ಚೆಂಡು. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿದೆ. ಚೆಂಡು ಒಂಟಿ ಬಳಿಕ ಆ ಬಳಿಗೆ ಕೂಡ ನೋಟ. ವಿಕೆಟ್ಗಳ ಮಧ್ಯೆ ಬಹಳಷ್ಟು ಹೊಂದಾಣಿಕೆ, ಓಡಾಟ. 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 9ಕ್ಕೆ ಏರಿಕೆಯಾಗಿದೆ. ಆರಂಭಿಕ ಹಂತದಲ್ಲಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಕಳೆದುಕೊಂಡಿತ್ತು. ಪ್ರಜ್ವಲ್ ಮತ್ತು ರಿತೇಶ್ ಅವರ ವಿಕೆಟ್ ಕಳೆದುಕೊಂಡಾಗ ಹಿನ್ನಡೆಯನ್ನು ಕಂಡುಕೊಂಡಂತ ತಂಡಕ್ಕೆ ಇಲ್ಲಿ ಚೇತರಿಕೆಯ ಹಾದಿಯನ್ನು ತೋರ್ಪಡಿಸಿ ಬಂದ ದಾಂಡಿಗರು ಪ್ರಮೋದ್ ಜೊತೆಗೂಡುತ್ತಾ ಗ್ಲಾನ್ಸನ್. ಮತ್ತೊಮ್ಮೆ ಲಯಬದ್ಧವಾದ ದಾಳಿ, ಔಟ್ಸೈಡ್ ಆಫ್ ದಿ ಆಪ್ಷನ್ ಬಿತ್ತು. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಸರಾಸರಿ 6 ರಂತೆ ಇದುವರೆಗೆ ರನ್ಗಳನ್ನು ಗಳಿಸಿಕೊಳ್ತಾ ಇದೆ ಶ್ರೀದೇವಿ ಕೊಡ್ಯಡ್ಕ. ತಂಡದ ಮೊತ್ತ 9ರಲ್ಲಿದೆ. 1.3 ಓವರ್ ಮುಕ್ತಾಯವಾಗಿದೆ. 4ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಸಿದ್ದಿಕ್ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 4ನೇ ಬಾರಿ. ಉತ್ತಮವಾಗಿರತಕ್ಕಂಥ ಎಸೆತಕ್ಕೆ ಬಿಗಿ ಪ್ರಹಾರ, 1 ಬೌನ್ಸ್ ಓವರ್ ದ ರೋಪ್. ಮತ್ತೊಮ್ಮೆ ಲಾಂಗ್ ಆನ್ ವಿಭಾಗದಲ್ಲಿ ಪವರ್ ಪ್ಲೇ ಚಾಲ್ತಿಯಲ್ಲಿರುವ ಕಾರಣ ನವಾಜ್ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದಾಗ ಸರಿಯಾದ ದಿಕ್ಕಿನಲ್ಲಿ ಕ್ಷೇತ್ರ ರಕ್ಷಕರ ಜಾಗವನ್ನು ಗುರುತಿಸಿಕೊಂಡು ಅತ್ಯವಶ್ಯಕ ಬೌಂಡರಿಯನ್ನು ಕೂಡ ಗಳಿಸಿಕೊಂಡಂತಹ ಕಳೆದ ಪಂದ್ಯದ ಹೀರೋ ಪ್ರಮೋದ್ ಮತ್ತೊಮ್ಮೆ ತನ್ನ ಪ್ರದರ್ಶನವನ್ನು ಈ ಪಂದ್ಯದಲ್ಲೂ ಕೂಡ ಮುಂದುವರಿಸಿದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 13. 2 ಎಸೆತ ಬಾಕಿ ಇದೆ. 2ನೇ ಓವರ್ ಮುಕ್ತಾಯಕ್ಕೆ ಮತ್ತೊಮ್ಮೆ ಸಿದ್ದಿಕ್ ತನ್ನ ಓವರ್ನ ಮುಂದುವರಿಸುತ್ತಾ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ತೀರ್ಪುಗಾರರನ್ನು ಬಿಟ್ಟು ಈ ಬಾರಿ ಮತ್ತೊಮ್ಮೆ ಮಿಡ್ ವಿಕೆಟ್ ವಿಭಾಗದಲ್ಲಿ, ಆದರೆ ಈ ಬಾರಿ ಕೇವಲ 1 ರನ್ ಅನ್ನಷ್ಟೇ ಗಳಿಸಿಕೊಳ್ತಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 14ಕ್ಕೆ ಏರಿಕೆಯಾಗಿದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಪವರ್ ಪ್ಲೇಯ 1 ಎಸೆತ ಬಾಕಿ ಇದೆ. ಸ್ಟ್ರೈಕ್ ವಿಭಾಗದಲ್ಲಿ ಗ್ಲಾನ್ಸನ್. ಸಿದ್ದಿಕ್ ಎಸೆಯಬೇಕಾಗಿದೆ ತನ್ನ ಓವರಿನ ಅಂತಿಮ ಚೆಂಡು, ಪವರ್ ಪ್ಲೇಯ ಅಂತಿಮ ಚೆಂಡು. ಸ್ಟ್ರೈಕ್ ವಿಭಾಗದಲ್ಲಿ ಗ್ಲಾನ್ಸನ್. ಬ್ಯಾಟಿನ ಮೇಲಂಚಿಗೆ ಬಡಿದಂತ ಚೆಂಡು ನೇರವಾಗಿ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಇದರೊಂದಿಗೆ ಓವರ್ ನಂಬರ್ 2 ಮುಕ್ತಾಯ. ಪವರ್ ಪ್ಲೇಯ ಮುಕ್ತಾಯವಾಗಿದೆ. 7.5 ರಂತೆ 15 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರೀದೇವಿ ಕೊಡ್ಯಡ್ಕ. ಪ್ರಥಮ ಕೇವಲ 1 ರನ್ನಿಗೆ 3 ಎಸೆತಗಳಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಂಥ ತಂಡವನ್ನ ಒಂದು ಅತ್ಯುತ್ತಮವಾದ ಜೊತೆಯಾಟದಲ್ಲಿ ತಂಡವನ್ನ ಮೇಲೆತ್ತುವಂತ ಸರ್ವ ಪ್ರಯತ್ನದಲ್ಲಿ ಇದುವರೆಗೆ ಯಶಸ್ಸನ್ನು ಕಂಡುಕೊಂಡಂತಹ ಪ್ರಮೋದ್ ಮತ್ತು ಗ್ಲಾನ್ಸನ್ ಇದೇ ರೀತಿಯ ಬ್ಯಾಟಿಂಗ್ ಪ್ರದರ್ಶನವನ್ನ 2 ಓವರ್ಗಳ ಕಾಲ ಅನಿವಾರ್ಯವಾಗಿ ಮುಂದುವರಿಸಲೇಬೇಕಾಗಿದೆ. ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಲು ಅದೇ ರೀತಿ ಎದುರಾಳಿ ಶ್ರೀರಾಮ ಪೆರ್ಜಿ ತಂಡ ಕೂಡ ಈ ಜೊತೆಯಾಟವನ್ನು ಮುರಿಯಲೇಬೇಕಾಗಿದೆ. ಎದುರಾಳಿ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕಬೇಕಾದರೆ ಈ ಜೊತೆಯಾಟಕ್ಕೆ ಅಂತ್ಯವನ್ನಂತೂ ಹಾಡಲೇಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ 3ನೇ ಓವರ್ ಅನ್ನ ಕೈಗೆತ್ತಿಕೊಂಡಂತ ಎಸೆತಗಾರ ಅಲ್ತಾಫ್.
ಅಲ್ತಾಫ್ ಇದೀಗ ಮೂರನೇ ಓವರ್ನ ಕೈಗೆತ್ತಿಕೊಂಡಾಗ ಶೈಕ್ ವಿಭಾಗದಲ್ಲಿ ಗ್ಲಾನ್ಸನ್ ಪವರ್ ಪ್ಲೇ ಮುಕ್ತಾಯವಾಗಿದೆ. ಮೂರನೇ ಓವರ್ನ ಪ್ರಥಮ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ ಉತ್ತಮವಾಗಿರತಕ್ಕಂಥ ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ನವಾಜ್ ಪವರ್ ಪ್ಲೇ ಮುಕ್ತಾಯದ ಬಳಿಕ 5 ಜನ ಕ್ಷೇತ್ರ ರಕ್ಷಕರು 30 ಗಜಗಳಿಗಿಂತ ಹೊರಭಾಗದಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್ ಲಾಂಗ್ ಆಫ್ ಲಾಂಗ್ ಆನ್ ಡೀಪ್ ಮಿಡ್ ವಿಕೆಟ್ ಮತ್ತು ಡೀಪ್ ಸ್ಕ್ವಾರ್ ಲೆಗ್ ಮತ್ತೊಮ್ಮೆ ತನ್ನ ಬೊಬ್ಬರನ್ನು ಮುಂದುವರಿಸುತ್ತಾ ಈ ಬಾರಿ ಅಲ್ತಾಫ್ ಟು ಪ್ರಮೋದ್ ಉತ್ತಮವಾಗಿರತಕ್ಕಂಥ ಎಸೆತ ನೆಲಮಟ್ಟದಲ್ಲಿ ಬಂದಿತ್ತು, 1 ರನ್ನಿಗೆ ಸೀಮಿತವಾಗಿದೆ. ಮಿಡ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆರಂಭಿಕ 2 ಎಸೆತ 2 ರನ್ ಗಳಿಸಿಕೊಂಡಂತಹ ದಾಂಡಿಗರು ಅಲ್ತಾಫ್ ಎಸೆಯಬೇಕಾಗಿದೆ. ಮೂರನೇ ಬಾರಿ ಮೂರನೇ ಓವರ್ನ ಚಾಲ್ತಿಯಲ್ಲಿ 17 ರನ್ ಇದುವರೆಗೆ ಗಳಿಸಿಕೊಂಡಿದೆ. ಮತ್ತೊಮ್ಮೆ ರಿವರ್ಸ್ ಹೊಡೆಯುವಂತಹ ಪ್ರಯತ್ನ, ಆದರೆ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ಬಹಳಷ್ಟು ಹೊಂದಾಣಿಕೆ ಓಡಾಟ, ಒಂಟಿ ಮತ್ತು ಅವಳಿ ಅಂಕಗಳನ್ನು ಸುಲಭವಾಗಿ ಗಳಿಸಿಕೊಂಡದ್ದೇ ಆದಲ್ಲಿ ಕನಿಷ್ಠ ಸ್ಪರ್ಧಾತ್ಮಕ ಮತ್ತು 40-45 ರನ್ಗಳನ್ನು ಗಳಿಸಿಕೊಳ್ಳಬಹುದಾಗಿದೆ. ಶ್ರೀದೇವಿ ಕೊಡ್ಯಡ್ಕ ಇದೀಗ 4ನೇ ಬಾರಿ ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ಅಲ್ತಾಫ್ ಸೊಗಸಾದ ಹೊಡೆತವಿತ್ತು, ಆದರೆ ಸರಿಯಾದ ದಿಕ್ಕಿನಲ್ಲಿ ಚೆಂಡನ್ನು ಹೊಡೆಯುವಲ್ಲಿ ವೈಫಲ್ಯ. ಮಿಡ್ ವಿಕೆಟ್ ವಿಭಾಗದಲ್ಲಿ ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. ಆರಂಭಿಕ 4 ಎಸೆತ 4 ರನ್ ಗಳಿಸಿಕೊಂಡಂತಹ ಶ್ರೀದೇವಿ ಕೊಂಡೇಡ್ಕ 5ನೇ ಬಾರಿ ಎಸೆಯಬೇಕಾಗಿದೆ ಅಲ್ತಾಫ್ ಟು ಗ್ಲಾನ್ಸನ್. ಅಕ್ರಾಸ್ ಮಾದರಿ ಹೊಡೆತಕ್ಕೆ ಮತ್ತೆ ಪ್ರಯತ್ನವನ್ನ ಪಟ್ಟರು, ಆದರೆ ಈ ಬಾರಿ ಶಾರ್ಟ್ ಫೈನಲ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ, ವಿಕೆಟ್ಗಳ ಮಧ್ಯೆ ನಿಧಾನಗತಿಯ ಓಡಾಟ, ಮತ್ತೆ 1 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 20. ಮೂರನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಎಸ್ತಗಾರಿಕೆ ವಿಭಾಗದಲ್ಲಿ ಅಲ್ತಾಫ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೈಕ್ ವಿಭಾಗದಲ್ಲಿ ಶ್ರೀದೇವಿ ಕೊಡ್ಯಡ್ಕ ತಂಡದ ಆರಂಭಿಕ ದಾಂಡಿಗ ಪ್ರಮೋದ್ ಅಂತಿಮ ಬಾರಿ ಎದುರಿಸಬೇಕಾಗಿದೆ. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇದ್ದ ನಿರ್ಣಾಯಕರಿಂದ ಅಗಲ ಎಸೆದ ತೀರ್ಪು, ಮತ್ತೊಂದರನ್ನು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 21. ಅಂತಿಮ ಬಾರಿ ಮೂರನೇ ಓವರ್ನ ಎಸೆಯಬೇಕಾಗಿದೆ ಎಸ್ತಗಾರಿಕೆ ವಿಭಾಗದಲ್ಲಿ ಅಲ್ತಾಫ್. ಮತ್ತೊಮ್ಮೆ ನಿಧಾನಗತಿಯ ಚೆಂಡು ಅಕ್ರಾಸ್ ಮಾದರಿ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ಚೆಂಡು ಔಟ್ಸೈಡ್ ಆಫ್ ದ ಲೆಗ್ ಸಂಪಿತ್ತು. ಲೆಗ್ ಬೈಸ್ ಮೂಲಕ 1 ರನ್ ಗಳಿಸಿಕೊಂಡಾಗ ಓವರ್ ನಂಬರ್ 3 ಮುಕ್ತಾಯ. 7.33 ರಂತೆ 22 ರನ್ ಇದುವರೆಗೆ ಕಲೆ ಹಾಕಿ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ಶ್ರೀದೇವಿ ಕೊಡ್ಯಡ್ಕ. ಇದುವರೆಗೆ 20 ರನ್ಗಳ ಜೊತೆಯಾಟವನ್ನು ಸಮರ್ಥವಾಗಿ ನಿಭಾಯಿಸಿದಂತಹ ಗ್ಲಾನ್ಸನ್ ಮತ್ತು ಪ್ರಮೋದ್ ಇದೇ ರೀತಿ ಆಟವನ್ನು ಮುಂದುವರಿಸಬೇಕಾಗಿದೆ. ಕನಿಷ್ಠ 45ಕ್ಕೂ ಮೇಲಾಗಿ ರನ್ನನ್ನು ಗಳಿಸಿಕೊಳ್ಳಲೇಬೇಕಾಗಿದೆ. ಕಾರಣ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನಂತೂ ಹೊಂದಿದೆ ಶ್ರೀರಾಮ ಪೆರ್ಜಿ ತಂಡ. ಕಳೆದ ಪಂದ್ಯದಲ್ಲಿ ಬಲಿಷ್ಠ ಎಂಎಂಸಿ ಸುಬ್ರಹ್ಮಣ್ಯ ತಂಡವನ್ನು ಸೋಲಿಸಿದಂತಹ ಹುಮ್ಮಸ್ಸಿನಲ್ಲಿದೆ ಶ್ರೀರಾಮ ಪೆರ್ಜಿ ತಂಡ. ಇಲ್ಲಿ ಅಂತಿಮ 18 ಎಸೆತದ ಆಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ನಲ್ಲಿ. ಇದೇ ರೀತಿಯ ರನ್ ಧಾರಣೆಯನ್ನು ಕಾಯ್ದುಕೊಂಡದ್ದೇ ಆದಲ್ಲಿ 40-45 ರನ್ನಿನ ಆಸುಪಾಸಿನಲ್ಲಿ ರನ್ನನ್ನು ಗಳಿಸಿಕೊಳ್ಳಬಹುದಾಗಿದೆ ಶ್ರೀದೇವಿ ಕೊಡ್ಯಡ್ಕ ತಂಡ. ಕನಿಷ್ಠ 50ರ ಗಡಿಯನ್ನಂತೂ ದಾಟಲೇಬೇಕಾಗಿದೆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳಲು. ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ಗೆ ಕೂಡ ಸವಾಲನ್ನು ಒಡ್ಡಬೇಕಾದರೆ ಇಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದ ನಿರೀಕ್ಷೆಯಲ್ಲಿದೆ ಶ್ರೀದೇವಿ ಕೊಡ್ಯಡ್ಕ. ಮುಂದಿನ ಈ ಪಂದ್ಯಾಟ ಮುಕ್ತಾಯದ ಬಳಿಕ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಗಾಂಗೆಯ ಟ್ರೋಫಿ 2023ರ ಎ ಗುಂಪಿನ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಈಗಾಗಲೇ ಚಕ್ರವರ್ತಿ 3 ತಂಡ ಅಧಿಕೃತವಾಗಿ ಪ್ರಥಮ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದಾಗ ಈ ಪಂದ್ಯದಲ್ಲಿ ಗೆಲ್ಲುವಂತಹ ತಂಡ ದ್ವಿತೀಯ ತಂಡವಾಗಿ ಪ್ರಥಮ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯಲಿಕ್ಕಿದೆ.
3 ಓವರಿನಲ್ಲಿ 7.33ರಂತೆ 22 ರನ್ ಕಲೆ ಹಾಕಿದೆ ಶ್ರೀದೇವಿ ಕೊಡ್ಯಡ್ಕ. ಮೇಲ್ನೋಟಕ್ಕೆ ಎರಡೂ ತಂಡಗಳಿಂದಲೂ ಕೂಡ ಇದುವರೆಗೆ ಸಮಾನ ಹೋರಾಟ. ಯಾವ ತಂಡ ದ್ವಿತೀಯ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆಯುವುದು? ಎಸ್ತಗಾರಿಕೆ ಭಾಗದಲ್ಲಿ ಅಲ್ತಾಫ್. ಅಲ್ತಾಫ್ ಸವಣೂರ್ ಎಸೆಗಾರಿಕೆ ಭಾಗದಲ್ಲಿ 4ನೇ ಓವರನ್ನು ಕೈಗೆತ್ತಿಕೊಂಡಂತ ಎಸೆಗಾರ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಕ್ಷೇತ್ರ ರಕ್ಷಣೆಯಲ್ಲಿ ಸಾಕಷ್ಟು ಬದಲಾವಣೆಯಂತೂ ಇದೆ. ಸ್ಟ್ರೈಕಿಂಗ್ ಭಾಗದಲ್ಲಿ ಪ್ರಮೋದ್ ತಂಡದ ಆರಂಭಿಕ ದಾಂಡಿಗೆ ಎದುರಿಸಬೇಕಾಗಿದೆ. 4ನೇ ಓವರ್ನ ಪ್ರಥಮ ಚೆಂಡು ಉತ್ತಮವಾಗಿರ್ತಕ್ಕಂಥ ಎಸೆತಕ್ಕೆ ದೊಡ್ಡ ಹೊಡೆತ. ಚೆಂಡು ಗಾಳಿಯಲ್ಲಿದೆ. ಈ ಬಾರಿ ಕ್ಯಾಚ್ ಔಟ್ಗಾಗಿ ಯಾವುದೇ ಅವಕಾಶವಿಲ್ಲ. ವಿಕೆಟ್ಗಳ ಮಧ್ಯೆ ಬಹಳಷ್ಟು ಚುರುಕಿನ ಓಡಾಟ. 2 ರನ್ಗಳನ್ನ 4ನೇ ಓವರ್ನ ಪ್ರಥಮ ಎಸೆತದಲ್ಲಿ ಗಳಿಸಿಕೊಂಡಾಗ ತಂಡದ ಮೊತ್ತ 24ಕ್ಕೆ ಏರಿಕೆಯಾಗಿದೆ. 3.1 ಓವರ್ ಮುಕ್ತಾಯವಾಗಿದೆ. ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ಅಲ್ತಾಫ್ ಸಬಡೂರ್. ಅಲ್ತಾಫ್ ಮತ್ತೊಮ್ಮೆ ತನ್ನ ಓವರ್ನ ಮುಂದುವರಿಸುತ್ತಾ 4ನೇ ಓವರ್ನ ದ್ವಿತೀಯ ಚೆಂಡು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕ್ ವಿಭಾಗದಲ್ಲಿ ಮತ್ತೊಮ್ಮೆ ಪ್ರಮೋದ್ ಸ್ವಿಚ್ ಹೊಡೆಯುವಂತ ಪ್ರಯತ್ನ. ಆದರೆ ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಸರಿಯಾದ ದಿಕ್ಕಿನಲ್ಲಿ ಚೆಂಡನ್ನು ಗುರುತಿಸುವಲ್ಲಿ ವೈಫಲ್ಯವನ್ನ ಕಂಡುಕೊಂಡ್ರು. ಇಲ್ಲಿ ಪ್ರಮೋದ್ ಲೋವರ್ ಫುಲ್ ಟಾಸ್ ಆಗಿ ಬಂದಿತ್ತು, ಆದರೆ ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಹೊಡೆಯುವಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡಂತಹ ಪ್ರಮೋದ್ ಅಂತಿಮವಾಗಿ 3ನೇ ವಿಕೆಟ್ಗೆ ಜೊತೆಯಾಟವನ್ನು ಮುರಿಯುವಲ್ಲಿ ಯಶಸ್ಸನ್ನ ಕಂಡುಕೊಂಡಂತಹ ಶ್ರೀರಾಮ ಪೆರ್ಚಿ ತಂಡದ ಎಸೆತಗಾರ ಅಲ್ತಾಫ್ ರವರ ಪ್ರಥಮ ವಿಕೆಟ್ ಅನ್ನು ಕಬಳಿಸಿಕೊಂಡಾಗ ಒಟ್ಟಾರೆಯಾಗಿ 3ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಶ್ರೀದೇವಿ ಕೊಡ್ಯಡ್ಕ. ಹೊಸ ದಾಂಡಿಗ ಪವನ್ ಕಳೆದ ಪ್ರಥಮ ಪಂದ್ಯದಲ್ಲಿ ಅಂತಿಮ ಹಂತದಲ್ಲಿ 6 ಅನ್ನು ಗಳಿಸಿಕೊಂಡಾಗ ತಂಡ 54 ರನ್ಗಳನ್ನು 6 ಓವರಲ್ಲಿ ಗಳಿಸಿಕೊಂಡಿತ್ತು. ಅದೇ ರೀತಿಯ ಬ್ಯಾಟಿಂಗ್ ಪ್ರದರ್ಶನದ ಅವಶ್ಯಕತೆ ಇದೆ ಶ್ರೀದೇವಿ ಕೊಡ್ಯಡ್ಕ ತಂಡಕ್ಕೆ. ಮತ್ತೊಮ್ಮೆ ಅಲ್ತಾಫ್ ತನ್ನ ಓವರನ್ನು ಮುಂದುವರಿಸುತ್ತಾ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಹೊಸ ದಾಂಡಿಗ ಪವನ್ ರವರ ಕಡೆಗೆ ಫುಲ್ ಟಾಸ್ ಆಗಿ ಬಂದಿತ್ತು. ಮತ್ತೊಮ್ಮೆ ಡೌನ್ ದ ಲೆಗ್ ಸೈಡ್ ಇತ್ತು. ಉತ್ತಮವಾಗಿರ್ತಕ್ಕಂಥ ಹೊಡೆತ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ನವಾಜ್ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. 25 ರನ್ಗಳನ್ನು ಗಳಿಸಿಕೊಂಡಿದೆ ಶ್ರೀದೇವಿ ಕೊಡ್ಯಡ್ಕ. ಮತ್ತೊಮ್ಮೆ ಎಸ್ತಗಾರಿಕ ಭಾಗದಲ್ಲಿ ಅಲ್ತಾಫ್ ತನ್ನ ಓವರ್ನ ಮುಂದುವರಿಸುತ್ತಾ 4ನೇ ಬಾರಿ ಸ್ಟ್ರೈಕ್ ವಿಭಾಗದಲ್ಲಿ ಗ್ಲಾನ್ಸನ್ ಮತ್ತೋರ್ವ ಅನುಭವಿ ದಾಂಡಿಗ ಗ್ಲಾನ್ಸನ್ ಈ ಬಾರಿ ಅಕ್ರಾಸ್ ಮಾದರಿ ಹೊಡೆತಕ್ಕೆ ಪ್ರಯತ್ನ. ಚೆಂಡು ಬಹಳಷ್ಟು ಒತ್ತು ಗಾಳಿಯಲ್ಲಿದೆ, ಆದರೆ ಈ ಬಾರಿ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ವೈಡ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ನವಾಜ್ ಚೆಂಡನ್ನ ಅತ್ಯುತ್ತಮವಾಗಿ ತಡೆ ಹಿಡಿದ್ರು. ಆದರೆ ವಿಕೆಟ್ಗಳ ಮಧ್ಯೆ 2 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 27ರಲ್ಲಿದೆ. 3ನೇ ಓವರ್ ಮುಕ್ತಾಯವಾಗಿ 4ನೇ ಓವರಿನ 4 ಚೆಂಡು ಮುಕ್ತಾಯ. 5ನೇ ಬಾರಿ ಎಸೆಯಬೇಕಾಗಿದೆ ಮತ್ತೊಮ್ಮೆ ಅಲ್ತಾಫ್ ಟು ಗ್ಲಾನ್ಸನ್. ಸೊಗಸಾದ ಎಸೆತಗಾರಿಕೆ. ಬ್ಯಾಟಿನ ಮೇಲಂಚಿಗೆ ಬಡಿದಂತ ಚೆಂಡು ಕವರ್ಸ್ ವಿಭಾಗದಲ್ಲಿ ಒಂಟಿ ಬಳಿಕ ಆ ಬಳಿಗೆ ನೋಟ. ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಈ ಬಾರಿ ಸುಲಭವಾಗಿ 2 ರನ್ಗಳನ್ನು ಗಳಿಸಿಕೊಂಡ್ರು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 29ಕ್ಕೆ ಏರಿಕೆಯಾಗಿದೆ. ಅಂತಿಮ 1 ಎಸೆತ ಬಾಕಿ ಇದೆ 4ನೇ ಓವರ್ ಮುಕ್ತಾಯಕ್ಕೆ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಅಲ್ತಾಫ್ ತನ್ನ ಓವರ್ನ ಮುಂದುವರಿಸುತ್ತಾ ಅಂತಿಮ ಬಾರಿ ಎಸೆಯಬೇಕಾಗಿದೆ. ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಗ್ಲಾನ್ಸನ್ ರವರ ಕಡೆಗೆ ಸ್ವಿಚ್ ಇಟ್ಗೆ ಪ್ರಯತ್ನವನ್ನ ಪಟ್ಟರು. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಸೊಗಸಾದ ಹೊಡೆತಕ್ಕೆ ಬೌಂಡರಿ ಕೂಡ ಲಭಿಸ್ತಾ ಇದೆ. ಇದರೊಂದಿಗೆ ಓವರ್ ನಂಬರ್ 4 ಮುಕ್ತಾಯ. 4 ಓವರ್ ಮುಕ್ತಾಯಕ್ಕೆ 33 ರನ್ಗಳನ್ನು ಗಳಿಸಿಕೊಂಡಿದೆ. ಓವರ್ ಒಂದಕ್ಕೆ ಸರಾಸರಿ 8.25ರಂತೆ ರನ್ ಗಳಿಸಿಕೊಳ್ತಾಗಿದೆ ಶ್ರೀದೇವಿ ಕೊಡ್ಯಡ್ಕ. ಆರಂಭಿಕ ಹಂತದಲ್ಲಿ 1 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡಾಗ ಎದುರಾಳಿ ತಂಡವನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿ ಹಾಕುವ ಮುನ್ಸೂಚನೆಯನ್ನು ನೀಡಿತ್ತು ಶ್ರೀರಾಮ ಪೆರ್ಜಿ. ಆದರೆ ಆ ಬಳಿಕ 3ನೇ ವಿಕೆಟ್ಗೆ ಜೊತೆಯಾದಂತಹ ಪ್ರಮೋದ್ ಮತ್ತು ಗ್ಲಾನ್ಸನ್ ತಂಡವನ್ನ ಮೇಲೆತ್ತುವಂತಹ ಜವಾಬ್ದಾರಿ ಎತ್ತಿಕೊಂಡಾಗ ಉತ್ತಮವಾದ ಅಡಿಪಾಯವನ್ನು ಹಾಕಿಕೊಟ್ಟಿದ್ರು. ಆದರೆ ನಿರ್ಣಾಯಕ ಘಟ್ಟದಲ್ಲಿ ಪ್ರಮೋದ್ ವಿಕೆಟ್ ಪತನವಾದಾಗ ತಂಡದ ಜವಾಬ್ದಾರಿನ ಹೊತ್ತಂತ ಗ್ಲಾನ್ಸನ್ ನ ಬ್ಯಾಟ್ನ ಮುಖೇನ ದಾಖಲಾಗಿದೆ ದ್ವಿತೀಯ ಬೌಂಡರಿ. ಒಟ್ಟಾರೆಯಾಗಿ ತಂಡದ ಮೊತ್ತ 33. ಎಸೆಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಫಯಾಜ್ ತಂಡದ ಸಫಲತೆಯನ್ನ ಕಂಡಂತಹ ಅನುಭವಿ ಎಸೆತಗಾರ. ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ಈ ಬಾರಿ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ನವಾಜ್ ಓರ್ವ ಅತ್ಯುತ್ತಮ ಕ್ಷೇತ್ರ ರಕ್ಷಕ. ವಿಶೇಷವಾಗಿ ಓವರ್ ಆನ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಓರ್ವ ಅತ್ಯುತ್ತಮ ಆಲ್ರೌಂಡ್ ಪ್ರತಿಭೆ ಕೂಡ ಹೌದು. 2 ವಾರಗಳ ಹಿಂದೆ ಇದೇ ಮೈದಾನದಲ್ಲಿ
ಫೋಸ್ ಮಂಗಳೂರು ತಂಡವನ್ನ ಪ್ರತಿನಿಧಿಸಿದಂತ ಆಟಗಾರ ನವಾಜ್. ಈ ಬಾರಿ ಉತ್ತಮವಾಗಿರ್ತಕ್ಕ ಹೊಡೆದ, ಕಲಾತ್ಮಕ ಶೈಲಿ ಹೊಡೆತ ನೋಡಿ ಕವರ್ಸ್ ವಿಭಾಗದಲ್ಲಿ ಇದು ಗ್ಲಾನ್ಸನ್. ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಬ್ಯಾಟಿಂಗ್ ನಲ್ಲಿ ಹಿಮ್ಮಡ್ತಿಯನ್ನ ಪಡೆದುಕೊಂಡಿದ್ದರೂ ಕೂಡ ತಂಡದ ಜವಾಬ್ದಾರಿನ ಹೊತ್ತುಕೊಂಡು ತಂಡದ ಅವಶ್ಯಕತೆಗೆ ತಕ್ಕಂತೆ ಆ ಕ್ಷೇತ್ರ ರಕ್ಷಕರ ಜಾಗವನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿಕೊಂಡ್ರು. ಎಕ್ಸ್ಟ್ರಾ ಕವರ್ ಮತ್ತು ಲಾಂಗ್ ಆಫ್ ವಿಭಾಗದ ಕ್ಷೇತ್ರ ರಕ್ಷಕರ ಮಧ್ಯೆ ಬಹಳಷ್ಟು ಅಂತರ ಬಿತ್ತು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 38ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ಫಯಾಜ್ ಈ ಬಾರಿ ಸ್ವಿಚ್ಗೆ ಪ್ರಯತ್ನವನ್ನು ಪಟ್ಟರು. ಮತ್ತೊಮ್ಮೆ ಇಲ್ಲಿ ಗ್ಲಾನ್ಸನ್ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಪರಿಣಮಿಸ್ತಾ ಇದೆ. ಶ್ರೀದೇವಿ ಕೊಂಡಿಯಡ್ಕ ತಂಡಕ್ಕಂತೂ ಇಲ್ಲಿ ನಿರ್ಣಾಯಕ ಘಟ್ಟದಲ್ಲಿ ಬೌಂಡರಿಗಳ ಮೇಲೆ ಬೌಂಡರಿಯನ್ನು ಗಳಿಸಿಕೊಂಡಂತಹ ಗ್ಲಾನ್ಸನ್ ಕಳೆದ ಪಂದ್ಯದಲ್ಲಿ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡದಿದ್ದರೂ ಕೂಡ ಈ ನಿರ್ಣಾಯಕ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತಂಡದ ಜವಾಬ್ದಾರಿನ ಹೊತ್ತುಕೊಂಡು 42 ರನ್ಗಳನ್ನು ಗಳಿಸಿಕೊಂಡಾಗ ಇನ್ನು ಕೂಡ 5ನೇ ಓವರ್ ಅಲ್ಲಿ 3 ಎಸೆತ ಬಾಕಿ ಇದೆ. ಫಯಾಜ್ ಆರಂಭಿಕ 3 ಎಸೆತ 9 ರನ್ ಅನ್ನು ಬಿಟ್ಟುಕೊಟ್ಟು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಸ್ವಿಪ್ ಶಾಟ್ ಹೊಡೆಯುವಂತಹ ಪ್ರಯತ್ನ, ಆದರೆ ಬಹುತೇಕ ಲೆಗ್ ಬೈಸ್ ಮೂಲಕ 1 ಅಂಕವನ್ನ ಕಲೆ ಹಾಕಿದೆ. 5ನೇ ಓವರಿನಲ್ಲಿ ಈಗಾಗಲೇ 10 ರನ್ ಅನ್ನು ಕಲೆ ಹಾಕಿ 43 ರನ್ಗಳನ್ನು ಗಳಿಸಿಕೊಂಡಿದೆ ಶ್ರೀದೇವಿ ಕೊಡ್ಯಡ್ಕ. ಅಂತಿಮ 2 ಚೆಂಡಿನ ಆಟ ಬಾಕಿಗಿದೆ 5ನೇ ಓವರ್ನ ಮುಕ್ತಾಯಕ್ಕೆ. ಎಸ್ತಗಾರಿಕೆ ಭಾಗದಲ್ಲಿ ಮತ್ತೆ ಫಯಾಜ್ ತನ್ನ ಓವರ್ನ ಮುಂದುವರಿಸುತ್ತಾ ಈ ಬಾರಿ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯನ್ನ ಸೇರ್ತಾ ಇದೆ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಸುಲಭವಾಗಿ ಚೆಂಡನ್ನು ಹೊಡೆದ್ರು, ಆದರೆ ನೇರವಾಗಿ ಕ್ಷೇತ್ರ ರಕ್ಷಕನ ಕೈ ಸೇರಿದಾಗ ಕಳೆದ ಪಂದ್ಯದಲ್ಲಿ ಅಂತಿಮ ಘಟ್ಟದಲ್ಲಿ ಸಿಕ್ಸರ್ನೊಂದಿಗೆ ತಂಡಕ್ಕೆ ಅತ್ಯುತ್ತಮವಾದ ರನ್ಗಳನ್ನು ಗಳಿಸಿಕೊಂಡಂತಹ ಪವನ್ ಇಲ್ಲಿ ನಿರ್ಣಾಯಕ ಘಟ್ಟದಲ್ಲಿ ವಿಕೆಟ್ ಅನ್ನು ಕೈಗೊಪ್ಪಿಸಿದಾಗ ತಂಡದ ಮೊತ್ತ 43. ಅಂತಿಮ 1 ಎಸೆತ ಬಾಕಿ ಇದೆ. ಹೊಸ ದಾಂಡಿಗ ಚಂದ್ರ, ಮತ್ತೋರ್ವ ಅನುಭವಿ ಆಟಗಾರ ಚಂದ್ರ, ಅನುಭವಿ ಆಲ್ರೌಂಡ್ ಆಟಗಾರ ಕೊಡ್ಯಡ್ಕ ತಂಡದ ಪರವಾಗಿ ಸ್ಟ್ರೈಕ್ ವಿಭಾಗದಲ್ಲಿ ಗ್ಲಾನ್ಸನ್. ಒಂದು ಕಡೆಗಿಂದ ಗ್ಲಾನ್ಸನ್ ಈಗಾಗಲೇ 4 ಬೌಂಡರಿಗಳನ್ನು ವೈಯಕ್ತಿಕವಾಗಿ ಸಿಡಿಸಿ ತಂಡಕ್ಕೆ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕುವಲ್ಲಿ ಮುಂಚೂಣಿಯಲ್ಲಿ ತಂಡದ ಜವಾಬ್ದಾರಿಯನ್ನು ಹೊತ್ತುಕೊಂಡಾಗ ಅಂತಿಮ ಬಾರಿ ಎಸೆಯಬೇಕಾಗಿದೆ ಫಯಾಜ್. ಆರಂಭಿಕ ಹಂತದಲ್ಲಿ ಲಭಿಸಿದಂತಹ ಯಶಸ್ಸನ್ನು ಮುಂದುವರಿಸುವಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡಂತಹ ಶ್ರೀರಾಮ ಪೆರ್ಜಿ ಅಂತಿಮ ಬಾರಿ ಎಸೆಯಬೇಕಾಗಿದೆ ಫಯಾಜ್. ಉತ್ತಮವಾಗಿರತಕ್ಕಂಥ ಎಸೆತ, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಓವರ್ ನಂಬರ್ 5 ಮುಕ್ತಾಯವಾಗಿದೆ. 5 ಓವರ್ ಮುಕ್ತಾಯಕ್ಕೆ ಶ್ರೀದೇವಿ ಕೊಡ್ಯಡ್ಕ ತಂಡ ಗಳಿಸಿಕೊಂಡಿದೆ 43. ಓವರ್ ಒಂದಕ್ಕೆ ಸರಾಸರಿ 8.6ರಂತೆ ರನ್ ಗಳಿಸಿಕೊಂಡಿದೆ. ಇದೇ ರೀತಿ ಮುಂದುವರಿದಲ್ಲಿ 50ರ ಗಡಿಯನ್ನು ಕೂಡ ಸುಲಭವಾಗಿ ಗಳಿಸಿಕೊಳ್ಳಬಹುದಾಗಿದೆ ಶ್ರೀದೇವಿ ಕೊಡ್ಯಡ್ಕ. ಅಂತಿಮ 6 ಎಸೆತಗಳಲ್ಲಿ ಬಹುತೇಕ ಗ್ಲಾನ್ಸನ್ ರವರು ಕ್ರೀಸನ್ನು ಆಕ್ರಮಿಸಿಕೊಂಡದ್ದೇ ಆದಲ್ಲಿ ಖಂಡಿತವಾಗಿ ಕೂಡ 50ರ ಗಡಿಯನ್ನು ದಾಟುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದುವರೆಗೆ 4 ಬೌಂಡರಿಗಳೊಂದಿಗೆ ತಂಡವನ್ನ ಮೇಲೆತ್ತುವಂತ ಸರ್ವ ಪ್ರಯತ್ನವನ್ನ ಪಟ್ಟಂತ ಗ್ಲಾನ್ಸನ್ ಅಂತಿಮ ಓವರ್ನ ಎಸೆಯಲು ಎಸ್ತಗಾರಿಕೆ ಭಾಗದಲ್ಲಿ ನವಾಜ್. ಓವರ್ ಆರ್ಮ್ ಅಂತೆ ಅಂಡರ್ ಆರ್ಮ್ ಕ್ರಿಕೆಟ್ ನಲ್ಲೂ ಕೂಡ ತನ್ನದೇ ಆಗಿರತಕ್ಕಂಥ ಚಾಪನ್ನ ಮೂಡಿಸಿದಂತಹ ನವಾಜ್ ಅಂತಿಮ ಓವರ್ನ ಕೈಗೆತ್ತಿಕೊಂಡಂತ ಎಸೆತಗಾರ. ಅಂತಿಮ 6 ಎಸೆತವಂತೂ ನಿರ್ಣಾಯಕವಾಗಲಿಕ್ಕಿದ್ದ 2 ತಂಡಗಳಿಗೂ ಕೂಡ ಶ್ರೀದೇವಿ ಕೊಡ್ಯಡ್ಕ ಮತ್ತು ಶ್ರೀರಾಮ ಪೆರ್ಜಿ ತಂಡಕ್ಕೆ ಗೆದ್ದರೆ ಸೆಮಿಫೈನಲ್ ಹಂತಕ್ಕೆ ಪ್ರವೇಶ. ಅಲ್ಲಿ ಎದುರಾಳಿ ಚಕ್ರವರ್ತಿ ಎಣ್ಮೂರ್. ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್. ಈ ಬಾರಿ ರಿವರ್ಸಿಪ್ ಮಾಡುವಂತಹ ಪ್ರಯತ್ನದಲ್ಲಿ ಎಡವಿದ್ರು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಪ್ರಥಮ ಎಸೆತದಲ್ಲಿ ಲೆಗ್ ಬೈಸ್ ರೂಪದಲ್ಲಿ 1 ರನ್ ಅನ್ನು ಕಲೆ ಹಾಕಿದಾಗ ತಂಡದ ಮೊತ್ತ 44. ಅಂತಿಮ 5 ಚೆಂಡಿನಾಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ನವಾಜ್ ತನ್ನ ಓವರ್ನ ಮುಂದುವರಿಸುತ್ತಾ ದ್ವಿತೀಯ ಬಾರಿ ಸ್ಟ್ರೈಕ್ ವಿಭಾಗದಲ್ಲಿ ಚಂದ್ರ. ಉತ್ತಮವಾಗಿರತಕ್ಕಂಥ ಎಸೆತಕ್ಕೆ ಕಲಾತ್ಮಕ ಶೈಲಿಯ ಹೊಡೆತ ಕವರ್ಸ್ ವಿಭಾಗದಲ್ಲಿದೆ. ಒಂಟಿ ಬಳಿಕ ಅವಳಿಗೆ ನೋಟ, ಆದರೆ ಅವಕಾಶವೇ ಇಲ್ಲ. ಚುರುಕಿನ ಕ್ಷೇತ್ರ ರಕ್ಷಣೆ. 1 ರನ್ನಿನ ಸಂಪಾದನೆಯೊಂದಿಗೆ ತಂಡದ ಮೊತ್ತ 45. ಇನ್ನು ಕೂಡ 4 ಎಸೆತ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ನವಾಜ್ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಮುನ್ನುಗ್ಗಿ ಬಾರಿಸಿದ ಪ್ರಯತ್ನದಲ್ಲಿ ಎಡವಿದ್ರು. ಬ್ಯಾಟಿನ ಮೇಲಂಚಿಗೆ ಬಡಿದಂತಹ ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈ ಸೇರಿದಾಗ ತಂಡದ ಜವಾಬ್ದಾರಿಯನ್ನು ಹೊತ್ತಂತಹ ಗ್ಲಾನ್ಸನ್
ಅಂತಿಮ ಹಂತದಲ್ಲಿ ತನ್ನ ಮುನ್ನುಗ್ಗಿ ಬಾರಿಸುವಂತಹ ಬರದಲ್ಲಿ ವಿಕೆಟ್ ಅನ್ನು ಕೈಗೊಪ್ಪಿಸಿಕೊಂಡ್ರು. ವೈಯಕ್ತಿಕವಾಗಿ ಸರಿಸುಮಾರು ತಂಡಕ್ಕೆ 4 ಬೌಂಡರಿಯೊಂದಿಗೆ 25 ರನ್ಗಳನ್ನು ಗಳಿಸಿಕೊಂಡಂತಹ ಗ್ಲಾನ್ಸನ್ ನಿರ್ಣಾಯಕ ಘಟ್ಟದಲ್ಲಿ ಫೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದಾಗ ತಂಡದ ಮೊತ್ತ 45ರಲ್ಲಿದೆ. ಅಂತಿಮ 3 ಎಸೆತ ಬಾಕಿಗಿದೆ. ಹೊಸ ದಾಂಡಿಗ ರಾಜೇಶ್ ಅವರ ಜೊತೆಗೂಡುತ್ತಾ ಮತ್ತೊಂದು ಕಡೆ ಚಂದ್ರ. ಅಂತಿಮ 3 ಎಸೆದ ಆಟ ಬಾಕಿಗಿದೆ. ಹೊಸ ದಾಂಡಿಗರಿಬ್ಬರು ಅಂಕಣದಲ್ಲಿದ್ದಾಗ ಅಂತಿಮ 3 ಎಸೆತ ಕನಿಷ್ಠ 1 ಬೌಂಡರಿ ಅಥವಾ 1 ಸಿಕ್ಸರ್ ಅವಶ್ಯಕತೆಗಿದೆ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಲು ಶ್ರೀದೇವಿ ಕೊಡ್ಯಡ್ಕ ತಂಡಕ್ಕೆ. ಇದುವರೆಗೆ ಜವಾಬ್ದಾರಿಯನ್ನು ಬಹಳಷ್ಟು ಯಶಸ್ವಿಯಾಗಿ ನಿಭಾಯಿಸಿದಂತ ನವಾಜ್ 4ನೇ ಬಾರಿ ಎಸೆಯಬೇಕಾಗಿದೆ. ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಸ್ಕ್ವಾಲ್ ಲೆಗ್ ವಿಭಾಗದಲ್ಲಿ ಒಂಟಿ ಬಳಿಕ ಆ ಬಳಿಗೆ ನೋಟ, ಬಹಳಷ್ಟು ಚುರುಕಿನ ಓಡಾಟ. ಇಲ್ಲಿ ಮತ್ತೊಂದು 3ನೇ ರನ್ನಿಗಾಗಿ ಕೂಡ ಓಡಾಟವಾಗ್ತಾ ಇದೆ. ಇಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. 3ನೇ ರನ್ ಅನ್ನು ಕದಿಯಲೆತ್ನಿಸುವ ಬರದಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ ಕಳೆದುಕೊಳ್ತಾ ಇದೆ. 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 47. ಅಂತಿಮ 2 ಚೆಂಡಿನ ಆಟ ಬಾಕಿಗಿದೆ. ಹೊಸ ದಾಂಡಿಗ ಪ್ರವೀಣ್, ಮತ್ತೋರ್ವ ಹೊಸ ದಾಂಡಿಗ ಪ್ರವೀಣ್, ಮತ್ತೊಂದು ಕಡೆ ಚಂದ್ರ. ಅಂತಿಮ 2 ಎಸೆತ ಕನಿಷ್ಠ 3 ರನ್ಗಳನ್ನು ಗಳಿಸಿಕೊಂಡದಾದಲ್ಲಿ ಅರ್ಧ ಶತಕದ ಗಡಿಯನ್ನು ದಾಟಬಹುದು ಶ್ರೀದೇವಿ ಕೊಡ್ಯಡ್ಕ. ನವಾಜ್ ಇದುವರೆಗೆ ತನ್ನ ಕೈಚಳಕವನ್ನು ತೋರ್ಪಡಿಸಿದಾಗ ಅಂತಿಮ 2 ಎಸೆತಗಳಲ್ಲಿ ಎದುರಾಳಿ ತಂಡವನ್ನು ಕಟ್ಟಿ ಹಾಕಬೇಕಾಗಿದೆ. ಇಲ್ಲಿ ಮತ್ತೊಮ್ಮೆ ನವಾಜ್ 5ನೇ ಬಾರಿ ಚಂದ್ರ ಅವರ ಕಡೆಗೆ. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಸರಿಯಾದ ದಿಕ್ಕಿನಲ್ಲಿ ಚೆಂಡನ್ನು ಗುರುತಿಸಿಕೊಂಡರು. ಕೇವಲ 1 ರನ್ನಿಗೆ ಅವಕಾಶವಿದೆ. ತಂಡದ ಮೊತ್ತ 48. ಅಂತಿಮ 1 ಎಸೆತ ಬಾಕಿಗಿದೆ. ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ಎಸ್ತಗಾರಿಕೆ ಭಾಗದಲ್ಲಿ ನವಾಜ್, ಶೈಕ್ ವಿಭಾಗದಲ್ಲಿ ಪ್ರವೀಣ್. ಹೊಸ ದಾಂಡಿಗೆ ಪ್ರವೀಣ್ ಶೈಕನ್ನು ಆಕ್ರಮಿಸಿಕೊಂಡಾಗ ಅಂತಿಮ ಎಸೆತ ನವಾಜ್. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಒಂಟಿ ಬಳಿಕ ಆ ಬಳಿಗೆ ನೋಟ, ವಿಕೆಟ್ಗಳ ಮಧ್ಯೆ ಬಹಳಷ್ಟು ಚುರುಕಿನ ಓಡಾಟ. ಇದರೊಂದಿಗೆ 2 ರನ್ ಗಳಿಸಿಕೊಂಡಾಗ ಅರ್ಧ ಶತಕವನ್ನು ಮತ್ತೊಮ್ಮೆ ಗಳಿಸಿಕೊಂಡಿದೆ ಶ್ರೀದೇವಿ ಕೊಡ್ಯಡ್ಕ ತಂಡ. 50 ರನ್ಗಳನ್ನು ಗಳಿಸಿಕೊಂಡು ಆರಂಭಿಕ 3 ಎಸೆತಗಳಲ್ಲಿ 1 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡಿತ್ತು. ನಿರೀಕ್ಷೆಯಂತೂ ಇತ್ತು ಎದುರಾಳಿ ತಂಡ ಸುಲಭವಾಗಿ ಕೊಡ್ಯಡ್ಕ ತಂಡವನ್ನ ಕಟ್ಟಿ ಹಾಕಬಹುದು. ಆದರೆ ಗ್ಲಾನ್ಸನ್ ಜೊತೆಗೂಡುತ್ತಾ ಪ್ರಮೋದ್ ಕಟ್ಟಿದಂತಹ ಒಂದು ಅದ್ಭುತ ಇನ್ನಿಂಗ್ಸ್. ಇಬ್ಬರು ದಾಂಡಿಗರ ಬ್ಯಾಟಿಂಗ್ ಪ್ರದರ್ಶನದಿಂದ 50 ರನ್ಗಳನ್ನು ಗಳಿಸಿಕೊಂಡಾಗ 51 ರನ್ನಿನ ವಿಜಯದ ಗುರಿಗಿದೆ 36 ಎಸೆತಗಳ ಮುಂದೆ. ಅವರೊಂದಕ್ಕೆ ಸರಾಸರಿ 8.5ರಂತೆ ರನ್ ಅನ್ನು ಗಳಿಸಿಕೊಳ್ಳಬೇಕಾಗಿದೆ. ಈ ಪಂದ್ಯವನ್ನು ಗೆದ್ದು ಮುಂದಿನ ಹಂತಕ್ಕೆ ಏರಬೇಕಾದರೆ ಶ್ರೀರಾಮ ಪೆರ್ಜಿ ಅದೇ ರೀತಿ 50 ರನ್ಗಳ ಒಳಗಾಗಿ ಎದುರಾಳಿ ತಂಡವನ್ನು ನಿಯಂತ್ರಿಸಿದೆ ಆದಲ್ಲಿ ಮುಂದಿನ ಹಂತಕ್ಕೆ ಏರುವಂತ ಅವಕಾಶವಿದೆ ಶ್ರೀದೇವಿ ಕೊಡ್ಯಡ್ಕ ತಂಡಕ್ಕೆ. ಇನ್ನುಳಿದ 36 ಎಸೆತಗಳ ಮುಂದೆ ಸ್ಪಷ್ಟ ಚಿತ್ರಣ ಲಭಿಸಲಿಕ್ಕಿದೆ. ಯಾವ ತಂಡ ಗಾಂಗೆಯ ಟ್ರೋಫಿ 2023ರ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಚಕ್ರವರ್ತಿ 8 ತಂಡದ ಎದುರು ಸೆಣಸಾಡಲಿದೆ ಎನ್ನುವುದನ್ನು ಮುಂದಿನ ದ್ವಿತೀಯ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆ ನೀಡಲು ಗೋಪಿ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. धन्यवाद सुकुमार.
तो इस वक्त जहां तक सवाल है लक्ष्य का, तो श्रीराम पेर जी को इस वक्त बनाना है 51 रन. 51 द टारगेट फॉर देम, set by Sridevi Kodiyar, and batted first. They managed to score exactly 50 runs in their stipulated 5 overs, and 51 the target for Sriram Perji. और पहली गेंद इस वक्त गेंद को स्वीप किया इस वक्त खूबसूरती के साथ, और गेंद पहुंची शॉर्ट फाइन लेग पर. 1 रन का इजाफा यहाँ पर हो चुका है, और 1 रन के इजाफे के साथ रनों का सिलसिला यहाँ पर शुरू हो चुका है. 1 रन बिना किसी नुकसान के. नवाज और अल्ताफ, और अभी बल्लेबाज नवाज ऑफ द स्ट्राइक हो चुके हैं. अल्ताफ इस वक्त सामना करने के लिए तैयार, और गेंदबाज अपनी ओर की अगली गेंद लेकर दाहिने हाथ ओवर द विकेट ऑफ स्टंप पर आती हुई गेंद ऑफ स्टंप से कुछ ज़्यादा बाहर की ओर निकलती हुई वाइड का इशारा अंपायर का, और वाइड के इस रन के साथ स्कोर बढ़कर अब पहुंच चुका है 2 रनों पर. इट्स 2 विदाउट लॉस इन द फर्स्ट ओवर. अगली गेंद लेकर गेंदबाज तैयार, ड्राइव किया इस वक्त, लेकिन ठीक तरह से गेंद को खेल नहीं पाए, और जब तक गेंद को पॉइंट पर फील्ड किया जाता 1 रन यहाँ पर मिल चुका है, और 1 रन के साथ स्कोर बढ़कर अब पहुंच चुका है 2 रनों पर, 3 रनों पर बिना किसी नुकसान के. जबकि पहला ओवर इस वक्त प्रगति पर. निस्संदेह श्रीराम पेर जी को इस वक्त 51 रनों के लक्ष्य तक पहुंचना है, तो एक बेहतरीन बल्लेबाजी की जरूरत है. खासकर उनके सलामी बल्लेबाजों को इस वक्त बेहतर प्रदर्शन देना होगा. पैरों पर टकराई, certainly going down the leg side, slight bit of misunderstanding. In fact, this time he won't survive. Just he lost his wicket and back into the pavilion. तो यहाँ पर मिसअंडरस्टैंडिंग के बदौलत एक विकेट यहाँ पर गिर चुका है. पहले नॉन स्ट्राइकर बल्लेबाज दौड़े, लेकिन स्ट्राइकर के बल्लेबाज दौड़े काफी देर से, और आखिरकार जब तक वो नॉन स्ट्राइकर एंड क्रीज पर पहुंचे सीधा थ्रो पहुंचता हुआ विकेट कीपर का गेंदबाज के हाथों में, और गेंदबाज ने विकेट यहाँ पर चटका दिया. तो अल्ताफ आउट होकर पेविलियन वापस लौटते हुए 3 रनों पर पहला विकेट खो चुका है. शरीफ इस वक्त नए बल्लेबाज के रूप में क्रीज पर कदम बढ़ाते हुए श्रीराम पेर जी के लिए. और जहां तक सवाल है श्रीदेवी कोडियार का, तो आरंभिक आघात 2 आघातों से संभल कर एक बेहतर स्कोर यहां पर खड़ा कर चुके. एक्जैक्टली 50 रन स्कोर्ड बाय श्रीदेवी कोडियार आफ्टर बीइंग अ shackling start. In fact, at one stage they lost their 2 valuable wicket, top interest wicket, for just a single run on the board. After that, they come back very well, and the fantastic innings came from fantastic innings played by Glanson. In fact, of 25 runs, and with his help, they finished respectively with 50 in the stipulated 6 overs. और जहाँ तक सवाल है इस वक्त अगली गेंद का, तो इस वक्त गेंद को उछालना चाहा था, और ठीक तरह से उछाल नहीं पाए, और गेंद इस वक्त एक बार फिर से गेंदबाज के हाथों में जाती हुई, और नवाज फिर से सामना करने के लिए तैयार. राजेश इस वक्त गेंदबाजी यहाँ पर आगे बढ़ाते हुए दाहिने हाथों पर विकेट गेंदबाजी करते हुए दाहिने हाथ के बल्लेबाज के लिए पैरों पर टकराई गेंद शॉर्ट थर्ड मैन पर. नॉन सेकंड बल्लेबाज एक बार फिर से आगे निकल आए थे, लेकिन अहम मौके पर अपने कदमों को क्रीज पर खींचते हुए सुरक्षित देखा कि गेंद वहां पर फील्ड की जा चुकी है, और इस बीच रन्स बल्लेबाज को नहीं मिला. तो स्कोर रुक चुका है 3 रन 1 विकेट के नुकसान पर. गेंदबाज एक बार फिर से गेंदबाज यहां पर आगे बढ़ाते हुए दाहिना हाथ ऊपर द विकेट गेंदबाजी करते हुए ये गेंद इस बार स्वीप करना चाहा, गेंद पहुंचे फाइन, इस वक्त निकल चुकी है फाइन लेग सीमा रेखा की ओर. काफी लंबा दौड़ लगाते हुए फील्डर, और जब तक गेंद को फील्ड करके दूसरे फील्डर के हाथों में थ्रो करे और वो फील्डर गेंद को विकेट कीपर के हाथों में लौटाए, इस बीच 2 रन बल्लेबाज पूर्ण कर चुके हैं. वाइड का भी इशारा हो चुका है. इनफैक्ट 3 runs added to the total, and with that 3 runs the scoreboard moving up to 6 for the loss of 1 wicket in the over number first in progress. और इस वक्त राजेश गेंदबाजी यहाँ पर आगे बढ़ाते हुए शरीफ नवाज इस वक्त सामना करने के लिए तैयार. यह गेंद इस बार गेंद को उछाला है, and this is a huge one, it's a biggie. तो यहाँ पर जीतोड़ कोशिश की थी जरूर, फील्डर ने गेंद को अंदर की ओर ढकेल लेगी, लेकिन अंतिम क्षण में गेंद उनके पहुंच से बाहर, और गेंद सीमा रेखा को पार कर चुकी है छक्के के लिए. बेहतरीन स्ट्रोक इस वक्त नवाज के बल्ले से लगता है, और ऐसे ही चंद स्ट्रोक्स की और इस वक्त जरूरत है अगर उन्हें 51 रनों के लंबे से लक्ष्य तक पहुंचना है. तो बल्लेबाज यहाँ पर गिरे थे, शायद उनका पीठ वहां पर कुछ बल्ला बैट रखे गए हैं उनके ऊपर, वो गिर पड़े थे, शायद उनके पीठ पर कुछ हद तक दर्द वो महसूस करते हुए, लेकिन सुदैव वशात कुछ ज़्यादा चोट उन्हें नहीं आई है. और यहाँ पर छक्का जुड़ चुका है. नवाज
के खाते में 12 रन बन चुके हैं पहले ओवर की समाप्ति. फर्स्ट ओवर कंप्लीट. 12 runs on the board. Sriram Pirji, except they lost their one wicket, they managed to score 12 runs on the board. And let's straight away coming back to the equation for the 51 minus 12. That means 39 more runs now they have to score for victory in remaining 24 deliveries with a required run rate of exactly 9.75 runs per over. 24 delivery. In fact, it's a 30 deliveries left and 39. 7.80 the required run rate for them. And 39 they have to score in the stipulated 30 deliveries. प्रवीण द बॉलर इज नाउ ब्रॉट इनटू द अटैक. 30 गेंदे 39 रन बना रहे हैं और इस बीच नया ओवर शुरू करते हुए प्रवीण दाहिने हाथ ओवर द विकेट इस वक्त गेंदबाज यहां पर आगे बढ़ाते हुए ये गेंद फुल टॉस पुल दैट वन एंड दिस कुड बी द 6 नंबर सेकंड. यस इट डस. The ball fell straight in front of our commentator box stand and 6 number 2 came from the bat of the batsmen of श्रीराम पेरजी. इस बार शरीफ की पारी. फुल टॉस गेंद थी और गेंद को इस वक्त उछाल दिया खूबसूरती के साथ लंगोन नसी मारे का बाहर छक्के के लिए और इस छक्के के साथ समीकरण इस वक्त काफी हद तक आसान होता हुआ. 33 दे हैव टू स्कोर इन रिमेनिंग 29 बॉल्स नाउ. और अब ऐसा कहना पड़ेगा श्रीराम पेरजी इस मैच में वापसी कर चुका है और गेंदबाज इस वक्त तैयार. प्रवीण गेंदबाज यहां पर आगे बढ़ाते हुए शरीफ के लिए यह गेंद इस वक्त स्वीप करना चाहा. बेहतरीन गेंदबाजी. गेंद कुछ ज्यादा तक ऑफ स्टंप से बाहर की ओर नहीं निकल रही थी. स्वीप करने के प्रयास में चूके और बीट हो गए और गेंद सीधे पहुंची विकेट कीपर के हाथों में. रन बल्लेबाज को नहीं मिलेगा और इस बीच अगली गेंद के लिए तैयार. इस बार ऑन साइड पर खूबसूरती के साथ निकाला. मिड विकेट सी मारेगा बाहर 4 रनों के लिए. Exquisite placement and he got that one for a boundary. और लंगोन और डीप मिड विकेट के बीच जो लंबा खाली क्षेत्र है उस खाली क्षेत्र से गेंद को निकालने में सफल 4 रनों के लिए और पावर प्ले का भरपूर फायदा यहां पर उठाते हुए बल्लेबाज. स्कोर बढ़कर पहुंच चुका है 22 रनों पर. 22 नाउ. ನಮ್ಮ ಇಂದಿನ ಈ ಕ್ರಿಕೆಟ್ ಪಂದ್ಯಾವಳಿಗೆ ಮುಖ್ಯ ಅತಿಥಿಯಾಗಿ ಶ್ರೀಯುತ ಡಾಕ್ಟರ್ ರವಿ ಕಕ್ಕೆ ಪದವು ಇವರು ಆಗಮಿಸಿದ್ದಾರೆ. ಇವರಿಗೆ ಸಂಘಟಕರ ಹಾಗೂ ಸರ್ವ ಕ್ರೀಡಾ ಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. इस बार गेंद को खेल दिया खूबसूरती के साथ. टर्न्स अराउंड द कॉर्नर डाउन टू अ बैकवर्ड स्क्वायर लेकिन इनफैक्ट इज गॉट अ कपल रन फॉर दैट स्ट्रोक और इन 2 रनों के साथ स्कोर अब बढ़कर पहुंच चुका है 24 रनों पर. 24 नाउ in the over number. Just a second in progress and this is an absolutely terrific progressing here for them. He just wanted to sweep that one too early लेकिन गेंद आई कुछ देर से. फलस्वरूप गेंद और बल्ले का कोई संपर्क नहीं ठीक तरह से और गेंद सीधे पहुंची विकेट कीपर के हाथों में. रन इस बीच बल्लेबाज को नहीं मिला. शरीफ एक बार फिर से प्रवीण की गेंदों का सामना करने के लिए तैयार. प्रवीण दाहिना हाथ ओवर द विकेट गेंदबाजी करते हुए यह गेंद मिड विकेट पर 6 रनों के लिए. 6 number 2 came from the bat of Sharif and 6 number 3 came in the innings of Sriram Perji. And now with this 6 they are looking in the commanding situation. 30 for the loss of 1 wicket. Just a second over completed and they are looking right on top now. अब 21 रन चाहिए. गेंदे बाकी है 24. 24 balls left and 21 more runs now they have to score for victory. The equation seems to be a much easier now for them. और अब काफी बातचीत यहाँ पर चलती हुई श्रीदेवी कुड्यड़का के खिलाड़ियों के बीच में कि अगला ओवर किसको दिया जाए और काफी बातचीत के बाद गेंदबाजी का जिम्मा इस वक्त सौंपा गया है आदि जो कि नया ओवर इस वक्त प्रारंभ करते हुए. 2 ओवर के खेल के पश्चात फील्डिंग के प्रतिबंध हट चुके हैं. पावर प्ले समाप्त हो चुका है और फील्डर इस वक्त मैदान पर छा चुके हैं. तो अब कोई जल्दबाजी की यहाँ पर जरूरत नहीं है. श्रीराम पेलजी के बल्लेबाजों को हर गेंद पर कम से कम सिंगल्स भी बनाते तो आसानी के साथ अपने लक्ष्य तक वो पहुंच सकते हैं. तो इस बीच ओवर की पहली गेंद लेकर आदि दाहिने हाथ राउंड द विकेट. पहली गेंद ऑफ स्टंप से बाहर वाइड का इशारा और वाइड के रन के साथ स्कोर अब बढ़कर पहुंच चुका है 31 रनों पर. इट्स 31 फॉर द लॉस ऑफ 1 विकेट नाउ. यह गेंद बल्ले का बाहरी किनारा. गेंद पहुंची शॉट कवर पर. टॉपेज पर गेंद टकराई थी कहना पड़ेगा और जब तक कवर पॉइंट पर गेंद फील्डो. 1 रन का इजाफा यहां पर हो चुका है. 1 रन के इजाफे के साथ स्कोर बढ़कर अब पहुंच चुका है कुल मिलाकर 32 रनों पर. 32 नाउ. इस बार ऑफ स्टंप से बाहर रन के लिए दौड़ पड़े. 1 रन जरूर मिलेगा. 1+1 2 runs now added to the total in the face of extras.
और इन 2 रनों के साथ स्कोर अब बढ़कर पहुंच चुका है कुल मिलाकर 34 रनों पर 34 for the loss of 1 wicket. Down the track, driven that one, but straight to fielder at long off. He's got just a single for that stroke और 1 रन के साथ स्कोर बढ़कर अब पहुंच चुका है कुल मिलाकर 35 रनों पर 35 for the loss of 1 wicket. And this is an absolutely outstanding progressing year for them. This time just gone for a loft, getting his inside edge. गेंद विकेट कीपर को बीट करती हुई निकल गई शॉर्ट थर्ड मैन पर और 1 रन यहाँ पर बल्लेबाज प्राप्त करते हुए 36 for the loss of 1 wicket. Runs are coming quite easily now for the batsmen of श्रीराम पेरजी. ये गेंद रिवर्स शॉट, गेंद को खेलना चाहा, पॉइंट पर गेंद पहुंची, वहां पर गेंद को फील्ड कर दिया गया और रन्स इस बीच बल्लेबाज को नहीं मिलेगा. तो इस मैच की विजेता टीम इस श्रृंखला के सेमीफाइनल में प्रवेश प्राप्त करेगी. चक्रवर्ती यमुनूर का सामना वो करेगी. इस बार गेंद को उछाला, गेंदबाज के सिर के ऊपर से मिड ऑफ पर थोड़ी सी मिसफील्ड, लेकिन एकमात्र इस बीच बल्लेबाज को मिला. 37 for the loss of 1 wicket and third over in progress in their innings. And just for 14 more runs now they have to score for victory. इस ओवर में अंतिम बार आदि गेंदबाजी आगे बढ़ाते हुए ये गेंद absolutely fantastic. This is in a much straighter line. Just wanted to loft that one, missing the line completely. And the ball went just wide off the stumps at the last moment and went into the hands of wicket keeper after beating the batsman. 3 over के समाप्ति, 3 overs completed. They are still looking right on top. 37 runs they scored for losing 1 wicket. Just 14 more runs. Now they have to score for victory. And still in overall calculation it's going to be 18 balls remaining. 14 runs required in remaining 3 overs. That means in remaining 18 balls. तो चौथा ओवर इस वक्त प्रारंभ होता हुआ. राजेश गेंदबाज यहां पर प्रारंभ करते हुए ओवर की पहली गेंद लेकर इस वक्त तैयार. दाहिने हाथ ओवर द विकेट गेंदबाजी करते हुए इस वक्त दाहिने हाथ के बल्लेबाज के लिए पहली गेंद स्वीप करना चाहा, चूंकि अंतिम क्षण में घुटनों के बल बैठते हुए गेंद को मोड़ना चाहा था, लेकिन गेंद टिप्पा खाने के बाद कुछ ज़्यादा उछाल लेती हुई और सीधे पहुंची विकेट कीपर के हाथों में. रन से स्पीड बल्लेबाज को नहीं मिला. तो अपनी अगली गेंद लेकर गेंदबाज इस वक्त तैयार. फील्डिंग में कुछ हद तक जमावट करते हुए स्क्वायर लेग फील्डर को थोड़ा सा स्क्वायर इस वक्त तैनात किया गया है और गेंदबाज की ओर की अगली गेंद, यह गेंद उछालना चाहा, बेहतर गेंदबाजी, एब्सोल्युटली फैंटास्टिक पीस ऑफ बॉलिंग परफॉर्मेंस कंटिन्यूइंग हियर फ्रॉम द बॉलर. 2 consecutive dot balls for the right-handed batsman and now 14 required in 16 balls. और इस वक्त 2 डॉट गेंदों को खेलने के बाद अब देखना यह है कि अपने तीसरे गेंद पर बल्लेबाज किस तरीके की बल्लेबाजी यहाँ पर अपनाते हैं. और गेंदबाज अपनी ओर की अगली गेंद लेकर तैयार. दाहिने हाथों पर द विकेट इस वक्त गेंदबाजी करते हुए यह गेंद इस बार लेग स्टंप से बाहर की ओर निकलती हुई, वाइड का इशारा. 1 run added to the total. It's 38 now for the loss of 1 wicket. Just a third over in progress. In fact, just a 4th over in progress in their innings. और गेंदबाज ये गेंद हल्के से गेंद को पुश कर दिया. इस वक्त गेंद पहुंची मिड ऑफ पर. सेंसिबल क्रिकेट यहाँ पर अपनाते हुए दोनों बल्लेबाज वो जानते हैं इस वक्त कोई जल्दबाजी की उन्हें ज़रूरत नहीं है और इस बात को मद्देनजर रखते हुए इत्मीनान के साथ बल्लेबाजी इस वक्त करते हुए स्कोर बढ़कर पहुंच चुका है 39 रनों पर. गेंदबाज की गेंद, यह गेंद उछाला, लेकिन फॉलो थ्रू में गेंदबाज ने गेंद को लपक लिया. यहाँ पर कॉटन बोल्ट के रूप में विकेट गिर चुका है. आक्रामक स्ट्रोक लगाना चाहता, गेंद बल्ले के टॉप एज पर टकराई, फॉलो थ्रू में आसानी के साथ इस कैच को लपक लिया यहाँ पर गेंदबाज ने. और एक बेहतरीन पारी पर पर्दा गिर चुका है. शरीफ का 15 रन उन्होंने बनाया. ही स्कोर्ड 15 runs into his credit, including 2 massive sixes. And after being playing a fantastic knock for their side of 15 runs, Sharif is backing to pavilion. And a second wicket lost for Sriram Perji. It's 39 for 2. इस मैच की विजेता टीम इस श्रृंखला के पहले सेमीफाइनल मैच में चक्रवर्ती यनमूर का मुकाबला करेगी. तो इसलिए मैं दरख्वास्त रिक्वेस्ट निवेदन करता हूं कि चक्रवर्ती यनमूर के सर्व खिलाड़ियों से कि कृपया स्टेज पर संपर्क करें ऑफिशियल चार्ट पर अपना हस्ताक्षर साइन दर्ज करने के लिए. रिक्वेस्ट ऑल द प्लेयर्स ऑफ चक्रवर्ती यनमूर प्लीज टू बी रिपोर्टेड हियर टू मेक अ साइन इन द ऑफिशियल चार्ट. और नंबर 4 बैट्समैन इज नाउ कम्स आउट टू द मिडल. नवाज नंबर 2 इस वक्त और इस वक्त सामना करने के लिए तैयार. गेंदबाज अपनी ओर की अगली गेंद ऑफ स्टंप से बाहर, बल्ले का बाहरी किनारा, थर्ड मैन की दिशा में बेहतर तरीके से गेंद को रोका गया इस वक्त. और 1 रन का इजाफा यहाँ पर हो चुका है. 1 रन के इजाफे के साथ स्कोर बढ़कर पहुंच चुका है 40 रनों पर. 2 विकेट के नुकसान पर 40 फॉर द लॉस ऑफ 2 विकेट. एंड द ओवर नंबर 4 इन प्रोग्रेस.
स्टिल लास्ट बॉल लेफ्ट इन दिस ओवर। गेंदबाज की गेंद इस बार हल्के से गेंद को पुश किया, गेंद पहुंची इस वक्त मिड ऑफ पर, 1 रन का इजाफा एंड विद दैट सिंगल द स्कोर बोर्ड मूविंग अप टू 41 नाउ, 10 रन्स टू गेट इन रिमेनिंग 12 बॉल्स। 12 गेंदे बाकी, 10 रन चाहिए विजय के लिए। और जहां तक सवाल है 5वें ओवर का, तो इस वक्त कुछ हद तक बातचीत चलती हुई श्रीदेवी कोड्याड़का के खिलाड़ियों के बीच में कि अगला ओवर किसको दिया जाए। और अगला ओवर इस वक्त गेंदबाजी करने के लिए तैयार ग्लैंसन, जिन्होंने बेहतरीन बल्लेबाजी का प्रदर्शन दिया था। 25 रन उन्होंने बनाए थे, 25 बहुमूल्य रन उन्होंने बनाए थे। और इस वक्त देखना यह है कि गेंदबाजी में किस तरीके की गेंदबाजी वो अपनाते हैं। तो 12 गेंदें बाकी, 10 रन चाहिए विजय के लिए। फील्डिंग में इस वक्त जमावट करते हुए गेंदबाज ग्लैंसन, और इस बीच ओवर की पहली गेंद लेकर इस वक्त तैयार, दाहिने हाथ ओवर द विकेट। पहली गेंद ढीली गेंद, स्वीप किया इस वक्त बैकवर्ड स्क्वायर लेग की दिशा में, गेंद जाती हुई 1 रन मिलेगा। दूसरे रन के लिए दौड़ पड़े और यशस्वीतम दूसरा रन यहां पर पूर्ण कर चुके हैं। खूबसूरती के साथ गेंद को इस वक्त स्वीप किया था डीप बैकवर्ड स्क्वायर लेग और डीप मिड विकेट के दरमियान, और 2 रन बल्लेबाज यहां पर प्राप्त करते हुए इन 2 रनों के साथ स्कोर बढ़कर अब पहुंच चुका है 43 रनों पर। दूसरा क्वार्टर फाइनल मैच गांगेया ट्रॉफी 2023 के अंतर्गत यहां पर खेला जाता हुआ। और इस बीच यह गेंद उछालना चाहा, फॉलो थ्रू में ग्लैंसन के हाथों में गेंद, और इसी के साथ एक और विकेट यहां पर गिर चुका है। नवाज की पारी समाप्त। उछालना चाहते थे, नॉट क्वाइट मिडलिंग एट द लास्ट मोमेंट, और गेंद टॉप एज पर टकराने के बाद सीधे गेंदबाज की दिशा में गए और अपने ऊपर की ओर छलांग लगाते हुए इस कैच को उन्होंने लपका अपने फॉलो थ्रू में। तो 14 रन यहां पर नवाज ने बनाया। और जहां तक सवाल है, स्कोर रुक चुका है 43 रनों पर। 8 रन्स नीडेड इन रिमेनिंग 10 बॉल्स। जुनैद नए बल्लेबाज के रूप में इस वक्त क्रीज पर कदम बढ़ाते हुए, निस्संदेह इस वक्त कमबैक करना है तो एक बेहतरीन गेंदबाजी का प्रदर्शन यहां पर देना होगा श्रीदेवी कोड्याड़का के गेंदबाजों को बचे हुए गेंदों में। और इस बीच गेंदबाज अपनी ओर की अगली गेंद लेकर तैयार, स्वीप किया इस वक्त खूबसूरती के साथ, लेकिन स्ट्रोक्स में ज्यादा रफ्तार नहीं, गेंद को 20 गज के दायरे के अंदर रोका गया। और इस बीच 1 रन का इजाफा यहां पर हो चुका है, और 1 रन के इजाफे के साथ स्कोर बढ़कर अब पहुंच चुका है 44 रनों पर। 7 रन चाहिए, 9 गेंदें बाकी, 7 रन टू गेट फ्रॉम रिमाइनिंग 90 डिलीवरीज। और एक बार फिर से गेंदबाज यहां पर आगे बढ़ाते हुए, और दाहिने हाथ ओवर द विकेट, बाएं हाथ के बल्लेबाज इस वक्त सामना करने के लिए तैयार। ये गेंद ड्राइव किया, खूबसूरत फॉर्मली स्ट्राइक का गेंद जाती हुई लॉन्ग ऑन पर, नॉट मोर देन अ सिंगल, इन फैक्ट दे कंप्लीटेड अ सेकंड रन। So this is an absolutely fantastic running between the wicket between these two batsmen. Just try to put pressure onto the fielders and they succeeded in this occasion, adding a couple of runs to their total. और इन 2 रनों के साथ स्कोर बढ़कर पहुंच चुका है 46 रनों पर। 46 नाउ, जस्ट 5 टू गेट फॉर विक्ट्री इन रिमाइनिंग 8 बॉल्स। अगली गेंद, ये गेंद कट किया खूबसूरती के साथ, गेंद पहुंची कवर पॉइंट पर, और जब तक डीप कवर पॉइंट पर गेंद को फील्ड किया जाता 1 रन के साथ स्कोर बढ़कर अब पहुंच चुका है 47 रनों पर। इट्स 47 फॉर द लॉस ऑफ 3 विकेट इन द ओवर नंबर 5 इन प्रोग्रेस। और एक बार फिर से गेंदबाज की ये गेंद, स्वीप किया इस वक्त खूबसूरती के साथ, बैकवर्ड स्क्वायर लेग की दिशा में गेंद जाती हुई, क्लीन कलेक्शन, 1 रन मिलेगा। दूसरे रन के लिए बल्लेबाज दौड़ पड़े और दूसरा रन यहां पर पूर्ण कर चुके हैं बेहतरीन रनिंग बिटवीन द विकेट के जरिए। 49 फॉर द लॉस ऑफ 3 विकेट, 5 ओवर्स कंप्लीटेड, जस्ट 2 टू गेट नाउ फ्रॉम लास्ट ओवर। और अब ऐसा कहना पड़ेगा कुछ घातक गेंदबाजी ही, कुछ चमत्कारी गेंदबाजी ही श्रीदेवी कोड्याड़का को यहां पर इस मैच में वापस ला सकती है। 2 रन्स नीडेड इन लास्ट ओवर। किशोर इस वक्त गेंदबाजी शुरू करते हुए, अंतिम ओवर शुरू होता हुआ श्रीराम पिरजी की पारी में। और ऐसा कहना पड़ेगा श्रीराम पिरजी अपने विजय के अति निकट यहां पर पहुंच चुका है। और बाएं हाथ के बल्लेबाज इस वक्त सामना करने के लिए तैयार नवाज,
और पहली गेंद इस बार ऑफ द टॉस गेंद को खेलना चाहा, फॉरवर्ड शॉट लेग पर गेंद पहुंचे, 1 रन मिलेगा, ओवर थ्रो, लेकिन दूसरा रन नहीं मिलेगा, बैकअप होता वो वहां पर। और इस 1 रन के साथ द 50 कम्स अप फॉर श्रीराम पेरजी, जस्ट अ सिंगल रन दे हैव टू स्कोर फॉर विक्ट्री। और 5 गेंदें अब बाकी उनकी पारी में, 5 बॉल्स नाउ रिमाइनिंग इन देयर इनिंग्स। और लगभग सारे खिलाड़ियों को इस वक्त 20 गज के दायरे के अंदर तैनात किया गया है। और इस बीच ये गेंद ऑफ स्टंप से बाहर, और इसी के साथ श्रीराम पेरजी आर थ्रू टू द सेमीफाइनल ऑफ दिस कॉम्पिटिशन। In that first semi-final match, they will meet Chakravarti Yenmore. The first semi-final of this tournament will be played between Chakravarti Yenmore versus Sriram Perji, and that final match starts at exactly 5 p.m. And so I request all the players of Chakravarti Yenmore and Sriram Perji to please to be reported here to sign in the official chart. ಚಕ್ರವರ್ತಿ ಎನ್ಮೂರು ಹಾಗೂ ಶ್ರೀರಾಮ್ ಪೆರ್ಜಿ ತಂಡದ ಎಲ್ಲ ಸದಸ್ಯರ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ಅಫಿಷಿಯಲ್ ಹಾಳೆಯಲ್ಲಿ ತಮ್ಮ ತಂಡದ ಸದಸ್ಯರ ಹಸ್ತಾಕ್ಷರಗಳನ್ನು ನೋಂದಾಯಿಸಬೇಕಾಗಿ ವಿನಂತಿ. And the first semi-final match of this tournament, Gaangeya Trophy 2023, is now going to begin at exactly 5 p.m. So we'll be taking a short break, and we'll be back right after the short break with my friend Satish in English when the first semi-final match will start at exactly 5 p.m. And now it's time for break. Thank you. Dhanyavad.
ಪ್ರವೇಶವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಹಸ್ತಾಕ್ಷರವನ್ನು ನಮೂದಿಸಿದಂತಹ ಆಟಗಾರರ ಪೈಕಿ ನಾಳೆಯ ದಿನ ಕಡ್ಡಾಯವಾಗಿ 11 ಜನ ಸದಸ್ಯರಿದ್ದಲ್ಲಿ ಮಾತ್ರ ಫೈನಲ್ ಅನ್ನು ಆಡಿಸಲಾಗುವುದಿಲ್ಲದಿದ್ದಲ್ಲಿ ತಂಡವನ್ನು ನಿರ್ದಾಕ್ಷಿಣ್ಯವಾಗಿ ಪಂದ್ಯಾಟದಿಂದ ಕೈಬಿಡಲಾಗುವುದು. ಅದರ ಜೊತೆಗೆ ಯಾವುದೇ ಬಹುಮಾನವನ್ನು ನೀಡಲಾಗುವುದಿಲ್ಲ, ಗಮನಿಸಿಕೊಳ್ಳಿ. ಇದೀಗ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಚಕ್ರವರ್ತಿ ಎಣ್ಮೂರು ಮತ್ತು ಶ್ರೀರಾಮ ಪೆರ್ಜಿ ಎರಡು ತಂಡಗಳ ಕಪ್ತಾನರಿಗಾಗಲೇ ನಣ್ಣುಚುಮಗೆಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗಾಂಗೆಯ ಟ್ರೋಫಿ 2023ರ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ನಣ್ಣುಚುಮಗೆಯನ್ನು ಗೆದ್ದುಕೊಂಡಿದೆ ಶ್ರೀರಾಮ ಪೆರ್ಜಿ. ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಆದಷ್ಟು ಬೇಗ ಎರಡು ತಂಡಗಳ ಆಟಗಾರರು ಶ್ರೀರಾಮ ಪೆರ್ಜಿ ತಂಡ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಬೇಕು. ಚಕ್ರವರ್ತಿ ಎಣ್ಮೂರು ತಂಡದ ಆರಂಭಿಕ ತಂಡಿಗರು ಕೂಡ ಅಂಕಣವನ್ನು ಪ್ರವೇಶಿಸಬೇಕು. ಹಾಗೆಯೇ ಈ ಸೆಮಿಫೈನಲ್ ಪಂದ್ಯಾಟದ ಮುಕ್ತಾಯದ ಬಳಿಕ ತಕ್ಷಣವಾಗಿ ಯಾವ ತಂಡ ಫೈನಲ್ಗೆ ಪ್ರವೇಶವನ್ನು ಪಡೆಯುತ್ತೋ ಆ ತಂಡದ ಎಲ್ಲ ಸದಸ್ಯರು ಛಾಯಾಚಿತ್ರಕ್ಕಾಗಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗಮನಿಸಿಕೊಳ್ಳಿ, ಈ ಸೆಮಿಫೈನಲ್ ಪಂದ್ಯದಲ್ಲಿ ವಿಜಯಶಾಲಿಯಾಗಿ ಫೈನಲ್ಗೆ ಪ್ರವೇಶವನ್ನು ಪಡೆಯುವಂತಹ ತಂಡದ ಸರ್ವ ಸದಸ್ಯರು ಛಾಯಾಚಿತ್ರಕ್ಕಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಯಾವ ಆಟಗಾರರು ಹಸ್ತಾಕ್ಷರವನ್ನು ನಮೂದಿಸಿದರೂ ಆ ಆಟಗಾರರಿಗೆ ಮಾತ್ರ ಅವಕಾಶ. ಗಮನಿಸಿಕೊಳ್ಳಿ. ಮುಂದೆ ಪ್ರಥಮ ಸೆಮಿಫೈನಲ್ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರ ಸತೀಶ್ ಮಂಗಳೂರು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ಕಾರ್ಪಿಯನ್ ಕಿಂಗ್ಸ್ ಕಲ್ಲಮುಗ್ರ ಮತ್ತು ಚಕ್ರವರ್ತಿ ಎಣ್ಮೂರು ತಂಡದ ವಿರುದ್ಧ ನಡೆದಂತ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಬಹುಮಾನ 36 ರನ್ಗಳ ಗುರಿಯಿತ್ತು. ಆ ರನ್ನನ್ನು ಸುಲಭವಾಗಿ ಬೆನ್ನತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಪ್ರಶಾಂತ್ 8 ಎಸೆತಗಳಲ್ಲಿ 26 ರನ್ ಗಳಿಸಿಕೊಂಡಂತಹ ಚಕ್ರವರ್ತಿ ಎಣ್ಮೂರು ತಂಡದ ಪ್ರಶಾಂತ್ ರವರ ಪಾಲಾಗಿದೆ ಪಂದ್ಯಶ್ರೇಷ್ಠ ಬಹುಮಾನ. ಪ್ರಶಾಂತ್ ಇದ್ದಲ್ಲಿ ದಯವಿಟ್ಟು ಬಂದು ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನು ಪಡೆದುಕೊಳ್ಳಿ. ಚಕ್ರವರ್ತಿ ಎಣ್ಮೂರು ತಂಡದ ಪ್ರಶಾಂತ್.
Thank you very much, Gopi and Sukumar. We are coming to the semi-final of this prestigious Gaangeya Trophy 2023, which is proudly organized by Gaangeya cricketers Subramanya, and in the memory of sweet memory of late Krishna Kumar Rudrapada, and of course under the great leadership of Ravindra Rudrapada sir. And so far as the day number 1 is a very successful cricket tournament, and we are into the last match of the day number 1, and the two teams deserve the place in the semi-final. Chakravarti Yenmoro and Sriram Perje, the two teams absolutely they played a fantastic game of cricket, so that they came into the semi-final. After winning the toss, captain of Perje they are elected to field first, and the opening batters of Chakravarti, the successful opening pair, left and right combination, they came into middle, Kiran as well as Prajwal. So it's going to be a more excitement cricket. So straight away there is an announcement of cash prize for hat-trick 6. There will be a 500 rupees from Ratnakar sir of Gaangeya. And wait and see, we'll go and get that hat-trick 6. First ball, and the batsman going for the drive, got an inside edge up the bat. 1,000 rupees in fact, it's not 500,000 rupees for hat-trick 6 from Ratnakar sir of Gaangeya cricketers. So first run came here from the bat of Kiran. So they started their journey, Chakravarti and more in this big semi-final. And wait and see which team will going to qualify for the finals, the mega final of this prestigious Gaangeya Trophy 2023. Right arm round the wicket. Fayaz. Right arm round the wicket to Prajwal. Prajwal this time lofted, high up in there. It's going to be a maximum. And the 6 number 1 ball is landed straight to the hands of Ratnakar sir, who has announced 1,000 rupees, and he just dropped the catch. But of course, even dropping the catch will not going to impact, because he is standing outside the boundary line as a spectator, and that ball is went many miles. And Prajwal once again showing his excellency of power hitting, and it was a powerful driven down to deep wide. It's long on for a 6, and scoreboard now 7 on the board. So straight away pressure now for Fayaz, changing the angle over the wicket. This time Prajwal wanted to play that one down to square leg region, but line is so difficult to play that shot. Good thinking there by the bowler. Fayaz bowling away from the outside the line of off stamp, away from the bat of the batter, and he bowled dotted delivery. Went for the reverse sweep, again the dotted delivery. Good comeback here by the bowler, and again Prajwal fails to make a contact with the bat as he wanted to play his favorite reverse sweep, but he missed it completely from the bat. Now straight away Kiran having some word with Prajwal. Maybe he's talking about the strategy after getting a 6. Of course, you can't hit the ball, each and every ball for the boundaries and sixes. Sometimes sensible batting which is required. Prajwal, a little bit correction. This time, ball is in there. And here is opportunity for the fielder, and Prajwal gone. Absolutely fantastic comeback here by Fayaz. Huge wicket, and this is really huge wicket here for Sriram Perje, as a ball which is a little bit short pitch delivery. Batsman Prajwal little bit excited by seeing that short pitch delivery, looking for the one more big blow, but this time he didn't got enough bat onto that top edge. Ball ballooning up in there, and a short mid wicket fielder making no mistake at all. And Prajwal's small innings which is comes to an end. He scored 6 runs, but he's back into pavilion. He couldn't manage to convert that start into beginnings. Fails to convert that 6 into beginnings, and he's back into pavilion. And right time for team Sriram Perje to back into this game. And because new batsman Prashant, the hero of the previous match, one who scored a quick fire 26 runs, now came into middle. And wait and see how we're going to continue that form in this big semi-final. Do or die situation for both the teams. They wanted to be in the final of this prestigious Gaangeya Trophy 2023 edition 4. This time nicely placed it down to short extra cover, chance of run out, but not quick enough. The extra cover fielder in the negation got a ball in his hand, but did a little bit late reaction to return the ball to us non-strikers, and Prashant completes a single and keeps a strike for the next over. 8 runs came from that over, including 1-6 in that over. That means it's not a bad over, because even after he conceded that 6, but he got the wicket of the same batter,
the wicket of Prajwal. That means it's going to be an equal start from both the teams. Equal start in the sense is 8 runs, which is handy for team Chakravarti and Moro. At the same time, Sriram Perji knows that how important to got the wicket of Prajwal in the first over. The second over will going to start from the commentary box end. Siddiq brought into attack. For Siddiq, just I want to mention the field set. The fielder outside the circle, long off and mid wicket. Inside the ring, short fine leg. One fielder is coming towards a square leg. Of course, the short fine leg coming to the short third man. There is a fine leg, square leg in front of square. One at short mid on, short mid off, short extra cover, short cover point, and short third man. And here is Siddiq, right arm over the wicket bowls. Batsman going for the drive, but didn't got enough bat onto that. But no problem whatsoever as far as a single is concerned. With that single, score numbers on to. So 9 on the board, 9 for the loss of 1 wicket. The wicket of Prajwal, the huge wicket, is back into pavilion. Again Siddiq, just changing a field set now. Wide long on is going towards a wideish long on, and long off is in orthodox long off, straight long off region for the batter Kiran. Kiran this time appeal for leg before wicket, ball just going down the leg stump after that ball pitched in a line. But as far as the leg spin is concerned, ball is getting some extra deviation, extra turn, and certainly that ball is need to travel a little bit. So umpire rightly so, Arish Padil saying that ball is just going to miss the leg stump because of that turn of the delivery. Rightly so. One more addition. With that addition of the single scoreboard numbers on double figure 10 on the board. Siddiq. Boss Prashant drives that one powerfully down to deep long on region boundary, but fielder is done a great job. Absolutely fantastic work there from Shaz. So one of the best fielder, outfielder, and that was certain boundary. Just I want to see it in a replay from 10 media. Certainly they got definitely going to cover that area. The way that Shaz is running from the long on region to long off. To stop the boundary. Absolutely fantastic and athletic work by the fielder to stop the couple of runs for his team. Siddiq balls right arm over the wicket. Prashant, juicy full toss and hoisting it over down to deep mid wicket for a huge 6. It's a big age. You can't do the mistake bowling that juicy full toss, isn't it? That's a problem of leg spin bowlers sometime. If you try for some extra pace, quicker delivery, that will going to happen because he couldn't manage to control while you're releasing the ball. The finger spinner sometime having that problem. The wrist spinner and the difference between wrist spinner and finger spinner. When you try to bowl the quicker one, the finger spinner always has got a problem to bowl that full toss delivery. And that ball is really came in at just a good height so that Prashant got a distance. And much required 6 came from the bat of Prashant. Drives a beautiful shot down to deep wideish long off region. But fantastic piece of fielding continues here from Sriram Perje. The fielders did a great job. Fayaz this time is outstanding chasing. The ball is went in just a speed. Went like a rocket. But the fielder went like a bullet behind that ball. And stopped certain boundary for his team. And the 4 runs which is saved by the fielders of Sriram Perje. Score jumps into 20 on the board. 20 for the loss of 1 wicket. Siddiq bowls a slower one. Prashant looking for expansive drive, but couldn't manage to get the timing because he played it a little bit early. And 1 more over completed. It's a productive over for team Chakravarti and more. After completion of first over, it's 20 on the board. That means 12 runs which is came from the second over of Siddiq. That's all happening in cricket, isn't it? And it's not a cricket which is lot of time for the batters to think and play, because the small format of games like 6 overs, there is a little bit opportunity. Not only for the bowler has got a little bit opportunity to settle, but even for the batter, there's no time to think and play. They need to get the runs. No other option at all when you're playing 6 over format of games. And so far, after getting a good start,
And they are continuing that in the second over as well. This Prashant is the one who's got an important 6 from the second over. Kiran is there in the other end, the playing acting role in the other end. And wait and see how we'll going to get the partnership along with Prashant. He's a very experienced campaigner, Prashant. Electrification Kiran and Prashant. Kiran is one who is a good player as far as a left-hand batsman is concerned. And experience of playing for young friends Suru as well. Sridevi cricketers as well. This time, what you're talking about? Oh, what a catch! What a magnificent catch! This is absolutely a stunner. This is absolutely a stunner there from the fielder. Once Kiran got that one right from the middle of the bat, looks like it's going to be a certain 6. But the fielder in the deep square leg region. Zunaid is a fielder down at deep square leg. So taken a screamer, absolutely screamer. Now I think Kiran is the one who just having some word with umpires. Maybe they're asking to check whether the fielder taken that catch inside the boundary line or the fielder is gone outside the boundary line. But umpire have to clear that one. And wait and see how umpire Mohan Ayad is just referring for the third umpire to get some clearance. I think it's a good move by the field umpire. Sometime if a batsman has got a little bit of doubt in the mind, because in that area no one there to check whether the fielder is take the catch clean or not. It's very difficult for field umpire to see. But the third umpire, looks like it's just cleanly taken, but I think umpire Suresh Mudabidra have to check here and saying that Zunaid is the one who taken that catch very cleanly, so that the batsman is walking towards the pavilion now. And a good catch taken there by Zunaid, and umpire Suresh Mudabidra having some help from technicians of 10 Media, and just seeing that line very well. He's just inside the boundary line, managed to take the catch, and wicket number 3, which is back into pavilion. Outstanding catch, wicket number 2, and to dismiss the wicket of Kiran is out for duck. 1 run, little correction, he scored a 1 run, and the batter, new batter, Salim is the batter, came into middle. Altaf has got a very important breakthrough. In his first ball, he got a huge wicket of Kiran. It was wonderfully taken there by the fielder at square leg. Salim is a batter, is a one more very dangerous batsman. And he's just watching the ball. Nothing much to do with the delivery, seeing that ball is going away from the right-hander batters. He left the ball, rightly so. Umpire not left the chance here to signal the wide. One more addition, scored was on to 21 with that single. One more wide, consecutive 2 wide deliveries. After that wicket of Kiran, it looks like the bowler a little bit struggling to get his line and land. 2 consecutive wide deliveries, and scored was on to 22 on the board. Disam tries that and single-handed drive down to deep mid-wicket region for a walkable single. Nawaz, the fieldsman, there in the deep, the fields the ball, and there is no opportunity for any extra run because they are all the very good fielders in the outfield. Of course, I am really impressed with the fielder of Sriram Perje. They got a fantastic. Sriram Perje has got a fantastic fielding department. Outfielding is so good. This time top edge, but that top edge is really trouble. Oh, what a fantastic! Oh my goodness! This is an unbelievable catch. Can you believe this catch? This is one of the best catch of not only the tournament. This is not only the best catch of the tournament, but I think it's going to be the best catch of the season altogether in South Kenda district, whatever the tournament is played. But this is one of the best catch, I want to say. The fielder there in the mid-wicket region, Nawaz, he got a fantastic saving. He never thought that one fielder will go into complete that catch, but is a fielder from square leg region. Zunaid is also coming in the same speed. Absolutely fantastic combination catch taken by the fielder.
This is a really great effort. Unbelievable. It's nevertheless the international standard. You can't get better than this. What a fantastic catch. But here is they're waiting for the third umpire to see whether the catch which is taken cleanly or not. And umpire Mohan Ayadi suddenly and umpire Arish Padil referring for the third umpire. But in the naked eye, where we are sitting in a commentary box, we can see that catch has been taken cleanly, but it is a naked eye. But we want to see that in a technical point. We want to see from 10 media, the technicians will going to provide exact view of this catching. But it's an unbelievable catch, one of the best catch of the season. This is one of the best catch of the season because almost everyone thought that this field is saved that one. But catch which is completed, isn't it? That's a very important. One is the presence of mind from Zunaid, who is running from the square leg region, seeing that his partner is saving that 6. But want to see that the fielder is Zunaid is complete the catch after the fielder Nawaz, who made a fantastic job. Out, which is a call from third umpire. Absolutely unbelievable. You can't believe your eyes, isn't it? The way that the fielder is got that catch. He's almost out of the boundary line. And because of the plus point for the fielder is that Nawaz has got height. And that height really helping him to save that 6. But I think to see that, but is how well he managed to control his body balance. After that he's got that much of jump. You need to land inside the boundary line. Not only he wanted to push the ball inside the playing area, simultaneously he wanted to maintain his body balance. He need to land inside the boundary line himself. This has been unbelievable. But Zunaid is the one is charging from the square leg region. He is the presence of mind, absolutely unbelievable. He completes that catch, and unfortunately the batter is back into pavilion. Prashant, one more danger batter, is back into pavilion. This is what you call the cricket. I request the batting team to make it fast. We are having a, yes, already given the time limitation. You will give the loser because it's not that the fielding team will going to lose that time, because if you are taking a time to enter into the ground, then batting team will going to lose the time. Now the announcement is came from Gaangeya cricketers, the 500 rupees for this best catch which is completed by Nawaz is the one who really responsible for the catch, and he got a 500 cash prize from Gaangeya cricketers. This is one I want to see the organizer they're supporting, appreciating the effort of the fielder. Always the perfect example for the outfield and one of the best catch of the tournament. Right up over wicket balls. The batsman just pushing the ball down to short mid wicket region for a single. Just dabbing that one down to mid wicket region for a single. The new batter just came into the middle. Nisar and Altaf. 2 wickets is got, and all that you can see that 2 very good catches which is gave him a wicket. Again nicely driven down to short mid wicket region. They are going for the quick single, and Salim complete the quick single with that quick single score numbers on to 25 on the board for the loss of 3 wickets. Team Chakravarti Enmore after lost the toss, asked by the opposition to bat first. There's a ball name, clean him up, 3rd wicket for Altaf. Can you believe this? Even he is not believing himself that how he's got the wicket here, because too much room to play the shot. The batsman just going towards off stump to make a room to play the cut shot or any extra cover drive, but it's too much is too bad. Just like he's just opening the gate, and the bowler just between that gap is completed that leg cutter to hit the stumps. Wicket number 4 which is back into pavilion of Chakravarti. 4 wicket is back into pavilion after got a very good start from first 2 overs. This is a much better over. Altaf has got a 3 wickets. If you believe me or not, this is a 3 wicket. One which is a wicket effort from the bowler, but 2 wickets he got only because of the effort of the fielders in the deep. Zunaid, and then of course
the fielder Nawaz, who's completed two magnificent catches in the deep. The responsible for the dismissal of the wicket, huge wickets of Sriram Perji. Now the new batsmen are in the middle. They need to rebuild the innings. It's not so easy. 25 runs which is came in 3 overs at the rate of 8.33 runs per over. Not a bad run rate in this evening condition. So Nawaz brought into attack. This time top edge opportunity for the fielder. Who will going to take the catch? A long on fielder takes completes the catch. Once it looks like three fielders having a little bit communication gap, but at last the fielder in the deep long on takes a fantastic catch. One who has got a safe pair of hands. One more wicket is back into pavilion. It's 25 for the loss of 5 wickets are back into pavilion. Absolutely, the wickets are tumbling like a house of cards. The Salim is one more danger batsman is back into pavilion. Chakravarti cricketers, after getting a explosive start, straight away they're losing the momentum against the bowling, the leg spin display of the bowlers of Sriram Perji. So bowler Nawaz. Left arm. Around the wicket balls and batsman drives that one down to mid wicket region for a single. Again outstanding fielding unit. What team Sriram Perji has got. One of the best fielding unit. I can recommend this team. In this particular day number 1, the Perji has got fantastic athletic and gymnastic the fielders so far. Again went for the reverse sweep. Shawan going for the sand, directed and is gone. 6 wicket is back into pavilion. One more wicket is back into pavilion. And straight away the pressure movement here for Chakravarti. Sriram Perji strongly back into this game. And what a fantastic piece of fielding there by the fielders. Absolutely, they came back, bounced back only through the best fielding. Again, the bowler Nawaz on his follow through picks the ball, hits the stump in the non-striker's end, and the batsman is out of the crease. This time Sujit lofted high, and oh, one more save. Looks like it's going to be one more save here. What a fantastic effort. Outstanding effort there from the fielder. Now, umpire will go into check. Need to see that whether that ball is landed while the bad fielder will trying for the catch. What a fantastic save that one from the fielder. Now umpire just getting a clarification. The Saz is a man. He is trying for the catch, but here is the field umpire maybe asking for the third umpire to check, because it's very close actually, because he's very close in the boundary line, but I want to see that when Saz is trying for the catch, the first attempt when he's making
So one more perfect example of outfield. This time Saz absolutely saving that one. He's made a first attempt inside the boundary line and pushing the ball into the playing area, and he just landed outside the boundary line. And a fantastic saving here. Scoreboard down 28 on the board. Left arm. Balls this time up and over. Going to be a chance here. They're throwing the wickets. Chakravarti, they're really throwing the wicket here. One more wicket is back into pavilion. One more wicket is back into pavilion. It's a 28 for the loss of 8 wicket. Seven wickets, in fact, is back into pavilion. At one stage, they're looking so good. They're looking so good in the second wicket. Looks like they're going to score a huge total, but an outstanding fielding performance by the Sriram Perje. They're all looks like they're putting some pressure onto the batters of team Chakravarti, picking up 7 wickets. It's unbelievable. What a great attempt there by the fielders. Absolutely saving almost 20 plus runs, I want to say. They saved in the outfield. It's a perfect example of if you have got a very good fielding unit, you can win any matches. You can give a fight for any opposition. This time inside out getting soaked down to deep extra cover region for a single. With that single Skobana moves on to 29 on the board. 29 now for the loss of 7 wickets. One more good over which is completed after completion of over number 4. Chakravarti cricketers nothing much worried about the run rate what they got, but they really worried about that 7 wickets they back into pavilion. How well they managed to complete that remaining 2 overs of their game with some runs. 29 valuable runs which is scored, and run rate is almost over 7 runs per over. But still the 2 overs remaining. The wait and see how well these 2 remaining batters of Chakravarti will going to continue the batting. Can they able to get some good score here? Right balls starts with the no ball. So no ball in the sense it's going to be a free hit delivery. The batsman really not trying for any stroke. They left the ball thinking about it's a no ball. But if in the no ball, for the no ball also the batsman can try for the shot. But this time the batsman not interested. Fires the balls to Rohit. This time drops a catch. Shaz, can you believe this? He's taken that one quite lightly. Charging in from the deep long off region, the little bit under the knee level, below the knee level, that ball came to him, and he couldn't manage to complete the catch, and couple of runs has been taken. With that couple of runs, Kobana moves on to 32 on the board. 32 for the loss of 7 wickets. Good comeback here by Fayaz. Fayaz bowling right arm around the wicket. The fourth delivery of this over. Right arm over the wicket, going for the drive. Wicket keeper behind the stump. He's just complete the formalities of making a stump out. One more wicket is back into pavilion of Chakravarti. The wicket number 8 is back into pavilion. Sriram Perje are really strongly back into this game. So new batsman walking towards the middle. Unbelievable changes in the game, isn't it? It's absolutely, the wickets are tumbling like a house of cards, a pack of cards for Chakravarti. One stage looking towards, cruising towards a score around 50 plus, 60 plus. But now they're looking in a tremendous pressure. So new batsman in is Naveen. Scoreboard is 32 on the board. After this, another over is remaining. Right arm. Full toss, and it looks like it's cleaned him up. Went for the switch hit. One more wicket is back into pavilion. Chakravarti now. Question will going to raise here. Will they able to complete their 6 overs quota or not? Dramatical change in the game. This is what you call the cricket is. Why the cricket is loved by the people of India. Why they're
taken this game as a religion. This is one of the best region, I want to say. Unbelievable comeback here by Sriram Perje. Chakravarti in more all in sudden losing the momentum what they got in the first 2 hours by simply throwing the wicket. But I am not saying that they are throwing the wicket, but there is a effort of the fielders of Sriram Perje. They've done a great job in the field, taking some outstanding catches, saving the boundaries, saving some runs in the form of in the deep region, saving some sixes. Unbelievable, absolutely unbelievable. Last wicket in the middle, last pair in the middle. Right arm round the wicket, drives that one, bowler's back drive towards the deep long. Now first priority of these two batters to how to complete that their 6 overs quota, and Skoban moves on to 33 on the board. The bowler Kishan is on strike. Fayaz bowls round the wicket. Went for the reverse sweep. Side to the hands of fielder. Chance of run out there. Wide throw coming from the fielder. My goodness. Two runs has been taken. What could be a all out? What could be a golden opportunity to make this all out? The fielder he returns the ball. Wide throw to the wicket keeper. Then the batsman survives. Will it going to be a turning point of the match? 35 on the board. Definitely this will going to be a turning point of the match. If these two batter will going to complete the 6 overs, if they able to get 6 to 7 runs in the last over, if the match will going to finish with a close encounter just like a 2 runs, 3 runs victory, I will say this mistake will going to be accounted from the fielder. And what could be a golden chance here for Sriram Perje to bundle the innings? They just lost the opportunity. They really misses the opportunity. 35, last over remaining. Bowler Altaf. Right arm round the wicket. Starts with the no ball. It's a high full toss above the shoulder, above the head, and 1+1 already scored 2 valuable runs now. Important runs coming here for Chakravarti. Scoreboard is 37. Free hit delivery for the batter. Kishan, he's on strike. Coming down the track. Once again, no ball continues. No ball called by umpire, so that no chance of getting out. This is what you call the comedy of error there. The umpire straight away called this a no ball, so that no danger at all for the batsman to get out. So one more no ball, one more extra. Scoreboard now moves on to 38. Free hit continues. Free hit continues. Kishan, can he able to get one big shot here? The 37 is not a bad score. 38 is not a bad score in this condition, evening condition. Always it's a competitive total. Coming down the track, missing the line completely. Oh my goodness, why they are going for the run? This is really a disaster finish for Chakravarti. The 5 deliveries remaining. Non-striker, they're going for the single. I don't know why. The ball which is not far away from the wicket keeper. The last wicket is back into pavilion. And 5 deliveries to spare. 39 going to be a target. 39 ರನ್ನಿನ ಅವಶ್ಯಕತೆಯನ್ನು ಕಾಣ್ತಾ ಇದ್ದೇವೆ ಶ್ರೀರಾಮ್ ಪೇರ್ಜೆ ತಂಡಕ್ಕೆ. And 5 deliveries is going to be a big loss for Chakravarti. That 5 deliveries, if you're able to get at least 5 runs, it's a good score on the board. Absolutely absence of mind from the batter. The will it going to be a costly year? And I already mentioned, if the match will going to finish with a close encounter, then this mistake will be counted. But I think Sriram Perje, they got outstanding comeback. The one stage, they never looks like they will going to be in the match when there are 20 runs scored in just 2 hours. 20 runs scored in 2 hours. Look like Chakravarti will going to get 50 plus runs on the board. But afterwards, Perje is back into pavilion. We're back into this game with some outstanding fielding performance by the fielders Zunaid and Nawaz and Sharif. All have done a great job
to restrict their opposition for just 39 runs, and they can feel that they can win the match if they bat well. Wait and see the kind of reply coming from the batters. We'll take a short break. After a short break, it's a time for Sukumar to take over the microphone in our state language, Kannada. Thank you very much. ಧನ್ಯವಾದಗಳು ಸತೀಶ್ ಸರ್. ಗಾಂಗೆಯ ಟ್ರೋಫಿ 2023 ಪ್ರಥಮ ಸೆಮಿಫೈನಲ್ ಪಂದ್ಯದ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ನಿರ್ಧರಿತ ಪ್ರಥಮ ಇನ್ನಿಂಗ್ಸ್ನಲ್ಲಿ 6 ಓವರಿಗಿಂತ ಮುಂಚಿತವಾಗಿ ಆಲ್ಔಟ್ ಅನ್ನು ಕಂಡುಕೊಂಡಂತಹ ಚಕ್ರವರ್ತಿ 8 ತಂಡ 38 ರನ್ಗಳನ್ನು ಗಳಿಸಿಕೊಂಡು ಎದುರಾಳಿ ತಂಡಕ್ಕೆ 39 ರನ್ನಿನ ವಿಜಯದ ಗುರಿಯನ್ನು ನೀಡಿದೆ. ಓವರೊಂದಕ್ಕೆ ಸರಾಸರಿ 6.5ರಂತೆ ರನ್ ಗಳಿಸಬೇಕಾಗಿದೆ. ಈ ಪಂದ್ಯವನ್ನು ಗೆದ್ದುಕೊಂಡು ಪ್ರಥಮ ತಂಡವಾಗಿ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆಯಲು ಶ್ರೀರಾಮ ಪೆರ್ಜಿ. ಶೇಕ್ ವಿಭಾಗದಲ್ಲಿ ಅಲ್ತಾಫ್, ನಾನ್ ಶೇಕ್ ವಿಭಾಗದಲ್ಲಿ ನವಾಜ್. ಎಸೆಗಾರಿಕೆ ಭಾಗದಲ್ಲಿ ಪ್ರಥಮ ಓವರ್ನ ಕೈಗೆತ್ತಿಕೊಂಡ ಎಸೆಗಾರ ಶ್ರವಣ್. ಎಸೆಗಾರಿಕೆ ಭಾಗದಲ್ಲಿ ಚಕ್ರವರ್ತಿ 8 ತಂಡದ ಪರವಾಗಿ ಈ 2 ಓವರಿನ ಪವರ್ ಪ್ಲೇ ಪಂದ್ಯದ ಫಲಿತಾಂಶವನ್ನು ಅವಲಂಬಿತವಾಗಿದೆ. ಈ 2 ಪವರ್ ಪ್ಲೇ ಓವರ್ಗಳು ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯವಾಗಿ ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ಎಸೆತ ಶ್ರವಣ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಆರಂಭಿಕ ದಾಂಡಿಗ ಅಲ್ತಾಫ್ ರವರ ಕಡೆಗೆ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಇಬ್ಬರು ಕ್ಷೇತ್ರ ರಕ್ಷಕರು 30 ಗಜಗಳಿಗಿಂತ ಹೊರಭಾಗದಲ್ಲಿ ಚೆಂಡನ್ನು ಸ್ವೀಪ್ ಶಾಟ್ ಹೊಡೆಯುವ ಪ್ರಯತ್ನ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಇಲ್ಲಿ ರನ್ ಔಟ್ ರೂಪದಲ್ಲಿ ಇಲ್ಲದ ರನ್ ಅನ್ನ ಕದಿಯಲತ್ನಿಸಿ ಪಂದ್ಯಾಕೂಟ ಕಂಡಂತ ಓರ್ವ ಅತ್ಯುತ್ತಮ ದಾಂಡಿಗ ಪ್ರಥಮ ಎಸೆತದಲ್ಲಿ ಅನಗತ್ಯವಾಗಿ ರನ್ ಅನ್ನ ಕದಿಯುವ ಭರದಲ್ಲಿ ರನ್ ಔಟ್ ಆಗಿ ನಿರಾಶಾದಾಯಕರಾಗಿ ಫೆವಿಲಿಯನ್ ನಲ್ಲಿ ನವಾಜ್ ರವರು ರನ್ನಿಗಾಗಿ ಕರೆಯನ್ನು ನೀಡಿದ್ರು. ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೂಡ ಲಭಿಸಿತು. ಆದರೆ ನವಾಜ್ ಕ್ರೀಸ್ ತಲುಪುವುದಕ್ಕಿಂತ ಮುಂಚಿತವಾಗಿ ಕ್ಷೇತ್ರ ರಕ್ಷಕರ ಚುರುಕಿನ ಕ್ಷೇತ್ರ ರಕ್ಷಣೆಯಿಂದ ರನ್ ಔಟ್ ರೂಪದಲ್ಲಿ ಯಾವುದೇ ಎಸೆತವನ್ನ ಎದುರಿಸದೆ ಶೂನ್ಯ ಸಂಪಾದನೆಯೊಂದಿಗೆ ತಂಡದ ಭರವಸೆಯ ದಾಂಡಿಗ ನವಾಜ್ ರವರ ವಿಕೆಟ್ ಪತನವಾಗಿದೆ. ಪ್ರಥಮ ಪಂದ್ಯದ ಹೀರೋ ಆಗಿ ಪರಿಣಮಿಸಿದ್ರು. ದ್ವಿತೀಯ ಪಂದ್ಯದಲ್ಲೂ ಕೂಡ ಉಪಯುಕ್ತ ರನ್ಗಳನ್ನು ಗಳಿಸಿಕೊಂಡಿದ್ರು. ಆದರೆ ಈ ನಿರ್ಣಾಯಕ ಸೆಮಿಫೈನಲ್ ಪಂದ್ಯದ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಾಗ ಆರಂಭಿಕ ಆಘಾತವನ್ನು ಅನುಭವಿಸ್ತಾ ಇದೆ ಶ್ರೀರಾಮ ಪೆರ್ಜಿ. ಯಾವುದೇ ಎಸೆತವನ್ನ ಎದುರಿಸದೆ ಯಾವುದೇ ರನ್ ಅನ್ನು ಗಳಿಸದೆ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಿದೆ ಹೊಸ ದಾಂಡಿಗ ಶರೀಫ್. ಕಳೆದ ಪಂದ್ಯದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದಂತಹ ಶರೀಫ್ ಸ್ಟ್ರೈಕ್ ವಿಭಾಗದಲ್ಲಿ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದು ಕಳೆದ ಪಂದ್ಯದಲ್ಲಿ ಶ್ರೀದೇವಿ ಕೊಡ್ಡಿಯಡ್ಕ ತಂಡದ ವಿರುದ್ಧ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ 51 ರನ್ಗಳನ್ನು ಕೂಡ ಬೆನ್ನತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಈ ನಿರ್ಣಾಯಕ ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ರೀತಿ ತನ್ನ ಅನುಭವವನ್ನು ಬಳಸಿಕೊಂಡು 39 ರನ್ಗಳ ಗುರಿಯನ್ನ ದಾಟಬಹುದು ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಎಸೆಗಾರಿಕೆ ಭಾಗದಲ್ಲಿ ಶ್ರವಣ್ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನು ಕಬಳಿಸಿದಾಗ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಕ್ಷೇತ್ರ ರಕ್ಷಕರ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಪ್ರತಿಯೊಂದು ಎಸೆತಗಳು ಪ್ರತಿಯೊಂದು ರನ್ಗಳು ಕೂಡ ಬಹಳಷ್ಟು ಮಹತ್ವಪೂರ್ಣವನ್ನು ಪಡೆದುಕೊಳ್ಳಲಿಕ್ಕಿದೆ. ದ್ವಿತೀಯ ಬಾರಿ ಈ ಬಾರಿ ಅಕ್ರಾಸ್ ಮಾದರಿ ಹೊಡೆತಕ್ಕೆ ಪ್ರಯತ್ನ. ಬಲವಾದ ಮನವಿ ಆದರೆ ತಿರಸ್ಕಾರ. ಸತತ 2 ಎಸೆತ ಕೂಡ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ತಂಡದ ಮೊತ್ತಕ್ಕೆ ಯಾವುದೇ ಸೇರ್ಪಡೆ ಇಲ್ಲ. 1 ವಿಕೆಟ್ ಅನ್ನು ಕೂಡ ಕಳೆದುಕೊಂಡಿದೆ. 2 ಎಸೆತ ಮುಕ್ತಾಯವಾಗಿದೆ. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಶ್ರವಣ್ ತನ್ನ ಒಬ್ಬರನ್ನು ಮುಂದುವರಿಸುತ್ತ 3ನೇ ಬಾರಿ 34 ಎಸೆತಗಳ ಮುಂದೆ 39 ರನ್ನಿನ ವಿಜಯದ ಗುರಿಗಿದೆ. ಪ್ರತಿಯೊಂದು ಡಾಟ್ ಬಾಲ್ ಕೂಡ ಬ್ಯಾಟ್ಸ್ಮನ್ಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ತಂದಾಗ ಇಲ್ಲಿ ವಿಕೆಟ್ಗಳನ್ನು ಪಡೆದುಕೊಳ್ಳಲೇಬೇಕಾಗಿದೆ. ನಿರಂತರವಾಗಿ ವಿಕೆಟ್ ಅನ್ನು ಕಬಳಿಸಿಕೊಂಡದ್ದೇ ಆದಲ್ಲಿ ಮಾತ್ರ ಚಕ್ರವರ್ತಿ 8 ತಂಡ ಕೂಡ ಫೈನಲ್ ಹಂತಕ್ಕೆ ಇರುವಂತಹ ಅವಕಾಶವಿದೆ. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ತಂಡದ ಕಪ್ತಾನ ಶ್ರವಣ್ ತನ್ನ ಓವರನ್ನು ಮುಂದುವರಿಸುತ್ತ 3ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್. ಸೊಗಸಾದ ದಾಳಿ ಅತ್ಯುತ್ತಮವಾದ ಲೈನ್ ಅಂಡ್ ಲೆಂತ್ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್. ಮತ್ತೊಂದು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಕಳೆದ ಪಂದ್ಯದ ಹೀರೋ ಶರೀಫ್ ರವರನ್ನ ಕೂಡ ಕಟ್ಟಿ ಹಾಕ್ತಾ ಇದೆ. ಇಲ್ಲಿ ಲಯಬದ್ಧವಾದ ಎಸೆತಗಾರಿಕೆ ಶ್ರವಣ್ ರವರ ಮುಖೇನ ಆರಂಭಿಕ 3 ಚೆಂಡು ಡಾಟ್ ಬಾಲ್ ಆಗಿದೆ. 4ನೇ ಬಾರಿ ಮತ್ತೊಮ್ಮೆ ಶ್ರವಣ್
ಸೊಗಸಾದ ಎಸೆತಗಾರಿಕೆ ಮತ್ತೊಮ್ಮೆ ಲೆಗ್ ಬಿಫೋರ್ಗಾಗಿ ಬಲವಾದ ಮನವಿ. ಸತತವಾಗಿ 4 ಡಾಟ್ ಬಾಲ್. ಅಪ್ರಥಮ ಇನ್ನಿಂಗ್ಸ್ನ 5 ಎಸೆತಗಳು ಇರುವಂತೆ ಆಲ್ ಔಟ್ ಆಗಿತ್ತು ಇಲ್ಲಿ ಚಕ್ರವರ್ತಿ ಎಣ್ಮೂರು. ಅಂತಿಮ 5 ಎಸೆತಗಳಲ್ಲಿ ಕನಿಷ್ಠ 4-5 ರನ್ಗಳನ್ನ ಗಳಿಸಿಕೊಂಡಿದ್ದರೂ ಕೂಡ ಈ ಪಂದ್ಯದಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀರುವ ಸಾಧ್ಯತೆ ಇತ್ತು. ಆದರೆ ಇಲ್ಲಿ 39 ರನ್ ಅನ್ನು ತಡೆ ಹಿಡಿಯುವಂತಹ ಸಂದರ್ಭದಲ್ಲಿ ಆರಂಭಿಕ 4 ಎಸೆತ ಡಾಟ್ ಬಾಲ್ ಆಗಿದೆ. 5ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ಶ್ರವಣ್. ತನ್ನ ಓವರನ್ನು ಮುಂದುವರಿಸುತ್ತಾ ಶ್ರವಣ್ ಟು ಶರೀಫ್. 3 ಡಾಟ್ ಬಾಲ್ ಎದುರಿಸಿದಂತಹ ಶರೀಫ್. ಇದೀಗ ಮತ್ತೊಂದು ಸುಲಭ ಚೆಂಡು. ಇಲ್ಲಿ ಮತ್ತೊಮ್ಮೆ ಬ್ಯಾಟ್ಸ್ಮನ್ ಅನ್ನು ವಂಚಿಸ್ತಾ ಇದೆ. ಸತತವಾಗಿ 5 ಡಾಟ್ ಬಾಲ್. ತಂಡದ ಕಪ್ತಾನ ತಂಡದ ಜವಾಬ್ದಾರಿನ ಹೊತ್ತು ಅಲ್ಪ ಮೊತ್ತವನ್ನ ಕೂಡ ತಡೆ ಹಿಡಿಯುವಂತ ಸರ್ವ ಪ್ರಯತ್ನವನ್ನ ಪಟ್ಟಾಗ ಅಂತಿಮ ಬಾರಿ ಎಸೆಯಬೇಕಾಗಿದೆ ಶ್ರವಣ್. ಮೇಡನ್ ಓವರ್ ಆಗಿ ಪರಿವರ್ತನೆಗೊಳ್ಳಬಹುದೇ? ಸೊಗಸಾದ ಎಸೆತಗಾರಿಕೆ. ದೊಡ್ಡ ಹೊಡೆತ ನೇರವಾಗಿ ಇಲ್ಲಿ ಕ್ಷೇತ್ರ ರಕ್ಷಕ ಲಾಂಗ್ ಆನ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡೆದುಕೊಂಡಾಗ ಗಾಂಗೆಯ ಟ್ರೋಫಿ 2023ರ ಪ್ರಥಮ ಮೇಡನ್ ಓವರ್ ಅನ್ನು ಎಸೆದಂತಹ ಎಸೆತಗಾರ ತಂಡದ ಕಪ್ತಾನ ಶ್ರವಣ್. 1 ಓವರ್ ಅನ್ನು ಎಸೆದು ಕೇವಲ ಯಾವುದೇ ರನ್ ಅನ್ನು ನೀಡದೆ 1 ವಿಕೆಟ್ ಮತ್ತು ರನ್ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್. ಒಟ್ಟಾರೆಯಾಗಿ ಕಳೆದ ಪಂದ್ಯದ ಹೀರೋಗಳು ಯಾವುದೇ ರನ್ ಅನ್ನು ಗಳಿಸದೆ ಶೂನ್ಯ ಸಂಪಾದನೆಯೊಂದಿಗೆ, ಅದರಲ್ಲೂ ಕೂಡ ಶರೀಫ್ 5 ಎಸೆತವನ್ನು ಎದುರಿಸಿ ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದಾಗ ಹೊಸ ದಾಂಡಿಗ ರಹೀಂ 30 ಎಸೆತ 39 ರನ್ನಿನ ಅವಶ್ಯಕತೆ ಇದೆ. ತಂಡದ ಕಪ್ತಾನನ ಜವಾಬ್ದಾರಿನ ಬಹಳಷ್ಟು ಯಶಸ್ವಿಯಾಗಿ ನಿಭಾಯಿಸಿದಂತಹ ಶ್ರವಣ್ ಪಂದ್ಯಾಕೂಟದಲ್ಲಿ ಮೇಡನ್ ಓವರ್ ಅನ್ನ ಎಸೆದಂತಹ ಏಕೈಕ ಎಸೆತಗಾರ ಎನ್ನುವಂತಹ ಕೀರ್ತಿಗೆ ಪಾತ್ರರಾದಾಗ 30 ಎಸೆತ 39 ರನ್ನಿನ ಅವಶ್ಯಕತೆ. ಈ ಅಲ್ಪ ಮೊತ್ತವನ್ನು ತಡೆ ಹಿಡಿಯುವಂತ ಸಂದರ್ಭದಲ್ಲಿ ವಿಕೆಟ್ಗಳು ಬಹಳಷ್ಟು ಉಪಯುಕ್ತವಾಗಲಿಕ್ಕಿದೆ. ಇಲ್ಲಿ ಮುಂದಿನ 2 ಓವರ್ಗಳಂತೂ ಬಹಳಷ್ಟು ನಿರ್ಣಾಯಕವಾಗಲಿಕ್ಕಿದೆ. ನಿರಂತರವಾಗಿ ವಿಕೆಟ್ಗಳನ್ನು ಪಡೆದುಕೊಂಡಲ್ಲಿ ಮಾತ್ರ ಚಕ್ರವರ್ತಿ ಎಣ್ಮೂರು ತಂಡ ಕೂಡ ಈ ಪಂದ್ಯವನ್ನು ಗೆದ್ದುಕೊಂಡು ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆಯಬಹುದು. ಅದೇ ರೀತಿ ಒಂಟಿ ಮತ್ತು ಅವಳಿ ಅಂಕಗಳನ್ನು ಸುಲಭವಾಗಿ ಗಳಿಸಿಕೊಂಡದ್ದೇ ಆದಲ್ಲಿ ಪಂದ್ಯಾಟದಲ್ಲಿ ಮತ್ತೆ ವಾಪಸನ್ನು ಮಾಡಿ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆಯಬಹುದು. ಶ್ರೀರಾಮ ಪೆರ್ಜಿ. ಎಸೆತಗಾರಿಕೆ ಭಾಗದಲ್ಲಿ ರೋಹಿತ್ ತಂಡದ ಪರವಾಗಿ ದ್ವಿತೀಯ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ದ್ವಿತೀಯ ಓವರಿನ ಪ್ರಥಮ ಚೆಂಡು. ಸೊಗಸಾದ ಎಸೆತಗಾರಿಕೆ. ಕ್ಲೀನ್ ಬೌಲ್ಡ್ ಮೂಲಕ ಇಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಶ್ರೀರಾಮ ಪೆರ್ಜಿ. 7 ಎಸೆತ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಯಾವುದೇ ರನ್ ಅನ್ನು ಗಳಿಸಿಕೊಳ್ಳದೆ 7 ಡಾಟ್ ಬಾಲ್ ಅನ್ನು ಎದುರಿಸಿದಂತಹ ಈ ಸೆಮಿಫೈನಲ್ ಪಂದ್ಯ ಬಹಳಷ್ಟು ರೋಚಕ ಘಟ್ಟದತ್ತ ಸಾಗುವುದಂತೂ ಖಂಡಿತ. ಅಂತಿಮ ಓವರಿನವರೆಗೂ ಪಂದ್ಯಾಟದ ಫಲಿತಾಂಶವನ್ನು ನಿರ್ಧರಿಸುವುದು ಬಹಳಷ್ಟು ಕಠಿಣವಾಗಿದೆ. ಇಲ್ಲಿ ಮತ್ತೋರ್ವ ಹೊಸ ದಾಂಡಿಗ ನವಾಜ್ ಬೆಳಾಲ್. ಓವರ್ ಆರ್ಮ್ ಕ್ರಿಕೆಟ್ ನಲ್ಲಿ ಓರ್ವ ಅತ್ಯುತ್ತಮ ಆಲ್ರೌಂಡರ್ ಪ್ರತಿಭೆ. ಅಂಡರ್ ಆರ್ಮ್ ಕ್ರಿಕೆಟ್ ನಲ್ಲೂ ಕೂಡ ತನ್ನ ಕೈಚಳಕವನ್ನು ತೋರ್ಪಡಿಸಿದಾಗ ಇಲ್ಲಿ ತನ್ನ ಅನುಭವಕ್ಕೊಂದು ಸವಾಲಿದೆ. ತನ್ನ ಅನುಭವವನ್ನು ಬಳಸಿಕೊಂಡು 39 ರನ್ಗಳನ್ನು ಬೆನ್ನತ್ತಬೇಕಾಗಿದೆ 29 ಎಸೆತಗಳ ಮುಂದೆ. ಮತ್ತೊಂದು ಕಡೆ ಅಲ್ಪ ಮೊತ್ತವನ್ನು ದಾಖಲಿಸಿದರೂ ಕೂಡ ಈ ಸಂಜೆಯ ಹೊತ್ತಿನಲ್ಲಿ ಪಂದ್ಯದ ಮೇಲೆ ಬಹಳಷ್ಟು ತಿರುವು ಕೂಡ ಲಭಿಸ್ತಾ ಇದೆ. ಪ್ರತಿಷ್ಠಿತ ಪಂದ್ಯಾಕೂಟದಲ್ಲಿ 2 ಪ್ರತಿಷ್ಠಿತ ತಂಡಗಳು ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆಯಲು ಹಣಾಹಣಿ ಏರ್ಪಟ್ಟಾಗ ಇಲ್ಲಿ ಆರಂಭಿಕ ಹಂತದಿಂದಲೇ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಮೇಲುಗೈಯನ್ನ ಸಾಧಿಸ್ತಾ ಇದೆ ಚಕ್ರವರ್ತಿ ಎಣ್ಮೂರು. ಎಲ್ಲರ ಯೋಜನೆಗಳು ಇಲ್ಲಿ ಬುಡ ಮೇಲಾಗಿದೆ. ಸುಲಭವಾಗಿ ರನ್ ಅನ್ನ ಬೆನ್ನತ್ತಬಹುದು ಅನ್ನುವಂತ ನಿರೀಕ್ಷೆಗಳೆಲ್ಲ ಕೂಡ ಇಲ್ಲಿ ಹುಸಿಯಾಗಿದೆ. 3 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ರೋಹಿತ್. ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ದ್ವಿತೀಯ ಓವರಿನ ದ್ವಿತೀಯ ಎಸೆತ ತೀರ್ಪುಗಾರನ ಬಿಟ್ಟು ಸ್ಟ್ರೈಕ್ ವಿಭಾಗದಲ್ಲಿ ಹೊಸ ದಾಂಡಿಗೆ ನವಾಜ್. ಎಡಗೈ ದಾಂಡಿಗೆ ನವಾಜ್ ರವರ ವಿಕೆಟ್ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಲಿಕ್ಕಿದೆ 2 ತಂಡಗಳಿಗೂ ಕೂಡ ಇದೀಗ ದ್ವಿತೀಯ ಬಾರಿ. ಸೊಗಸಾದ ಎಸೆತಗಾರಿಕೆ. ಸತತವಾಗಿ 8ನೇ ಡಾಟ್ ಬಾಲ್ ಇಲ್ಲಿ ದಾಖಲಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ರೋಹಿತ್. ಮತ್ತೊಮ್ಮೆ 3ನೇ ಬಾರಿ ರೋಹಿತ್ ತನ್ನ ಓವರ್ ಅನ್ನು ಮುಂದುವರಿಸುತ್ತಾ ನವಾಜ್ ರವರ ಕಡೆಗೆ ದ್ವಿತೀಯ ಓವರಿನ 3ನೇ ಚೆಂಡು ತೀರ್ಪುಗಾರ ಹರೀಶ್ ಪಡೀಲ್ ಅವರನ್ನ ಬಿಟ್ಟು
ಇದುವರೆಗೆ ಎಸೆತಗಾರಿಕೆ ಭಾಗದಲ್ಲಿ ಬಹಳಷ್ಟು ಜವಾಬ್ದಾರಿಯುತ ಎಸೆತಗಾರಿಕೆ ಆರಂಭಿಕ ಓವರ್ ತಂಡದ ಕಪ್ತಾನ ಕೈಗೆ ಎತ್ತಿಕೊಂಡಿದ್ರು. ದ್ವಿತೀಯ ಓವರ್ ಅನ್ನ ರೋಹಿತ್ ರವರ ಕೈಗೆ ನೀಡಿದಾಗ ಆ ತಂಡದ ಕಪ್ತಾನ ನೀಡಿದಂತಹ ಜವಾಬ್ದಾರಿಯನ್ನ ಇದುವರೆಗೆ ಯಶಸ್ಸಾಗಿ ನಿಭಾಯಿಸಿದಂತಹ ರೋಹಿತ್ 2 ಎಸೆತದಲ್ಲಿ ಯಾವುದೇ ರನ್ ಅನ್ನು ನೀಡದೆ 1 ವಿಕೆಟ್ ಅನ್ನು ಕಬಳಿಸಿಕೊಂಡಾಗ ಇದುವರೆಗೆ ರನ್ಗಳ ಖಾತೆಯನ್ನೇ ತೆರೆಯದಂತಹ ಶ್ರೀರಾಮ ಪೆರ್ಜಿ ತಂಡ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 3ನೇ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಒಂದು ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ ನವಾಜ್ ಬೆಳಾಲ್ ರವರ ಕಡೆಗೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ 4ನೇ ಬಾರಿ ಸೊಗಸಾದ ಎಸೆತಗಾರಿಕೆ. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ ಕವರ್ಸ್ ವಿಭಾಗದಲ್ಲಿ 1 ಬೌನ್ಸ್ ಓವರ್ ದ ರೋಪ್ ಎದುರಿಸಿದಂತಹ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿದಂತಹ ನವಾಜ್. ತಂಡದ ಮೊತ್ತ 4ಕ್ಕೆ ಏರಿಕೆಯಾಗಿದೆ. 1.3 ಓವರ್ ಮುಕ್ತಾಯವಾಗಿದೆ. ಒಂದೆಡೆ ವಿಕೆಟ್ಗಳು ಉರುಳುತ್ತಿದ್ದರೂ ಕೂಡ ಈ ಪವರ್ ಪ್ಲೇಯ ಲಾಭವನ್ನ ಎತ್ತಲೇಬೇಕಾಗಿರತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಕವರ್ಸ್ ವಿಭಾಗದಲ್ಲಿ ದಂಡಿಸಿದ್ರು. 4 ರನ್ ಅನ್ನು ಗಳಿಸಿಕೊಂಡಾಗ ತಂಡದ ಖಾತೆ ಆರಂಭವಾಗಿದೆ. ನವಾಜ್ ತಂಡದ ಜವಾಬ್ದಾರಿನ ಹೊರಬಲ್ಲರೆ. ಖಂಡಿತವಾಗಿಯೂ ಕೂಡ ಓರ್ವ ಅನುಭವಿ ದಾಂಡಿಗ, ಎಷ್ಟೋ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ ಅನುಭವವನ್ನು ಹೊಂದಿರತಕ್ಕಂಥ ದಾಂಡಿಗ ಇದೀಗ 4ನೇ ಬಾರಿ ಎಸೆಯಬೇಕಾಗಿದೆ ರೋಹಿತ್. ಸೊಗಸಾದ ಎಸೆತಗಾರಿಕೆ, ಸೊಗಸಾದ ಕಂಬ್ಯಾಕ್. ಇಲ್ಲಿ ಮತ್ತೊಮ್ಮೆ ರೋಹಿತ್ ನೆಲ ಮಟ್ಟದಲ್ಲಿ ಬಂದಂತಹ ಚೆಂಡು ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಬ್ಯಾಟ್ಸ್ಮನ್ ಅನ್ನು ಕೂಡ ವಂಚಿಸ್ತಾ ಇದೆ. ತಂಡದ ಮೊತ್ತ 4ರಲ್ಲಿದೆ. 1.4 ಓವರ್ನ ಮುಕ್ತಾಯಕ್ಕೆ 5ನೇ ಬಾರಿ ಎಸೆಯಬೇಕಾಗಿದೆ ಎಸೆತಗಾರಿಕೆ ಭಾಗದಲ್ಲಿ ರೋಹಿತ್ ತನ್ನ ಓವರ್ ಅನ್ನು ಮುಂದುವರಿಸುತ್ತಾ 4 ಎಸೆತಗಳಲ್ಲಿ 4 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿದಾಗ 5ನೇ ಬಾರಿ ಎಸೆಯಬೇಕಾಗಿದೆ ನವಾಜ್ ಬೆಳಾಲ್ ಕಡೆಗೆ. ಇದೀಗ 1 ಬೌಂಡರಿಯೊಂದಿಗೆ ತನ್ನ ಇನ್ನಿಂಗ್ಸ್ ಅನ್ನು ಮುಂದುವರಿಸುವಂತಹ ನವಾಜ್. ಫುಲ್ ಟಾಸ್ ಆಗಿ ಬಂದಿತ್ತು. ಬಿಗಿ ಪ್ರಹಾರ ಇಲ್ಲಿ ನಿರ್ಣಾಯಕ ಘಟ್ಟದಲ್ಲಿ ನವಾಜ್ ಬೆಳಾಲ್ ರವರ ವಿಕೆಟ್ ಪತನವಾಗಿದೆ. ಪಂದ್ಯಕ್ಕಂತೂ ರೋಚಕ ತಿರುವು ಲಭಿಸ್ತಾ ಇದೆ. ಪಂದ್ಯದ ಮೇಲೆ ನನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸ್ತಾ ಇದೆ. ಚಕ್ರವರ್ತಿ 3 ಫುಲ್ ಟಾಸ್ ಆಗಿ ಬಂದಂತಹ ಚೆಂಡು ಪವರ್ ಪ್ಲೇ ಚಾಲ್ತಿಯಲ್ಲಿತ್ತು. ಒಬ್ಬ ಕ್ಷೇತ್ರ ರಕ್ಷಕನ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ನಿಯೋಜಿಸಿದ್ರು. ಅದೇ ದಿಕ್ಕಿನಲ್ಲಿ ಚೆಂಡನ್ನು ಸಿಡಿಸಿದ್ರು. ಆದರೆ ಚೆಂಡು ನಿರ್ದಿಷ್ಟ ದೂರವನ್ನು ಕ್ರಮಿಸದೇ ಇದ್ದಾಗ ವಿಕೆಟ್ ನಂಬರ್ 4 ಪತನವಾಗಿದೆ. ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. 4 ರನ್ನಿಗೆ 4 ವಿಕೆಟ್ ಕಳೆದುಕೊಂಡಿದೆ. ಪಂದ್ಯದ ಮೇಲೆ ಸಂಪೂರ್ಣ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಚಕ್ರವರ್ತಿ 3. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ 1 ಎಸೆತ ಬಾಕಿ ಇದೆ ದ್ವಿತೀಯ ಓವರಿನ ಮುಕ್ತಾಯಕ್ಕೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ 3ನೇ ಎಸೆತದಲ್ಲಿ 1 ಬೌಂಡರಿಯನ್ನು ಬಿಟ್ಟುಕೊಟ್ಟರೂ ಕೂಡ ರೋಹಿತ್ ಮತ್ತಷ್ಟು ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಅನ್ನು ಮಾಡಿ 1 ವಿಕೆಟ್, ಅದು ಕೂಡ ಪಂದ್ಯದ ಫಲಿತಾಂಶ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಬಲ್ಲಂತಹ ನವಾಜ್ ರವರ ವಿಕೆಟ್ ಅನ್ನು ಕಬಳಿಸಿ ಇದೀಗ ಅಂತಿಮ ಬಾರಿ ಎಸೆಯಬೇಕಾಗಿದೆ ಎಸೆತಗಾರಿಕೆ ಭಾಗದಲ್ಲಿ ರೋಹಿತ್. ಈ ಬಾರಿ ರಿವರ್ಸ್ ಪಡೆಯುವಂತಹ ಪ್ರಯತ್ನ, ಯಾವುದೇ ಅವಕಾಶವಿಲ್ಲ. ಮತ್ತೊಂದು ಡಾಟ್ ಬಾಲ್. ಎದುರಿಸಿದ ಎಸೆತಗಳ ಸಂಖ್ಯೆ 11 ಡಾಟ್ ಬಾಲ್ ಅನ್ನು ಎದುರಿಸಿದಾಗ 39 ರನ್ ಅನ್ನು ಕೂಡ ತಡೆ ಹಿಡಿಯುವಲ್ಲಿ ಸರ್ವ ಪ್ರಯತ್ನವನ್ನು ಪಟ್ಟಂತ ಎಸೆತಗಾರರು. ಹಿಂದುಳಿದ 24 ಎಸೆತ 35 ರನ್ನಿನ ಅವಶ್ಯಕತೆಗಿದೆ. ಓವರೊಂದಕ್ಕೆ ಸರಾಸರಿ 8.75ರಂತೆ ರನ್ ಗಳಿಸಬೇಕಾಗಿದೆ. ಈ ಪಂದ್ಯವನ್ನು ಗೆದ್ದುಕೊಂಡು ಪ್ರಥಮ ತಂಡವಾಗಿ ಫೈನಲ್ ಹಂತಕ್ಕೇರಲು ಶ್ರೀರಾಮ ಪೆರ್ಜಿ. ಅದೇ ರೀತಿ ಎದುರಾಳಿ ತಂಡವನ್ನ 39 ರನ್ಗಳ ಒಳಗಾಗಿ ಕಟ್ಟಿ ಹಾಕಿದ್ದೆ ಆದಲ್ಲಿ ಫೈನಲ್ಗೆ ಇರುವ ಅವಕಾಶವಿದೆ ಚಕ್ರವರ್ತಿ 3. ಎಸೆತಗಾರಿಕೆ ಭಾಗದಲ್ಲಿ ಶ್ರವಣ್ ಮತ್ತೊಮ್ಮೆ ತನ್ನ ತಂಡದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪ್ರಥಮ ಮೇಡನ್ ಓವರ್ ಅನ್ನು ಕೂಡ ಎಸೆದು ಇಲ್ಲಿ 3ನೇ ಓವರ್ ಈ ಶ್ರವಣ್ ರವರ ಓವರ್ ಪಂದ್ಯದ ಮೇಲೆ ಮತ್ತಷ್ಟು ಪರಿಣಾಮವನ್ನು ಬೀರಲಿಕ್ಕಿದೆ. ಒಂದು ವೇಳೆ ಒಂದು ಎಕನಾಮಿಕಲ್ ಓವರ್ ಅನ್ನ ಶ್ರವಣ್ ಎಸೆದದ್ದೇ ಆದಲ್ಲಿ ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿಕೊಳ್ಳಲಿದೆ ಚಕ್ರವರ್ತಿ 3. ಕ್ಷೇತ್ರ ರಕ್ಷಣೆಯಲ್ಲಂತೂ ಸಾಕಷ್ಟು ಬದಲಾವಣೆ ಇದೆ. ಬಹಳಷ್ಟು ಸಮಾಲೋಚನೆಯೊಂದಿಗೆ ಎಕ್ಸ್ಟ್ರಾ ಕವರ್, ಲಾಂಗ್ ಆಫ್, ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್, ಡೀಪ್ ಸ್ಕ್ವೇರ್ ಲೆಗ್ 5 ಜನ ಕ್ಷೇತ್ರ ರಕ್ಷಕರನ್ನು ನಿಯೋಜಿಸಿಕೊಂಡು ಇದೀಗ ಪ್ರಥಮ ಎಸೆತವನ್ನ ಎಸೆಯಬೇಕಾಗಿದೆ 3ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೊಮ್ಮೆ ಶ್ರವಣ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶ್ರವಣ್ ಟು ಹೊಸ ದಾಂಡಿಗ. ಈ ಬಾರಿ ನೋಡಿ ಶ್ರವಣ್ ಮತ್ತೊಂದು ವಿಕೆಟ್ ಅನ್ನು ಕಬಳಿಸಿದಾಗ ಸೆಮಿಫೈನಲ್ ಪಂದ್ಯದ ಹೀರೋ ಆಗಿ ಪರಿಣಮಿಸಬಲ್ಲರೆ ತಂಡದ ಕಪ್ತಾನ ಶ್ರವಣ್. ಪ್ರಥಮ ಓವರ್ ಮೇಡನ್ ಓವರ್ ಆಗಿತ್ತು. ತನ್ನ ವೈಯಕ್ತಿಕ ಕೋಟದ ದ್ವಿತೀಯ ಓವರ್ನಲ್ಲಿ
ಪ್ರಥಮ ಎಸೆದಲ್ಲಿ ವಿಕೆಟ್ ಅನ್ನು ಕಬಳಿಸಿದಾಗ 5 ಜನ ದಾಂಡಿಗರಿಗಾಗಲೇ ಫೆವಿಲಿಯನ್ ಸೇರಿಕೊಂಡಾಗ ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ಚಕ್ರವರ್ತಿ ಎಣ್ಮೂರ್. ಪಂದ್ಯದ ಮೇಲೆ ಅನಿರೀಕ್ಷಿತ ಪ್ರದರ್ಶನಗಳು ಇಲ್ಲಿ ಕಂಡು ಬರ್ತಾ ಇದೆ. ಬ್ಯಾಟ್ಸ್ಮನ್ಗಳು ಒಬ್ಬರ ಮೇಲೆ ಮತ್ತೊಬ್ಬರಂತೆ ಫೆವಿಲಿಯನ್ಗೆ ಹೆಜ್ಜೆ ಹಾಕಿದಾಗ ಇಲ್ಲಿ ಮತ್ತೋರ್ವ ಬ್ಯಾಟ್ಸ್ಮನ್ ಕೂಡ ಶೂನ್ಯ ಸಂಪಾದನೆಯೊಂದಿಗೆ ಫೆವಿಲಿಯನ್ಗೆ ಹೆಜ್ಜೆ ಹಾಕಿದಾಗ ಇಬ್ಬರು ಹೊಸ ದಾಂಡಿಗರು, ಒಂದು ಕಡೆ ಚುನೈ, ಮತ್ತೊಂದು ಕಡೆ ಫಯಾಜ್. ಇದುವರೆಗೆ ತನ್ನ ವೈಯಕ್ತಿಕ ಕೋಟದ 7 ಎಸೆತಗಳನ್ನು ಎಸೆದು ಯಾವುದೇ ರನ್ ಅನ್ನು ಬಿಟ್ಟುಕೊಡದೆ 2 ವಿಕೆಟ್ ಅನ್ನು ಕೂಡ ಕಬಳಿಸಿದ್ರು. ಇಲ್ಲಿ ತಂಡದ ಕಪ್ತಾನನ ಜವಾಬ್ದಾರಿನ ಹೊತ್ತಂತ ಶ್ರವಣ್ ಮತ್ತೊಮ್ಮೆ ದ್ವಿತೀಯ ಬಾರಿ 3ನೇ ಓವರ್ನ ಚಾಲ್ತಿಯಲ್ಲಿದೆ. 2 ವಾರಗಳ ಹಿಂದೆ ಅಕ್ಷರ ಪ್ರೀಮಿಯರ್ ಲೀಗ್ ನಲ್ಲಿ ಇದೇ ಮೈದಾನದಲ್ಲಿ ಯತಿ ಸುರತ್ಕಲ್ ಸತತವಾಗಿ 29 ಎಸೆತಗಳನ್ನು ಡಾಟ್ ಬಾಲ್ ಆಗಿ ಎಸೆದಿದ್ದು ಈ ಮೈದಾನದಲ್ಲಿ ದಾಖಲೆಯಾಗಿದೆ. 4 ಸತತವಾಗಿ ಮೇಡನ್ ಓವರ್, ಒಟ್ಟಾರೆಯಾಗಿ 29 ಡಾಟ್ ಬಾಲ್ ಅನ್ನು ಎಸೆದ್ರು. ಇಲ್ಲಿ ಮತ್ತೊಮ್ಮೆ ಶ್ರವಣ್ ಈ ಬಾರಿ 8ನೇ ಶ್ರವಣ್ ಎಸೆದಂತ 8ನೇ ಎಸೆತದಲ್ಲಿ ಪ್ರಥಮ ರನ್ ಅನ್ನು ಗಳಿಸಿಕೊಳ್ತಾ ಇದೆ ಚಕ್ರವರ್ತಿ ಎಣ್ಮೂರ್. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 5. ಇನ್ನು ಕೂಡ 22 ಎಸೆದ ಬಾಕಿಗಿದೆ. 34 ರನ್ನಿನ ವಿಜಯದ ಗುರಿಗಿದೆ. ಒಂದೆರಡು ದೊಡ್ಡ ಹೊಡೆತಗಳು ಪಂದ್ಯದ ಫಲಿತಾಂಶವನ್ನ ಮತ್ತಷ್ಟು ಬದಲಾಯಿಸಬಹುದು. ಆದರೆ ದೊಡ್ಡ ಹೊಡೆತವನ್ನ ಹೊಡೆಯುವಂತ ದಾಂಡಿಗ ಯಾರು? ಇಲ್ಲಿ ಶ್ರವಣ್ ಮುಂದುವರಿಸುತ್ತಾ ಸೊಗಸಾದ ಎಸೆತಗಾರಿಕೆ 1 ರನ್ನಿಗೆ ಸೀಮಿತವಾಗಿದೆ. ಚೆಂಡನ್ನು ತಡೆ ಹಿಡಿಯುವಂತ ಸರ್ವ ಪ್ರಯತ್ನ, ಪ್ರತಿಯೊಂದು ರನ್ಗಳು ಕೂಡ ಪಂದ್ಯದ ಫಲಿತಾಂಶದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಬಹುದು. 2.3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಕೇವಲ 6. 5 ವಿಕೆಟ್ ಅನ್ನು ಕಳೆದುಕೊಂಡಿದೆ ಚಕ್ರವರ್ತಿ ಎಣ್ಮೂರು ತಂಡದ ಎದುರು ಶ್ರೀರಾಮ ಪೆರ್ಜಿ. ಮತ್ತೊಮ್ಮೆ 4ನೇ ಬಾರಿ ಶ್ರವಣ್. ಸೊಗಸಾದ ಎಸೆತಗಾರಿಕೆ ಬ್ಯಾಟ್ ನ ಮೇಲಂಚಿಗೆ ಬಾಡಿದಂತ ಚೆಂಡು. ಇಲ್ಲಿ ಗೂಟ ರಕ್ಷಕನ ವೈಫಲ್ಯ. ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಮ್ಯಾಚ್ ಅನ್ನ ಕೈ ಚೆಲ್ಲದಿರಿ. ಪ್ರತಿಯೊಂದು ಕ್ಯಾಚ್ಗಳು, ಪ್ರತಿಯೊಂದು ರನ್ಗಳು ಕೂಡ ಸಾಕಷ್ಟು ಪರಿಣಾಮವನ್ನು ಬೀರಲಿಕ್ಕಿದೆ. 39 ರನ್ಗಳನ್ನು ತಡೆ ಹಿಡಿಯುವಂತ ಸರ್ವ ಪ್ರಯತ್ನದಲ್ಲಿ ಬೌಲರ್ಗಳು ನಿರೀಕ್ಷೆಗೂ ಮೀರಿ ಪ್ರದರ್ಶನವನ್ನು ನೀಡಿದಾಗ ಕ್ಷೇತ್ರ ರಕ್ಷಕರಿಂದಲೂ ಕೂಡ ಅದೇ ರೀತಿಯ ಪ್ರದರ್ಶನ ಬಂದದ್ದೇ ಆದಲ್ಲಿ ಮಾತ್ರ ಸುಲಭವಾಗಿ ತಡೆ ಹಿಡಿಯುವುದು ಮತ್ತೊಮ್ಮೆ ಶ್ರವಣ್. ಸೊಗಸಾದ ಎಸೆತಗಾರಿಕೆ. ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಒಂಟಿ ಇಲ್ಲಿ ಅವಳಿಯಾಗಿ ಪರಿವರ್ತನೆಯಾಗ್ತಾ ಇದೆ ಶ್ರವಣ್. ಈ ಬಾರಿ ಕ್ಷೇತ್ರ ರಕ್ಷಣೆ ವೈಫಲ್ಯ ಕಂಡುಕೊಂಡಂತಹ ಕ್ಷೇತ್ರ ರಕ್ಷಕ ತಂಡದ ಕಪ್ತಾನ ಖಂಡಿತವಾಗಿ ಕೂಡ ಅಲ್ಪ ಮೊತ್ತವನ್ನು ತಡೆ ಹಿಡಿಯುವಂತ ಸರ್ವ ಪ್ರಯತ್ನದಲ್ಲಿದ್ರೆ ಕ್ಷೇತ್ರ ರಕ್ಷಕರಿಂದ ನಿರೀಕ್ಷಿತ ಪ್ರದರ್ಶನ ಬರದೇ ಇದ್ದಾಗ ನಿಧಾನಗತಿಯಲ್ಲಿ ರನ್ ಅನ್ನು ಗಳಿಸಿಕೊಳ್ತಾ ಇದೆ ಶ್ರೀರಾಮ ಪೆರ್ಜಿ. ತಂಡದ ಮೊತ್ತ 8. ತೃತೀಯ ಓವರ್ನ ಮುಕ್ತಾಯಕ್ಕೆ ಅಂತಿಮ 1 ಎಸೆತ ಬಾಕಿ ಇದೆ. ಇನ್ನು ಕೂಡ 31 ರನ್ನಿನ ಅವಶ್ಯಕತೆ 19 ಎಸೆತಗಳ ಮುಂದೆ. ಮತ್ತೊಮ್ಮೆ ತನ್ನ ಓವರ್ನ ಮುಂದುವರಿಸುತ್ತಾ ತನ್ನ ವೈಯಕ್ತಿಕ ಕೋಟಾದ ಅಂತಿಮ ಎಸೆತವನ್ನು ಎಸೆಯಲು ಶ್ರವಣ್ ಈ ಬಾರಿ ರಿವರ್ಸ್ ಮಾಡುವಂತಹ ಪ್ರಯತ್ನ. 1 ರನ್ನಿಗೆ ಸೀಮಿತವಾಗಿದೆ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಇದರೊಂದಿಗೆ ಓವರ್ ನಂಬರ್ 3 ಮುಕ್ತಾಯ. 3 ಓವರ್ ಮುಕ್ತಾಯಕ್ಕೆ ಶ್ರೀರಾಮ ಪೆರ್ಜಿ ತಂಡದ ಮೊತ್ತ 9. ಇನ್ನುಳಿದ 18 ಎಸೆತ 30 ರನ್ನಿನ ಅವಶ್ಯಕತೆ. ಓವರ್ ಒಂದಕ್ಕೆ ಸರಾಸರಿ 10ರಂತೆ ರನ್ ಗಳಿಸಬೇಕಾಗಿದೆ. ಪಂದ್ಯಾಟದ ಇದುವರೆಗಿನ ಚಿತ್ರಣವನ್ನು ನೋಡುವುದಾದರೆ ಸಂಪೂರ್ಣವಾಗಿ ಹಿಡಿತವನ್ನ ಸಾಧಿಸಿಕೊಳ್ತಾ ಇದೆ ಚಕ್ರವರ್ತಿ ಎಣ್ಮೂರು. ಆದರೆ ಇದು ಕ್ರಿಕೆಟ್. 1-2 ಸಿಕ್ಸರ್ಗಳು ಪಂದ್ಯದ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರಬಹುದು. ಜವಾಬ್ದಾರಿಯುತ ಇನ್ನಿಂಗ್ಸ್ ಅನ್ನ ಇಲ್ಲಿ ಕಟ್ಟಬೇಕಾಗಿದೆ ಇಬ್ಬರು ದಾಂಡಿಗರು. ಮುಂದಿನ 6 ಎಸೆತಗಳಲ್ಲಿ ಜತೆಯಾಟ ಇದೇ ರೀತಿ ಮುಂದುವರಿದದ್ದೇ ಆದಲ್ಲಿ, 1-2 ಬೌಂಡರಿ ಅಥವಾ 1-2 ಸಿಕ್ಸರ್ಗಳು ಬಂದಲ್ಲಿ ಪಂದ್ಯದ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರಬಹುದು. ಎಸೆತಗಾರಿಕೆ ಭಾಗದಲ್ಲಿ 3-4ನೇ ಓವರ್ನ ಕೈಗೆತ್ತಿಕೊಂಡಂತ ಎಸೆತಗಾರ ಎಸೆತಗಾರಿಕೆ ಭಾಗದಲ್ಲಿ ನವೀನ್ 4ನೇ ಓವರ್ನ ಕೈಗೆತ್ತಿಕೊಂಡ ಎಸೆತಗಾರ ಚಕ್ರವರ್ತಿ ಎಣ್ಮೂರು ತಂಡದ ಪರವಾಗಿ. ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಫಯಾಜ್. ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್. ಸೊಗಸಾದ ದಾಳಿ ಲೆಗ್ ಬಿಫೋರ್ ಗಾಗಿ ಬಲವಾದ ಮನವಿ. ಇಲ್ಲಿ ತಿರಸ್ಕಾರ. ನಿರ್ಣಾಯಕ ಹರೀಶ್ ಪಟೇಲ್ ಅವರಿಂದ ಚೆಂಡು ಔಟ್ಸೈಡ್ ಆಫ್ ದ ಲೆಗ್ ಸಂಪಿತ್ತು. 1 ರನ್ ಅನ್ನು ಕಲೆ ಹಾಕಿದಾಗ
ತಂಡದ ಮೊತ್ತ 2 ಅಂಕಿಯತ್ತ 10. 3.1 ಓವರ್ ಮುಕ್ತಾಯವಾಗಿದೆ. ಎಸ್ತಗಾರಿಕ ಭಾಗದಲ್ಲಿ ಮತ್ತೊಮ್ಮೆ ನವೀನ್ ತನ್ನ ಓವರನ್ನು ಮುಂದುವರಿಸುತ್ತಾ 17 ಎಸೆತ ಇನ್ನು ಕೂಡ ಬಾಕಿ ಇದೆ. 29 ರನ್ನಿನ ವಿಜಯದ ಗುರಿಗಿದೆ. ಸುಲಭ ಗುರಿಯುವಲ್ಲ, ಕಠಿಣ ಗುರಿಯುವಲ್ಲ, ಒಂದೆರಡು ಸಿಕ್ಸ್ಗಳು ಪಂದ್ಯದ ಚಿತ್ರಣವನ್ನು ಬದಲಾಯಿಸಬಹುದು. ಮತ್ತೊಮ್ಮೆ ಎಸ್ತಗಾರಿಕ ಭಾಗದಲ್ಲಿ ನವೀನ್ ದ್ವಿತೀಯ ಬಾರಿ. ಈ ಬಾರಿ ಜುನೈದ್ ಉತ್ತಮವಾಗಿರತಕ್ಕಂಥ ಹೊಡೆತ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಒಂಟಿ ಬಳಿಕ ಅವಳಿಗೆ ನೋಟ, ಆದರೆ ಇಲ್ಲಿ ಹೊಂದಾಣಿಕೆ ವೈಫಲ್ಯ. ಸುಲಭವಾಗಿ ರನ್ ಔಟ್ ಅವಕಾಶವನ್ನು ಮತ್ತೊಮ್ಮೆ ಕೈ ಚೆಲ್ಲಿದ್ರು ಗೂಟ ರಕ್ಷಕನಾಗಿ ವೈಫಲ್ಯತೆಯನ್ನು ಕಂಡುಕೊಂಡಂತಹ ಗೂಟರಕ್ಷಕ ಜೆರ್ಸಿ ನಂಬರ್ 9 ಚಕ್ರವರ್ತಿ 8 ತಂಡದ ಪರವಾಗಿ ಕಳೆದ ಓವರ್ನಲ್ಲಿ ಸುಲಭ ಕ್ಯಾಚ್ ಅನ್ನು ಕೂಡ ಕೈ ಚೆಲ್ಲಿದ್ರು ಗೂಟರಕ್ಷಕ ಸಲೀಂ. ರನ್ಔಟ್ ಅವಕಾಶವನ್ನು ಸುಲಭ ರನ್ಔಟ್ ಅವಕಾಶವನ್ನು ಕೂಡ ಕೈ ಚೆಲ್ಲಿದ್ರು. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ನವೀನ್ ತನ್ನ ಓವರನ್ನು ಮುಂದುವರಿಸುತ್ತಾ 3ನೇ ಬಾರಿ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕ್ ವಿಭಾಗದಲ್ಲಿ ಫಯಾಜ್. ಸೊಗಸಾದ ದಾಳಿಗೆ ಪುರಸ್ಕಾರ ಲಭಿಸ್ತಾ ಇದೆ. ವಿಕೆಟ್ ನಂಬರ್ 6 ಕೂಡ ಪತನವಾಗ್ತಾ ಇದೆ. ತಂಡದ ಭರವಸೆಯ ದಾಂಡಿಗ ಕೊಂಚ ಮಟ್ಟಿನಲ್ಲಿ ತಂಡವನ್ನ ಮೇಲೆತ್ತುವಂತ ಸರ್ವ ಪ್ರಯತ್ನವನ್ನ ಮಾಡಿದಂತಹ ಫಯಾಜ್ ಇಲ್ಲಿ ನಿರ್ಣಾಯಕ ಘಟ್ಟದಲ್ಲಿ ವಿಕೆಟ್ ಅನ್ನು ಕೈಗೊಪ್ಪಿಸಿದಾಗ 6ನೇ ವಿಕೆಟ್ ಅನ್ನು ಕಳೆದುಕೊಂಡಿದೆ. ಶ್ರೀರಾಮ ಪೆರ್ಜಿ ಹೊಸ ದಾಂಡಿಗ ಜಾಬೀರ್ನ ಆಗಮನವಾಗಿದೆ. ಮತ್ತೊಂದು ಕಡೆ ಜುನೈದ್ ಇನ್ನು ಕೂಡ 15 ಎಸೆತ ಬಾಕಿ ಇದೆ. 28 ರನ್ನಿನ ವಿಜಯದ ಗುರಿಗಿದೆ. ಬಹಳಷ್ಟು ಪ್ರತಿಯೊಂದು ಎಸೆದ ಡಾಟ್ ಬಾಲ್ ಆದಾಗ ಅಗತ್ಯವಿರುವ ರನ್ಗಳ ಧಾರಣೆಯ ಸಂಖ್ಯೆ ಕೂಡ ಇಲ್ಲಿ ಹೆಚ್ಚಾಗ್ತಾ ಇದೆ. ಒತ್ತಡವಿದೆ. ನಿರಂತರವಾಗಿ ವಿಕೆಟ್ಗಳನ್ನು ಕಬಳಿಸಿಕೊಳ್ತಾ ಇದೆ ಚಕ್ರವರ್ತಿ 38 ರನ್ಗಳನ್ನು ಕೂಡ ತಡೆ ಹಿಡಿಯುವಂತಹ ಸರ್ವ ಪ್ರಯತ್ನ ಇದುವರೆಗೆ ಯಶಸ್ಸನ್ನು ಕಂಡುಕೊಳ್ತಾ ಇದೆ ಚಕ್ರವರ್ತಿ 8. ಮತ್ತೊಮ್ಮೆ ಎಸ್ತಗಾರಿಕ ಭಾಗದಲ್ಲಿ ನವೀನ್ ತನ್ನ ಓವರನ್ನು ಮುಂದುವರಿಸುತ್ತಾ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ಭಾಗದಲ್ಲಿ ಜಾಬೀರ್. ಸೊಗಸಾದ ಹೊಡೆತ, ಸೊಗಸಾದ ಕವರ್ ಡ್ರೈವ್ ಈ ಬಾರಿ. ಆದರೆ ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ 2 ರನ್ನಿಗಾಗಿ ಓಡಾಟ. ತಂಡದ ಕಪ್ತಾನ ಶ್ರವಣ್ ಸರ್ವ ಪ್ರಯತ್ನದಲ್ಲಿ ತಂಡವನ್ನ ಫೈನಲ್ ಹಂತಕ್ಕೇರಿಸುವ ಸರ್ವ ಪ್ರಯತ್ನದಲ್ಲಿದ್ದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 13ರಲ್ಲಿದೆ. 4ನೇ ಓವರ್ನ ಮುಕ್ತಾಯಕ್ಕೆ ಅಂತಿಮ 2 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಎಸ್ತಗಾರಿಕ ಭಾಗದಲ್ಲಿ ತನ್ನ ಓವರ್ನ ಮುಂದುವರಿಸುತ್ತಾ ನವೀನ್ ದ್ವಿತೀಯ ಬಾರಿ 5ನೇ ಬಾರಿ ಎಸೆಯಬೇಕಾಗಿದೆ 4ನೇ ಓವರ್ನ ಚಾಲ್ತಿಯಲ್ಲಿ. ಸೊಗಸಾದ ಎಸೆತಕ್ಕೆ ಸುಂದರತೆಯ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 14. ತಂಡದ ಮೊತ್ತ 14ಕ್ಕೆ ಏರಿಕೆಯಾಗಿದೆ. ಅಂತಿಮ 1 ಎಸೆತ ಬಾಕಿ ಇದೆ. 13 ಎಸೆತ 25 ರನ್ನಿನ ಅವಶ್ಯಕತೆ. ಎಸೆದ ಬಂದಕ್ಕೆ ಸರಿಸುಮಾರು 2 ರಂತೆ ರನ್ ಗಳಿಸಬೇಕಾಗಿದೆ. ಪಂದ್ಯವನ್ನು ಗೆದ್ದುಕೊಂಡು ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆಯಲು ಶ್ರೀರಾಮ ಪೆರ್ಜಿ. ಅಂತಿಮ ಬಾರಿ ನವೀನ್. ಈ ಬಾರಿ ರಿವರ್ಸ್ ಮಾಡುವಂತಹ ಪ್ರಯತ್ನ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಖಾಲಿ ಜಾಗವನ್ನು ಗುರುತಿಸಿಕೊಂಡ್ರು. ಒಂಟಿ ಬಳಿಕ ಅವಳಿ ಕೂಡ ಸುಲಭವಾಗಿದೆ. ಅವಳಿ ಬಳಿಕ ತ್ರಿವಳಿಗೆ ನೋಟ. ಆದರೆ ಇಲ್ಲಿ 2 ರನ್ಗಳನ್ನು ಗಳಿಸಿಕೊಂಡಾಗ ಓವರ್ ನಂಬರ್ 4 ಮುಕ್ತಾಯ. ಸರಾಸರಿ 4ರಂತೆ 16 ರನ್ಗಳನ್ನು ಗಳಿಸಿಕೊಂಡಿದೆ ಚಕ್ರವರ್ತಿ 8 ತಂಡದ ಎದುರು ಶ್ರೀರಾಮ ಪೆರ್ಜಿ. ಇನ್ನುಳಿದ 12 ಎಸೆತ 23 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 10.5ರಂತೆ ರನ್ ಗಳಿಸಬೇಕಾಗಿದೆ ಈ ಪಂದ್ಯವನ್ನ ಗೆದ್ದುಕೊಳ್ಳಲು. ಶ್ರೀರಾಮ ಪೆರ್ಜಿ ತಂಡ ಅಲ್ಪ ಮೊತ್ತವನ್ನು ಗಳಿಸಿಕೊಂಡಿದ್ರು. ಚಕ್ರವರ್ತಿ 8 ಎಲ್ಲರ ನಿರೀಕ್ಷೆ ಇತ್ತು. ಶ್ರೀರಾಮ ಪೆರ್ಜಿ ತಂಡದ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ನೋಡಿದಾಗ, ಅದರಲ್ಲೂ ಕೂಡ ಆರಂಭಿಕ ದಾಂಡಿಗರಾದ ಅಲ್ತಾಫ್, ನವಾಜ್, ಶರೀಫ್, ರಹೀಂ, ನವಾಜ್ ಬೆಲಾಲ್ ರವರ ಬ್ಯಾಟಿಂಗ್ ಪ್ರದರ್ಶನವನ್ನು ನೋಡಿದಾಗ ಪಂದ್ಯವನ್ನು ಸುಲಭವಾಗಿ ಗೆದ್ದುಕೊಂಡು ಫೈನಲ್ ಹಂತಕ್ಕೇರಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಆ ಎಲ್ಲರ ನಿರೀಕ್ಷೆಗಳು ಕೂಡ ಆ ಪ್ರಥಮ ಓವರಿನಲ್ಲೇ ಶ್ರವಣ್ ಹುಸಿಗೊಳಿಸಿದ್ರು. ಇಲ್ಲಿ 12 ಎಸೆತ 23 ರನ್ನಿನ ವಿಜಯದ ಗುರಿಗಿದೆ. ಎಸ್ತಗಾರಿಕೆ ಭಾಗದಲ್ಲಿ 5ನೇ ಓವರ್. ಚಮ್ಮು ಪಂದ್ಯದ ಫಲಿತಾಂಶವನ್ನು ನಿರ್ಧರಿಸುವಂತ ಈ 5ನೇ ಓವರ್. 6 ಓವರ್ಗಳ ಪಂದ್ಯಾಟದಲ್ಲಿ 5ನೇ ಓವರ್ ಪಂದ್ಯದ ಫಲಿತಾಂಶದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಬಹುದು. 12 ಎಸೆತಗಳ ಮುಂದೆ 23 ರನ್ನಿನ ಅವಶ್ಯಕತೆ. ಈ ಪಂದ್ಯವನ್ನ ಗೆಲ್ಲಿಸಿಕೊಟ್ಟದೇ ಆದಲ್ಲಿ ಜಾಬೀರ್ 1,000 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗಿದೆ. ಜಾಬೀರ್ ಅವರಿಗೆ ತಂಡದ ಕಡೆಯಿಂದ ಕಾದು ನೋಡಬೇಕಾಗಿದೆ. 12 ಎಸೆತ 23 ರನ್ನಿನ ಅವಶ್ಯಕತೆ. ಕಠಿಣ ಗುರಿಯಂತೂ ಅಲ್ಲ, 2 ಸಿಕ್ಸರ್ಗಳ ಅವಶ್ಯಕತೆ.
ಪ್ರಥಮ ಚೆಂಡಿಗೆ ಬಿಗಿ ಪ್ರಹಾರ. ಈ ಬಾರಿ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ, ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ, ವಿಕೆಟ್ಗಳ ಮಧ್ಯೆ ನಿಧಾನಗತಿಯ ಓಡಾಟ. ಕೇವಲ 1 ರನ್ ಅನ್ನು ಗಳಿಸಿಕೊಳ್ತಾ ಇದೆ. 11 ಎಸೆತ 22 ರನ್ನಿನ ವಿಜಯದ ಗುರಿಗಿದೆ. 11 ಎಸೆತಗಳ ಮುಂದೆ 22 ರನ್ನಿನ ವಿಜಯದ ಗುರಿ. ಸಣ್ಣ ತಪ್ಪುಗಳು ಕೂಡ ಪಂದ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ತಂದೊಡ್ಡಬಲ್ಲದು. ಇಲ್ಲಿ ಮತ್ತೊಮ್ಮೆ ದ್ವಿತೀಯ ಬಾರಿ ದೊಡ್ಡ ಹೊಡೆತ, ಬಲವಾದ ಹೊಡೆತ, ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗವನ್ನು ಗುರಿಯಾಗಿಸಿಕೊಂಡು ಪಂದ್ಯ ಇನ್ನೂ ಕೂಡ ಜೀವಂತವಾಗಿದೆ. ಇಲ್ಲಿ ಶ್ರೀರಾಮ ಪೆರ್ಜಿ ತಂಡಕ್ಕೆ ಅಗತ್ಯ ಸಂದರ್ಭದಲ್ಲಿ ಜುನೈದ್ 6 ಅನ್ನು ಸಿಡಿಸಿಕೊಂಡಾಗ ಶ್ರೀರಾಮ ಪೆರ್ಜಿ ಪಾಳಯದಲ್ಲಂತೂ ಈ ಪಂದ್ಯ ಇನ್ನೂ ಕೂಡ ಗೆಲ್ಲುತ್ತೇವೆಂಬ ವಿಶ್ವಾಸ ಬಂತುಗಿದೆ. ಒಂದು ಹಂತದಲ್ಲಿ ಗಮನಿಸಿ, ಆ ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನಲ್ಲಿ ಆರಂಭಿಕ ಹಂತದಲ್ಲಿ ಅಲ್ತಾಫ್ ಎಸೆದಂತಹ ನೋಬಾಲ್ಗಳು, ಅಲ್ತಾಫ್ ಎಸೆದಂತಹ 2 ನೋಬಾಲ್ಗಳು ಪಂದ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರ್ ಎಸೆದಂತಹ 2 ನೋಬಾಲ್ಗಳು. ಇಲ್ಲಿ ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಚಮ್ಮು 10 ಎಸೆತ 16 ರನ್ನಿನ ಅವಶ್ಯಕತೆ. 3ನೇ ಬಾರಿ ತನ್ನ ಬೊಬ್ಬರನ್ನು ಮುಂದುವರಿಸುತ್ತಾ ಈ ಬಾರಿ ಮತ್ತೊಮ್ಮೆ ರಿವರ್ಸ್ ಸ್ವೀಪ್ಗೆ ಪ್ರಯತ್ನವನ್ನ ಪಟ್ಟರು. ಆದರೆ ಇಲ್ಲಿ ಅನಗತ್ಯವಾಗಿ ರಿವರ್ಸ್ ಸ್ವೀಪ್ಗೆ ಪ್ರಯತ್ನ ಪಟ್ಟಾಗ ಯಾವುದೇ ರನ್ನಿನ ಗಳಿಕೆ ಇಲ್ಲ. 9 ಎಸೆತ 16 ರನ್ನಿನ ಅವಶ್ಯಕತೆ. ಈಗಾಗಲೇ ತಿಳಿಸಿದಂತೆ ಈ 5ನೇ ಓವರ್ ಪಂದ್ಯದ ಫಲಿತಾಂಶವನ್ನು ನಿರ್ಧರಿಸುವಂತ ಓವರ್. 4ನೇ ಬಾರಿ ಮತ್ತೊಮ್ಮೆ ಚಮ್ಮು ತನ್ನ ಓವರ್ ಅನ್ನು ಮುಂದುವರಿಸುತ್ತಾ ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಚುನೈದ್ರವರ ಕಡೆಗೆ. ಈ ಬಾರಿ ದೊಡ್ಡ ಹೊಡೆತಕ್ಕೆ ನೋಟವನ್ನಾಗಿಟ್ಟರು. ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂಟಿ ಬಳಿಕ ಅವಳಿಗೆ ನೋಟ. ಇಲ್ಲಿ ಕ್ಷೇತ್ರ ರಕ್ಷಕನ ವೈಫಲ್ಯ, ಇದು ಒತ್ತಡ. ಫೈನಲ್ ಹಂತಕ್ಕೆ ಇರುವ ತವಕದಲ್ಲಿದ್ದಂತಹ 2 ತಂಡಗಳು ಇಲ್ಲಿ ಒತ್ತಡವನ್ನು ಅನುಭವಿಸಿದಾಗ ಮೇಲುಗೈಯನ್ನ ಸಾಧಿಸಿದಂತಹ ಪಂದ್ಯಾಟ. ಇಲ್ಲಿ 2 ತಂಡಗಳಿಗೂ ಇದೀಗ ಸಮಾನ ಅವಕಾಶವಿದೆ. ತಂಡದ ಮೊತ್ತ 25, 14 ರನ್ ಅವಶ್ಯಕತೆ. 8 ಎಸೆತಗಳ ಮುಂದೆ ಇನ್ನೂ ಕೂಡ ಗೆಲ್ಲುವ ಅವಕಾಶವಿದೆ ಶ್ರೀರಾಮ ಪೆರ್ಜಿ ತಂಡಕ್ಕೆ. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಚಮ್ಮು, ಸ್ಟ್ರೈಕಿಂಗ್ ಭಾಗದಲ್ಲಿ ಜುನೈದ್. ಈ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ, ಲಯಬದ್ಧವಾದ ಎಸೆತ. ಔಟ್ಸೈಡ್ ಆಫ್ ದಿ ಆಫ್ ಬಿದ್ದು ಯಾವುದೇ ರನ್ನಿಗೆ ಅವಕಾಶವಿಲ್ಲ. 7 ಎಸೆತ 14 ರನ್ನಿನ ಅವಶ್ಯಕತೆ ಇದೆ. 6 ಅನ್ನು ಬಿಟ್ಟು ಕೊಟ್ಟರೂ ಕೂಡ ಅತ್ಯುತ್ತಮವಾಗಿ ವಾಪಸಾತಿಯನ್ನು ಮಾಡಿದಂತಹ ಎಸೆಗಾರಿಕೆ ಭಾಗದಲ್ಲಿ ಚಮ್ಮು ಅಂತಿಮ ಬಾರಿ ಎಸೆಯಬೇಕಾಗಿದೆ. 7ರ ಮುಂದೆ 14 ರನ್ನಿನ ಅವಶ್ಯಕತೆ ಇದೆ. 2 ತಂಡಗಳಿಗೂ ಕೂಡ ಗೆಲ್ಲುವ ಸಮಾನ ಅವಕಾಶ ಬಂತುಗಿದೆ. ಕಾದು ನೋಡಬೇಕಾಗಿದೆ ಯಾವ ತಂಡ ಪ್ರಥಮ ತಂಡವಾಗಿ ಗಾಂಗೆಯ ಟ್ರೋಫಿ 2023ರ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆಯಬಹುದು. ಎಸೆಗಾರಿಕೆ ಭಾಗದಲ್ಲಿ ಅಂತಿಮ ಬಾರಿ ಚಮ್ಮು ತನ್ನ ಬೌಲರ್ನ ಮುಂದುವರಿಸುತ್ತಾ ರೈಟ್ ಆರ್ಮ್ ಅರೌಂಡ್ ಓವರ್ ದ ವಿಕೆಟ್ ಮುಖೇನವಾಗಿ, ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಮುಂದಿಗೆ ಬಾರಿಸುವಂತಹ ಪ್ರಯತ್ನ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಆದರೆ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. 1 ರನ್ನಿಗೆ ಸೀಮಿತವಾದಾಗ ಓವರ್ ನಂಬರ್ 5 ಮುಕ್ತಾಯ. 5 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 26. 6 ಎಸೆತ 13 ರನ್ನಿನ ಅವಶ್ಯಕತೆ. ದಯವಿಟ್ಟು ಶ್ರೀರಾಮ ಪೆರ್ಜಿ ತಂಡದ ಆಟಗಾರರು ಮೈದಾನದ ಹೊರಬರಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ, ಯಾವುದೇ ಚರ್ಚೆಗೆ ಮುಂದೆ ಅವಕಾಶವನ್ನು ಕಲ್ಪಿಸಬೇಡಿ. ಕಾರಣ ಪಂದ್ಯಾಟ ಬಹಳಷ್ಟು ರೋಮಾಂಚಕಾರಿ ಘಟ್ಟದಲ್ಲಿ. ಇಲ್ಲಿ ನಿಗದಿತ ಸಮಯದ ಸರಿಯಾಗಿ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಿದ ಕಾರಣಕ್ಕಾಗಿ ಒಬ್ಬ ಕ್ಷೇತ್ರ ರಕ್ಷಕನನ್ನ 30 ಗಜಗಳಿಗಿಂತ ಒಳಭಾಗದಲ್ಲಿ ನಿಯೋಜಿಸುವಂತ ಅನಿವಾರ್ಯತೆ ಇದೆ. ಇದು ಖಂಡಿತವಾಗಿ ಕೂಡ ವರದಾನವಾಗಿ ಪರಿಣಮಿಸಲಿಕ್ಕಿದೆ. ಕಾರಣ ಇದೀಗ ಅಂತಿಮ ಓವರಿನ 30 ಗಜಗಳ ಹೊರಭಾಗದಲ್ಲಿ ಕೇವಲ 4 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ ಅವಕಾಶವಿದೆ. 6 ಎಸೆತ 13 ರನ್ನಿನ ಅವಶ್ಯಕತೆ. ಗರಿಷ್ಠವಾಗಿ 4 ಜನ ಕ್ಷೇತ್ರ ರಕ್ಷಕರಿಗೆ ಮಾತ್ರ ಇಲ್ಲಿ 30 ಗಜಗಳಿಗಿಂತ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಅವಕಾಶವಿದೆ. ಬಹಳಷ್ಟು ಅನುಭವಿ ತೀರ್ಪುಗಾರರು, ಪಂದ್ಯಾಟದ ಯಶಸ್ಸಿನ ಪ್ರಮುಖ ಕಾರಣಕರ್ತರು. ಬೆಳಗಿನಿಂದ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ತೀರ್ಪುಗಳನ್ನು ನೀಡಿ ಈ ಪಂದ್ಯದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ 3 ಜನ ತೀರ್ಪುಗಾರರು ಹರೀಶ್ ಪಟೇಲ್, ಮೋಹನ್ ಎಯ್ಯಾಡಿ ಮತ್ತು ಮತ್ತೋರ್ವರು ಸುರೇಶ್ ಮೋಡಬಿದ್ರೆ. ಅಂತಿಮ 6 ಚೆಂಡಿನ ಆಟ ಬಾಕಿಗಿದೆ. 13 ರನ್ನಿನ ಅವಶ್ಯಕತೆ ಕೂಡ ಇದೆ. ಒಬ್ಬ ಕ್ಷೇತ್ರ ರಕ್ಷಕ ಲಾಂಗ್ ಆಫ್, ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್ ಮತ್ತು ಡೀಪ್ ಸ್ಕ್ವೇರ್ ಲೆಗ್ ಸುಲಭವಾಗಿ 1-2 ಬೌಂಡರಿಗಳನ್ನು ಗಳಿಸಿಕೊಳ್ಳಬಹುದೇ. ಎಸೆಗಾರಿಕೆ ಭಾಗದಲ್ಲಿ ಕಿಶನ್ 6ರ ಮುಂದೆ 13 ತಡೆ ಹಿಡಿಯಬೇಕಾಗಿದೆ.
ಪ್ರಥಮ ಚೆಂಡು ಬಿಗಿ ಹೊಡೆತ ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತವಾಗಿದೆ. 2ನೇ ರನ್ನಿಗಾಗಿ ಕೂಡ ಓಡಾಟ, ಸುಲಭವಾಗಿ 2 ರನ್ಗಳನ್ನು ಗಳಿಸಿಕೊಂಡಿದ್ರು. ಓವರ್ ಥ್ರೋ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ, ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 28. 5 ಎಸೆತ 11 ರನ್ನಿನ ಅವಶ್ಯಕತೆ. ಪಂದ್ಯವನ್ನ ಇನ್ನೇನು ಗೆದ್ದೇ ಬಿಟ್ಟವೆ ಅನ್ನುವಂತ ಹುಮ್ಮಸ್ಸಿನಲ್ಲಿತ್ತು ಚಕ್ರವರ್ತಿ ಎಣ್ಮೂರು. ಆದರೆ ಜುನೈದ್ ಸಿಡಿಸಿದಂತಹ ಒಂದೇ ಒಂದು 6 ಪಂದ್ಯದ ಚಿತ್ರಣವನ್ನೇ ಬದಲಾಯಿಸ್ತಾ ಇದೆ. ಇಲ್ಲಿ 5 ಎಸೆತ 11 ರನ್ನಿನ ಅವಶ್ಯಕತೆ. ಅಂತಿಮ 5 ಎಸೆತಗಳ ಮುಂದೆ 15 ರನ್ನಿನ ಅವಶ್ಯಕತೆ. ಸೆಮಿಫೈನಲ್ ಪಂದ್ಯಕ್ಕೆ ಹೇಳಿ ಮಾಡಿಸಿದಂತಹ ಪಂದ್ಯಾಟವಿದು. 5ರ ಮುಂದೆ 11 ರನ್ನಿನ ಅವಶ್ಯಕತೆ. ಮತ್ತೊಮ್ಮೆ ಎಸ್ತಗಾರಿಕೆ ಭಾಗದಲ್ಲಿ ಕಿಶನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ ದ್ವಿತೀಯ ಬಾರಿ. ಸುಲಭ ಚೆಂಡು ಔಟ್ಸೈಡ್ ಆಫ್ ದಿ ಆಫ್ ಸಂಬೇತ. ಈ ಬಾರಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಪ್ರತಿಯೊಂದು ಡಾಟ್ ಬಾಲ್ ಕೂಡ ಬಹಳಷ್ಟು ನಿರ್ಣಾಯಕವಾಗಲಿಕ್ಕಿದೆ. 4ರ ಮುಂದೆ 11 ರನ್ನಿನ ಅವಶ್ಯಕತೆ ಇದೆ. ಈ ಪಂದ್ಯಾಟವನ್ನು ವೀಕ್ಷಿಸಲು ಗಾಂಗೆಯ ತಂಡದ ಹಿರಿಯ ಆಟಗಾರ ಸುಬ್ರಹ್ಮಣ್ಯ ಕಾಮತ್ ಆಗಮಿಸಿದರೆ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಈ ಒಂದು ಪಂದ್ಯಾಕೂಟಕ್ಕೆ ಸ್ವಾಗತಿಸ್ತಾ ಇದ್ದಾನೆ. 4 ಎಸೆತ 11 ರನ್ನಿನ ಅವಶ್ಯಕತೆ. ಸ್ಟ್ರೈಕ್ ವಿಭಾಗದಲ್ಲಿ ಜುನೈದ್ ಸಿಕ್ಸರ್ನೊಂದಿಗೆ ಪಂದ್ಯಕ್ಕೆ ರೋಚಕ ತಿರುವನ್ನು ನೀಡಿ ತಂಡವನ್ನ ಗೆಲುವಿನ ದಡ ಸೇರಿಸಬಹುದೇ? 4ರ ಮುಂದೆ 11 ರನ್ಗಳನ್ನು ಸುಲಭವಾಗಿ ಬೆನ್ನಟ್ಟಿದಂತಹ ಅದೆಷ್ಟೋ ನಿದರ್ಶನಗಳಿದ್ದಾಗ ಈ ಪ್ರತಿಷ್ಠಿತ ಪಂದ್ಯಾಟದಲ್ಲಿ 4 ಎಸೆತಗಳ ಮುಂದೆ 11 ರನ್ ಗಳಿಸಬಲ್ಲರೆ ಜುನೈದ್. ಮತ್ತೊಮ್ಮೆ ಕಿಶನ್ 3ನೇ ಬಾರಿ ಮುಂದಕ್ಕೆ ಬಾರಿಸಿದ ಪ್ರಯತ್ನ. ಈ ಬಾರಿ ಲಾಂಗ್ ಆಫ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ನಷ್ಟೇ ಗಳಿಸಿಕೊಳ್ತಾ ಇದೆ. 3 ಎಸೆತ 10 ರನ್ನಿನ ಅವಶ್ಯಕತೆ. 3 ಎಸೆತಗಳ ಮುಂದೆ 10 ರನ್ನಿನ ಅವಶ್ಯಕತೆ ಇದೆ. ಬಹಳಷ್ಟು ಜಿದ್ದಾಜಿದ್ದಿನ ಹೋರಾಟವಿದೆ. ಇನ್ನೂ ಕೂಡ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಬಹುದು ಶ್ರೀರಾಮ ಪೆರ್ಜಿ. 1 6ನ ಅವಶ್ಯಕತೆ ಇದೆ. 3 ಎಸೆತಗಳ ಮುಂದೆ 10 ರನ್ನಿನ ಅವಶ್ಯಕತೆ. ಈ ಬಾರಿ ಜಾಬೀರ್ ಕಿಶನ್ ರವರ ಎಸೆಯಬೇಕಾಗಿದೆ 4ನೇ ಬಾರಿ. 3 ಎಸೆದ 10 ರನ್ನಿನ ಅವಶ್ಯಕತೆ. 4ನೇ ಬಾರಿ ತೀರ್ಪುಗಾರನ ಬಿಟ್ಟು ಈ ಬಾರಿ ಒಂದಕ್ಕೆ ಬಾರಿಸುವ ಕವರ್ಸ್ ವಿಭಾಗದಲ್ಲಿ 1 ಬೌನ್ಸ್ ಓವರ್ ದ ರೋಪ್. ಸುಲಭವಾಗಿತ್ತು ಚೆಂಡು. ಕೇವಲ 4 ಜನ ಕ್ಷೇತ್ರ ರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ 2 ಎಸೆತ 6 ರನ್ನಿನ ಅವಶ್ಯಕತೆ. ಪಂದ್ಯವನ್ನ ಗೆದ್ದುಕೊಳ್ಳಬಹುದೇ ಶ್ರೀರಾಮ ಪೆರ್ಜಿ? ಸರ್ವ ಪ್ರಯತ್ನವನ್ನ ಪಟ್ಟರು. ಒಂದು ಕಡೆಯಿಂದ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ನಿರಂತರವಾಗಿ ಕಳೆದುಕೊಂಡಿದ್ದರೂ ಕೂಡ ತಂಡವನ್ನ ಮೇಲೆತ್ತುವಂತಹ ಸರ್ವ ಪ್ರಯತ್ನವನ್ನ ಪಟ್ಟಂತಹ ಜುನೈದ್ 22 ರನ್ನುಗಳ ಜೊತೆಯಾಟ ಕೂಡ ಆಗಿದೆ. 11 ರನ್ನಿಗೆ 6 ವಿಕೆಟ್ ಅನ್ನು ಕಳೆದುಕೊಂಡಿತ್ತು. 33 ರನ್ನಿಗೆ 6 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಅಂತಿಮ ಹಂತದಲ್ಲೂ ಕೂಡ 22 ರನ್ನುಗಳ ಜೊತೆಯಾಟ. ಈ ಜೊತೆಯಾಟ ತಂಡವನ್ನ ಫೈನಲ್ಗೆ ಏರಿಸಬಹುದೇ? 2 ಎಸೆತ 6 ರನ್ನಿನ ಅವಶ್ಯಕತೆ. ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದ ಕಾರಣ ಒಬ್ಬ ಕ್ಷೇತ್ರ ರಕ್ಷಕ ಇದೀಗ 30 ಗಜಗಳಿಗಿಂತ ಒಳಭಾಗದಲ್ಲಿದ್ದಾಗ 4 ಜನ ಕ್ಷೇತ್ರ ರಕ್ಷಕರು ಮಾತ್ರ 30 ಗಜಗಳಿಗಿಂತ ಹೊರಭಾಗದಲ್ಲಿ. 5ನೇ ಬಾರಿ ಕಿಶನ್ 2ರ ಮುಂದೆ 6 ರನ್ನಿನ ಅವಶ್ಯಕತೆ. ಈ ಬಾರಿ ಮುಂದಕ್ಕೆ ಬಾರಿಸುವ ಸರ್ವ ಪ್ರಯತ್ನ. ಆದರೆ ಕವರ್ಸ್ ವಿಭಾಗದಲ್ಲಿ ಲಾಂಗ್ ಆಫ್ ವಿಭಾಗದಲ್ಲಿ ಒಂಟಿ ಬಳಿಕ ಅವಳಿಗೆ ನೋಟ. ಅವಳಿ ಕೂಡ ಸುಲಭವಾಗಿದೆ. 1 ಎಸೆತ 4 ರನ್ನಿನ ಅವಶ್ಯಕತೆ ಇದೆ. ಯಾವ ತಂಡ ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯಬಹುದು? ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸಿದಂತಹ ಪಂದ್ಯಾಟವಿದು. ಪ್ರತಿಷ್ಠಿತ ಗಾಂಗೆಯ ಟ್ರೋಫಿ 2023ರ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದೆ ಈ ಪಂದ್ಯಾಟ. ಅದ್ಭುತ ರೀತಿಯ ಪ್ರದರ್ಶನ 2 ತಂಡಗಳಿಂದಲೂ ಕೂಡ. ಯಾವ ತಂಡ ಸೆಮಿಫೈನಲ್ಗೆ ಏರಬಹುದು ಅನ್ನುವುದಕ್ಕೆ 72ನೇ ಎಸೆತದಲ್ಲಿ ಉತ್ತರ ಲಭಿಸಲಿಕ್ಕಿದೆ. 72ನೇ ಎಸೆತದಲ್ಲಿ ಉತ್ತರ ಲಭಿಸಲಿಕ್ಕಿದೆ. ಯಾವ ತಂಡ ಫೈನಲ್ ಪ್ರವೇಶವನ್ನ ಪಡೆಯಬಹುದು? ಚಕ್ರವರ್ತಿ ಎಣ್ಮೂರ ಅಥವಾ ಶ್ರೀರಾಮ ಪೆರ್ಜಿ ತಂಡವ? 1 ಎಸೆತ 4 ರನ್ನಿನ ಅವಶ್ಯಕತೆ. ಕೇವಲ 4 ಜನ ಕ್ಷೇತ್ರ ರಕ್ಷಕರು ಮಾತ್ರ ಇಲ್ಲಿ 30 ಗಜಗಳಿಗಿಂತ ಹೊರಭಾಗದಲ್ಲಿ ಸುಲಭವಾಗಿ ಪಂದ್ಯವನ್ನ ಗೆದ್ದೇ ಬಿಟ್ಟಿತು ಅನ್ನುವಂತ ನಿರೀಕ್ಷೆ ಇತ್ತು ಚಕ್ರವರ್ತಿ ಎಣ್ಮೂರ್. ಆದರೆ ಇಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇದೆ. ಅನಗತ್ಯವಾಗಿ ಪ್ರಥಮ ಇನ್ನಿಂಗ್ಸಿನ 5ನೇ ಓವರ್ನ ಅಂತಿಮ ಎಸೆತದಲ್ಲಿ ರನ್ಔಟ್ ಮಾಡುವಂತ ಸುಲಭ ಅವಕಾಶವನ್ನ ಕೈ ಚೆಲ್ಲಿದ್ರು ಶ್ರೀರಾಮ ಪೆರ್ಜಿ ತಂಡದ ಆಟಗಾರರು. ಹಾಗೇನೆ ಅಂತಿಮ ಓವರ್ನಲ್ಲಿ 2 ನೋ ಬಾಲ್
ಎಲ್ಲ ಸಣ್ಣ ಸಣ್ಣ ತಪ್ಪುಗಳು ಇಲ್ಲಿ ಬಹಳಷ್ಟು ದುಬಾರಿಯಾಗಿ ಪರಿಣಮಿಸ್ತಾ ಇದೆ. 1ರ ಮುಂದೆ 4 ಸಮಬಲಗೊಂಡಲ್ಲಿ ನಾಣ್ಯ ಚುಮ್ಮುಗೆ. ಈ ಬಾರಿ ಔಟ್ಸೈಡ್ ಆಫ್ ದಿ ಲೆಗ್ ಸಂಬೀತು, ಔಟ್ಸೈಡ್ ಆಫ್ ದಿ ಲೆಗ್ ಸಂಬೀತು. ಚೆಂಡು ಒಂದು ಎಸೆತ 3 ರನ್ನಿನ ಅವಶ್ಯಕತೆ. ಗಮನಿಸಿಕೊಳ್ಳಿ, ಪಂದ್ಯಾಟ ಸಮಬಲಗೊಂಡಲ್ಲಿ ನಾಣ್ಯ ಚುಮ್ಮುಗೆಯ ಮೂಲಕ ವಿಜೇತರನ್ನು ಆಯ್ಕೆ ಮಾಡಲಾಗುವುದು. ಪಂದ್ಯಾಟ ಪ್ರಾರಂಭಿತ ಮುಂಚಿತವಾಗಿ ತಿಳಿಸಲಾಗಿದೆ. ಸಮಬಲಗೊಂಡಲ್ಲಿ ನಾಣ್ಯ ಚುಮ್ಮುಗೆ. 1 ಎಸೆತ 3 ರನ್ನಿನ ಅವಶ್ಯಕತೆ. 1 ಎಸೆತದ ಮುಂದೆ 3 ರನ್ನಿನ ಅವಶ್ಯಕತೆ. ಗೆದ್ದುಕೊಳ್ಳಬಹುದೇ ಶ್ರೀರಾಮ ಪೆರ್ಜಿ ಅಥವಾ ಚಕ್ರವರ್ತಿ ಎಣ್ಮೂರ್? ಈ ಬಾರಿ ದೊಡ್ಡ ಹೊಡೆತ ಕವರ್ಸ್ ವಿಭಾಗದಲ್ಲಿ ಒಂಟಿ ಬಳಿಕ ಅವಳಿಗೆ ನೋಟ ರನ್ಔಟ್ ರೂಪದಲ್ಲಿ 1 ರನ್ನಿನಿಂದ ಪಂದ್ಯವನ್ನ ಗೆದ್ದುಕೊಂಡು ಸೆಮಿಫೈನಲ್ ನಿಂದ ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದುಕೊಳ್ತಾ ಇದೆ ಚಕ್ರವರ್ತಿ ಎಣ್ಮೂರ್. ಚಕ್ರವರ್ತಿ ಎಣ್ಮೂರು ತಂಡ ಅಂತಿಮವಾಗಿ ಒತ್ತಡವನ್ನ ಸಮರ್ಥವಾಗಿ ನಿಭಾಯಿಸಿ ಪ್ರಥಮ ತಂಡವಾಗಿ ಗಾಂಗೆಯ ಟ್ರೋಫಿ 2023ರ ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡಿತಾ ಇದೆ. ಅಭಿನಂದನೆಗಳು. ಹಾಗೇನೆ ಶ್ರೀರಾಮ ಪೆರ್ಜಿ ತಂಡದ ಕ್ರೀಡಾ ಸ್ಫೂರ್ತಿಯಿಂದ ಅತ್ಯುತ್ತಮ ಪಂದ್ಯವನ್ನಾಡಿದ್ದೀರಾ. ತಮಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇಂದಿನ ಸೋಲೆ ನಿಮಗೆ ಗೆಲುವಿನ ಮೆಟ್ಟಿಲಾಗಲಿ ಎನ್ನುವಂತ ಶುಭವನ್ನು ಹಾರೈಸಿದ್ದೇನೆ. ತಂಡದ ಮಾಲಕರಾದಂತ ಉದಯ ಭಟ್ರವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಅತ್ಯುತ್ತಮ ಫೈನಲ್ ಪಂದ್ಯವಾಗಿತ್ತು. ಎಲ್ಲರ ಮನವನ್ನಂತೂ ಖಂಡಿತವಾಗಿಯೂ ಗೆದ್ದಿದೆ. ಇಲ್ಲಿ 1 ರನ್ನಿನಿಂದ ಪಂದ್ಯವನ್ನ ಗೆದ್ದುಕೊಳ್ತಾ ಆಗಿದೆ ಚಕ್ರವರ್ತಿ ಎಣ್ಮೂರ್. ದಯವಿಟ್ಟು ಗಾಂಗೆಯ ತಂಡದ ಸರ್ವ ಸದಸ್ಯರು ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಚಕ್ರವರ್ತಿ ಎಣ್ಮೂರು ತಂಡದ ಸರ್ವ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಒಬ್ಬೊಬ್ಬ ಆಟಗಾರರ ಹೆಸರನ್ನು ನಾವು ಕರೆದಾಗ ಆಟಗಾರರು ಬನ್ನಿ. ಪ್ರಥಮವಾಗಿ ಕಿರಣ್ ರವರು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಚಕ್ರವರ್ತಿ ಎಣ್ಮೂರು ತಂಡದ ತಂಡದ ಪ್ರತಿಯೊಬ್ಬ ಸದಸ್ಯರ ಇಲ್ಲಿ ಛಾಯಾಚಿತ್ರವನ್ನು ತೆಗೆಯಲಿಕ್ಕಿದೆ. ಕಿರಣ್ ರವರು ಬನ್ನಿ. ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ದಯವಿಟ್ಟು ಆದಷ್ಟು ಬೇಗ. ಚಕ್ರವರ್ತಿ ಎಣ್ಮೂರು ತಂಡದ ಕಿರಣ್. ಚಕ್ರವರ್ತಿ ಎಣ್ಮೂರು ತಂಡದ ಸರ್ವ ಸದಸ್ಯರು ಛಾಯಾಚಿತ್ರಕ್ಕಾಗಿ ವೇದಿಕೆಯ ಬಳಿ ಬನ್ನಿ. ಜೆರ್ಸಿ ನಂಬರ್ 777 ಕಿರಣ್ ಬನ್ನಿ. ಹಾಗೇನೆ ಸಲೀಂ. ಒಬ್ಬೊಬ್ಬರ ಹೆಸರನ್ನ ಕರೆದಾಗ ದಯವಿಟ್ಟು ತಾವುಗಳು ಮಾತ್ರ ಬನ್ನಿ, ಗಮನಿಸಿಕೊಳ್ಳಿ. ಚಕ್ರವರ್ತಿ ಎಣ್ಮೂರು ತಂಡದ ಕಿರಣ್ ಬನ್ನಿ ಪ್ರಥಮವಾಗಿ. ಜೆರ್ಸಿ ನಂಬರ್ 777 ಒಬ್ಬೊಬ್ಬ ಆಟಗಾರರು ಬನ್ನಿ ದಯವಿಟ್ಟು. ಆ ಬಳಿಕ ಸಲೀಂ ಜೆರ್ಸಿ ನಂಬರ್ 09 ಸಲೀಂ ಬನ್ನಿ. ಹಾಗೇನೆ ಪ್ರಜ್ವಲ್ ಜೆರ್ಸಿ ನಂಬರ್ 20 ಜೆರ್ಸಿ ನಂಬರ್ 9 ಸಲೀಂ. ಜೆರ್ಸಿ ನಂಬರ್ 28 ಪ್ರಜ್ವಲ್. ಜೆರ್ಸಿ ನಂಬರ್ 28 ಪ್ರಜ್ವಲ್. ಜೆರ್ಸಿ ನಂಬರ್ 33 ನಿಸಾರ್. ಜೆರ್ಸಿ ನಂಬರ್ 33 ನಿಸಾರ್. ಜೆರ್ಸಿ ನಂಬರ್ 55 ಸುಜಿತ್. ಜೆರ್ಸಿ ನಂಬರ್ 555 ಸುಜಿತ್. ಜೆರ್ಸಿ ನಂಬರ್ 41 ಶೋಭನ್. ಜೆರ್ಸಿ ನಂಬರ್ 41 ಶೋಭನ್. ಜೆರ್ಸಿ ನಂಬರ್ 5 ರೋಹಿತ್. ಜೆರ್ಸಿ ನಂಬರ್ 5 ರೋಹಿತ್. ಜೆರ್ಸಿ ನಂಬರ್ 25 ಚಮ್ಮು. ಜೆರ್ಸಿ ನಂಬರ್ 25 ಚಮ್ಮು. ಜೆರ್ಸಿ ನಂಬರ್ 619 ಪಚ್ಚು. ಜೆರ್ಸಿ ನಂಬರ್ 619 ಪಚ್ಚು. ಜೆರ್ಸಿ ನಂಬರ್ 03 ನವೀನ್. ಜೆರ್ಸಿ ನಂಬರ್ 3 ನವೀನ್. ಮನೋಜ್. ಜೆರ್ಸಿ ನಂಬರ್ ಆಯ್ತು ಮನೋಜ್. ಹಾಗೇನೆ ಜೆರ್ಸಿ ನಂಬರ್ 18 ಕಿಶನ್. ಜೆರ್ಸಿ ನಂಬರ್ 12 ಕಿಶನ್. ಈ 12 ಜನ ಆಟಗಾರರ ಪೈಕಿ 11 ಜನ ಆಟಗಾರರು ನಾಳೆ ಕಡ್ಡಾಯವಾಗಿ ಭಾಗವಹಿಸಿದಲ್ಲಿ ಮಾತ್ರ
ಪ್ರಶಸ್ತಿಯನ್ನು ನೀಡಲಾಗುವುದು, ಇಲ್ಲದಿದ್ದಲ್ಲಿ ಯಾವುದೇ ಪ್ರಶಸ್ತಿಯನ್ನು ನೀಡಲಾಗುವುದಿಲ್ಲ, ಗಮನಿಸಿಕೊಳ್ಳಿ. ಕನಿಷ್ಠ 11 ಜನ ಆಟಗಾರರು ಕಡ್ಡಾಯವಾಗಿ ಫೈನಲ್ ಪಂದ್ಯಾಟಕ್ಕೆ ಆಗಮಿಸಬೇಕು. ಮತ್ತೊಮ್ಮೆ ಚಕ್ರವರ್ತಿ ಹೆಣ್ಮೂರು ತಂಡದ ಕಪ್ತಾನರ ಗಮನಕ್ಕೆ. ಎಲ್ಲ ತಂಡಗಳಿಗೂ ಕೂಡ ನಿಯಮಗಳು ಇಲ್ಲಿ ಒಂದೇ ಆಗಿರುತ್ತದೆ, ಗಮನಿಸಿಕೊಳ್ಳಿ. ಹನ್ನೆರಡು ಜನ ಆಟಗಾರರ ಪೈಕಿ 11 ಜನ ಆಟಗಾರರು ಕಡ್ಡಾಯವಾಗಿ ನಾಳೆ ಆಗಮಿಸಲೇಬೇಕು, ಗಮನಿಸಿಕೊಳ್ಳಿ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಫೈನಲ್ ಪಂದ್ಯದಲ್ಲಿ 39 ರನ್ಗಳನ್ನ ತಡೆ ಹಿಡಿದಂತಹ ಸಂದರ್ಭದಲ್ಲಿ ಸೆಮಿಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ 39 ರನ್ಗಳನ್ನ ತಡೆ ಹಿಡಿಯುವಂತಹ ಸಂದರ್ಭದಲ್ಲಿ ತಂಡದ ಕಪ್ತಾನನಾಗಿ ತಂಡದ ಜವಾಬ್ದಾರಿನ ಹೊತ್ತು ಪ್ರಥಮ ಓವರ್ ಗಾಂಗೆಯ ಟ್ರೋಫಿ 2023ರ ಪ್ರಥಮ ದಿನದ ಆಟದಲ್ಲಿ ಪ್ರಪ್ರಥಮ ಮೇಡನ್ ಓವರ್ನ ಎಸೆದಂತಹ ಶ್ರವಣ್ ರವರ ಪಾಲಾಗಿದೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ತಾವು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಬಂದು ಪ್ರಶಾಂತ್ ಮೂಜೂರು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ 3 ವಿಕೆಟ್ ಅನ್ನು ಕೂಡ ಕಬಳಿಸಿಕೊಂಡಂತಹ ಶ್ರವಣ್ ರವರ ಪಾಲಾಗಿದೆ ಸೆಮಿಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ. ಪ್ರಶಾಂತ್ ಮೂಜೂರ್ ಅವರು ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾರೆ. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್, ಕಪ್ತಾನನಾಗಿ ಜವಾಬ್ದಾರಿನ ಹೊತ್ತಂತ ತಂಡದ ಕಪ್ತಾನ ಶ್ರವಣ್ ರವರ ಪಾಲಾಗ್ತಾ ಇದೆ ಸೆಮಿಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ. ಹಾಗೇನೆ ಕಳೆದ ಪಂದ್ಯದಲ್ಲಿ ಒಂದು ಅತ್ಯುತ್ತಮವಾದ ಕ್ಯಾಚ್ ಅನ್ನು ಪಡೆದುಕೊಂಡಿರತಕ್ಕಂಥ ನವಾಜ್ ಬೆಲಾಲ್ ರವರಿಗೆ ಆಯೋಜಕರಿಂದ 500 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗಿದೆ. ದಯವಿಟ್ಟು ನವಾಜ್ ಬೆಲಾಲ್ ಬಂದು ಆಯೋಜಕರಿಂದ 500 ರೂಪಾಯಿಯ ನಗದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬರನ್ನ ಹುರಿದುಂಬಿಸುವಂತಹ ಪ್ರಯತ್ನ. ದೀಪಕ್ HB ಅವರು ಈ ಒಂದು ನಗದು ಬಹುಮಾನವನ್ನು ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು, ಎದುರಾಳಿ ತಂಡವನ್ನ ಕಟ್ಟಿ ಹಾಕುವಂತ ಸರ್ವ ಪ್ರಯತ್ನವನ್ನ ಪಟ್ಟಿದ್ರು. ಆ ಸುಂದರ ಒಂದು ಕ್ಷೇತ್ರ ರಕ್ಷಣೆಗೆ ಮನಸೋತಂತಹ ಆಯೋಜಕರು ನಗದು ಬಹುಮಾನ 500 ರೂಪಾಯಿಯನ್ನು ನೀಡಿ ಗೌರವಿಸಿದ್ದಾರೆ. ನವಾಜ್ ಬೆಲಾಲ್ ಬನ್ನಿ, ನವಾಜ್ ಬೆಲಾಲ್ ಆದಷ್ಟು ಬೇಗ ಬಂದು ಈ ನಗದು ಬಹುಮಾನವನ್ನು ಪಡೆದುಕೊಳ್ಳಿ. ಅತ್ಯುತ್ತಮವಾದ ಪ್ರದರ್ಶನವನ್ನು ಕ್ಷೇತ್ರ ರಕ್ಷಣೆಯ ಮೂಲಕ ನೀಡಿದರೆ ಇದರೊಂದಿಗೆ ಪ್ರಥಮ ದಿನದಾಟದ ಎಲ್ಲ ಪಂದ್ಯಾಟಗಳು ಸಮಯಕ್ಕೆ ಸರಿಯಾಗಿ ಮುಕ್ತಾಯಗೊಂಡಿದೆ. ಸಮಯಕ್ಕೆ ಸರಿಯಾಗಿ ಎಲ್ಲ ತಂಡಗಳು ಈ 10 ತಂಡಗಳು ಪಂದ್ಯಾಕೂಟದಲ್ಲಿ ಭಾಗವಹಿಸಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗಾಂಗೆಯ ತಂಡದ ಸರ್ವ ಸದಸ್ಯರು ತಮಗೆ ಆಭಾರಿಗಳಾಗಿದ್ದೇವೆ. ನಾಳೆಯ ದಿನದಾಟದ ದ್ವಿತೀಯ ದಿನದಾಟದ ಪ್ರಥಮ ಪಂದ್ಯಾಟ ನಡೆಯಲಿಕ್ಕಿದೆ, ಗಮನಿಸಿಕೊಳ್ಳಿ. 7:30ಕ್ಕೆ 2 ತಂಡಗಳ ಆಟಗಾರರು ಆಗಮಿಸಬೇಕು. ಪ್ರಥಮ ಪಂದ್ಯವನ್ನಾಡುವಂತಹ ಸುಮುಖ ಅಸೋಸಿಯೇಷನ್ ಅಲೆಕ್ಕಾಡಿ ಹಾಗೇನೆ ಶ್ರೀರಕ್ಷಾ ಸುಬ್ರಹ್ಮಣ್ಯ 2 ತಂಡಗಳ ಆಟಗಾರರು 7:30 ಗಂಟೆಗೆ ಬಂದು ಹಸ್ತಾಕ್ಷರ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿ 7:45ಕ್ಕೆ ಪ್ರಥಮ ಪಂದ್ಯಾಟ ಪ್ರಾರಂಭಗೊಳ್ಳಲಿಕ್ಕಿದೆ. ಸಮಯಕ್ಕೆ ಸರಿಯಾಗಿ ಬಂದು ನಮ್ಮೊಂದಿಗೆ ಸಹಕರಿಸುತ್ತಿರುವ ನಿರೀಕ್ಷೆಯೊಂದಿಗೆ ಪ್ರಥಮ ದಿನದಾಟದ ಪಂದ್ಯಾಟಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.